ಅಂಬುರು ಕದಳಲೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಗೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಸೋನು ಹೊರಟು ಖಲದರದ ಸತ್ತೀರ್ಥ ಕ್ಷೇತ್ರಗಳ ದರ್ಶಿಸುತ್ತ ಖಲದರದ ಸತ್ತೀರ್ಥ ಕ್ಷೇತ್ರಗಳ ದರ್ಶಿಸುತ್ತ ಮಣಿಪುರವ ಹೊಕ್ಕವಗಿಲದಲ್ಲಿ ಪರಿಪಾಲಿಸುತ್ತಂತೆಯೇ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಜೀವನಿಗೂ ಕೂಡ ಋಷಿಮನೀಷಿಗಳಿಂದ ಬಂದಿರುವಂತಹ ವಿಧಿವಾಕ್ಯ ಏನುಂಟೋ ಅದು ಅನುಶಾಸನವಾಗಿರ್ತದೆ, ಕಟ್ಟಳೆಯಾಗಿರ್ತದೆ. ನಮ್ಮಣ್ಣನಾದಂತಹ ಧರ್ಮಪ್ರಭುವನ್ನು ದೇವಋಷಿಗಳಾದಂತಹ ನಾರದ ಮಹರ್ಷಿಗಳು ಬಂದು ಕಂಡ್ರು. ಸುಂದರರ ಕಥೆಯನ್ನು ಹೇಳಿದರು. ಒಬ್ಬಾಕೆ ಹೆಣ್ಣಿಗೆ ಬೇಕಾಗಿ ಇಬ್ಬರು ಅಣ್ಣ ತಮ್ಮಂದಿರು ಅವರವರೊಳಗೆ ಕದರವನ್ನು ಮಾಡಿ ಬಡಿದಾಡಿ ಸತ್ರು. ಐವರು ಒಬ್ಬಳನ್ನು ಮದುವೆಯಾಗಿದ್ದೀರಿ ನೀವು. ಆ ಹೆಣ್ಣಿನ ನಿಮಿತ್ತವಾಗಿ ನೀವು ವಿರೋಧವನ್ನು ಕಟ್ಟಿಕೊಳ್ಳಬಾರದು. ಅದಕ್ಕಾಗಿ ವರ್ಷಕ್ಕೆ ಒಬ್ಬರಂತೆ ಅವಳನ್ನು ಸತಿಯಂತೆ ಭೋಗಿಸಿ ಅಂತ. ಒಂದು ಕಾಲದಲ್ಲಿ ನಮ್ಮಯ್ಯನಾದಂತಹ ಪಾಂಡು ಚಕ್ರವರ್ತಿಗಳು ಅಳಿದ ನಂತರ ನಾವು ಹಸ್ತಿನಾವತಿಗೆ ಸೇರಿದವರು.
ಕೌರವನ ದುರ್ಬುದ್ಧಿಯಿಂದ ರಾಕ್ಷಾಗ್ರಹದಲ್ಲಿ ಸುಟ್ಟು ಹೋದೆವೋ ಎನ್ನುವ ಹಾಗೆ ತಲೆ ತಪ್ಪಿಸಿದವರು ದ್ರೌಪದಿ ಸ್ವಯಂವರದ ಮೂಲಕವಾಗಿ ಪ್ರಪಂಚ ಮುಖದಲ್ಲಿ ಪಾಂಡವರು ಬದುಕಿದ್ದಾರೆ ಎನ್ನುವುದು ಸ್ಥಾಪನೆಯಾಯಿತು. ಆ ಬಳಿಕ ನಮ್ಮ ಹಿರಿಯರೆಲ್ಲ ಖಾಂಡವ ಪ್ರಸ್ಥ ಎನ್ನುವ ಭೂಮಿಯನ್ನು ನಮಗೆ ಪ್ರತ್ಯೇಕವಾಗಿ ಕೊಟ್ಟರು. ಪುರೂರವರ ರಾಜಧಾನಿ ಒಂದು ಕಾಲದಲ್ಲಿ ನಮಗೆ ಸಿಕ್ಕುವಾಗ ಕೇವಲ ಬಿದಿರ ಕಾಡೇ ಆಗಿತ್ತು. ಕೃಷ್ಣಾನುಗ್ರಹದಿಂದ ದೇವಶಿಲ್ಪಿಯಾದಂತಹ ವಿಶ್ವಕರ್ಮರ ದಕ್ಷ ನಿರ್ದೇಶನದಲ್ಲಿ ಖಾಂಡವ ಪ್ರಸ್ಥ ಎನ್ನುವುದು ಇಂದ್ರಪ್ರಸ್ಥವಾಗಿ ಮಾರ್ಪಾಡಾಯಿತು. ಹೌದೇ, ಅಲ್ಲಿ ನಮ್ಮ ಆಳ್ವಿಕೆ ನಡೆಸುತ್ತಿರುವ ಕಾಲದಲ್ಲಿ ನಾರದರು ಬಂದರು, ಹೇಳಿದ್ರು, ಅವರು ಹೊರಟು ಹೋದ್ರು. ಆ ನಂತರ ವರ್ಷಕ್ಕೊಬ್ಬರ ಹಾಗೆ ನಾವು ದ್ರೌಪದಿಯನ್ನು ಹೆಂಡತಿ ಅಂತ ಭಾವಿಸಿ ಅವಳ ಸದ್ಯ ಮನೆಯಲ್ಲಿರುವುದು, ಎಲ್ಲಿಯಾದ್ರೂ ಒಬ್ಬನೊಟ್ಟಿಗೆ ಅವಳು ಇರುವಾಗ ಮತ್ತೊಬ್ಬ ಏಕಾಂತವನ್ನು ಭಂಗ ಮಾಡಿದ ಅಂತ ಇದ್ರೆ ಅವನಿಗೆ 12 ವರ್ಷಗಳ ಕಾಲ ತೀರ್ಥಯಾತ್ರೆ ಹೀಗೆ ಅಂತ ಒಂದು ವಿಧಿಯನ್ನು ನಮ್ಮೊಳಗೆ ನಾವು ಮಾಡಿಕೊಂಡಿದ್ದೇವೆ. ಸರಿ, ಏನು ಮಾಡೋಣ ಹೇಳಿ? ಏನು ಬಹುಶಃ ಕ್ರಾಂತದರ್ಶಿಗಳಾದಂತಹ ಮುನಿಮನೀಷಿಗಳು ಹೇಳುವುದು ಕಾಲಗರ್ಭದಲ್ಲಿ ಏನೋ ಒಂದು ಅಡಗಿದೆ, ಅಡಕವಾಗಿದೆ ಎನ್ನುವುದನ್ನೇ ಗುರುತಿಸಿ ಅಂತ ಕಾಣುತ್ತದೆ. ಒಂದು ದಿನ ಮಧ್ಯರಾತ್ರಿ ಹೊತ್ತಿಗೆ ಕಳ್ಳರು ಬ್ರಾಹ್ಮಣರ ಅಗ್ರಹಾರವನ್ನು ಲೂಟಿಗೈದ್ರು. ಗೋಸಂಪತ್ತುಗಳೆಲ್ಲ ಅಪಹೃತವಾದವು. ಕೋಳೋ ಅಂತ ಬ್ರಾಹ್ಮಣರು ಅಳುವುದಕ್ಕಾರಂಭ ಮಾಡಿದ್ರು. ಗೋಬ್ರಾಹ್ಮಣ ಹಿತಾಯತ, ಧನುಷ್ಪಾಣಿಗಳಾಗುವುದು ಕ್ಷತ್ರಿಯರು ಯಾಕೆ ಕೇಳಿದ್ರೆ ಆರ್ತರು ಪ್ರಪಂಚದಲ್ಲಿ ಇರಕೂಡದು ಎನ್ನುವುದಕ್ಕಾಗಿ. ಬ್ರಾಹ್ಮಣರೇ ಗೋಳ ಅಂತ ಅಳ್ತಾರೆ ಅಂತ ಆದ್ರೆ ನಾವು ಯಾಕೆ ಮತ್ತೆ? ಹಾಗೆ ಅವರದ್ದಾದಂತಹ ಆಪತ್ತನ್ನು ಪರಿಹರಿಸುವುದಕ್ಕೆ ಶಸ್ತ್ರಪಾಣಿಯಾದೆ, ಅವರ ಗೋಸಂಪತ್ತನ್ನು ಮರಳಿಸಿದೆ. ಆದ್ರೆ ಶಾಸನ ಪ್ರಕಾರ ಏನುಂಟು, ನಮ್ಮಣ್ಣನಾದಂತಹ ಧರ್ಮರಾಯನ ಜೊತೆಯಲ್ಲಿ ದ್ರೌಪದಿ ಇರುವ ಏಕಾಂತವನ್ನು ನಾನು ಭಂಗ ಮಾಡಬೇಕಾಗಿದೆ. ಶಸ್ತ್ರವನ್ನು ಗ್ರಹಣ ಮಾಡಬೇಕಾದ್ರೆ ವಾಸ್ತುಶಿಲ್ಪವು ಹಾಗೆ ಹೇಳುತ್ತದೆ, ಯಜಮಾನ ಮಲಗುವ ಕೋಣೆಯ ಪಕ್ಕದಲ್ಲೇ ಆಯುಧಾಗಾರ ಇರಬೇಕು. ನೈಋತ್ಯ ಭಾಗದಲ್ಲಿ ಆಯುಧಾಗಾರ ಇದ್ದದ್ದರಿಂದ ನಮ್ಮಣ್ಣನ ಕೋಣೆಯನ್ನು ನಾನು ಅತಿಕ್ರಮವಾಗಿ ಪ್ರವೇಶಿಸಿ ಆಯುಧವನ್ನು ಗ್ರಹಣ ಮಾಡಿದ ದೆಸೆಯಿಂದ ಆ ಏಕಾಂತ ಭಂಗಕ್ಕೆ ಪ್ರಾಯಶ್ಚಿತ್ತ ಏನು? ತೀರ್ಥಯಾತ್ರೆ. ಆದ್ರೆ ಧರ್ಮಿಷ್ಠನಾದಂತಹ ನಮ್ಮಣ್ಣ ಹೇಳಿದ, 12 ವರ್ಷ ಬೇಡ, 12 ತಿಂಗಳು ಸಾಕು ಅಂತ. ಹಾಗೆ ಗಂಗೆಯ ಮೂಲದಿಂದ ತೊಡಗಿದಂತಹ ನಾನು ಉಲೂಪಿಯಿಂದ ಸೆಳೆಯಲ್ಪಟ್ಟೆ. ಅಲ್ಲಿ ಸದ್ಯೋಗರ್ಭದಿಂದ ಒಬ್ಬಾತ ಮಗನನ್ನು ನಾನು ಪಡೆದೆ. ಸರಿ, ಅವರದ್ದಾದಂತಹ ಬಲಶೌರ್ಯವನ್ನು ನೋಡಿ ಅವರಿಗೆ ಇರಾವಂತ ಅಂತ ಹೆಸರಿಸಿದೆ. ಅವಳು ನನ್ನನ್ನು ಮತ್ತೆ ಗಂಗಾ ನದಿಯ ತಟಾಕದಲ್ಲಿ ಬಿಟ್ಟಿದ್ದಾಳೆ. ಮೇಲಾಗಿ ಒಂದು ವರವನ್ನೂ ಕೊಟ್ಟಿದ್ದಾಳೆ, ಮುಂದೆ ನೀರಿನಲ್ಲಿ ನಿಮಗೆ ಯಾವ ಆಪತ್ತು ಅಪಾಯ ಬಾರದೇ ಇರಲಿ ಅಂತ. ಸಂಚರಿಸುತ್ತಾ ಸಂಚರಿಸುತ್ತಾ ಬಂದು ನಿಂತ ಪ್ರದೇಶ ಮಣಲೂರು ಅಥವಾ ಮಣಿಪುರ. ಸರಿ, ನೋಡಿದಿರಾ ಎಷ್ಟು ಚೆನ್ನಾಗಿದೆ? ಸುರಬಲುತ್ಯಾವನಕ್ಕೆ ಸರಿ ಮಿಗಿಲೋ ಎನಿಪಾಯ, ಸರಿ ಮಿಗಿಲೋ ಎನಿಪಾಯ, ತರುಲತೆಯ ಶೃಂಗಾರದಿಂದ ಕಂಗೊಳಿಪ, ತರುಲತೆಯ ಶೃಂಗಾರದಿಂದ ಕಂಗೊಳಿಪ, ಭೂರಮೆಯ ಮೈ ಸಿರಿಗಿ ಮನಸೋತು ತಾನು, ಭೂರಮೆಯ ಮೈ ತಿರುಗಿ ಮನಸೋತು ತಾನು, ಸಾರಿ ಕೆಲ ಸಮಯದ ವಿಶ್ರಮಿಸಲ್ ಅವನು. ಆ ಒಂದರ್ಥದ ದ್ವಿಪದವೇ. ಬೇಕೋ ಬೇಡವಾ ಬೇಕೋ ಬೇಡವಾ ಎನ್ನುವ ಸಂದೇಹ ನಮ್ಮಣ್ಣನಾದ ಧರ್ಮರಾಯನಿಗಿತ್ತು. ಆದ್ರೂ ಊರವರಿಗೊಂದು ಶಾಸ್ತ್ರ, ಮನೆ ಮಕ್ಕಳಿಗೊಂದು ಶಾಸ್ತ್ರ ಅಂತ ಆಗಬಾರದು ಅಂತ ನಾನೇ ಒತ್ತಾಯ ಪೂರ್ವಕವಾಗಿ ಹೊರಟು ಬಂದವ. ಮಧ್ಯಮ ಪಾಂಡವನಾದಂತಹ ಅರ್ಜುನನ ಒಂದು ವೈಭವದ ಸಂಪುಟವೋ ಏನೋ ಗೊತ್ತಿಲ್ಲ ನನಗೆ.
ತಿರುಗಾಟ ಎನ್ನುವುದು ಮಹತ್ತರವಾದಂತಹ ಪ್ರಯೋಜನವನ್ನು ಕೊಡ್ತದೆ. ಗುರುಮಠದಲ್ಲಿ ಕೆಲವು ಸಲ ಗುರುಗಳೇ ಹೇಳುವುದುಂಟು, ಕೋಶ ಓದು ಮಗ ದೇಶ ಸುತ್ತು ಅಂತ. ದೇಶ ಸುತ್ತುವುದಕ್ಕಾಗಿ ಶ್ರೀರಾಮಚಂದ್ರ ಅವತ್ತು ವನವಾಸಕ್ಕೆ ಅಂತ ಹೋದರಂತೆ. ವನವಾಸ ಪ್ರಾಪ್ತಿಯಾದ ಕಾಲದಲ್ಲಿ ಅಮ್ಮನಾದಂತಹ ಕೈಕಾದೇವಿಯಲ್ಲಿ ಶ್ರೀರಾಮಚಂದ್ರ ಹೇಳಿದ್ದಷ್ಟೇ, ಲೇಸು ನುಡಿದೆಯಮ್ಮ ನೀನು ಅಂತ. ಹಾಗೆ ಈ ಭಾಗ್ಯಕ್ಕಾಗಿ ನಾನು ಹಿಗ್ಗುತ್ತೇನೆ, ನಾನು ಸಂಭ್ರಮಿಸ್ತೇನೆ. ನೋಡಿದಿರಾ, ಸಮುದ್ರದ ತೀರ ಇದು. ಬೀಸುತ್ತಿರುವಂತಹ ಗಾಳಿಯಲ್ಲಿ ಯಾವ ಕಲ್ಮಶವೂ ಇಲ್ಲ. ಎಷ್ಟು ತಂಪು, ಎಷ್ಟು ಸುಮಧುರವಾಗಿರುವಂತಹ ಒಂದು ಪರಿಮಳಗಳು. ಮಾತ್ರ ಅಲ್ಲ, ಆ ಒಂದು ಸ್ವರ ಉಂಟಲ್ಲ, ಯಾವ ಸಂಗೀತವೂ ಸಾಲದು ಅಂತ. ಆ ಕಡಲ ನೀರನ್ನು ಹಾದು ಬರುತ್ತಿರುವಂತಹ ಗಾಳಿಯ ಶಬ್ದ ಯಾವುದೋ ಒಂದು ಆತ್ಮಾನಂದದ ತುಂದಿಲಾಂತಕರಣಕ್ಕೆ ಕಾರಣವಾಗಿದೆ ಅಲ್ವೇ. ಇಲ್ಲಿರುವಂತಹ ಉಪವನವನ್ನು ನೋಡಿದ್ರೆ ನಾವು ಕಾವ್ಯಾತ್ಮಕವಾಗಿ ಓದಿದ್ದು ನಮಗೆ ನೆನಪಾಗ್ತದೆ. ಸುರಪನ ಉದ್ಯಾನವನ, ಅದಕ್ಕೆ ಕೆಲವೆಲ್ಲ ವಿಶೇಷಗಳನ್ನು ಕೊಟ್ಟು ಹೇಳುವುದುಂಟು. ಅಂತಹ ವನವೋ ಇದು ಅಲ್ಲ, ಮತ್ತೊಂದು ಸುರಪನಿಂದಲೇ ನಿರ್ಮಾಣವಾದ ವನವೋ ಅಲ್ಲ, ಅದೇ ಇಲ್ಲಿ ಬಂದು ಒಮ್ಮೆಗೆ ಕಾಣಿಸಿಕೊಂಡಿದೆಯೋ ಹೌದಾ ನನ್ನ ಮನಸ್ಸಿನ ಸಮಾಧಾನಕ್ಕೆ. ಅಳಿಯ ವರ್ಗವನ್ನು ಆದರಿಸುತ್ತ ಮಿತ್ರ ಸ್ನೇಹದೊಳೆ ಸಂದು ಸುತರಂಗ ಲೀಲೆಯ ಲಾಲಿಸುತ್ತ ಕುಲ ಸದಭ್ಯುದಯ ಭಾವಿಸುತ್ತ ಕಾಂತಾನುಕೂಲ ರಮಣೀಯವಾಗಿ ಲಲಿತ ಲಕ್ಷ್ಮೀ ನಿವಾಸ ಸ್ಥಾನವೆನಿಸಿ ಸಕಲ ಸೌಭಾಗ್ಯವನ್ನು ಕಾಣಿಸುತ್ತಿರುವಂತಹ ಕಾಸಾರಗಳನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಮಹದಾನಂದ. ಪ್ರಯಾಣದ ಪ್ರಯಾಸ ಬಹಳ ಅಡಸಿದೆ. ಅಲ್ಲಿ ಚಂದದ ಒಂದು ನೆರಳು ಉಂಟು, ಹೌದು, ಒಂದು ಕಲ್ಲ ಬಂಡೆಯೂ ಉಂಟು, ಕಾಣ್ತಾ ಇದೆ. ಬಹುಶಃ ಯಾರೋ ಪ್ರೇಮಿಗಳು ಬಂದು ಕೂತುಕೊಳ್ಳುವ ಜಾಗ ಅಂತ ಕಾಣ್ತದೆ. ಅದಕ್ಕ ಹೌದಪ್ಪ, ಈ ಸಮುದ್ರದ ಬದಿಯಲ್ಲೆಲ್ಲ ಕಲ್ಲು ಮಂಚ ಹಾಕುವುದು ಯಾಕೆ ಗೊತ್ತಾ? ಯಾರಾದ್ರೂ ಜೋಡಿಗಳು ಬಂದು ಕೂತ್ಕೊಳ್ಳಿ. ಏನು ನನಗೆ ಆಯಾಸ ಆಗಿದೆ, ಸ್ವಲ್ಪ ಉದ್ದಕ್ಕೆ ಕೂತುಕೊಳ್ಬೇಕು ಅಂತ ಮನಸ್ಸಾಗಿದೆ. ಆಯ್ತಾ, ಒಂದು ಸ್ವಲ್ಪ ಹೊತ್ತು ಕಣ್ಣರೆಪ್ಪೆಯನ್ನು ಉಂಟು ಮಾಡಿ ಸ್ವಲ್ಪ ವಿಶ್ರಾಂತಿಯನ್ನು ಅನುಭವಿಸಿ ಮತ್ತೆ ಮುಂದೆ ಹೋಗ್ತೇನೆ. ಉದದಿದೆ ಹೃದಯಕ್ಕೆ ಮುದಕಾರಕ ಸುತ ಮದನನ ಮದವಾರಣದಂತೆ ಮದನನ ಮದವಾರಣದಂತೆ ಮದನನ ಮದವಾರಣದಂತೆ ಮದನನ ಮದವಾರಣದಂತೆ ಸುಗತಿ ಚಿತ್ರಾಂಗದೆ ಮುದಿ ಸಖಿ ಸಖಿತಲಿ ಸುಗತಿ ಚಿತ್ರಾಂಗದೆ ಮುದಿ ಸಖಿ ಸಗಿದಲಿ ಮೃದು ನಡೆಯಲಿ ಬರಲ ಕಾಂತಿ ಮೃದು ನಡೆಯಲಿ ಬರಲ ಕಾಂತಿ ಮೃದು ನಡೆಯಲಿ ಬರಲ ಕಾಂತಿ ಉದದಿ ಹೃದಯಕ್ಕೆ ಮುದಗಾರಗ ಸುತ ಮದನನ ಮದವಾರಣದಂತೆ ನನ್ನ ಬಗ್ಗೆ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಇದೆ, ಅಭಿಮಾನ ಇದೆ. ಒಂದು ಮಾತಿದೆಯಲ್ಲ, ಏನು? ಅಭ್ಯಾಸಾನುಗತ ವಿದ್ಯೆ, ಬುದ್ಧಿ ಕರ್ಮಾನುಸಾರಿಣಿ, ಫಲಂ ಭಾಗ್ಯಾನುಸಾರಿಣಿ. ಹೌದು, ನನ್ನಷ್ಟು ಭಾಗ್ಯಶಾಲಿ ಬೇರೆ ಯಾರಾದ್ರೂ ಇದ್ದಾರೆ ಹೇಳಿ? ಯಾರೂ ಇಲ್ಲ. ಯಾವುದೇ ಶ್ರೀಮಂತಿಗೆಯಲ್ಲಾಗ್ಲಿ ಅಥವಾ ರೂಪದಲ್ಲಾಗ್ಲಿ ಯೌವನದಲ್ಲಾಗ್ಲಿ ಮನೆತನದಲ್ಲಾಗ್ಲಿ ಅಪ್ಪಮ್ಮನಾಗ್ಲಿ ಇದೆಲ್ಲವೂ ನಿನಗೆ ಅನುಕೂಲವಾಗಿಯೇ ಉಂಟು. ಖಂಡಿತ. ಸಖಿ, ಮಾಲೆಯೊಂದು ಶೋಭಿಸಬೇಕಿದ್ರೆ ಏನಾಗಬೇಕು? ಅದಕ್ಕೆ ದಾರ ಗಟ್ಟಿ ಇರಬೇಕು. ದಾರ ಗಟ್ಟಿ ಇರಬೇಕು.
ವಿಶೇಷವಾದಂತಹ ಕಳೆ ಬರಬೇಕು ಅಂತಿದ್ರೆ ಒಂದು ಪದಕ ಎನ್ನುವುದು ಬೇಕು. ಹೌದೌದು. ಪದಕದ ಓಪಾದಿಯಲ್ಲಿ ರಾರಾಜಿಸುತ್ತಿರುವಂತಹ ಪುರ ಯಾವುದು ಅಂತ ಕೇಳಿದ್ರೆ ನಮ್ಮದಾಗಿರುವಂತಹ ಈ ಮಣಿಪುರ. ಹೌದು. ಈ ಮಣಿಪುರವನ್ನು ಆಳುವವ ನನ್ನಪ್ಪ ಚಿತ್ರವಾಹನ. ಹೌದು. ಅವನ ಮುದ್ದಿನ ಮಗಳೇ ನಾನು. ಚಿತ್ರಾಂಗದ ಎನ್ನುವ ಹಾಗೆ ಶುಭ ನಾಮಕರಣವನ್ನು ಮಾಡಿದ್ರು. ಹೌದು ಗೆಳತಿ, ಚಿತ್ರಾರ್ಪಿತ ಪ್ರತಿಮೆಯಂತೆ ಅಂಗವುಳ್ಳವಳು ಎಂಬ ಅರ್ಥವನ್ನು ನಾವು ಕಲ್ಪಿಸಿಕೊಳ್ಳುವ. ಖಂಡಿತ. ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ಇರುವವಳು ನಾನೇ. ಹೌದು. ಕೆಲವರೆಲ್ಲ ಹೇಳುವುದು ಅವಳು ಗಂಡು ಬೀರಿಯ ಹಾಗೆ ಮಾಡುತ್ತಾಳೆ ಅಂತ. ಹೌದು. ತಪ್ಪೇನು? ಎಲ್ಲವೂ ಇನ್ನಲ್ಲಿದೆ ಅಲ್ವೇ? ಯೋಗ ಇದ್ದವರಿಗೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇದ್ದವರಿಗೆ ಯೋಗ ಇಲ್ಲ. ಯೋಗ ಯೋಗ್ಯತೆ ಎರಡಿದ್ದವರಿಗೆ ಅನುಭವಿಸುವ ಭಾಗ್ಯ ಇಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಅದೆಲ್ಲವೂ ಉಂಟು. ಶಸ್ತ್ರಾಸ್ತ್ರ ಕಲ್ತಿದ್ದಿ, ಅಸ್ತ್ರವಿದ್ಯೆ ಕಲ್ತಿದ್ದಿ, ಕುದುರೆ ಸವಾರಿ ಕಲ್ತಿದ್ದಿ, ವೀರ ಯೋಧನಾಗಿ ನೀನು ಹೋರಾಡಬಲ್ಲೆ. ಅದಕ್ಕಿಂತ ಇನ್ನೇನು ಬೇಕು? ಇತ್ಯಾದಿ ಇತ್ಯಾದಿ. ಕತ್ತಿ ಕಾಳಗ ಉಂಟು, ಜಟ್ಟಿ ಕಾಳಗ ಉಂಟು ನಿನ್ನಲ್ಲಿ. ಹೌದು ಹೌದು. ಆಗಾಗ ನಾವಿಬ್ಬರು ಮೃಗ ಬೇಟೆಗೂ ಹೋಗುವವರು. ಹೌದು. ಅದನ್ನು ಆಡಿದವರು ನಾವಿದ್ದೇವೆ. ನಾನು ಬರುವಂತಹ ಕಾಲಕ್ಕೆ ಎಲ್ಲರೂ ಆಡುವಂತಹ ಮಾತು ಏನು? ಉದದಿಜೆಯ ಹೃದಯಕ್ಕೆ ಮನಕಾರಕ ಮುದಕಾರಕ. ಉದದಿಜೆ ಅಂದ್ರೆ ಯಾರು ಹೇಳು? ಲಕ್ಷ್ಮಿ. ಅವಳ ಮನಸ್ಸಿಗೆ ಮುದಕಾರಕ ಅಂದ್ರೆ ಯಾರು? ಶ್ರೀಹರಿ. ಅವನ ಮಗ ಯಾರು? ಮನ್ಮಥ. ಅವನ ಪಟ್ಟದಾನೆಯಂತೆ ಬಂದಳು ಎನ್ನುವ ಹಾಗೆ ವರ್ಣಿಸ್ತಾ ಇದ್ದಾರೆ. ನಿಜವಾಗಿ ಅವಳು ಇಷ್ಟು ಕುಣಿಲಿಕ್ಕಿಲ್ಲ, ನೀನು ಎಷ್ಟು ಕುಣಿತಿ. ಅದೇನೇ ಇಲ್ಲ, ರತಿಗಿಂತಲೂ ನೀನು ಹೆಚ್ಚು ಅಂತೇಳಿ ಸಖಿ. ಆದ್ರೆ ಒಂದು ಇಷ್ಟೆಲ್ಲ ಸಖಿಯರಿದ್ರು ಕೂಡ ನಿನ್ನನ್ನೇ ಒಟ್ಟಿಗೆ ನಡೆಸಿಕೊಂಡದ್ದು ಯಾಕೆ ಹೇಳಿ? ಯಾಕೆ? ಅವರೆಲ್ಲ ಬಹುಶಃ ತಯಾರಾಗ್ಲಿಲ್ಲ. ಕೆಲವರೆಲ್ಲ ಹೇಳುವುದುಂಟು, ಏನು ವೃದ್ಧ ಸಖಿ ವೃದ್ಧ ಸಖಿ, ಅವಳಿಗೆ ಬೇರೆ ಜನ ಸಿಗ್ಲಿಲ್ವಾ ಅಂತ. ಹೇಳುವವರು ಹೇಳ್ತಾರೆ, ನಮ್ಗೆ ನಮ್ಮ ಹಿಂದಿಂದ ಹೇಳುದಲ್ವಾ. ಯಾಕೆ? ನಾನು ಇರಿಸಿಕೊಳ್ಳುವುದಕ್ಕೆ ಬಲವಾದಂತಹ ಉದ್ದೇಶ ಏನು? ನನ್ನ ಮನವರಿತು ವ್ಯವಹರಿಸುವವಳು ನೀನು. ಹೌದು. ಮಾತ್ರವಲ್ಲ, ಎಷ್ಟು ತಿರುಗಾಟವಾಯ್ತು ನಿಮಗೆ. ಹೌದಪ್ಪ. ತಿರುಗಾಟದಲ್ಲಿ ಸ್ವಲ್ಪ ಹಳೆ ತಲೆ ಬೇಕು, ಅನುಭವಕ್ಕೆ ಬೇಕಾಗುತ್ತದೆ. ಬೇಕು ಬೇಕು. ಹೌದು. ಹಾಗಾಗಿ ಅಲ್ಲಿ ಸ್ವಲ್ಪ ಅನುಭವ ಬೇಕಂದ್ರೆ ನಿನ್ನ ಅಪ್ಪ ನನ್ನನ್ನು ಇಟ್ಕೊಂಡದ್ದು. ಹಾಗೆ ಹೇಳ್ಬೇಡಿ, ಅರ್ಥ ಬೇರೆ ಆಗುತ್ತದೆ. ಏನ್ ಅರ್ಥ? ಕೆಲಸಕ್ಕೆ ಇರಿಸಿಕೊಂಡದ್ದು ಅಂತ ಹೇಳಿ. ಇರಿಸಿಕೊಳ್ಳುದು ಇಟ್ಟುಕೊಳ್ಳುದು ಎಲ್ಲ ಆದೀತಿ. ಇವತ್ತಿ ವಿಶೇಷವಾದ ಶೃಂಗಾರ ಯಾಕೆ? ಯಾಕೆ? ನಮ್ಮದಾಗಿರುವಂತಹ ಉಪವನವನ್ನು ಸೇರಿಕೊಳ್ಳಬೇಕು, ಪ್ರಕೃತಿಯ ಸೌಂದರ್ಯವನ್ನು ಕಾಣಬೇಕು ಎನ್ನುವ ಹಾಗೆ ಮನದ ಅಭಿಲಾಷೆ. ಬಹುಶಃ ಬೇಟೆಯಾಡುವ ಸನ್ನತಿಯಲ್ಲಿ ಇದ್ದೀಯ ನೀನು. ಹೌದು. ಭುಜ ಕೀರ್ತಿಗಳನ್ನು ಧರಿಸಿದಿ, ಎದೆಗೆ ಬೇಕಾದ ಪದಕವನ್ನು ಅವಶ್ಯಕೊಂಡಿದ್ದಿ ನೀನು. ಹಾಗೆ ಅಲ್ವೇ? ಮೃಗ ಬೇಟೆಯೂ ಆಗಬೇಕು, ವನವಿಹಾರವೂ ಆಗಬೇಕು. ಅದಕ್ಕೆ ಬೇಕಾಗಿ ಕರೆದದ್ದು. ಸರಿ, ಇನ್ನು ಬರ್ತೀಯೇನೆ? ನಾನಂತೂ ತಯಾರಿ. ನೀನು ಎಷ್ಟೊತ್ತಿಗೆ ಕರೀತಿ ಅಂತೇಳಿ ತಯಾರಾಗಿ ನಿಂತಿದ್ದೆ. ತಡ ಮಾಡುವುದು ಯಾಕೆ? ಆದಷ್ಟು ಬೇಗ ಉಪವನವನ್ನು ಸೇರಿಕೊಳ್ಳುವ. ಸರಿ, ಹಾಗಾದ್ರೆ ನೋಡಿ ವೃದ್ಧ ಸಖಿಗೆ ವನದ ಸುಭಗನು, ವನದ ಸೊಬಗನು ನೋಡಿ 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 ಅಗಗ ನೋಡಿ ವೃತ್ತ ಸಖಿಯೇ ವನದ ಸೊಬಗನು ರತ್ತಿತ್ತ ಅಗಗ ನೋಡೆ ಅಗಗ ನೋಡೆ ಅಗಗ ನೋಡಿ ವೃತ್ತ ಸಖಿಯೇ ಅಗಗ ನೋಡಿ ವೃತ್ತ ಸಖಿಯೇ ವನದ ಸೊಬಗನು ನೋಡಿ ವನದ ಸೊಬಗನು ನೋಡಿ ವನದ ಸೊಬಗನು ವನದ ಸೊಬಗನು ವನದ ಸೊಬಗನು ಇಹಗತಿಯು ಕಳಿತ ಫಲವ ಕುಕ್ಕುತಿಗುದನು ಇಹಗತಿಯು ಕಳಿತ ಫಲವ ಕುಕ್ಕುತಿಗುದನು ಫಲವ ಕುಕ್ಕುತಿಗುದನು ಫಲವ ಕುಕ್ಕುತಿಗುದನು ನೋಡಿ ವನದ ಸೊಬಗನು ಫಲವ ಕುಕ್ಕುತಿಗುದನು ಹಗತತಿಯು ಕಳಿತ ಫಲವ ಕುಕ್ಕುತಿಗುದನು
ಕುಕ್ಕುತಿಗುದನು ವಿರಗತಿಯು ಕಡಿದು ಫಲವ ಕುಕ್ಕುತಿಗುದನು ಫಲವ ಕುಕ್ಕುತಿಗುದನು ವಿರಗತಿಯು ಕಡಿದ ಫಲವ ಕುಕ್ಕುತಿಗುದನು ಮಗದಿ ವೀಣಿ ಮೀಟುವವನ ಪಿತನ ವಾದನ ಮಗದಿ ವೀಣೆ ಮೀಟುವವನ ಮಗದಿ ವೀಣೆ ಮೀಟುವವನ ಪಿತನ ವಾದನ ಮಗದಿ ವೀಣೆ ಮೀಟುವವನ ಮಗದಿ ವೀಣೆ ಮೀಟುವವನ ಪಿತನ ವಾಗನ ಮೀಟುವವನ ಪಿತನ ವಾಗನ 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 ಸಹಸಂಗಾತಿ ಗಂಡು ಗೆಳ್ಳು ಶುಕಗಳ ವಚನ ಸಹಸಂಗಾತಿ ಗಂಡು ಗೆಳ್ಳು ಶುಕಗಳ ವಚನ 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 ನೋಡಿ ನೋಡಿ ಅಗದ ನೋಡಿ ಸಗಿಯೇ ವನದ ಸೊಬಗ ನೋಡಿ ಸಗಿಯೇ ಸಂಗತಿ ಗಲ್ಡು ಗಿಲ್ಡು ಚುಕಗಳ ವಚನ ಅಗಕ ನೋಡಿ ವೃತ್ತ ಸಖಿಗೆ ವನದ ಸೊಬಗನು ನೋಡಿ ವನದ ಸೊಬಗನು ನೋಡಿ ವನದ ಸೊಬಗನು ಅಗಗ ನಿಹಗತಿಯು ಕಣಿತ ಫಲವ ನಿಹಗತಿಯು ಕಣಿತ ಫಲವ ಕುಕ್ಕುತಿಗುದನು ಫಲವ ಕುಕ್ಕುತಿಗುದನು ಫಲವ ಕುಕ್ಕುತಿಗುದನು ಕುಕ್ಕುತಿಗುದನು
ನೋಡಿ ವನದ ಸೊಬಗನು ದಿಲ್ಲ ತೈ 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 ತೊಂದನೆ ತಿಂತನ ತೊಂದನೆ ತಿಂತನ ತೊಂದನೆ ತಿಂತನ ತೊಂದನ ದಿನ್ನ ತೈ ತತ್ತಗಡೆ ದಿತ್ತಗಡೆ ತಿಂತನ ದಿಲ್ಲ ತೈ ತೊತ್ತಗಡೆ ದಿತ್ತಗಡೆ ತತ್ತಗಡೆ ದಿನ್ನ ತೈ ನೋಡಿ ವೃತ್ತ ತಗಿಗೆ ಮನದ ಸೊಬಗನು ದಿಹಗದದಿಯು ಕಳಿತ ಫಲವ ಹುಕ್ಕುತ್ತಿಗುದನು 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 ನೋಡೇ 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 ತಗದಿಮಿ ತಗಜಳು ತಗದಿಮಿ ತಗಜಳು ತಗದಿಮಿ ತಗಜಳು ದೈ 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 ತದವಂಗದಿ ಉದಗ ತದವಂಗದಿ ಉದಗ ತದವಂಗದಿ ಉದಗ ತಗಜಳು ದೈ ತದ್ದಿದ್ದಳಾಗು ತಗದಿದ್ದಳಾಗು ತಗಡದ ತಗಜಳು ದೈ ತದವಂಗ 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 ತದವಂಗದಿ ಉದಗ ತಗಜಳು ದೈ ತದವಂಗದಿ ಉದಗ ತಗಜಳು ದೈ ತದವಂಗದಿ ಉದಗ ತಗಜಳು ದೈ ತದವಂಗದಿ ಉದಗ ತಗಜಳು ದೈ ತೆರದೈ 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 ತೋಟದೈ ತೆರದೈ ದೈ 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 ತತ್ತ ಅಗತಗಿಯೇ ಮೋಡಿ ಬಲದ ಸೊಬಗನು ದಿಹಗದದಿಯು ಕಲಿತ ಫಲವ ಹುಕ್ಕುತ್ತಿಗುದನು ನೋಡೇ ನೋಡೇ ನೋಡಿಯ ನೋಡಿ ವನದ ಸೊಬಗನು ನೋಡಿ ಮನೆಯೊಳಗೆ ಬಂದಿಯಾಗಿದ್ದವಳು ನೀನು ಹೊರಗೆ ಬಂದಾಗ ಎಷ್ಟು ಸ್ವೇಚ್ಛೆಯಾಗಿ ತಿರುಗಾಡ್ತಾ ಕುಡಿಯುತ್ತಾ ಕುಪ್ಪಳಿಸಿದೆ ಅಲ್ಲವೇ ನೀನು ಕುಡಿತಿರುವಾಗ ನವಿಲುಗಳು ನಾಚಿ ನೀರಾಗಿ ಹೋದವು ನಿನ್ನ ಸ್ವರದೊಳಿಗೆ ಕೋಗಿಲೆಗಳು ಔಕಿದವು ಹಾಗೆಯೇ ಆ ಶುಕಗಳು ನಿನ್ನನ್ನು ನೋಡುತ್ತಾ ನೋಡುತ್ತಾ ಮರೆಯಾಗಿ ಹೋದವು ಎಷ್ಟು ಆನಂದ ತುಂದಿಲನಾಗಿ ನೀನು ಕುಣಿದು ಬಿಟ್ಟೆ ಅಲ್ಲ ಅಬ್ಬಾ ಸಂತೋಷವಾಯಿತು. ಏ ಸಖಿ, ಓ ನನ್ನ ಮನದ ಭಾವನೆ ಏನು ಅಂತ ನಿನಗೆ ಅರ್ಥವಾಯಿತು. ಸಂಪೂರ್ಣ ಅರ್ಥವಾಯಿತು. ಪ್ರತ್ಯೇಕವಾಗಿ ಹೇಳ್ಬೇಕಾದ ಅಗತ್ಯವೇ ಇಲ್ಲ. ಇಲ್ವೇ ಇಲ್ಲ. ನಿನ್ನಲ್ಲಿ ಕೇಳುವುದು, ನಿನ್ನ ಮನ ಏನನ್ನೋ ಬಯಸುತ್ತಿದೆ. ಏ ಸಖಿ, ಈ ಪ್ರಕೃತಿಯನ್ನು ಕಾಣುವಾಗ ನಿನಗೆ ಏನ್ ಅನ್ನಿಸ್ತದೆ? ನನಗೆ ನೀನು ಅಭಯ ಕೊಡ್ತೀಯ ಅಂತ ಹೇಳಿ ಆಗ್ತದೆ. ಖಂಡಿತ ಅಭಯವನ್ನು ಕೊಡುತ್ತೇನೆ ನಾನು. ಆದ್ರೆ ಒಂದು ಏನು, ಮುಂದೆ ಏನು ಆಗದ ಹಾಗೆ ಅಭಯ ಶ್ರೀರಕ್ಷೆ ನನಗುಂಟ? ಯಾವಾಗ್ಲೂ ಇದ್ದೇ ಇದೆ. ವೃತ್ತ ಸಖಿ, ನನ್ನ ಮನದಾಳದ ಭಾವನೆಯನ್ನು ನಿನ್ನ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಸರಿ, ನಿನ್ನ ಮನದ ಭಾವನೆ ಏನು ಅಂತ ನನಗೆ ಅರ್ಥವಾಗಬೇಕು ತಾನೆ. ನೀನೇನು ಕಂಡೆ ಸ್ವಲ್ಪ ಹೇಳ್ತೀನಿ ಗೆಳತಿ. ನಿನ್ನ ಮುಂದೆ ನಾನು ನನ್ನ ಮನದ ಅಭಿಪ್ರಾಯವನ್ನು ಹೇಳುತ್ತಾ ಹೋದ್ರೆ ನಿನ್ನಾಗೆ ನಾನು ಕುಡಿದರೆ ಶುದ್ಧವಾದ ಹಾಲಲ್ಲಿ ಇತ್ತಲಿ ತುಂಡು ಹಾಕಿದ ಅನುಭವ ಆಗಬಹುದು. ಒಂದು ಕೆಲಸ ಮಾಡುವ, ಏನು? ಸಾಹಿತ್ಯ ಬದಲಾವಣೆ ಮಾಡಿಕೊಳ್ಳೋಣ. ಆದರೂ ಸಾಹಿತ್ಯ ಬೇಕೆ ಬೇಕೆ. ಆಯತಾಚೆ ನೋಡಿ ಕೂಗಿ ಕೂಗರಿಸುತ್ತಿದೆ
ಆಯರಾಕ್ಷಿ ನೋಡಿ ಕೂಗಿ ಕೂಂಕರಿಸುತ್ತಿದೆ ಕೂಗಿ ಕೂಂಕರಿಸುತ್ತಿದೆ ಆಮೇಲೆ ವಾಯಸವದು ಹೊಲಸ ತಿಳಿದು ಹಸಿವ ಕಳೆದಿದೆ. ಯಾವ್ದು ಯಾವ್ದು ನನ್ನ ಸಾಹಿತ್ಯ ಅದೇ. ಯಾವ್ದು ವಾಯಸ ವಾಯಸ ಹೇಗೆ 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 ಹೊಲಸ ತಿಂದು ಹೇಗೆ ಹೇಗೆ ಕೂಗುದು ಕಾಗೆ ಆಮೇಲೆ ತಿಂದು ಹಸಿವ ಕಳೆದಿದೆ ನೋಡೆ ನೋಡಿ. ಮತ್ತೆ ಯಾಕೆ ಸುಮ್ಮನೆ ಸೀರೆ ಉಟ್ಟು ಬೇಕಲ್ಲ ಸೀರೆ ಉಟ್ಟು ನೀನು ಮಾಡ್ತಿ ಕಾಲ್ನ ಉಂಟು ಬೇಕಾ ಆಯತಾಗಿ ನೋಡಿ ಕೂಗಿ ಕೂಗರಿಸುತ್ತಿದೆ ವಯಸ್ಸದು ಹೊರಸ ತಿಂದು ಹಸಿವೆ ಕಳೆದಿದೆ. ಪ್ರಿಯವಿಲ್ಲದ ಹೆಣದ ಮೇಲೆ ಹತ್ತು ಎರಗಿದೆ. ಪ್ರಿಯವಿಲ್ಲದ ಹೆಣದ ಮೇಲೆ ಹತ್ತು ಎರಗಿದೆ. ಸಾಯ ಹೊರಟ ತರುವನು ಮರ ಕುಟಿಕ ಕುಟುಕಿದೆ. ಸಾಯ ಹೊರಟ ಮರವನು ಮರ ಕುಟಿಕ ಕುಟುಕಿದೆ. ಅಲ್ಲ ನಾನು ಆ ಬಗ್ಗೆ ಆಲೋಚನೆ ಮಾಡುವುದಲ್ಲ ಏನು ನೀನು ಈ ಪ್ರಾಯದಲ್ಲಿ ಇಷ್ಟು ಚುರುಕು ಹ. ಮೊದಲು ಹೇಗೋ ಎಷ್ಟು ಗದ್ದೆ ಪುಡಿ ಮಾಡಿದ್ದೇನೇನೋ ಕಲ್ಪನೆಯಿಂದ ಮಾತಾಡುದ ಹಾಗಲ್ವೇ ಹಾಗಲ್ಲ. ಆ, ನನ್ನ ಸಾಹಿತ್ಯ ಇಷ್ಟೇ. ಎಷ್ಟು ನೋಡು ಆ, ಆ ಗೂಗೆಗಳು ಗೂಂಕರಿಸ್ತಾ ಇದೆ. ಹೊಲಸದಿಂದ ಕಾಗೆ ಕಾಕ ಅಂತದೆ. ಆ. ಬಿದ್ದ ಹೆಣವನ್ನು ತಿನ್ನುವುದಕ್ಕೆ ಹದ್ದುಗಳು ಬಂದಿದೆ. ಆ. ಸತ್ತ ಮರವನ್ನು ಮರ ಕುಟುಕುತ್ತಾ ಇದೆ. ಆ. ಅದಕ್ಕಿಂತ ದೊಡ್ಡ ಸಾಹಿತ್ಯ ಏನ್ ಹೇಳು. ಇದನ್ನೆಲ್ಲ ನೋಡಿದೆ ನೀನು ಹ್ಮ್. ಗೆಳತಿ, ನನ್ನ ಕಣ್ಣಿಗೆ ಕಂಡದ್ದು ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇಷ್ಟೇ ಸಾಕಾಗುವುದು ನಿನ್ನ ಹಾಗೆ ವನವನ್ನು ಆ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ನನ್ನಿಂದ ಸಾಧ್ಯ ಉಂಟಾ? ನಾನು ಕಂಡದ್ದು ಪ್ರಕೃತಿಯನ್ನೇ ಹ. ಪ್ರಕೃತಿಯನ್ನು ಕಂಡಾಗ ಅರೆಗಳಿಗೆ ಹ್ಮ್. ಮರೆತು ಹೋದೆ ನಾನು ಎಲ್ಲಿದ್ದೇನೆ ಎನ್ನುವ ಹಾಗೆ ಹ. ಹೆಚ್ಚೇಕೆ ಸುರಪ್ಪನ ಉದ್ಯಾನವನವನ್ನು ಮೀರಿಸುವಂತಹ ಉದ್ಯಾನವನ ಹೌದಪ್ಪ, ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಇಲ್ವೇ ಇಲ್ಲ. ಆ. ಅಷ್ಟು ಚಂದ ಇದೆ. ಇಂಥ ಉದ್ಯಾನವನ ನಮ್ಮಲ್ಲಿ ಬಿಟ್ಟರೆ ಬೇರೆ ಎಲ್ಲಿಯೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ಹ. ಈ ಗೆಳತಿ ಓ. ಇಷ್ಟಕ್ಕೆ ಸೀಮಿತ ಆಗಬಾರದು. ಹ್ಮ್. ಇನ್ನೂ ಈ ಪರಿಸರ ವೀಕ್ಷಣೆಯನ್ನು ನೋಡಬೇಕು, ಹ. ಪ್ರಕೃತಿ ಸೌಂದರ್ಯವನ್ನು ಸವಿಯಬೇಕು. ಇಷ್ಟು ಸ್ವಚ್ಛ ಬೇರೆ ಯಾವ ಪರಿಸರದಲ್ಲೂ ಇಲ್ಲ. ಆ. ಇನ್ನು ಪರಿಸರ ವೀಕ್ಷಣೆ ಹಾಕಿ ಅಲ್ಲ, ಪ್ರಶಾಂತವಾದಂತಹ ವಾತಾವರಣ ಅಲ್ಲಿ ನೋಡಿ ತಿಳಿಕೊಳ್ಳ ಎಷ್ಟು ಚಂದ ಇದೆ. ನೀರದು ಕನ್ನಡಿಯಂತೆ ಕಾಣ್ತಾ ಇದೆ. ಅದು ಹೌದು. ಹೌದು, ಏನು ಬೇಕು ಅಂತಾಗು. ಅಂದ್ರೆ ನೀರಲ್ಲಿ ಮೀಯ್ಬೇಕಂತ ಹೇಳಿ. ಅಯ್ಯೋ ಹಾಗಲ್ವೇ, ಹ. ಏನು ಎನ್ನುವಂತಹ ಪ್ರಶ್ನೆಗೆ ಉತ್ತರವೇ ಇಲ್ಲ. ಬೇಕು ಬೇಕಂತ ಆಗುದು. ಆಗ ಬಿಸಿ ಬಿಸಿ ಅಂಬಡಿಯ ಪರಿಮಳ ಬರ್ತಿತ್ತು. ಅದು ತಿನ್ನದೆ ನಾವು ಅವಸರವಾಗಿ ಓಡಿ ಬಂದದಲ್ವೇ. ದೇವರೇ, ಅದಲ್ವೇ ಏನನ್ನು ಕಾಣುವುದಕ್ಕಿದ್ದೇನೆ ಎನ್ನುವ ಹಾಗೆ ಮನಸ್ಸು ಒತ್ತಿ ಒತ್ತಿ ಹೇಳುತ್ತಾ ಹಾ 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 ಹಾಗೆ. ಆ, ಹಾ, ಏನೋ ನಿನ್ನ ಮನಸ್ಸು ತವಕಿಸ್ತಾ ಇದೆ. ಹೌದು. ಹಾ, ಯಾವ್ದೋ ಯಾರನ್ನು ಕಾಣುವುದಕ್ಕೂ ನಿನ್ನ ಹೃದಯ ಒಂದು ಯಾವುದೋ ಬೇಕು ಬೇಕು ಅಂತ ಹೇಳ್ತಾ ಇದೆ. ಹೌದು. ಕಣ್ಣುಗಳು ಏನನ್ನೋ ಸೂಚಿಸ್ತಾ ಇದೆ. ಮೈ ಬಿಸಿರೇ ಇರ್ತಾ ಇದೆ ಅಲ್ವೇ. ಹೌದೇ. ಏನಿರಬಹುದು ಏನಿರಬಹುದು? ಹಾಗಾದ್ರೆ ಇಲ್ಲೇ ಯಾಕೆ? ಆ. ಇನ್ನು ಮುಂದೆ ಮುಂದೆ ಹೋದ್ರೆ ಏನಾದ್ರೂ ನೋಡ್ಲಿಕ್ಕೆ ಸಿಗ್ಬೋದಾ? ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ಸರಿ, ತಡ ಮಾಡುದೆ ಹೋಗುವ. ಹೀಗೆ ಮುಂದುವರಿಯೋಣ.
ಕುಲ ಜನ ಕಂಡು ಭೂತ ಧ್ರುವ ಮೂಲದಲ್ಲಿ ಮಲಗಿಗ ಭೂತ ಕುಲ ಜನ ಕಂಡು ಧರಣಿ ಬಜಾತೆ ಕಪ್ಪಿಲ್ಲಿಲ್ ದುಗಿದ ಶರ ಖಾತದಲ್ಲಿ ಬಳಲಿ ಧರಣಿ ಬಜಾತೆ ಕಬ್ಬಿಲ್ಲಿಲ್ ದುಗಿದ ಶರ ಖಾತಿಯಲಿ ಬಳಲಿ 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 ದರ ಪುರುಷ ನನಗಿಲ್ ಕೊದಗಿ ಗೀರದ ನಿಮಿಷ ದರ ಪುರುಷ ಸುಂದರ ಪುರುಷ ಮನಗಿಲ್ ತೊದಗಿ ತೀರದ ನಿಮಿಷ ಮನಗಿಲ್ ತೊದಗಿ ತೀರದ ನಿಮಿಷ ಸುಂದರ ಪುರುಷ ಪಂಕ್ತಿ ಮೊದಲ ಸಗಜಾತನು ಮೊದಲ ಸಗಜಾತನು ಲಕ್ಷ್ಮೀಕಾಂತನು ನನ್ನಂದು ಎಂತನು ಅರಿಯನು ಎಂತ ಸುಂದರ ಪುರುಷ ಮನಕಿಂತೊದಗೆ ಈ ರಸ ನಿಮಿಷ ತಂಪು ಗಾಳಿ ಬೀಸುವಾಗ ತುಂತುರು ಮಳೆಯ ಹನಿಯಲ್ಲೂ ನಿನ್ನ ಮೈ ಬಿಸಿಯೇರಿದೆ ಅಲ್ವೇ? ಯಾಕೆ ಹೀಗೆ? ಎದೆ ಡವಡವ ಗುಟ್ಟುತ್ತಾ ಇದೆ, ಗಂಟಲಿನ ಪಸೆ ಹಾರುತ್ತಾ ಇದೆ, ನಾಲಿಗೆಯನ್ನು ಹೊರಹಾಕ್ತಾ ಇದೆ, ತುಟಿಯನ್ನು ಸವರ್ತಾ ಇದೆ. ಏನಾಗಿದೆ? ಇದು ಯಾವುದು? ಇದು ಯಾವುದು? ಮುಷ್ಟಿಗಾಣಿಕೆಯ? ಅದು ಯಾವುದು? ಅದು ಇಲ್ಲ, ಇದು ಇಲ್ಲ. ಯಾವ್ದೀಗ? ನನ್ನ ಕೈಯ ಹೇಳಬೇಕು ಅಂತ, ಬಾಯಿ ತೆರೀಬೇಕು ಅಂತ, ಮಾತನಾಡಬೇಕು ಅಂತ. ಮತ್ತೇನು? ಸ್ವರ ಬರುವುದಿಲ್ವೇ? ಶಬ್ದಗಳು ಸಿಗುವುದಿಲ್ವೇ? ಹೇಗೆ ಹೇಳುವುದು ಅಂತ? ಹೀಗೆ ಹೇಳು. ಯಾವಾಗಲೂ ಹೇಳ್ತಾ ಇದ್ದಲ್ಲ ಹಾಗೇ ಹೇಳು. ನನ್ನನ್ನು ಬೈತಿಯಲ್ಲ, ಒಳಗೆ ಹೋಗಿ ñೈ ñೈ ಅಂದ್ಕೊಂಡು. ಹಾಗೆ ಇವತ್ತೊಮ್ಮೆ ಮಾತಾಡು. ನಾನು ಆಗಲೆಂದು ಮಾತು ಹೇಳಿದ್ದೆ. ಏನು? ಏನನ್ನೋ ಕಾಣುವುದಕ್ಕಿದ್ದೇನೆ ಎನ್ನುವ ಹಾಗೆ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕೀತೆ. ಕಣ್ಣು ರೆಪ್ಪೆಗಳು ಹಾರಿದಾಗ ಯಾವುದನ್ನೋ ಕಾಣುವುದಕ್ಕೆ ಸಿಗುವುದು ಅಂತಂದ್ರೆ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಹೌದು. ನಾನು ಹೋಗುವಂತಹ ದಾರಿಗೆ ತಡೆಗೋಡೆಯ ಹಾಗೆ ಒಬ್ಬಾತ ಇದ್ದಾನೆ ಅಂತ. ತಡೆಗೋಡೆ? ಹೌದು. ಇಲ್ಲಿಂದ ಕಾಲು ತೆಗೆದು ಮನೆಗೆ ಹೋಗುವುದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಅಂದ್ರೆ ಇಲ್ಲೇ ಇರೋಣ ಅಂತ ಆಗುವುದು. ಹಾಗಾದ್ರೆ ಇಲ್ಲೇ ಇರುವ. ಅದಕ್ಕೆ ಕಾರಣ ಇವತ್ತು ಇಲ್ಲೇ ಇರುವ, ನಾಳೆ ಇಲ್ಲೇ ಇರುವ, ನಾಡ್ದು ಬೇಕಾದ್ರೆ ನಮ್ಮ ಮನೆಗೆ ಹೋಗುವ. ಏನು ತೊಂದರೆ ಆಗ್ಲಿಕ್ಕಿಲ್ಲ. ಹಾಗೆ ಹೇಳಿದ್ದಲ್ಲ, ಬೇಕಾದ ವ್ಯವಸ್ಥೆ ಉಂಟು. ಇದು ನಮ್ಮದೇ ಸ್ಥಳ ಅಲ್ವಾ? ನಾವು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ನಾವು ಕೂತಲ್ಲಿ ಎಲ್ಲ ತರಿಸುವ, ಯಾವ್ದು ಬೇಕು ತಂದು ಕೊಡುವ ವ್ಯವಸ್ಥೆ ಮಾಡುವ. ಇಲ್ಲಿ ಬನ್ನಿ ಅಂತ ಹೇಳುವವರು ಬಿಟ್ಟರೆ ಹೋಗಿ ಅಂತ ಹೇಳುವವರು ಯಾರು ಇಲ್ಲ, ಮುಕ್ತ ಅವಕಾಶವೇ ಇಲ್ಲ. ಹೌದೌದು. ನಾನು ಅದೆಲ್ಲ ಆಡಿದ್ದು. ಸಕಲ ಇಷ್ಟಾರ್ಥ ಫಲಪ್ರದಾಯಕರಾದ ಸುಬ್ರಹ್ಮಣ್ಯನ ಕರುಣಾ ಕೃಪಾಟವೇ ನಮ್ಮ ಮೇಲೆ ಉಂಟು. ಕಟಾಕ್ಷ ಅದಲ್ಲ ನಿನ್ನಲ್ಲಿ ಕೇಳುದು ನಾನು. ಏನು? ಹುಡುಗರಲ್ಲಿ ಇಷ್ಟು ಚಂದ
ಹುಡುಗರಲ್ಲಿ ಇಷ್ಟು ಚಂದ ಇದ್ದಾರೆ ಅಂತ ನನಗೆ ಸಿಕ್ಕಿದ ಹುಡುಗರು ಯಾರು ಇಷ್ಟು ತನಕ ಇಷ್ಟು ಚಂದ ಇರಲಿಲ್ಲ. ಯಾರನ್ನು ಹೇಳುದು? ಅಯ್ಯೋ, ಪುರುಷರಲ್ಲಿ ಚಂದ ಇದ್ದಾರಾ ಅಂತ ಕೇಳುದು ನಾನು. ಎಲ್ಲಿ ಚಂದ ಯಾರಿದ್ದಾರೆ? ನಾನು ಕೇಳಿದ್ದೇನೆ, ಹಾ. ವಸಂತ, ಜಯಂತ, ಮನ್ಮಥ, ನಳಕೂಬರರಂತೆ. ಹಾ ಅವರಿದ್ದಾರಂತೆ. ಅವರೆಲ್ಲ ಇರುವುದು ಮೇಲಲ್ವೇ? ನೋಡುವುದಕ್ಕೆ ಅವಕಾಶವೇ ಸಿಗಲಿಲ್ಲ. ಚಂದ್ರನೂ ಬಹಳ ಚಂದಾಗಿದ್ದಾನೆ ಅಂತ ಹೇಳುವುದನ್ನು ಕೇಳಿದ್ದೇನೆ ನಾನು. ಹೌದಾ? ಹ್ಮ್. ಶೀತಾಂಶ ಹೌದು. ಅವನಲ್ಲ. ಹ. ಆದ್ರೆ ಅವನ ಕಳೆ ಈ ಹೊತ್ತಿಗೆ ನಾನು ಕಾಣುತ್ತಾ ಇದ್ದೇನೆ. ಅವರ ಕಲೆಯ? ಹೌದು. ಬಹುಶಃ ಅಮಾಸ್ಯೆ ಮುಗಿತಾ ಬಂತ. ಅಯ್ಯೋ, ಶಶಿ ಹಾಸವನ್ನೇ ಕಾಣುತ್ತಾ ಇದ್ದೇನೆ. ಚಂದ್ರಹಾಸವನ್ನು. ಹೌದು ಹೌದು. ನೋಡಿದ್ಯಾ? ಅನತಿ ದೂರದಲ್ಲಿ ಹ. ಹೂವನ್ನು ಹಾಸಿ ಅದರ ಮೇಲೆ ಯಾವುದೋ ಒಬ್ಬ ಪುರುಷ ಪವಡಿಸಿದ್ದಾನೆ. ಹೂ ಹಾಸಿದಾರ? ಹೂ ಹಾಸಿದ್ದಾನೆ. ಹ, ಹ. ಅದರ ಮೇಲೆ ಅಲ್ವೇ, ಕೆಳಗೆ? ಹೌದು ಹೌದು. ಎಷ್ಟು ದಿವಸ ಆಯ್ತಾ ನಿದ್ದೆ ಬಿಟ್ಟು? ಪಾಪ. ಎಷ್ಟು ದಿವಸ ಆಯ್ತಾ ತಿರುಗಾಟ ಪ್ರಾರಂಭ ಮಾಡಿ? ಎಷ್ಟು ಕಾರ್ಯಕ್ರಮ ಉಂಟು ಮಧ್ಯದಲ್ಲಿ ಯಾರಿಗೂ ಗೊತ್ತು. ಹೌದು ಹೌದು ಹೌದು. ಹಾಯಾಗಿ ಮಲಗಿದ್ದಾರೆ. ಹೌದು. ನಿದ್ರಾಭಂಗ ಮಹಾಪಾಪ. ಉದ್ದ ಕಾಲನ್ನಲ್ಲೇ ಮುಟುಕುಗೊಳಿಸಿ ಮೋಟು ಕಾಲು ವೀರನಾಗಿ ಮಲಗಿದ ಚಂದ ನೋಡು. ಛೆ, ಅಲ್ವೇ? ಮಲಗಿದಾಗಲೇ ಇಷ್ಟು ಚಂದ, ಇನ್ನು ಕಣ್ಣು ಬಿಟ್ಟು ತೆರೆದ್ರೆ ಆದಷ್ಟು ಚಂದ ಕಾಣುವುದಕ್ಕಿಲ್ವಿ? ಇರ್ಬೋದು ಇರ್ಬೋದು. ಗೆಳತಿ, ಒಂದು ಉಪಕಾರವನ್ನು ಮಾಡಿ. ಏನು? ಬೇರೆ ಏನು ಅಲ್ಲ, ನನ್ನ ಅಪ್ಪ ಆಗಾಗ ಒಂದು ಮಾತು ಹೇಳ್ತಾ ಇದ್ದ. ಏನಮ್ಮ? ಚಿತ್ರಾಂಗದೆ, ನೀನು ಪ್ರಾಯಪ್ರಬುದ್ಧಿಯಾಗಿದ್ದಿ, ಪ್ರಾಯಕ್ಕೆ ಬಂದಿದ್ದಿ ಮಗಳೇ, ಮದುವೆ ಆಗಬೇಕು ಅಂತ. ಹೌದಪ್ಪ ಹೌದಪ್ಪ. ಈಗ ಬೇಡ. ಕಾರಣ ಏನು? ನನ್ನ ಮನಕ್ಕೊಪ್ಪುವಂತಹ ಪುರುಷ ಇದುವರೆಗೆ ಸಿಕ್ಕಿದ್ದಿಲ್ಲ. ಸಿಕ್ಕಿದಿಲ್ಲ. ಅದಕ್ಕಾಗಿ ಕಾಲವನ್ನು ಕಾಯುತ್ತಾ ಇದ್ದವಳು ನಾನು. ಇವನನ್ನು ಕಂಡಾಗ ಇವನೇ ನನ್ನ ಪತಿಯಾಗಬೇಕು ಎನ್ನುವ ಹಾಗೆ ಮನಸ್ಸು ಹಪಹಪಿಸ್ತಾ ಉಂಟು. ಹೌದಾ? ನೇರವಾಗಿ ನಾನೇ ಹೋಗಿ ಕೇಳುವುದಾ? ಇಲ್ಲ, ಆಗುವುದಿಲ್ಲ. ಅದು ಕೇಳಬಾರದು. ಅದಕ್ಕೆ ಬೇಕಾಗಿ ನೀನೊಂದು ಮರ್ಯಾದೆಯ ಸೀಮೆಯನ್ನು ಮೀರಬಾರದು. ನೀನೊಂದು ಪಾರಿವಾಳವಾಗಬೇಕು. ಹೌದು. ಇನ್ನು ನೀನು ಎಲ್ಲ ಬಿಟ್ಟು ಪಾರಿವಾಳ ಸಾಕ ನೀನು. ಅಲೋ, ಹಾಗಲ್ವೇ? ಮೊನ್ನೆ ಒಂದು 7 ಇಂಟು ಸತ್ತೋಯ್ತು ಅಂತ ಹೇಳಿದ ಕೇಳಿದ್ದೇನೆ. ಪ್ರೀತಿಯ ಪಾರಿವಾಳ ಅದಲ್ಲ, ನಾನು ಕೇಳಿದ್ದೇನೆ. ಈ ಪ್ರೇಮಿಗಳ ಸಂದೇಶವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸುವುದಕ್ಕಿರುವಂತಹ ಮಾಧ್ಯಮ ಪಾರಿವಾಳವನ್ನು. ಹೌದಂತೆ, ಪಾರಿವಾಳದ ಭಾವಚಿತ್ರವನ್ನು ಇಡ್ತಾರೆ ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿ ಅಂತ ನಾನು ಕೇಳಿದ್ದೇನೆ. ಅನುಭವ ಇಲ್ಲ ಅಷ್ಟೇ. ಪ್ರೀತಿಯ ಸಂಕೇತ ಅಂತ. ಹಾಗೆ ನೀನೊಂದು ಪಾರಿವಾಳವಾದರೆ ಹೇಗೆ? ಅಲ್ಲ, ಬೇಡ. ನೀನು ಪಾರಿವಾಳವಾಗು. ನನ್ನ ಮನದ ಅಭಿಲಾಷೆಯ ನೀನು ಹೇಳಿಕೊಳ್ಳುವುದು ಬೇಡ. ಮತ್ತೆ ನೀನು ಹೋಗಿ ಹೇಳಬೇಕು, ಹೀಗೆ ಅಮ್ಮ ಮಾತಾಡಬೇಕಂತೆ, ನೀವು ಬರಬೇಕಂತೆ, ಒತ್ತಾಯಿಸಿ ಕರೆದುಕೊಂಡು ಬಾ. ಪಾರಿವಾಳದ ಕಾಲಿಗೆ ಒಂದು ಚೀಟಿಯನ್ನು ಬರೆದು ಕಟ್ಟಿಬಿಡು. ಅದ್ ನಾನು ಆಮೇಲೆ ನಾನೇ ಹೇಳ್ತೇನೆ. ಹೌದಾ? ಹೋಗಿ ಬರ್ತೀಯಾ? ಹೋಗು. ನಿರೀಕ್ಷೆಯಲ್ಲಿ ಇರ್ತೇನೆ ನಾನು. ಸರಿ, ಸಹಾಯ ಮಾಡಬೇಕು. ನಿಶ್ಚಿಂತೆಯಿಂದ ಇರಬೇಕು. ತರುಣಿಯಳ ನುಡಿ ಕೇಳುತ್ತ ನನ್ನನ್ನು ಲಗಾಡಿ ತೆಗೆದದ್ದು ನಿಮ್ಮಂತ ಯುವಕ ಹುಡುಗರೇ, ಬೇರೆ ಯಾರು ಇಲ್ಲ. ಸರ 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 ನಡೆದರು. ಒಂದು ನನ್ನ ಪ್ರಾಯದವರು ಬೇಕಾದ್ರೆ ಹೇಳಿ, ನನ್ನ ಅಜ್ಜಿ ಅಂತ ಹೇಳಿ. ಒಂದು ತೊಂದರೆ ಇಲ್ಲ, ಅವರಿಗೂ ನಮಗೂ ಸಮಾನತೆ ಉಂಟು ಅಂತ. ಇದು ನಿಮ್ಮಂತ ಹುಡುಗರು ಅಜ್ಜಿ ಅಂತ ಹೇಳಿದ್ರೆ ನಾನು ಏನು ಮಾಡಿ ಸಾಯುದು? ನನಗೆ ಯೌವನ ಬರುವಾಗ ಏನಾದ್ರು ಒಳಗಿಗ ಪಾರ್ಥವ ಮೆಪ್ಪಿಸಿ ಅಂಗನಾಮಣಿ ರಂಗನ್ಯಾತಗಿ ಬಾರನಿ ರಂಗನ್ಯಾತಗೆ ಬಾರ ತಿಂಗಳಾದುದು ಪೂರ. ರಂಗನಾಥಕ್ಕೆ ಬಾರ ತಿಂಗಳಾದುದು ಪೂರವ? ಹಾಗಲ್ಲ, ಬಾರದೆ. ರಂಗನ್ಯಾತಗೆ ಬಾರ ತಿಂಗಳಾದುದು ಪೂರ ಅಂಗಾಗ ಬುರಿ ಬೆಳೆ ತಿಂಗಳ ಕಾವಿ
ರಂಗನ್ಯಾಟಗಿ ಬಾರನಿ ಅಂಗನಾಮಣಿ ರಂಗನ್ಯಾಟಗಿ ಬಾರನಿ ಇವನು ಏನು ಪ್ರಪಂಚದ ಗೊಡವೆ ತನಗಿಲ್ಲ ಎಂಬಂತೆ ಸ್ವೇಚ್ಛೆಯಾಗಿ ನಿರ್ಭೀತಿಯಿಂದ ಮಲಗಿದ್ದಾನೆ. ಇವನನ್ನು ನಾನು ಹೇಗೆ ಎಬ್ಬಿಸುವುದು? ಹೌದು, ಹೇಗೆ ಎಬ್ಬಿಸುವುದು? ಓ ರಂಗ, 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 ರಂಗ. ಇಲ್ಲ, ಹೇಳುದಿಲ್ಲ. ಹಾಗಾದ್ರೆ ನಾನು ಇವನ ಮೈಯನ್ನು ಮುಟ್ಟಲೇ? ಅವನ ಮೈಯನ್ನು ಮುಟ್ಟಿದಾಗ ನನಗೆ ಮತ್ತೆ ಹಿಂದಿನ ಘಟನೆಗಳು ನೆನಪಾದರೆ ಮರುಗಳಿಸಿದರೆ ಆದ್ರೂ ತೊಂದರೆ ಇಲ್ಲ. ಮುಟ್ಟದು ಮುಟ್ಟಿದೆ. ಪುರುಷ, ಪುರುಷ, ಏ ಪುರುಷ. ನರನು ಮೈ ಮುರಿದೆದ್ದು ವೃದ್ಧೆಯ ಕರೆದು ಕೇಳಿದ ಅಜ್ಜಿ ಮೀರಿದೆ ಹರೆಯ ಯಾಕೋ ನಿದ್ದೆಗಿಡಿಸಿದ ಪರಿಗಳೇನು ಅಜ್ಜಿ ಯಾವುದೋ ಒಂದು ಸ್ವಪ್ನ ಲೋಕದಲ್ಲಿ ವಿಹರಿಸುತ್ತಾ ಇದ್ದೆ ನಾನು. ನಿದ್ರಾಂಗಣೆಯ ತೋಳತಕ್ಕೆಯಲ್ಲಿ ಬಂದಿಯಾದ ನಾನು ಆ ಸುಖವನ್ನು ಅನುಭವಿಸುತ್ತಾ ಇದ್ದ ಹಾಗೆ ನನ್ನ ಮೈಯನ್ನು ಮುಟ್ಟಿ ತಟ್ಟಿ ಎಬ್ಬಿಸಿದ ಹಾಗಾಯಿತು. ಬೇರೊಂದು ಸುಖ ಸಿಕ್ಕಿದ ಅನುಭವ ನಿನಗಾಯ್ತಿ? ಕಣ್ಣು ಬಿಟ್ಟು ನೋಡ್ತೇನೆ, ಮೈ ಮೇಲೆ ಚೇಲು ಹರಡಿದ ಹಾಗಾಯಿತು ನನಗೆ. ಹೌದಾ? ನಾನೊಬ್ಬ ಯುವಕ, ನಿದ್ರಿಸುತ್ತಾ ಇದ್ದೆ. ನಿನಗೆ ನಿದ್ದೆ ಬಿಡುವ ವಯಸ್ಸೂ ಅಲ್ಲ, ನಿದ್ದೆಯಿಂದ ಯಾರನ್ನು ಎಬ್ಬಿಸುವ ವಯಸ್ಸೂ ಅಲ್ಲ. ಏ ಅಜ್ಜಿ, ಅಜ್ಜಂತ ಕರಿಬೇಡ. ಏ ಮುದುಕಿ, ಮುದುಕಿ ಅಂತೂ ಕರಿಬೇಡ. ನನಗೆ ಇನ್ನು ಬೇರೆ ಶಬ್ದ. ಮಾಜಿ ಯೌವನೆ ಅಂತ ಕರಿ. ಪ್ರಾಯ ತುಸು ಹೆಚ್ಚಿದರು ಕಾಯದ ಕಸು ಇನ್ನು ಕುಳಿತಿಲ್ಲ. ನೀನು ಮಾಜಿ ಯೌವನೆ ಅಂತ ಹೇಳುವಾಗ ನಿನ್ನ ಕಾಲೆಂತದ್ದು? ನೀನೇನಾದ್ರೂ ಸಾಣೆಯ ಕೆಲಸ ಮಾಡ್ತಿದ್ದೆ ಮೊದಲು? ಹೌದು, ನನಗೆ ಕತ್ರಿ ಸಾಣುವ ಕೆಲಸ ನಮ್ಮ ಕುಟುಂಬದವರು ಅದೇ ಮಾಡ್ತಿದ್ರು. ಅದು ಗೊತ್ತಿಲ್ಲ ನನಗೆ. ಹಾಗಲ್ಲ, ನಿದ್ರಾಭಂಗ ಮಹಾಪಾಪ ಅಂತ ಶಾಸ್ತ್ರವೇ ಹೇಳ್ತದೆ. ಶಾಸ್ತ್ರ ಹೇಳ್ತದೆ. ನಾನೇ ನಿದ್ರಾಭಂಗ ಮಾಡಿದ್ದು. ಮತ್ತೆ ನನ್ನ ಎಬ್ಬಿಸಿದೆಯಲ್ಲ, ಮತ್ತೆ ಮಲಗುದು ಯಾಕೆ ಎಬ್ಬಿಸಿದೆ? ಏನು ಕೆಲಸ ನಿನಗೆ ನನ್ನಿಂದ? ನಾನಲ್ಲಿ ಮಲಗಿದ್ರಲ್ಲಿ ನಿನಗೆ ಆದ ನಷ್ಟ ಏನು? ಏನು ಅಜ್ಜಿ ಎಂದು ನನಗೆ ದಾಟಿ ದಶಕ ವೇಳ್ಗಳ. ನಾನೇನು ಹುಡುಗ ಸ್ವಲ್ಪ ಚಂದ ಇದ್ದಾನೆ, ನಿನ್ನ ಸೌಂದರ್ಯವನ್ನು ನೋಡಿ ನಾನು ನಿನ್ನನ್ನು ಸ್ವಲ್ಪ ಹೊಗಳುವ ಅಂತ ಹೇಳಿ ಯೋಚನೆ ಮಾಡಿದ್ರೆ ನನ್ನನ್ನು ಮುದುಕಿ ಅಂತ ಕರೀತಿದ್ಯಾ? ಅಲ್ಲ, ಮುದುಕಿಯಾದ ನಿನ್ನನ್ನು ಮುದುಕಿ ಅಂತ ಕರೆಯದೆ ನಾನು ಹೇಗೆ ಹೇಳಬೇಕು? ಹಾಗೆ ಕರಿಬೇಕು, ಮಾಜಿ ಯೌವನೆ ಅಂತ ಕರಿ. ಆಯ್ತು, ಹಳೆಯ ಹುಡುಗಿಯೇ. ಅದು ಸರಿ. ಮಾಜಿ ಯೌವನವೇ. ಮತ್ತೆ ನನ್ನ ಮನದ ಬೈಕಿಗಳನ್ನು ಕೆರಳಿಸ್ತೀಯ ನೀನು. ನೀನೆಂತದು ನವಿಲಿನ ಹಾಗೆ ಕರಿಬಿಚ್ಚುವುದು? ಎಷ್ಟು ಚಂದ ಇದ್ದಿ ನೀನು. ಭುಜದವರೆಗೆ ಸುರುಳಿ ಬಿದ್ದ ಕೇಶರಾಶಿ, ಮದ್ದಾನೆಯ ಸೌಷ್ಠ ಗೆಲ್ಲುವ ಬಾಹುಯುಗ್ಮ, ಪ್ರಕಾಶಮಾನವಾದಂತಹ ನಿನ್ನ ಕುಂಡಲಗಳು, ಹರವಾದಂತ ಹಣೆ, ವಿಶಾಲವಾದಂತ ಎದೆ, ಮೇಲ್ತುಟಿಯ ಮೇಲ್ಮಂಚಿನಲ್ಲಿ ರಾರಾಜಿಸುತ್ತ ನಿನ್ನ ವೀರ ಸ್ಪರ್ಶು, ಇದನ್ನೆಲ್ಲ ಕಂಡಾಗೊಬ್ಬ ಧೀರೋದಾತ ಅಂತ ನನಗೆ ತಿಳಿಯೋಕ್ಕೆ ಸಾಧ್ಯ ಇದೆ.
ಅಷ್ಟು ಚಂದ ಇರುವಂತ ನೀನು ಏಕಾಏಕಿಗೆ ನನ್ನನ್ನು ಮುದುಕಿ ಅಂತ ಕರೀತಿಯಲ್ಲ, ಇದು ನಿನಗೆ ಶೋಭೆಯೇ ಇದು? ಅಲ್ಲ, ನಾನು ಚಂದ ಇದ್ದೇನೆ ಹಾ. ಎನ್ನುವುದರಿಂದ ನಿನಗೆ ಪ್ರಾಯ ಕಡಿಮೆ ಅಂತ ಯಾರಾದ್ರೂ ಹೇಳಿದ್ರ? ಇಲ್ಲ ಇಲ್ಲ ನನ್ನ ಇಲ್ಲ. ಚಂದಕ್ಕೂ ನಿನ್ನ ಪ್ರಾಯಕ್ಕೂ ಏನು ಸಂಬಂಧ? ಸಂಬಂಧ ಉಂಟು. ಎಂತದು? ಇಂಥ ಚಂದವನ್ನು ಕಳೆದೇ ನಾವು ಈ ಪ್ರಾಯಕ್ಕೆ ನಾವು ಕಾಲಿಟ್ಟವರು. ನಿನಗೆ ಉಮೇದುಂಟಾ? ಆ ಶಬ್ದವೇ ನನಗೆ ಅರ್ಥ ಆಗದಿದ್ದದು. ಉಮೇದುಂಟಾ? ಉತ್ಸಾಹ ಉಂಟಾ? ಉತ್ಸಾಹ, ಹ. ಅದಕ್ಕೆ ನಿಮ್ಮ ಊರಲ್ಲಿ ಹಾಗೆ ಹೇಳುದು. ಉಮೇದುಂಟಾ ಅಂತ ಕೇಳುದು. ಎಂತದ್ದು ಮೇದು? ಕುಮೇದುಂಟಾ ಅಂತ ಕೇಳಿದಲ್ಲ, ಕುಮೇದಲ್ಲ, ಉಮೇದುಂಟಾ ಅಂತ ಕೇಳಿ. ಅದು ಯಾವ ಭಾಷೆ ಅದು? ಅದು ನಮ್ಮ ಮನೆಯ ಮಾತೃಭಾಷೆ. ಅದು ನಿನ್ನ ಮಾತೃಭಾಷೆ ಯಾವುದದು? ಹಲವು ಭಾಷೆಗಳನ್ನು ಒಟ್ಟು ಸೇರಿಸಿ ಒಂದು ಭಾಷೆ ಮಾಡಿದ್ದು. ಅದು ಗೊತ್ತುಂಟಾ? ಇರ್ಬೋದು. ಇಕ್ಕದಾಸಲಿ ಕೆಟ್ಟಿಪತಿ ನಾಚುಂಡ ಪಟ್ಟ ಚೆನ್ನಾಗಿನ ಪೆರ್ಮುದೆ ಉಕ್ಕದಾಸಲ ಉದನ ಈಶ್ವರ ಭಟ್ರನಾಗಿದ್ದ ಸುಬ್ರಹ್ಮಣ್ಯ ಉಕ್ಕದ ತನದ ತಹಸೀಲ್ ಹಾಕಿದ್ದೆ ಉದ್ದಿನ ಅಭಯಚಂದ್ರ ಜೈನ್ ಉಕ್ಕದಾಸಲಿಗೆ ಉದ್ದಿನ ನೆನ್ನೆ ಬರಲಿ ಇವತ್ತು ಬಂದರು ಉಕ್ಕದಾಸಲ ಕೆಟ್ಟಪಟ್ಟಕ್ಕೆ ತಿಳಿಸುತ್ತಿದ್ದೇವೆ. ಇದು ನಮ್ಮ ಮಾತೃಭಾಷೆ. ಇದರಲ್ಲಿ ಅಲ್ಲಲ್ಲಿ ಕೆಲವರ ಹೆಸರು ಬರ್ತದೆ ಬಿಟ್ರೆ ನಿನಗಾದ್ರೂ ಇನ್ನೊಮ್ಮೆ ಹಾಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇಡ, ನಮ್ಮ ಮಾತೃಭಾಷೆ ಅದು. ಆದ್ರೆ ವ್ಯವಹಾರ ಭಾಷೆ ಇದು. ಹಲಸಿನ ಸೋಳೆಯನ್ನು ತಿಂದ ಹ. ಹೇಳುವುದಿಲ್ಲ ನಾನು. ಹೇಳು, ಹಲಸಿನ ಸೋಳೆಯನ್ನು ತಿಂದಂತ ನಾಯಿ ವಾಂತಿ ಮಾಡಿದಾಗೆ ಉಂಟು, ಹೇಳು. ಹೇಳು. ಹಾಗೆ ಅಲ್ಲ, ನೀನ್ ಯಾರು? ಹ. ಎಲ್ಲಿಂದ ಬಂದವಳು? ಹಾಗೆ. ಏನ್ ಸಂಗತಿ ನಿಂದು? ನನ್ನ ಅಮ್ಮ ನನ್ನನ್ನು ಇಲ್ಲಿಗೆ ಕಳಿಸಿದ್ದು. ನಿನ್ನ ಅಮ್ಮ ಇನ್ನೂ ಇದ್ದಾರ? ಹೌದು. ಎಷ್ಟು ಪ್ರಾಯ ಆಯ್ತು ಅವರಿಗೆ? ಯಾರಿಗೆ? 16 ವರ್ಷ. ನಿನಗೆ? ನನಗೆ 84. ನಿನ್ನ ಅಮ್ಮನಿಗೆ 16? ಹೌದು. ಮಗಳ ಹೇಗೆ? ಮಗಳು ಅಲ್ಲ, ಮೊಮ್ಮಗಳು ಅಲ್ಲ. ಮತ್ತೆ? ನಮ್ಮ ಮಹಾರಾಣಿ, ಅವರನ್ನು ಎಲ್ಲರೂ ಅಮ್ಮ ಅಂತಲೇ ಕರೆಯುದು. ಹಾಗೆ ಗೌರವದ ಸಂಕೇತವಾಗಿ ನಿಮ್ಮ ಮಹಾರಾಣಿಯನ್ನು ನೀವು ಅಮ್ಮ ಅಂತ ಕರೆಯುವುದು. ಅಮ್ಮ ಅಂತ ಕರೆಯುದು. ಮಹಾರಾಣಿ ಅಂತ ಹೇಳಿದ್ರೆ ಈ ನಾಡದೊರೆಯ ಹೆಂಡತಿಯ? ಅಲ್ಲ, ಮಗಳು ಮಗಳು. ಚಿಕ್ಕಮ್ಮ ಹಾಗೆ? ಚಿಕ್ಕಮ್ಮ ಚಿಕ್ಕಮ್ಮ. ಹೌದು. ಹಾಗೆ ಅವರು ನನ್ನನ್ನು ಕಳಿಸಿದ್ದು, ಈ ಸುಂದರ ಪುರುಷ ಯಾರು, ಅವ್ರ ಹತ್ರ ಹೋಗಿ ಮಾತಾಡಿಕೊಂಡು ಬಾ ಅಂತ ಕಳಿಸಿದ್ರು. ಹಾಗಾಗಿ ನಿನಗೆ ಉಮೇದುಂಟಾ, ಪುರುಷತುಂಟಾ? ನೀನೊಂದು ಕೆಲಸ ಮಾಡ್ತೀಯ, ಅವಳನ್ನೇ ಕರೀತೀಯ ಅಷ್ಟೇ. ಹೌದು. ನಿನ್ನಲ್ಲಿ ಮಾತಾಡ್ಲಿಕ್ಕೆ ಯಾಕೆ? ನೀನು ಕೇಳಿದ್ದು ನನಗೆ ಇಲ್ಲ. ನೀನು ಹೇಳಿದ್ಯಲ್ಲ, ಹೌದು. ಉತ್ಸಾಹ ಉಂಟಾ ಅಂತ ಕೇಳಿದ್ಯಾ. ನಿನ್ನ ಮುಖವನ್ನು ನೋಡುವಾಗ ನನಗೆ ಮಾತಾಡ್ಬೇಕು ಅಂತಲೇ ಅನ್ನಿಸ್ತು. ಯಾಕೆ? ನನ್ನ ಮುಖದಲ್ಲಿ ಏನು ವ್ಯತ್ಯಾಸ ಉಂಟು? ಏನಾಗ್ಲಿಕ್ಕೆ ಉಂಟು? ಸಾರ್ವಜನಿಕ ಬಾವಿಯ ಕೊಡಪಾನದ ಹಾಗೂ ಸಾರ್ವಜನಿಕ ಬಾವಿಯ ಕೊಡಪಾನದ ಹಾಗೆ. ಮತ್ತೆ ನಿನ್ನಂತ ಯುವಕರು ನೀರು ಎಳೆದು ಎಳೆದು ತಾಗಿ ತಾಗಿ ಜ್ಞಾಪಕಾಗಿ ಹೋಗಿದೆ. ಇರಬಹುದು. ನಿನ್ನ ಜೀವನಾನುಭವವನ್ನು ನೀನು ಹೇಳುವಾಗ ನಾನು ಅಲ್ಲ ಇಲ್ಲ ಅಂತ ಹೇಳಿಕ್ಕೆ ನನಗೆ ಗೊತ್ತು. ಸಾರ್ವಜನಿಕ ಬಾವಿಯ ಕೊಡಪಾನ ಹಾಗೆ ಅಲ್ವಾ? ನೀನು ಯಾರು? ನಿನ್ನ ಚಿಕ್ಕಮ್ಮನ ದೊಡ್ಡಮ್ಮನ ಯಾರವಳು? ಅವಳ ಹತ್ರ ನಿನಗೆ ಉಮೇದುಂಟಾ ಮಾತಾಡ್ಲಿಕ್ಕೆ? ಅಂತಲ್ಲ, ಬೇಕಾದದ್ದು ಅವಳಿಗೆ ತಾನೆ. ಅವಳನ್ನು ಕಳುಹಿಕೊಟ್ಟವಳು ನಾನೇ. ನೀನೇ? ನಿನ್ನ ಸಖಿ ಅವಳು. ನಿನಗೆ ಬೇರೆ ಯಾರು ಜನ ಸಿಕ್ಕಲಿಲ್ಲ? ಅಲ್ಲ, ಬೇರೆ ಯಾರು ನಿನ್ನೊಟ್ಟಿಗೆ ನಿಲ್ಲುವುದಿಲ್ವ? ಹಾಗಲ್ಲ, ಈ ಒಂದು ಹಳತ್ತಕ್ಕೆ ಬೇರೆ ಯಾರು ಜನ ಇಲ್ಲ ಅಂತ ಕರ್ಕೊಂಡು ಬಂದದ್ದ? ಅನುಭವ ಹೆಚ್ಚಲ್ವಾ? ಕಾಲ ಕಾಲಕ್ಕೆ ಸರಿಯಾದ ಸೂಚನೆ ಕೊಡುವವಳವಳು. ಇದು ಸರಿ, ಇದು ವೃದ್ಧೆಯಾದವಳು. ನಿನ್ನ ಜೀವನಾನುಭವಕ್ಕೆ ಪೂರಕವಾದ ಕೆಲವು ಸಲಹೆ ಸಲಕರಣೆಗಳನ್ನು ಕೊಡ್ತಾಳವಳು. ಹೌದು ಹೌದು, ಒಳ್ಳೆ ನಿರ್ದೇಶನ ಮಾಡ್ತಾಳವಳು. ಅವಳನ್ನು ನೋಡುವಾಗಲೇ ಒಂದು ನಿರ್ದೇಶಿಯ ಹಾಗೆ ಕಾಡ್ತಾಳವಳು. ನಿರ್ದೇಶಕ ಇನ್ನು ಸವೆದು 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 ಎಂತದ್ದು ಇಲ್ಲ, ಇಷ್ಟೇ ಉದ್ದ ಇರುವುದು. ಈಗ ಅವಳು ಅಷ್ಟೇ ಉದ್ದ ಇರುವುದು. ಇದು ನೀನು ಚಿತ್ರಾಂಗದೇನೋ ಹಾಗೆ ಹೆಸರು. ಈ ಊರಿನವಳ? ಮಣಿಪುರದವಳು. ಕೇಳಿ ಕೇಳಿ ಚಿತ್ರವಾಹನ ಚಿತ್ರಾಂಗದ ಅವರ ಮಗಳೇ ನಾನು. ನಾನೇ. ಹೌದಾ? ಇದು ಇದು ನೀವು ಯಾರು? ನಿಮ್ಮ ಹೆಸರು? ತಪ್ಪಲ್ಲ. ಊರಿಗೆ ಸಂಬಂಧಿಸಿ ಹೊಸಪನಾದ ನಾನು ಬಂದು ಇಲ್ಲಿ ಮಲಗಿರುವಾಗ ಎಬ್ಬಿಸಿ ಒಂದು ಪರಿಚಯ ಕೇಳುವುದು. ಊರ ಮಹಾರಾಜನ ಮಗಳಾದ ನಿನಗೆ ರೀತಿ ನೀತಿ ಏನೋ ಒಂದು ರೀತಿಯ ಕುತೂಹಲ ಇರ್ಲಿ. ನೀನು ಪಾಂಡವರ ಬಗ್ಗೆ ಕೇಳಿ ಬಲ್ಲೆಯ? ಏನು ಕೇಳಿ ಬಲ್ಲೆ ನಾನು? ಮಧ್ಯಮ ಪಾಂಡವ ನಾನು, ಅರ್ಜುನ ಅಂತ ನನ್ನ ಹೆಸರು. ಸಂತೋಷ ಆಯ್ತು. ತೀರ್ಥಯಾತ್ರಾ ಎನ್ನುವ ವಿಷಯವನ್ನೇ ಇರಿಸಿಕೊಂಡು ಬಹಳ ಸಮಯದಿಂದ ಹೊರಟು ಬಂದವ ನಾನು. 4 ತಿಂಗಳು ಕಳೆಯಿತು. 100 ನಮಸ್ಕಾರ. ಯಾರಿಗೆ? ಬ್ರಹ್ಮದೇವರಿಗೆ. ಯಾಕೆ? ಈ ಕಡೆ ಬರುವ ಹಾಗೆ ಬರೆದು ಹಾಕಿದ್ರಲ್ಲ ಅವರು. ಅವರು ಬರೆದದ್ದಲ್ಲ, ನಾವೇ ಬರೆಸಿಕೊಂಡದ್ದು.
ಏಕಾಂತವನ್ನು ಭಂಗ ಮಾಡಿದರೆ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ನನಗೆ ಮೊದಲೇ ಗೊತ್ತಿದ್ರು, ಅನಿವಾರ್ಯ ಕಾರಣದಿಂದ ಅಣ್ಣನ ಏಕಾಂತವನ್ನು ಭಂಗ ಮಾಡಿದ್ದರಿಂದ ನನಗೆ ತೀರ್ಥಯಾತ್ರ ಎನ್ನುವುದೊಂದು ವ್ರತವಾಗಿ ಬಂತು. ಹಾಗೆ ತಿರುಗುತ್ತಾ ಬಂದೆ. 4 ತಿಂಗಳಲ್ಲಿ ಒಂದು ಮದುವೆ ಆಯ್ತು. ಒಂದು ಮದುವೆ ಆಯ್ತು ಎನ್ನುವುದಕ್ಕಿಂತಲೂ ಒಬ್ಬಳು ನನ್ನನ್ನು ಮದುವೆ ಆದಳು. ಅವಳ ಹೆಸರು ಉಲೂಪಿ ಅಂತ. ಒಳ್ಳೆದು. ಒಬ್ಬ ಮಗನೂ ಆದ. ಅವನಿಗೆ ಇರಾವಂತ ಅಂತ ಹೆಸರು. ಸದ್ಯೋಗರ್ಭ. ನಾ ಮುಟ್ಟಿದ್ದೇ ತಡ ಗರ್ಭವತಿಯಾಗಿ ಹೆತ್ತಿದ್ದಾಳೆ ಅವಳು. ಓ ಹೌದು, ಸದ್ಯೋಗರ್ಭ. ಮಹನೀಯರು ತಾವು. ಸ್ವಾಮಿ, ಓ ನನ್ನ ಮನದಿಂಗಿತವನ್ನು ನೇರವಾಗಿ ಹೇಳಿಕೊಡುತ್ತೇನೆ ನಾನು. ನನಗೆ ನೇರ ಮಾತಾಡುವವರು ಅಂತ ಹೇಳಿದ್ರೆ ಬಹಳ ಇಷ್ಟ. ಆದ್ರೆ ಒಂದು ಕೋಪಿಸಿಕೊಳ್ಳಬಾರದು. ಕೋಪ ಬರುವುದೇನುಂಟು? ಸ್ವಲ್ಪ ಧೈರ್ಯ ಬಂತು ನನಗೆ. 3 ಲೋಕದ ಗಂಡ ನೀವು. ಹಾಗೆ ಅಂತ ಹೇಳ್ತಾರೆ. ನನ್ನ ಗಂಡ ಆದ್ರೆ ಹೇಗೆ ಅಂತ. 3 ಲೋಕಕ್ಕೆ ಮಾತ್ರ ಗಂಡ ಅಲ್ಲ, ನಿನಗೊಂದು ಪ್ರತ್ಯೇಕವಾಗಿ ಗಂಡ ಅಂತ. ಪತಿಯಾಗಬೇಕು ಅಂತ ಮನದ ಆಸೆ ಇಲ್ಲ, ಒಲ್ಲೆ ಅಂತ ಹೇಳಬಾರದು. ಅಲ್ಲ, ನಾ ಹೇಳುವುದಿಲ್ಲ. ಯಾಕಂದ್ರೆ ಬಹುಶಃ ಈ ತಿರುಗಾಟವೇ ನಿನ್ನಂತವರಿಗೆ ಬೇಕಾಗಿ ಅಂತ ಕಾಣುತ್ತದೆ. ಯಥಾರ್ಥಕ್ಕಾದ್ರೂ ನಾನು ಇಷ್ಟು ಬೇಗ ಹೊರಟದ್ದೇ ನಿನಗಾಗಿ ಅಂತ ನನಗೆ ಅನ್ನಿಸ್ತದೆ. ಇರ್ಲಿ, ಆದ್ರೆ ಒಂದು ನಿನ್ನನ್ನು ಕಾಣುವಾಗ ನನಗೂ ಬೇಕು ಅಂತ ಅನ್ನಿಸ್ತದೆ. ಹೌದಾ? ನಿನಗೂ ನಾ ಬೇಕು ಅಂತಾದ್ರೆ ಒಂದರ್ಥದಲ್ಲಿ ಗಾಂಧರ್ವ ವಿಧಿಯಿಂದ ನಾವಿಬ್ಬರು ಮನಸ್ಸು ಒಂದಾಗಿ ವಿವಾಹವನ್ನಾಗೋದು. ಆದ್ರೆ ಸಂಸ್ಕಾರ ಸಂಪ್ರದಾಯವನ್ನು ಬಿಡುವುದಕ್ಕಾಗುವುದಿಲ್ಲ. ಆದ್ರೆ ಒಂದು ನಿನ್ನ ತಂದೆಯವರಲ್ಲಿ ಕೇಳಿ ಅವರ ಒಪ್ಪಿಗೆಯನ್ನು ಪಡೆದು ಆ ಬಳಿಕ ವಿಜೃಂಭಣೆಯಿಂದ ಎಲ್ರಿಗೂ ಗೊತ್ತಾಗುವ ಹಾಗೆ ಮದುವೆ ಆಗುವುದು. ಸಿಕ್ಕಿದಲ್ಲಿ ಹೋಗಿ ಹೀಗೆ ಮಲಗಬೇಡಿ. ಮತ್ ನನ್ನ ಹಾಗೆ ಇನ್ನೊಂದು ಹುಡುಗಿ ನೋಡುವುದು, ಬಂದು ಹೇಳುವುದು. ನೀವು ಬೇಡ ಅಂತ ಹೇಳಲಿಕ್ಕಿಲ್ಲ, ಮನಸ್ಸುಂಟು ಅಂತ ಹೇಳ್ತೀನಿ. ಹಾಗೆಲ್ಲ ನೀನು ನನ್ನನ್ನು ಬರೀ ಅಲ್ಪ ಅಂತ ತಿಳಿಬೇಡ. ತಪ್ಪು. ಮಲಗಿದ ಜಾಗದಲ್ಲಿ ಎಬ್ಬಿಸಿದವರನ್ನೆಲ್ಲ ಮಾತಾಡಿಸಿ ಮದುವೆ ಆಗುವುದಿದ್ರೆ ನಮ್ಮ ಬದುಕಿನಲ್ಲಿ ಈಗಾಗಲೇ ಸಾವಿರ ಗಟ್ಟಲೆ ಮದುವೆ ಆಗ್ಬೇಕಿತ್ತು. ಹಾಗಿದ್ರೆ ಮದುವೆ ಆಗುವುದಕ್ಕೆ ಅರ್ಹತೆ ಉಂಟು ಅಂತ. ಅರ್ಹತೆ ನಿನಗೂ ಉಂಟು, ನಿನ್ನ ಮೇಲೆ ನನಗೂ ಮನಸ್ಸುಂಟು. ಏನೋ ಒಂದು ದೈವಯೋಗ ಅಂತ ಇರ್ಬೇಕು. ಇಲ್ಲದೆ ಇದ್ರೆ ಇಲ್ಲಿ ಬರ್ಬೇಕಾ, ಇಲ್ಲಿ ಮಲಗಬೇಕಾ, ನೀನ್ ನೋಡ್ಬೇಕಾ, ಎಚ್ಚರಿಸಿ ಮನದಿಂಗಿತವನ್ನು ಹೇಳಬೇಕಾ, ನನಗೆ ಮನಸ್ಸಾಗಬೇಕಾ? ಇದು ಯೋಗ. ಅಪ್ಪನಲ್ಲಿ ಒಂದು ಮಾತು ಹೇಳೋಣ. ವಜ್ರಧರ ಸುತ್ತಲಿಲ್ತು ನೃಪತಿಯ ಸಜ್ಜಿಗುದಗಲು ಮಾಸಗಳಿದು ವಜ್ರ ವೀರ್ಯದ ಬಿಲ್ದು ಬೀಜವಾಪವಾಯ್ತಲ್ಲಿ ನಿರ್ಜರಾಧಿಪ ನಡುಗ ಪರಟಿಗ ಗದ್ದ ತೀರ್ಥಾಟನೆಯು ಎನುಗಲಿ ಲಜ್ಜೆ ಮೋಹದಿ ತಡೆದ ಸತಿಯಳ ಸಲ್ಟ ಬಿಸಿ ಪೊರಟ. ಚಿತ್ರಾಂಗದ ನಿನ್ನ ಮನೆಯನ್ನು ಸೇರಿ ಸಾಧಾರಣ 3 ತಿಂಗಳು ಕಳೆಯಿತು. 4ನೇ ತಿಂಗಳು ಪ್ರಾರಂಭವಾಗಿದೆ. ಸಮಯ ಹೋದದ್ದೇ ಗೊತ್ತಾಗಿ ತೀರ್ಥಯಾತ್ರೆಗೆ ಹೊರಟ ನನ್ನ ಯಾತ್ರಾವಧಿ 8 ತಿಂಗಳಾಯಿತು. ಇನ್ನು ಬರುವುದು ಮಳೆಗಾಲದ ಸಮಯ 4 ತಿಂಗಳು. ಒಂದು ಯೋಚನೆ ಮಾಡಿದ್ದೇನೆ ನಾನು, ಏನು ಸ್ವಾಮಿ? ನನ್ನ ಭಾವನ ಮನೆಗೆ ಹೋಗುವುದು ಅಂತ. ಯಾಕೆ ಮಾವನ ಮನೆ ಬೇಡ ಅಂತ ಆಯ್ತಾ? ಅಲ್ಲ, ಬೇಡ ಅಂತಲ್ಲ. ನಿನ್ನ ಅಯ್ಯನಲ್ಲಿ ನಾನು ಮಾತಾಡಿದಾಗ ಒಂದೇ ಮಾತು ಹೇಳಿದ್ದು, ಏನು ಅಂತ. ನನ್ನ ಮಗಳನ್ನು ಕೊಡುವುದಕ್ಕೇನು ಅಭ್ಯಂತರ ಇಲ್ಲ, ಆದ್ರೆ ನಮ್ಮ ಹಿರಿಯ ಸಂತಾನ ಇಲ್ಲದೆ ಪರಶಿವನನ್ನು ಭಜಿಸಿದಾಗ ದೇವರು ಅವರಿಗೆ ಅನುಗ್ರಹ ಮಾಡಿದ್ದಿಷ್ಟೇ. ನಿಮ್ಮ ಸಂಸಾರದಲ್ಲಿ, ನಿಮ್ಮ ಸಂತಾನದಲ್ಲಿ ಯಾರೇ ಆಗ್ಲಿ ಒಂದು ಮಗುವಿಗಿಂತ ಹೆಚ್ಚಾಗ್ಲಿಕ್ಕಿಲ್ಲ. ನಿನ್ನ ಅಯ್ಯನಿಗೆ ನೀನೊಬ್ಬಳೇ ಮಗಳು, ಇನ್ನು ಗಂಡಾಗ್ಲಿಕ್ಕೂ ಇಲ್ಲ, ಹೆಣ್ಣಾಗ್ಲಿಕ್ಕೂ ಇಲ್ಲ. ನೀನು ಪಡೆದ ಸಂತಾನವೇ ನಿಮ್ಮ ಈ ಮಣಲೂರಿಗೆ ಅಥವಾ ಈ ಮಣಿಪುರಕ್ಕೆ ಉತ್ತರಾಧಿಕಾರಿ. ನೀನೀಗ ಗರ್ಭಿಣಿ, 3 ತಿಂಗಳಿಗಿಂತ ಹೆಚ್ಚಾಗಿದೆ. ಆಗ ನಿನ್ನ ಅಯ್ಯನೇ ಹೇಳಿದ್ದಾನೆ, ನೀವು ಬಂದು ಹೋದ್ರೆ ಸಾಕು, ಮಗಳನ್ನು ನಾನು ಕಳಿಸುವುದಿಲ್ಲ. ಆಗುವ ಮಗು ನಮ್ಮ ವಂಶಾಭಿವೃದ್ಧಿಗೆ ಬೇಕು. ಪುತ್ರಿಕಾ ಧರ್ಮ ಪ್ರಕಾರ ನೀವು ಬಿಟ್ಟು ಹೋಗಬೇಕು ಅಂತ ಕೇಳಿದ್ದರಿಂದ ಅನಿವಾರ್ಯ ಸ್ಥಿತಿಯಲ್ಲಿ ನನ್ನ ತಿರುಗಾಟವನ್ನು ಮೊಟಕುಗೊಳಿಸದೆ ಮುಂದುವರಿಸಬೇಕಾದ ಅನಿವಾರ್ಯತೆ ಇದ್ದದ್ದರಿಂದ ನಿನ್ನನ್ನೀಗ ಬಿಟ್ಟು ಹೋಗ್ತೇನೆ ಎನ್ನುವ ಖೇದದ ಜೊತೆಯಲ್ಲಿ ಬಿಟ್ಟು ಹೋಗದೆ ನಿರ್ವಾಹ ಇಲ್ಲ. ಈ ಸ್ಥಿತಿಯಲ್ಲಿ ಬೇಕಾ ಅಲ್ಲ, ಯಥಾರ್ಥಕ್ಕಾದ್ರೂ ಹೆಂಡತಿ ಗರ್ಭಿಣಿಯಾಗಿರುವಾಗ ಗಂಡ ಒಟ್ಟಿಗೆ ಒತ್ತಿನಲ್ಲಿದ್ರೆ ಒಳ್ಳೆದು. ಆದ್ರೆ ನೀನೇನು ಚಿಂತೆ ಮಾಡಬೇಡ, ನಾನೇ ನಿನ್ನ ಹೊಟ್ಟೆಯೊಳಗೆ ಮಗುವಿನ ರೂಪದಿಂದ ಇದ್ದೇನೆ ಅಂತ ತಿಳಿ. ಆತ್ಮಾವೈ ಪುತ್ರನಾಮಾಸಿ, ಗಂಡನನ್ನೇ ಮಗುವಾಗಿ ಪ್ರತಿರೂಪವಾಗಿ ಇರುವವಳು ಜಾಯೆ. ಹೌದಲ್ಲ? ನನ್ನ ಛಾಯಾನುವರ್ತಿನಿಯಾದ ನೀನು ನನ್ನ ಜಾಯೆಯಾಗಿ
ನನ್ನದ್ದಾದಂತಹ ವಜ್ರವೀರ್ಯವನ್ನು ನಿನ್ನ ವಂಶದ ಉನ್ನತಿಕೆಯ ಒಂದು ಬೀಜವಾಗಿ ಗರ್ಭದಲ್ಲಿ ಅಂಕುರ ಮಾಡಿಕೊಂಡಿದ್ದೀಯ. ಏನೂ ಚಿಂತಿಸಬೇಡ, ಮಗುವನ್ನು ಕಾಣುವುದಕ್ಕಾದ್ರೂ ಬರ್ತೇನೆ. ಬರಲೇಬೇಕು. ಶ್ರೀಕೃಷ್ಣಾನುಗ್ರಹದಿಂದ ಆ ಮಗುವಿನ ತಾಯಿಯಾದ ನೀನು, ನಿನ್ನಪ್ಪ, ನಿಮ್ಮ ಊರು ಎಲ್ಲವೂ ಕ್ಷೇಮವಾಗಿರ್ತೀರಿ ಎನ್ನುವ ನಂಬಿಕೆ ನನಗುಂಟು. ಪಾರ್ಥನಾದ ನನ್ನ ಹೆಸರು ಆ ಮಗುವಿಗೆ ಹೇಳುತ್ತಾ ಇರು. ನನ್ನಷ್ಟೇ ವೃದ್ಧಿಯನ್ನು ಹೊಂದಲಿ. ಜೀವನದಲ್ಲಿ ಅವನನ್ನೂ ನಿನ್ನನ್ನು ಕಾಣುವ ಯೋಗ ಬಹಳಷ್ಟು ಬೇಗ ಬರಲಿ ಅಂತ ನಾವಿಬ್ರು ಪ್ರಾರ್ಥಿಸೋಣ ಭಗವಂತರ. ಚಿಂತೆ ಮಾಡಬೇಡ. ಗರ್ಭಿಣಿಯಾದ ನೀನೇನಾದ್ರೂ ಸೊರಗಿ ಕರಗಿ ಕೂತೆ ಅಂತಾದ್ರೆ ಮಗುವಿನ ಮೇಲೆ ಪರಿಣಾಮ ಆಗ್ತದೆ. ಬೇಸರಿಸಬೇಡ. ಏನು ಬರ್ತೇನೆ ನಾನು. ಪಾತಕಿಗಳ ಭಾರತ ರಾಷ್ಟ್ರ ಪಾತಕಿಗಳ ಭಾರತ ರಾಷ್ಟ್ರ ಖಾತಿಸಿಗ ಧರ್ಮದನು ಪಾಲಿಸೆ ಭೂತಳವನು ಧರ್ಮದ ರಕ್ಷಿಸು ಸ್ವಾಮಿ, ರಕ್ಷಿಸು. ಅನವರತವು ಹರಿಯ ನಾಮ ಸ್ಮರಣೆ, ಅವನದ್ದಾದಂತಹ ಕೃಪಾ ಕಟಾಕ್ಷತೆ ಪಾಂಡವರ ಬದುಕಿನಲ್ಲಿ ಇದ್ದ ಕಾರಣಕ್ಕಾಗಿಯೇ ಏನು ಈ ಕಾಲಕ್ಕೆ ಹಸ್ತಿನಾವತಿಯ ಚಕ್ರವರ್ತಿಯಾಗಿ ನಾ ಮನೆತನವನ್ನು ಆಳುವಂತಹ ಯೋಗ ನನ್ನ ಪಾಲಿಗೆ ಪ್ರಾಪ್ತವಾಯಿತು. ದೊರಕಿದುದನ್ನು ನಾನು ಯೋಗ ಅಂತ ಭಾವಿಸಲು ಅಥವಾ ದುಃಖದ ಮಡುವಿನಲ್ಲಿ ನಾ ಮೇಲೆದ್ದು ಕುಳಿತನೋ ಎನ್ನುವ ಹಾಗೆ ನನಗನ್ನಿಸುತ್ತಾ ಉಂಟು. ಶಾಪಗ್ರಸ್ತನಾದಂತಹ ಪಾಂಡು ಚಕ್ರವರ್ತಿಗೆ ಶತಶೃಂಗಾದ್ರಿಯಲ್ಲಿ ದೇವತೆಗಳ ಅನುಗ್ರಹದ ಮೂಲಕವಾಗಿಯೇ ನಾವು ಉದಿಸಿಕೊಂಡೆವು. ಕುಂತಿ ಮಾತೆ ಹಾಗೂ ಮಾದ್ರಿಯ ಮೂಲಕವಾಗಿ ಹುಟ್ಟಿದ 5 ಮಕ್ಕಳು ಬೆಳೆಯಬೇಕು ಎನ್ನುವ ಹೊತ್ತಿಗಾಗಲೇ ಅಪ್ಪಯ್ಯನನ್ನು ಕಳಕೊಳ್ಳಬೇಕಾದಂತಹ ದುಸ್ಥಿತಿ ಆ ಕಾಲಕ್ಕೆ ಬಂದೊದಗಿತು. ಕಣ್ಣು ಬಿಟ್ಟು ಲೋಕ ಪ್ರಪಂಚ ಏನು ಅಂತ ತಿಳಿಯುವ ಕಾಲಕ್ಕೆ ನಮಗೆ ಈ ಸ್ಥಿತಿ ಆದವಾಗ ಮುನಿ ಗಣನವೆಲ್ಲ ನಮ್ಮ ಕೈ ಹಿಡಿದು ನಡೆಸಿ ತಂದು ಹಸ್ತಿನಾವತಿ ಅಂಗಳದಲ್ಲಿ ನಿಲ್ಲಿಸಿದ ಕಾಲಕ್ಕೆ ನಮ್ಮ ಅಜ್ಜಯ್ಯನಾದಂತಹ ಭೀಷ್ಮಾಚಾರ್ಯರು ಶಾಪಗ್ರಸ್ತನಾದ ಪಾಂಡುವಿಗೆ ಮಕ್ಕಳೇ ಹೇಗಾದರು ಎನ್ನುವುದನ್ನು ಪ್ರಶ್ನಿಸದೆ ತನ್ನ ಮಡಿಲ ಕಂದಮ್ಮಗಳು ಎನ್ನುವ ಹಾಗೆ ನಮ್ಮನ್ನು ಬರಸೆಳೆದು ಬಿಗಿದಪ್ಪಿ ತಮ್ಮ ಮಡಿಲು ಸೇರಿಸಿ ಆಶ್ರಯವನ್ನು ಒದಗಿಸಿಕೊಟ್ಟರು. ಆ ಮೂಲಕವಾಗಿ ಸುಖವನ್ನು ಸಿಕ್ಕಿತು ಅಂತ ನಾವು ಭಾವಿಸಿದ್ರೆ ಅದು ಹೆಚ್ಚು ದಿವಸಗಳ ಕಾಲ ನಮಗೆ ಉಳಿಯಲಿಲ್ಲ. ಗುರುಗಳಾದ ದ್ರೋಣಾಚಾರ್ಯರಿಂದ ನಮಗೆ ವಿದ್ಯೋಪದೇಶವಾದರೂ ನಮ್ಮ ಚಿಕ್ಕಮ್ಮನ ಮಕ್ಕಳು, ನಮ್ಮ ಚಿಕ್ಕಪ್ಪನ ಮಕ್ಕಳೆನಿಸಿದಂತಹ ಧಾರ್ತರಾಷ್ಟ್ರರು ನಮಗೆ ಒಂದರ್ಥದಲ್ಲಿ ಕಷ್ಟ ಕೋಟಲೆಯನ್ನೇ ಒದಗಿಸುತ್ತಾ ಇದ್ರು. ದಾಯಾದ್ಯವಾದ ಮತ್ಸರ ಆ ಕಾಲಕ್ಕೆ ಬೆಳೆದು 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 ಹೆಮ್ಮರವಾಗಿ ತನ್ಮೂಲಕವಾಗಿ ಅದು ಕಪಟದ ದ್ಯೂತವಾಗುವಲ್ಲಿಯವರೆಗೆ ನಿರ್ಮಾಣವಾಗಿ ಹೋಯಿತು. ಆದ್ರೆ ಏನು ಮಾಡೋಣ ಹೇಳಿ, ವನವಾಸವನ್ನು ಮುಗಿಸಿ ಬಂದ ಕಾಲಕ್ಕೆ ನನ್ನೊಳಗೆ ಅಂತಸತ್ವವಾಗಿದ್ದಂತಹ ಭಾವ ಒಂದೇ ಒಂದು, ದೊರೆತನ ಸುಡಲಿನ್ನು ಬಡತನ ಎನಗಕ್ಕು ಗುರುರಾಯ ಸುಖಿ ಎಂದು ಕೇಳಿದರೆ ಸಾಕು. ಈ ಮಾತನ್ನು ಸ್ಪಷ್ಟವಾಗಿ ಕೃಷ್ಣನಲ್ಲಿಯೂ ನಾನು ಹೇಳಿದ್ದೆ. ಕೌರವನ ಸುಖ ಜೀವನ ಬೇಕು, ಹೆಚ್ಚೇನು ನಮಗೆ ಅರ್ಧ ರಾಜ್ಯ ಸಿಕ್ಕಿದ್ರೆ ಸಾಕು, ಅದರಲ್ಲಾದ್ರೂ ನಾವು ಬದುಕು ಕಂಡುಕೊಳ್ಳುತ್ತೇವೆ. ವಿಭಾಗವಾಗಬಾರದು, ಒಂದು ಮನೆಗೆ 3 ಬಾಗಿಲಾಗಕೂಡದು ಅಂತ ನಾವು ಹೇಳಿದವರು. ಆದರೆ ಕೌರವನಿಗೆ ಆ ಬುದ್ಧಿ ಬಂದದ್ದೇ ಇಲ್ಲ. ಮುಳ್ಳು ಮನೆ ಉಚ್ಚರಿಪ ಜಾಗವನ್ನಾದರೂ ಸಾಮದಿಂದ ಪಾಂಡವರಿಗೆ ಕೊಡುವುದಿಲ್ಲ. ಯಾವುದನ್ನು ಹೇಗೆ ಕಳ್ಕೊಂಡೇ ಇರಲಿ ಪಾರ್ಥಿವ ವಂಶಜರಾದವರು ಸಮರ ಮೂಲಕವಾಗಿಯೇ ಪಡ್ಕೊಳ್ಬೇಕು ಅಂತ
ಕಂಟಿ ಮುರಿದ ಹಾಗೆ ಮಾಧವನ ಮುಂಭಾಗದಲ್ಲಿ ಆಡಿದ. ಮಾಧವನ ಅನುಗ್ರಹ ಇದ್ದ ಕಾರಣದಿಂದಲಾಗಿಯೇ ಸಮರ ಮೂಲಕವಾಗಿ ಧಾರ್ತರಾಷ್ಟ್ರರೆಲ್ಲವರನ್ನು ನಾವು ಮಡಿಬಿದೆವು. ಒಂದರ್ಥದಲ್ಲಿ ಭಾರತ ವರ್ಷದಲ್ಲಿ ಇರಬಹುದಾದ ಅನೇಕ ರಾಜಮನೆತನಗಳು ಹಸ್ತಿನಾವತಿಯ ಒಂದು ಸಾಂಸಾರಿಕವಾದ ಯುದ್ಧಕ್ಕೆ ಬೇಕಾಗಿ ತಮ್ಮನ್ನು ತಾವು ಕಳಕೊಂಡರು. ಇಂತಹ ಕಳಕೊಂಡಿರುವ ಈ ಸ್ಥಿತಿಯಲ್ಲಿ ಜಂಬೂ ದ್ವೀಪದ ಅಧಿಕಾರವನ್ನು ನಾವು ವಹಿಸಿಕೊಂಡಿದ್ದೇನೆ. ಮನಸ್ಸಿನಲ್ಲಿ ಆಗಾಗ ಖೇದ ಭಾವಿಸ್ತಾ ಉಂಟು. ಯಾಕೆ? ಏನೋ ಪಾಪ ಪ್ರಜ್ಞೆ ನನ್ನನ್ನು ಕಾಡುತ್ತಾ ಉಂಟು. ನಾ ತಪ್ಪು ಮಾಡಿದ್ದೇನೋ ಏನು, ಪಾಪ ಎನ್ನುವುದು ನನಗೆ ಅಂಟಿಕೊಂಡಿದೆಯೋ ಏನು ಎನ್ನುವಂತಹ ಭಾವ ನನಗೆ ಕಾಡುತ್ತಾ ಉಂಟು. ಯಾಕದು? ಬಂಧುಗಳನ್ನು ಹತ್ಯೆ ಮಾಡಿದ್ದೇನೆ ಎನ್ನುವುದೇ ಭಾವ. ಇದರ ಪರಿಹಾರವಾಗಬೇಕು ಅಂತಾರೆ ನಿರತ ನಾವು ಸ್ತುತಿಸುವ ಮಾಧವನೇ ಇದಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸ್ತೇನೆ ಅಂತ ಭಾವಿಸಿದ್ದೇನೆ. ಅವನನ್ನೇ ನುತಿಸಿಕೊಳ್ತೇನಂತೆ. ಬಾಗಮುಲಾಂತಕನು ಸಜ್ಜನ ಬೃಂದ ಪರಿವನು ಬಂದ ಸಜ್ಜನ ಬೃಂದ ಪೊರೆವನವನು ಸಜ್ಜನ ಬೃಂದ ಪೊರೆವನವನು ಬಂದ ಮಂದಿ ಮಾಗದರು ಚಲ್ಗದಿ ಬೊಗಳಲು ಚಂದಿರ ಕುಲ ದೀಪಗ ಸತ್ಕರಿಸಿದ ಬಂದ ಮುರಾಂತಕನು ಸಜ್ಜನ ಬೃಂದ ಪೊರೆವನವನು ಸಜ್ಜನ ಬೃಂದ ಪೊರೆವನವನು ಬಂದ ಬಂದ ಶ್ರೀ ಹರಿಯ ಕಾಣುತ್ತಲಂದು ಧರ್ಮದ ಅಡಿಗೆರಗಿ ಭಕ್ತಿಯಲಿ ಕರುಣಾ ಸಿಂಧು ಪೊರೆವುದಿನಲು ಅಂಗದ ಪಿತ ಎಂದ ಯಮದಗಿ ಏನಯ್ಯ ಅಂಗದ ಪಿತ ಎಂದ ಯಮದಗೆ ಭಂಗವೇನಯ್ಯ ತುಗುಡ ಏತಕೆ ಭಂಗ ಏನಯ್ಯ ತುಗುಡ ಏತಕೆ ಅಯ್ಯ ಅಂಗದ ಪಿತ ಎಂದ ಯಮದಗೆ ಭಂಗವೇನಯ್ಯ ತುಗುಡಬೇತಗೆ ತುಂಗ ವಿಕ್ರಮ ಉಳ್ಳ ತಗದರು ತುಂಗ ವಿಕ್ರಮ ಉಳ್ಳ ತಗದರು ಉಳ್ಳ ಸಗದರು ಉಳ್ಳ ಸಗದರು ಬೆಂಗಡಿಯಲಿ ನಿಂಬರಲ್ಲಯ್ಯ ಅವರು ಬೆಂಗಡಿಯಲ್ಲಿ ನಿಂಬರಲ್ಲಯ್ಯ ಅಂಗದ ಪಿತ ಎಂದ ಯಮದಗೆ ಭಂಗ ಏನಯ್ಯ
ಗುಣಯೇ ಅಯ್ಯ ಮಡುವಿನಲ್ಲಿ ವಿಷ ತುಂಬಿತ್ತಂತೆ. ಹಾ. ವಿಷದ ಪ್ರಭಾವದಿಂದ ಗೋವುಗಳು ಹಸುನೀಗಿದವಂತೆ. ಹ್ಮ್. ಆ ಗೋವುಗಳ ರಕ್ಷಣೆಗೆ ಬೇಕಾಗಿ ಕಾಳಿಂಗನ ಮೇಲೆ ಕುಣಿದೆಯಂತೆ. ಹೌದು. ಗೋಪಾಲಕರ ರಕ್ಷಣೆಗಾಗಿ ಗೋವರ್ಧನವನ್ನು ಎತ್ತಿದೆಯಂತೆ. ಹಾ. ಸುರಪನೆ ನಿನಗೆ ಬಂದು ಗೋವಿಂದರಾಜ ಪಟ್ಟವನ್ನು ಕಟ್ಟಿದನಂತೆ. ಹಾ. ಮಾಧವನನ್ನು ಕಣ್ಣ ಮುಂಭಾಗದಲ್ಲಿ ಕಾಣುವಾಗ ಕರಗಳು ಜೋಡಿಸಿ ಪಾದಕ್ಕೆ ಆಣತನಾಗುವುದಲ್ಲದೆ ಬೇರೆ ದಾರಿ ಕಾಣುವುದಿಲ್ಲ ಸ್ವಾಮಿ. ಧರ್ಮನಂದನ, ಹ್ಮ್ ಧರ್ಮದ ಸಾಕಾರ ಮೂರ್ತಿ ನೀನು. ಹ್ಮ್ ಆ ಸೇತು ಹಿಮಾಚಲ ಪರ್ಯಂತರವಾದಂತಹ ಹ್ಮ್ ಭರತ ಖಂಡದಲ್ಲಿ ಹ್ಮ್ ಹುಟ್ಟಿದ ಯಾವನೇ ಒಬ್ಬ ದುಷ್ಟನಾದರೂ ಕೂಡ ಹ್ಮ್ ಅಂತವನನ್ನು ಮರ್ದಿಸಿ ಹ್ಮ್ ಶಿಷ್ಟರನ್ನು ಪರಿಪಾಲಿಸುವುದಕ್ಕಾಗಿ ಹ್ಮ್ ಪೂರ್ಣಾವತಾರಿಯಾಗಿ ಧರೆಗಿಳಿದು ಬಂದವನ. ಕೃಷ್ಣಸ್ತು ಭಗವಾನ್ ಸ್ವಯಂ ಎನ್ನುವ ಹಾಗೆ ಘೋಷಿಸಿದವ. ಅದು ನನಗೆ ಎಷ್ಟು ಹೊಣೆಗಾರಿಕೆಯೋ ಅರಸನಾಗಿ ನಿನಗೂ ಅಷ್ಟೇ ಕರ್ತವ್ಯ ಸ್ವಾಮಿ ಅನ್ನುವುದನ್ನು ಅರಿತುಕೊಂಡೆ ಹ. ದುಷ್ಟರಾದಂತಹ ಧಾರ್ತರಾಷ್ಟ್ರಾದಿಗಳನ್ನು ಹ್ಮ್ 18ನೇ ಆದ ಹವದಲ್ಲಿ ಮಡುಹಿ ಹ್ಮ್ ಧರ್ಮ ಸಿಂಹಾಸನದಲ್ಲಿ ನಿನ್ನನ್ನು ಕೂರಿಸಿದವರು ನಾವು. ಹ. ಎಷ್ಟು ನೆಮ್ಮದಿಯ ಜೀವನ. ಧರ್ಮಕ್ಕೆ ಅಧಿದಾತ್ರವಾಗಿ ನೀನಿದ್ದೆ. ಹ್ಮ್ ಕೇವಲ ನೀನೊಬ್ಬನೇ ಅಲ್ಲ, ಆಹಾ. ಬೆಂಗಡೆಯಲ್ಲಿ 4 ಸೋದರರಿದ್ದಾರೆ. ಹ್ಮ್ ಯಾವುದೇ ಕಾರ್ಯವನ್ನು ಹೇಳಿದ್ರು ಹ್ಮ್ ಯಾಕೆ ಅಂತ ಪ್ರಶ್ನಿಸದೆ ಹ್ಮ್. ಕಾರ್ಯವನ್ನು ಎಸಗುವವರು. ಸನ್ನೆಯನ್ನು ನೋಡಿದ್ರೆ ಸಾಕು, ಅದನ್ನು ಅರ್ಥವಿಸಿಕೊಂಡು ಕೆಲಸವನ್ನು ಮಾಡುವಂತಹ ಉಭಯ. ಅಂತಹ 4 ತಮ್ಮಂದಿರಿರುವಾಗಲೂ ಹ. ನಿನಗೆ ಚಿಂತೆಯೇ ಆವರಿಸಿದೆ. ಮುಖ ಅನ್ನೋದು ಹ್ಮ್ ಕನ್ನಡಿಯ ಹಾಗಲ್ವಾ? ಹೌದು ಸ್ವಾಮಿ. ದುಃಖ ಎದ್ದು ಕಾಣ್ತಾ ಇದೆ. ಹ. ನಾವಿಷ್ಟೆಲ್ಲ ಮಾಡಿದ್ದೇವೆ, ಹ್ಮ್ ಇಷ್ಟನ್ನು ನಾವು ಸಿದ್ಧಿಸಿಕೊಂಡಿದ್ದೇವೆ ಹ. ಅನ್ನುವುದನ್ನು ಅರಿತು ಹ್ಮ್ ನೀನು ನೆಮ್ಮದಿಯಿಂದ ಇದ್ದಿ ಅನ್ನುವ ಕಾರಣಕ್ಕೆ ಹ. ಮೊನ್ನೆ ಅಷ್ಟೇ ದ್ವಾರಕೆಯನ್ನು ನಾನು ಸೇರಿದವ. ಖಂಡಿತ. ಈಗ ಕರೆ ಬಂತು, ಕೃಷ್ಣ ಸ್ವಾಮಿ ಬರಬೇಕು, ಹ್ಮ್ ಸ್ತುತಿಸಿದಾಗ ನೆನೆದವರ ಮನದಲ್ಲಿ ಅಂತ ಬಂದಿದ್ದೇನೆ. ಹ್ಮ್ ಬಂದು ನೋಡಿದ್ರೆ ದುಃಖ ಇದೆ. ಹ್ಮ್ ಏನು ದುಃಖ? ದುಃಖಕ್ಕೆ ಕಾರಣ ಏನು ಹೇಳು? ಎಲ್ಲರೂ ಇದ್ದಾರೆ ಸ್ವಾಮಿ. ಬಂಧುಗತ್ಯೆಯ ದೋಷವ ಕಳೆಯಲ್ಕೆ ಎಂದು ಕಲ್ಪಿಸಿದೆ ದೇವ, ಕಳೆಯಲ್ಕೆ ಎಂದು ಕಲ್ಪಿಸಿದೆ ದೇವ. ಕುಂದಿಲ್ಲದಂತೆ ನಡೆಸೋ, ಕುಂದಿಲ್ಲದಂತೆ ನಡೆಸೋ, ಮಲ್ಮನವು ಬೆಂದಿಗುದು ನೀ ಪಾಲಿಸೋ ದೇವಾ. ಓ ದೇವರ ದೇವ. ಧರ್ಮನಂದನ, ಮನೆಯ ಅಂಗಲ ನೋಡಿದ್ರೆ ಸಾಕಂತೆ ಮನೆಯೊಳಗಿನ ಯಜಮಾನ ಹೇಗಿದ್ದಾನೆ ಎನ್ನುವುದನ್ನು ತಿಳಿಯುವುದೇ. ಹಾ, ಆಳನ್ನು ನೋಡಿದ್ರೂ ಸಾಕಾಗುತ್ತದಂತೆ ಯಜಮಾನನ ಕಾರ್ಯಭಾರ ಹೇಗುಂಟು ಎನ್ನುವುದನ್ನು ತಿಳಿಯುವುದಕ್ಕೆ. ಹ್ಮ್, ನನ್ನ ಮುಖ ನೋಡಿದ್ರೆ ಸಾಕಾಗುತ್ತದೆ ನಿನಗೆ ನನ್ನ ಮನಸ್ಸೇನು ಎನ್ನುವುದನ್ನು ಅರಿತುಕೊಳ್ಳುವುದಕ್ಕೆ. ಹೌದು. ಭಗವಂತ, ಹ್ಮ್, ಬದುಕಿನಲ್ಲಿ ನಮಗೆ ದಾರಿ ಯಾರು ಅಂತ ನಾವು ಯೋಚಿಸುತ್ತಾ ಇರುವಾಗ ಕುಲಾಲ ಭವನದಲ್ಲಿ ನಮ್ಮ ಮಾತೆ ನಿನ್ನ ಮಡಿಲಿಗೆ ನಮ್ಮನ್ನು ಅರ್ಪಿಸಿದ್ರಂತೆ. ಹ್ಮ್, ಈ 5ರನ್ನು ನೀ ರಕ್ಷಿಸಬೇಕು ಅಂತ. ಹೌದು. ಮಮ ಪ್ರಾಣಾಹಿ ಪಾಂಡವಾಹ ಎನ್ನುವ ಹಾಗೆ ಘೋಷಿಸಿಕೊಂಡವನು ನೀನು. ಹಾ, ನಿನ್ನ 5 ಪ್ರಾಣಗಳಂತಿರುವಂತಹ ನಾವುಗಳು ಏನೇ ಕಷ್ಟ ಕೋಟಲೆಗಳು ಬಂದರಾದರೂ, ಏನೇ ಸಂತೋಷದ ವಿಚಾರಗಳಿದ್ದರಾದರೂ ಅದನ್ನು ಹಂಚಿಕೊಳ್ಳುವುದಕ್ಕೆ ಯಾರು ಅಂತ ನೋಡಿದ್ರೆ ನೀನಲ್ಲದೆ ಬೇರೆ ಇಲ್ಲ ಸ್ವಾಮಿ ನಮಗೆ. ಹ್ಮ್, ನೀನೇ ಹೇಳುವಂತೆ ಹಾ, ಇಂದಿಗೆ ನಮಗೆ ಸುಖದ ಕಾಲ. ಹೌದು. ಗತಕಾಲವನ್ನು ಆಲೋಚಿಸಿದೆ ಉಂಟಾದ್ರೆ ಕಷ್ಟಗಳೆಲ್ಲವೂ ಕಳೆದು ಹೋಗಿದೆ ಅಂತ ನೀನು ಆಡ್ತಾ ಇದ್ದಿ. ಅಲ್ವಾ? ಆಲೋಚನೆ ಮಾಡು ಸ್ವಾಮಿ. ಹ್ಮ್, ಒಬ್ಬಾತನಿಗೆ ಸುಖ ಜೀವನ ಬೇರೆ, ಜೀವನ ಸುಖ ಬೇರೆ. ಹ್ಮ್, ಆಲೋಚನೆಯನ್ನು ಮಾಡಿ ನೋಡು. ಬೇಕಾದಷ್ಟು ಐಶ್ವರ್ಯ ಸಂಪತ್ತುಗಳು ಇದ್ದರೂ ಅದನ್ನೆಲ್ಲ ನೋಡುತ್ತಾ ಒಬ್ಬ ರೋಗಿಯಾಗಿ ಮಲಗಿದ್ದ ಅಂತ ಆದ್ರೆ ಅವನಿಗೆ ಅದರಿಂದ ಏನು ಸುಖ ಸಿಕ್ಕಿತ್ತು ಹೇಳು? ಹಾ, 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 ಅನುಭವಿಸಿದರಲ್ವೇ ಅದರಲ್ಲಿ ಸುಖ ಅನ್ನುವುದು ಸಿಕ್ಕುವುದು. ಖಂಡಿತ. ನಿಜವಾಗಿ ಸುಖಕ್ಕೆ ಅರ್ಥ ಬರುವುದು ಹೇಗೆ? ದುಃಖದ ನಿವೃತ್ತಿಯೇ ಸುಖವಾಗಿರುತ್ತದೆ. ಇಂದಿಗೆ ನಾನು ಚಕ್ರವರ್ತಿಯಾಗಿ ಪೀಠ ಏರಿದರೂ ಕೂಡ ಅಂತರಾಳದಲ್ಲಿರುವಂತಹ ದುಃಖ ದೂರವಾಗ್ಲಿಲ್ಲ ಭಗವಂತ. ಅಂದ್ರೆ ಏನು ಕಷ್ಟ? ಒಂದೇ ಮನೆಯಂಗಳದಲ್ಲಿ ಆಡಿ ಬೆಳೆದಂತಹ 105 ಮಕ್ಕಳು ನಾವು. ನಿತ್ಯ ಏನೋ ಒಂದು ಜಗಳವನ್ನು ಮಾಡುತ್ತಾ ಮಾಡುತ್ತಾ ಅದೇ ಬೆಳೆದು ದ್ವೇಷವಾಗಿ ಕಿಡಿಯಾಗಿ ದಾವಾನಲವಾಗಿ ಹರಿದದ್ದೇನೋ ಸತ್ಯ. ಆದ್ರೆ ಭವರದ ಮೂಲಕವಾಗಿ ಎಲ್ಲ ಕೌರವಾನುಜರನ್ನು ಕೌರವನನ್ನು ನಮ್ಮಿಂದ ಮುಂದಿನ ತಲೆಮಾರುಗಳನ್ನು ಹಿಂದಿರುವ ತಲೆಮಾರುಗಳನ್ನು ನಾವು ಕಡಿದೋಸಿದೆವು. ಮಾಡಲೇಬೇಕಾಯಿತು. ಹೆಚ್ಚೇನು?
ನಮ್ಮ ಅಜ್ಜಯ್ಯ ನಮ್ಮ ಬಾಯಿಗೆ ತುತ್ತನ್ನವನ್ನು ಕೊಟ್ಟವರು. ಅಂತಹ ಅಜ್ಜಯ್ಯನನ್ನು ಶರತಲ್ಪದಲ್ಲಿ ಮಲಗಿಸಬೇಕಾದ ಸ್ಥಿತಿ ಈ ಸಾಮ್ರಾಜ್ಯಕ್ಕೆ ಮಾಡಬೇಕಾಯಿತು. ಹೌದು. ವಿದ್ಯೆ ಕಲಿಸಿರಬಹುದಾದಂತಹ ಗುರುಗಳಾದ ದ್ರೋಣಾಚಾರ್ಯರು ಕಣ್ಣ ಮುಂಭಾಗದಲ್ಲಿ ಸೀಳಿ ಸೀಳಿ ಬಿಸಾಡಿದ ದೇಹವಾಗುವಂತಹ ಸ್ಥಿತಿಯನ್ನು ನಾವು ಕಣ್ಣಾರೆ ಕಂಡು ಮೂಕವಿಸ್ಮಿತರಾಗಬೇಕಾಯಿತು. ಹೌದು. ಜೊತೆಯಲ್ಲಿ ಹುಟ್ಟಿದವನು ಕರ್ಣ ಎನ್ನುವ ವಿಚಾರವನ್ನು ತಾಯಿ ಬಳಿಕ ಆಡಿದಳು. ಶವವಾಗಿ ಬಿದ್ದಿರುವ ಕರ್ಣನನ್ನು ಅಣ್ಣ ಅಂತ ತಿಳಿದು ಕಣ್ಣೀರು ಸುರಿಸಬೇಕಾದ ಸ್ಥಿತಿ ಆ ಕಾಲಕ್ಕೆ ನಿರ್ಮಾಣವಾಯಿತು. ಇದೆಲ್ಲ ಯಾಕಾಯಿತು ಅಂತ ಹೇಳಿದ್ರೆ ಕೇವಲ ಧರ್ಮಜನ ಸಿಂಹಾಸನದ ಆಸೆಗಾಗಿ ಅಂತ ಉಳಿದವರು ಆಲೋಚಿಸುವ ಹಾಗಾಯಿತು ಅಂತ ನನಗನ್ನಿಸ್ತದೆ. ಅದಕ್ಕಿಂತಲೂ ಹೆಚ್ಚಿನದಾಗಿ ಸ್ವಾಮಿ, ಲೋಕ ರಕ್ಷಣೆಗೆ ಭೂಮಿಗಿಳಿದಂತಹ ಶ್ರೀರಾಮಚಂದ್ರಮ ರಾವಣನನ್ನು ಇಲ್ಲವಾಗಿಸಿದ ಬಳಿಕವೂ ಅವನೊಳಗೆ ಆದದ್ದು ಒಂದೇ ಭಾವವಂತೆ. ಜನ್ಮನಾ ಬ್ರಾಹ್ಮಣನಾಗಿರುವಂತಹ ರಾವಣನನ್ನು ಕೊಂದ ಕಾರಣಕ್ಕಾಗಿ ಬ್ರಹ್ಮಹತ್ಯಾ ದೋಷ ಎನ್ನುವುದು ನನಗೆ ಬಾಧಿಸದೆ ಇರ್ಲಿಕ್ಕಿಲ್ಲ ಅಂತ ಭಾವಿಸಿದ್ರಂತೆ. ಅಗಸ್ತ್ಯ ಉಪದೇಶದಂತೆಯೇ ಅಂದು ಅಶ್ವಮೇಧ ಯಾಗವನ್ನು ಮಾಡಿದನಂತೆ. ಇಂದು ನಾನು ಇದೇ ಚಿಂತೆಯಲ್ಲಿರುವಾಗ ನಮ್ಮ ಗುರುಗಳೆನಿಸಿದಂತಹ ವ್ಯಾಸರಲ್ಲಿ ನಾನು ನೋಡಿ ಹೇಳಿದೆ. ಏನು ಮಾಡೋಣ ಅಂತ ಯೋಚಿಸುವಾಗ ಅವರ ನಿರ್ದೇಶನವೂ ಆಯಿತು. ಅಶ್ವಮೇಧವ ಕೈಗೊಳ್ಳು ನೀನು ಭಗವಂತ. ರಾಜಸೂಯಾಧ್ವರವನ್ನು ಕೈಗೊಳ್ಳುವ ಕಾಲಕ್ಕೆ ನಿನ್ನನ್ನು ನಾ ಕರೆಸಿಕೊಂಡೆ. ನಿನ್ನ ಕಣ್ಣ ಮುಂಭಾಗದಲ್ಲಿ ನಿನ್ನಲ್ಲಿ ಸೆರೆಗೊಡ್ಡಿ ನಾ ಬೇಡಿದೆ. ಭವಸಾಗರವ ನೀ ದಾಟಿಸು ಎನ್ನುವ ಹಾಗೆ. ಸ್ವಾಮಿ, ಇಂದು ಬೇರೆ ಗತಿ ಇಲ್ಲ ನನಗೆ. ಇದು ಸೆರೆಗೊಡ್ಡಿ ಬೇಡುತ್ತಾ ಇದ್ದೇನೆ. ಈ ನನ್ನ ದೋಷ ಪರಿಹಾರಕ್ಕಾಗಿ ಮಾಡುವಂತ ಅಶ್ವಮೇಧ ಯಾಗದ ಆ ವಿಚಾರಗಳೇನು, ಮಾಡುವುದು ಹೇಗೆ, ಅದರಲ್ಲಿ ನೀನಿದ್ದು ಮಾಡಿಕೊಡ್ಬೇಕು ಅಂತ ಬೇಡಿಕೊಳ್ಳುವುದು ಭಗವಂತ, ಬೇಡಿಕೊಳ್ಳುವುದು. ಒಂದು ಕುದುರೆ ಬೇಕಿದಕ್ಕೆ. ಒಂದು ಕುದುರೆ ಮಾತ್ರ ಇದಕ್ಕೆ ಬೇಕಾದ್ದು ಪ್ರಥಮವಾಗಿ. ಅಶ್ವಮೇಧ ಯಾಗ ಅದು ಎಲ್ಲಿದೆ ಗೊತ್ತಾ? ಸಲ್ಲಕ್ಷಣದ ದೇವದು ಭದ್ರವತಿ ಬಲ್ಲಭನಪುರದೊಳಿಗುದು, ಭದ್ರವತಿ ಬಲ್ಲಭನಪುರದೊಳಿಗುದು. ಸೊಲ್ಲಿ ಚೈತರುವರಾಳು, ಸೊಲ್ಲಿ ಚೈತರುವರಾಳು, ಹಗದರುಳು ಬಲ್ಲಿದರು ಇಗರೆ ಬೇಳು ಬೇಳು. ಜಿಜ್ಞಾಸೆ ಅನ್ನುವುದು ಅಜ್ಞಾನದ ಲಕ್ಷಣವಲ್ಲ, ಬಗೆಹರಿಸಿಕೊಳ್ಳಬೇಕಾದ್ದು, ತಿಳಿದವರು ಹೇಳಬೇಕಾದ್ದು ಕರ್ತವ್ಯವೇ ಹೌದು. ಶ್ರೀರಾಮಚಂದ್ರನಿಗೂ ಜಿಜ್ಞಾಸೆ ಬಂದಿತ್ತು, ನಿನಗೂ ಜಿಜ್ಞಾಸೆ ಮೂಡಿ ಬಂದಿದೆ. ಅದಕ್ಕೆ ಪರಿಹಾರಾರ್ಥವಾಗಿ ಅಶ್ವಮೇಧವನ್ನು ಮಾಡಬೇಕು ಅನ್ನೋ ಹಾಗೆ ವ್ಯಾಸ ನಿರ್ದೇಶನವಾಗಿದೆ. ನಾವು ಮಾಡಬೇಕು ಅಂತ ಸಂಕಲ್ಪವನ್ನು ನೀನು ಮಾಡ್ತಾ ಇದ್ದಿ, ತಪ್ಪಲ್ಲ, ಮಾಡಲೇಬೇಕು. ಯಾಕೆ ಗೊತ್ತಾ? ಶ್ರೀರಾಮಚಂದ್ರ ಕೇವಲ ಶಂಕಾ ನಿವಾರಣಾರ್ಥವಾಗಿ ಮಾಡಿದ್ದಲ್ಲ, ರಾಮರಾಜ್ಯದ ಸವಿಯನ್ನು ಉಳಿದವರಿಗೆ ಉಣಿಸುವುದಕ್ಕಾಗಿ ಅಶ್ವಮೇಧವನ್ನು ಮಾಡಿದ. ನೀನು ಹಾಗೆ ಧರ್ಮನಂದನ ಏನು, ಧರ್ಮದ ಪ್ರತೀಕ ಏನು ಅನ್ನೋದು ಲೋಕಮುಖಕ್ಕೆ ಅರ್ಥವಾಗಬೇಕಿದ್ರೆ ಅಶ್ವಮೇಧವನ್ನು ಮಾಡಲೇಬೇಕು. ಹಾಗಿದ್ರೆ ಹೇಗೆ ಮಾಡೋಣ? ಹೇಗೆ? ಪೂಜಿಸಿ ಕುದುರೆಯೊಂದನ್ನು ಬಿಡಬೇಕೋ ಬೇಡವೋ? ಹೌದು. ಅಷ್ಟ ಸುಳಿಗಳುಳ್ಳ ಕುದುರೆಯಾಗಬೇಕು. ಸ್ವಚ್ಛತರದ ಒಳಾಂಗದತಿ ಮನೋಹರ ಪೀತ ಪುಚ್ಚದ ಒಂದೇ ಕಿವಿಯೊಳಿಸುವ ನೀಲಚ್ಚವಿಯ ಸುವೇಗದ ಕುದುರೆಯಾಗಬೇಕು. ಅಂತಹ ಅಷ್ಟ ಸುಳಿಗಳನ್ನು ಹೊಂದಿದಂತಹ ಕುದುರೆ ಎಲ್ಲಿದೆ? ಎಲ್ಲಿದೆ? ಸದ್ಯದಲ್ಲಿ ನಮ್ಮ ಹತ್ತಿರದಲ್ಲಿಲ್ಲ, ಮತ್ತೆ ಭದ್ರಾವತಿಯಲ್ಲಿದೆ. ಭದ್ರಾವತಿ? ಹೌದು. ಅದು ನಾಳುವ ದೊರೆಯವನ ಅಶ್ವ. ಅವನ ಬಿಗಿ ಭದ್ರತೆಯಲ್ಲಿ ಅದು ಇದೆ. ಯಾರು ತರಬಹುದು? ಅಲ್ಲ, ನಮ್ಮಲ್ಲಿ ಒಬ್ಬರಿಗಿಂತ ಒಬ್ಬರು ಬಲಿಷ್ಠರೇ ಹೌದು. ಹೌದು. ಒಬ್ಬೊಬ್ಬರನ್ನೇ ಕರೆದು ನಾವು ಕಳುಹಿಸಿದೆವು ಅಂತ ಆದ್ರೆ ನಮ್ಮನ್ನು ಯಾಕೆ ಕಳುಹಿಸಲಿಲ್ಲ ಅಂತ ಉಳಿದವರಿಗೆ ಸಂದೇಹ ಬರ್ತದೆ. ಒಂದು ಹಾಗೆ. ಇನ್ನೊಂದು ಬಿಡಿ ಬಿಡಿಯಾಗಿ ನಾವು ಹೋದೆವು ಅಂತಾದ್ರೆ ಅವರಿಗೂ ಗೆಲ್ಲುವುದಕ್ಕೆ ಸುಲಭವಾಗುತ್ತದೆ. ಒತ್ತಟ್ಟಿನಲ್ಲಿ ಹೋದೆವು ಅಂತಾದ್ರೆ ಮುರಿಯುವುದಕ್ಕೆ ಕಷ್ಟ ಇರ್ತದೆ. ಹಾಗಿದ್ರೆ ಒಂದು ಉಪಾಯ ಮಾಡುವ, ತುಂಬಿದ ಸಭೆಯಲ್ಲಿ ಹೇಳುವ, ಉಲ್ಲಾಸ ಇದ್ದವರು ಎದ್ದು ಬರ್ಲಿ, ಯಾರಿಗೆ ಕುದುರೆಯನ್ನು ತರುವ ಹುಮ್ಮನಸ್ಸುಂಟು ಎದ್ದು ಬನ್ನಿ. ಬನ್ನಿ.
ತರಳಿದ ಸುತ್ತಲೂ ಜೇಕರಿಸುತ್ತಲ ತರಳಿದ ಸುತ್ತಲೂ ಜೇಕರಿಸುತ್ತಲ ಫಲಡಿ ಫಲಡಿಗರಾಗಿ ಹರಗೆಯದೊಂದಿನ ಕ್ರಿಯೆಯನ್ನು ತೆರಳುವೆ ಶೀಘ್ರದಲ್ಲಿ. ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಆಯುಷ್ಯವಂತನಾಗಿ ಬಾಳು ಮಗನೇ. ಚಿಕ್ಕಪ್ಪ ವಿಷಕೇತು ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ ಅಪ್ಪ. ದೇವ್ರೇ, ನೀವು ಈರುವರು ಮಾತಾಡುವುದನ್ನು ಸಭೆಯಲ್ಲಿ ಕುಳಿತು ಕೇಳುತ್ತಾ ಇದ್ದೆ. ಭದ್ರಾವತಿಗೆ ಹೋಗಿ ಯೋಗ್ಯವಾದಂತಹ ತೊಡಗವನ್ನು ತರುವ ಸಮರ್ಥರು ಯಾರು ಎಂಬುದಾಗಿ. ಯಾರು ಯಾಕೆ ಸ್ವಾಮಿ? ಕರ್ಣಸುತ ವೃಷಕೇತು ನಾನಿದ್ದೇನೆ. ಕುಡಿಯುವವರೊಬ್ಬನೇ. ತುಂಬಿಗಳ ಕೌರವರ ಕುಂಬಿಗಳ ಕೌರವರನ್ನು ಕೊಂದಿರುವುದು ನನ್ನ ಪಾತಕವೇ. ಅಣ್ಣ ದೇವ ಅಹುದಾದರೆ ತರುವೇನು ಇನ್ನ ದುರಗವನು. ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಹೇಳು ಬಾವ. ಅಣ್ಣದೇವ, ಧರ್ಮದ ಸಹಕಾರ ಮೂರ್ತಿ ನೀನು. ಯಾವುದೇ ವಿಚಾರವನ್ನಾದರೂ ಮನಸ್ಸಿನಲ್ಲಿ ಮಂಥನವನ್ನು ಮಾಡದೆ ಅರುಹುವ ಅಭಿವ್ಯಕ್ತಗೊಳಿಸುವವ ನೀನಲ್ಲ. ಅರ್ಥವಿಸಿಕೊಂಡಿದ್ದೇನೆ. ಆದ್ರೆ ಈ ಹಿಂದೆ ನಡೆದಂತಹ ಭಾರತ ಯುದ್ಧದಲ್ಲಿ ಕೊನ್ನಿಗಳಾದಂತಹ ಕೌರವರ ದಮನವಾದಾಗ ದೇವತೆಗಳೇ ಪುಷ್ಪವೃಷ್ಟಿಯನ್ನು ಸುರಿಸಿದ್ದಾರೆ ಎನ್ನುವುದರ ಅರ್ಥ ಏನು? ಲೋಕ ಕಂಟಕರ ವಧೆ ಎನ್ನುವುದು ಲೋಕ ಸಮ್ಮತ, ಧರ್ಮಕ್ಕೆ ಮಾನ್ಯವಾಗಿದೆ ಎನ್ನುವ ಹಾಗೆ. ಅಂತಹ ಕುನ್ನಿಗಳನ್ನು ಕೊಂದದ್ದು ತಪ್ಪು ಅಂತ ಇವನಿಗೆ ಅನ್ನಿಸಿದ್ದು ಈಗ ಸರಿ. ಅಣ್ಣ ಹೇಳಿದ ಮೇಲೆ ನಾವು ಮಾತಾಡುವವರಲ್ಲ. ಅವನಿಗೆ ಅಂತಹ ಒಂದು ಪಾತಕದ ಅಂಜಿಕೆ ಉಂಟು ಅಂತಾದ್ರೆ ಅಲ್ಲ ಇಲ್ಲ ಎನ್ನುವ ಹಾಗೆ ನಾವು ಸಲ್ಲದ ಮಾತುಗಳನ್ನು ಆಡುವವರಲ್ಲ. ಬೇಕಾದ್ದು ಭದ್ರಾವತಿಯಿಂದ ಕುದುರೆ ಅಲ್ವೋ? ಭೀಮಸೇನನಿದ್ದೇನೆ, ಚಿಂತೆಯನ್ನು ಬಿಡಿ, ಅಪ್ಪಣೆಯನ್ನು ಕೊಡಿ. ಭದ್ರಾವತಿಯ ಭದ್ರತೆಯ ಬಗ್ಗೆ ನಿನಗೆ ಗೊತ್ತಾ ಮಗನೇ? ಬಿಡು ಬಿಡು ಯೋಧಲೆ ಹೊರದಲಗಪ್ಪಣಿಯೇ. ಬಿಡು 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 ಬಿಡು. ಬಿಡು ಬಿಡು ಯೋಧಲೆ ಹೊರದಲಗಪ್ಪಣೆ. ಹೊರವಿ ಬಡೆ ನಡೆದು ನರತ ಸುತ್ತ ನಡೆದು ನೆರೆವ ಹಯ ಪಿಡಿದೈತ ಹೆಣಯ್ಯ. ಭದ್ರಾವತಿಗೆ ಹೋಗಿ ದುರ್ಗವನ್ನು ತರುವುದಕ್ಕೆ ಸಾಧ್ಯವೋ ಎಂಬುದಾಗಿ ಕೇಳ್ತಾ ಇದ್ದೀರಿ. ನಿಮ್ಮ ಅನುಗ್ರಹ, ನಿಮ್ಮ ಆಶೀರ್ವಾದ ಈ ವೃಷಕೇತನ ಮೇಲಿದ್ರೆ ಸಾಕು. ಆಯವರ ಶ್ರೀಕರನ್ನು ದುರ್ಗವನ್ನು ನಾನು ತರ್ತೇನೆ. ಶರಣರಲ್ಲಿ ಭದ್ರಾವತಿಯ
ಹೊಡೆದಾಡುತ್ತ ತರುವೆನು ತೊಲಗವ ನೋಡಿಲ್ಲ. ಸಮೀರ ಸಂಭೂತನ ಪರಾಕ್ರಮದ ಬಗ್ಗೆ ಪ್ರತ್ಯೇಕವಾಗಿ ನಿನಗಾಡಬೇಕಾಗಿಲ್ಲ. ಭದ್ರಾವತಿಯ ಭದ್ರತೆ ನಮ್ಮನ್ನು ಕೆಣಕುವುದಕ್ಕೆ ಯಾರಾದ್ರೂ ಬಂದ್ರು ಅಂತಾದ್ರೆ ಶತಗಜತ್ರಾಣಿ ಹಿಡಿದದ್ದು ರುದಿರಮುಖಿ ಎನ್ನುವುದನ್ನು ಅವರಿಗೆ ತೋರಿಸಿಕೊಡ್ತಾರೆ. ಕೊಡೊಪ್ಪಳೆ ಪೂರ್ಣ ಭರವಸೆ ಉಂಟು ನನಗೆ. ಆದ್ರೆ ನೀವು ಮಾಡಬೇಕಾದ ಒಂದು ಅವಶ್ಯದ ಕಾರ್ಯ ಇದೆ. ಯಾವುದು? ಅಂತಹ ಕುದುರೆ ವಸ್ತುಸ್ಥಿತಿಯಲ್ಲಿ ಒಂದೇ ಇರುವುದು, ಬೇರೆ ಇಲ್ಲ. ಅದು ನಾಶವಾಯಿತು ಅಂತ ಆದ್ರೆ ನಮಗೆ ಅಶ್ವಮೇಧ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನೀವೊಂದು ಕಾರ್ಯವನ್ನು ಮಾಡಬೇಕು. ನೀವು ಯೋಚನೆ ಮಾಡಬೇಡಿ, ನಾನಿದ್ದೇನಲ್ಲ. ಹಾಗಾಗುದಿಲ್ಲವಪ್ಪ. ಎಲ್ಲಾದ್ರೂ ಅವರಿಗೆ ಗೊತ್ತಾಯಿತು ಅಂತ ಆದ್ರೆ ಕುದುರೆ ನಾಶವಾದ್ರೆ ಅಶ್ವಮೇಧ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೊಂದು ಉಪಾಯ ಮಾಡಬೇಕು ನೀವು. ಏನು? ಪ್ರಥಮವಾಗಿ ಅಲ್ಲಿಗೆ ಹೋಗಿ ಯುದ್ಧ ಸಾರುವ ಮೊದಲು ಕುದುರೆಯನ್ನು ಅಪಹಾರ ಮಾಡಬೇಕು. ಕುದುರೆ ನಮ್ಮ ಕೈವಶ ಬಂತೋ ಆಮೇಲೆ ನೀವು ಯುದ್ಧ ಘೋಷಣೆ ಮಾಡಬೇಕು. ನಾವು ಬಂದಿದ್ದೇವೆ ಅಂತ ಗೊತ್ತಾದ ಕೂಡಲೇ ಅವರೇ ಕಾಲಿಗೆ ಎರಗಿ ಆ ಕುದುರೆಯನ್ನು ಕೊಡ್ತಾರೆ ಅಂತ. ಅದು ನಮ್ಮದೆಲ್ಲ ಕೆಲವು ಕಡೆಯಲ್ಲಿ ನಿರೀಕ್ಷೆ ಮಾತ್ರ. ನಮ್ಮ ನಿರೀಕ್ಷೆಯ ಹಾಗೆ ಎಲ್ಲ ಕಡೆಯಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ನಾವು ಸ್ವಲ್ಪ ಸ್ವಲ್ಪ ಜಾಗ್ರತೆ ಮಾಡಬೇಕು. ನಮ್ಮ ಸ್ವಲ್ಪ ನಮಗೆ ಎಲ್ಲ ಉಂಟು, ನಾವು ಎಲ್ಲ ಮಾಡ್ತೇವೆ ಅಂತ ಹೋಗಬಾರದು. ಯಾರು ಎಷ್ಟು ಮಾಡ್ತಾರೆ ಅಂತ ನಾವು ನೋಡಿ ಆಮೇಲೆ ಮುಂದಡಿ ಇಡಬೇಕು. ಆದ್ದರಿಂದ ಸ್ವರೂಪ ಜ್ಞಾನ ವಿಹೀನರಾಗಿ ನಾವು ಯಾವತ್ತೂ ವರ್ತಿಸಬಾರದು. ನಮ್ಮನ್ನು ಉಳಿದವರು ಹೇಳಬೇಕು, ಅವರು ಏನು ಮಾಡಿಯಾರು ಅನ್ನೋದನ್ನು ಮಾಡಿದ ಮೇಲೆ ತೋರಿಸಿ. ನಾವು ಮಾಡಬೇಕು ಅಂತ ಇಲ್ಲ, ನಾವು ಹೊರಟಾಗಲೇ ಅರ್ಥ ಮಾಡಿದ ಹಾಗೆ. ಇವರು ಎಷ್ಟೇ ಅವಸರ ಮಾಡಿ ಆನೆಯ ಅಂಕುಶ ಹಿಡಿದವನ ಕೈಯಲ್ಲೆಲ್ಲವಿರುವುದು. ಹೌದು, ಅಂಕುಶ ನಿನ್ನ ಕೈಯಲ್ಲಿರುವುದು. ಒಂದು ಕೆಲಸ ಮಾಡಿ, ಎಲ್ಲಾದ್ರೂ ನಿಮಗೆ ಕಷ್ಟ ಬಂತು ಅಂತ ಆದ್ರೆ ನನ್ನನ್ನು ಧ್ಯಾನಿಸಿಕೊಳ್ಳಿ. ನಿಮಗೆ ನಿರ್ದೇಶನ ಸಂದೇಶವನ್ನು ನಾನು ಕೊಡ್ತೇನೆ. ಕಷ್ಟ ಬಂದ್ರೆ ಅಲ್ವಾ ಸ್ವಾಮಿ ನೋಡುವ. ಇನ್ನು ಆಗಾಗ ನಿಮಗೆ ಪ್ರಕಟವಾಗಿ ನಾನು ಕಾಣಲಿಕ್ಕೆ ಸಿಗುವುದಿಲ್ಲ. ಇನ್ನು ನಾನು ಕಾಣಲಿಕ್ಕೆ ಸಿಕ್ಕುವುದು ಈ ಪ್ರಸಂಗದ ಕೊನೆಯಲ್ಲಿ. ನೀವು ಅದನ್ನು ಉತ್ಪ್ರೇಕ್ಷೆ ಅಂತ ಹೇಳಲಿಕ್ಕೆ ಬಂದದ್ದ? ಖಂಡಿತ ಅಲ್ಲ. ಮತ್ತೆ ಇನ್ನು ಎಡೆಯಲ್ಲಿ ಕರೆದಾಗ ನಾನು ಬರ್ತೇನೆ ಅಂತ ಭಾವಿಸಬೇಡಿ. ಮತ್ತೆ ಸಮಸ್ಯೆ ಆದ್ರೆ ನೆನೆಸಿಕೊಳ್ಳಿ ಅಂತ ಹೇಳಿ ಯೋಚನೆ ಮಾಡಿ. ನಾನು ಇದ್ದಲ್ಲಿಂದ ನಿಮಗೆ ನಿನಗೆ ಅದು ಯಾರಾದ್ರೂ ಕಾಣ್ಲಿಕ್ಕೆ ಸಿಗ್ತೀರಲ್ಲ? ಖಂಡಿತ ಸಿಗ್ತದೆ. ಹೋಗಿ ಬನ್ನಿ. ಕೊನೆಗೆ ನಾನು ಇರ್ತೇನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನೀನು ಇರ್ತೀಯಪ್ಪ, ಬಿಟ್ಟು ಶುಭವಾಗ್ಲಿ ಮಗು. ಚಿಕ್ಕಪ್ಪ ಏರಿನ ಪಟ್ಟಗಳ ಬಳಿಕ ಪಕ್ಷಿ ನೋಡದೆ ಭೂಲುಕೇರಿಯ ಸಂದುಗುಂದುಗಳನ್ನು ಪರಿಕಿಸುತ್ತಾಳೆ. ವೃಷಕೇತು ಏನು? ಹತ್ತನೆಯಿಂದ ಹೊರಟಿದ್ದೇವೆ. ಹೌದು. ಹೊರಟು ಸಮಯ ಎಷ್ಟು ಕಳೆಯಿತು ಗೊತ್ತಿಲ್ಲ. ವೇಗವಾಗಿ ಹೊರಟಿದ್ದೇವೆ. ಗಿರಿ ಕಾನನವನ್ನು ಹೊತ್ತಿದೆವು. ಹೌದು. ಹೆಚ್ಚೇನು ಕಾಲ ಕೆಳಗಿನ ಧೂಳು ನಭೋಮಂಡಲವನ್ನು ವ್ಯಾಪಿಸುವ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲಿದ್ದಂತಹ ಬೆಳೆದ ವೃಕ್ಷಗಳು ನಮ್ಮ ರಭಸಕ್ಕೆ ಹಾರಿ ಅಂಬರಪಥವನ್ನು ಹೇರ್ತಾ ಇದ್ದಾವೆ. ಅಷ್ಟು ವೇಗವಾಗಿ ಬಂದಿದ್ದೇವೆ. ಆದ್ರೆ ಆಲೋಚನೆ ಮಾಡುವುದು ಅದನ್ನಲ್ಲ. ನಾವು ಬಂದ ಉಲ್ಲಾಸ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಕಡಿಮೆ ಆದ ಹಾಗೆ. ಯಾಕಂದ್ರೆ ನಾವು ಈರುವರು ಭದ್ರಾವತಿ ನಗರಕ್ಕೆ ಬಂದು ಮುಟ್ಟಿದ್ದೇವೆ. ಮಾತ್ರವಲ್ಲ, ದೊಡ್ಡ ಮಾಡಿದ್ದ ತುರಗ ಎಲ್ಲಿದೆ ಎಂಬುದಾಗಿ ಗಿರಿಯನ್ನು ಏರಿದೆವು.
ನೋಡಿದಾಗ ಕಾಣ ಸಿಗ್ಲಿಲ್ಲ. ಇಲ್ಲ. ಕೇರಿಗಳಲ್ಲಿ ನಗರಗಳಲ್ಲಿ ನಾವು ಸಂಚರಿಸಿದೆವು. ಅಷ್ಟು ಮಾತ್ರ ಅಲ್ಲ, ಯವನಾಶ್ವನ ಗೂಢಾಚಾರರೆಲ್ಲ ಎಲ್ಲೆಲ್ಲಿ ಇದ್ದಾರೆ ಎನ್ನುವುದನ್ನು ಸರಿಯಾಗಿ ಅವಲೋಕಿಸಿದೆವು. ಯಾಕೆ? ಅರಸನಾದಂತಹ ಆತನಲ್ಲಿರುವಂತಹ ಸುವಸ್ತುಗಳನ್ನು ಎಲ್ಲೆಲ್ಲಿ ಗುಪ್ತವಾಗಿಡುತ್ತಾನೋ ಅಲ್ಲೆಲ್ಲ ಹುಡುಕಾಡಿದ್ರೂ ಕುದುರೆಯ ಸುಳಿವಿಲ್ಲ. ಒಂದು ಕಡೆಯಲ್ಲಿ ನೋಡಿದ್ರೆ ನಮ್ಮವನೇ ಆದಂತಹ ನೇಸರದೇವ ಪಶ್ಚಿಮಾಬ್ದಿಯನ್ನು ಸೇರ್ತಾ ಇದ್ದಾನೆ. ಹೌದು ಚಿಕ್ಕಪ್ಪ. ಓ ಶ್ರೀಕೃಷ್ಣ ಸ್ವಾಮಿ ನಾವು ಹೊರಡುವಾಗ ಒಂದು ವಿಚಾರವನ್ನು ಹೇಳಿದ್ದಾರೆ. ಏನು? ಎಲ್ಲಿಯಾದ್ರೂ ಕಷ್ಟ ಬಂದ್ರೆ ನನ್ನನ್ನು ನೆನೆಸಿಕೊಳ್ಳಿ, ಸರಿಯಾದಂತ ದಾರಿಯನ್ನು ತೋರಿಸ್ತೇನೆ ಎಂಬುದಾಗಿ. ನನಗೂ ಈಗ ಅರ್ಥ ಆಯ್ತು. ಕತ್ತಲಾಗುತ್ತಾ ಬಂತು. ಹೌದು, ಆಗ ನಾವು ಹೊರಡುವಾಗ ಕೃಷ್ಣನೇನು ಮಹಾ ಅಂತ ಒಂದು ಸ್ವಲ್ಪ ನನ್ನ ತಲೆಯಲ್ಲಿ ಇದ್ದದ್ದು ಹೌದು. ಸ್ವಲ್ಪ ನೀವು ಮಾತಾಡಿದ್ರೆ ಹೆಚ್ಚಾಯ್ತು ಕಾಣ್ತದೆ. ಹೌದು, ಅದಕ್ಕೆ ಸರಿಯಾದಂತಹ ಪರಿಣಾಮವನ್ನು ಅನುಭವಿಸಿದ್ದೇವೆ. ಆದ್ರೆ ನಾವೇನೇ ಮಾಡಿದ್ರು ನಮ್ಮನ್ನು ಕಾಯುವಂತಹ ಕೃಷ್ಣಸ್ವಾಮಿ ಕೈ ಬಿಡ್ಲಿಕ್ಕಿಲ್ಲ. ಒಮ್ಮೆ ನೆನೆಸಿಕೊಳ್ಳಿ. ಆದಿತ್ತಲ್ಲ. ಜಯ 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 ಜಯ. ರಾತ್ರಿಯಲ್ಲಿ ಮನುಜರಿಗೆ ಸಲ್ಲದು, ರಾತ್ರಿ ಚಲನೆಯು ಘನದ ಕಾರ್ಯಕ್ಕೆ, ರಾತ್ರಿ ಚಲನೆ ಸರಿ ಎನ್ನುತ್ತಲಿ ಮೇಘ ಅದನನು. ಏನಾದ್ರೂ ಹೊಳಿತಾ ಉಂಟು. ಯಾವುದು? ಸರಿ, ರಾತ್ರಿಯಲ್ಲಿ ನಾವೆಷ್ಟೇ ದುಡಿದ್ರೂ ಕೂಡ ಮನುಷ್ಯರಾದಂತಹ ನಮಗೆ ಯಾವ ಪ್ರತಿಫಲವನ್ನು ಕಾಣುವುದಕ್ಕೂ ಸಾಧ್ಯವಿಲ್ಲ. ಕತ್ತಲಲ್ಲಿ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ರಾತ್ರಿ ದುಡಿಯುವವರ ಅನಿವಾರ್ಯತೆ ನಮಗುಂಟು. ಹಾಗಂತ ರಾಕ್ಷಸರೇ ಆಗಬೇಕು ತಾನೆ. ಯಾರಿದ್ದಾರೆ ಎನ್ನುವ ಹಾಗೆ ದೃಷ್ಟಿಯನ್ನು ಹಾಯಿಸಿದ್ರೆ ನನ್ನ ಮಗನಾದಂತಹ ಘಟೋತ್ಕಚನ ಮಗ, ಅರ್ಥಾತ್ ನನ್ನ ಮೊಮ್ಮಗನಾದಂತಹ ಮೇಘನಾದನಿದ್ದಾನೆ. ಅವನಿದ್ದಲ್ಲಿಗೆ ಹೋಗಿ ನಾವು ಕರ್ಕೊಂಡು ಬರುವ ಹೋಗಬೇಕಾದಂತಹ ಅನಿವಾರ್ಯತೆ ಇಲ್ಲ. ಮನಸ್ಸಿನಲ್ಲಿ ನಾನು ನೆನೆಸಿಕೊಂಡ್ರೆ ಅವ ಈ ಕ್ಷಣದಲ್ಲಿ ಇಲ್ಲಿಗೆ ಬರ್ತಾನೆ. ಆದ್ದರಿಂದ ಮಗನ ಮೇಘನಾದ ಕಾರ್ಯಗತ್ತಲೆಯವಗೆ ಯೋಗಿತ ಕಾಲ ನಿಶ್ಚಯವು ಕಾಡುಗತ್ತಲೆ ತುಂಬಿದಂತಹ ಕಾರಣವಿದು. ಈ ರಜಮಾನಪಾರಣ್ಯದಲ್ಲಿ ನಮ್ಮ ವಾಸ. ಈ ಅರಣ್ಯಕ್ಕೆ ಹೆಸರೇನು ಗೊತ್ತಾ? ಏನು? ಹಿಡಿಂಬಾವನ. ನಮ್ಮ ಅಜ್ಜಿಯ ಹೆಸರು. ಹೌದೇ?
ಆ, ಆಹಾ ಅಜ್ಜಿ ಬಹಳ ದೊಡ್ಡ ಜನ. ಹ್ಮ್ ಕಾರಣವಿದೆ. ಆ, ನಮ್ಮ ವಂಶ ಯಾವುದು ಅಂತ ಕೇಳಿದ್ರೆ ಯಾವುದು? ಚಂದ್ರವಂಶ. ಹಾ ಚಂದ್ರವಂಶದ ಕೊನೆಯ ಕುಡಿ ನಾನು. ಹಾ ಅಂದ್ರೆ ಚಂದ್ರವಂಶದ ಕುಡಿ ಅಂತ ಹೇಳಿದ್ದು. ಹಾ ಹಾ ನನ್ನ ಅಜ್ಜ ಭೀಮಸೇನ ಹಾ ಶತಗಜತ್ರಾಣಿ, ಹ್ಮ್ ಲೋಕಲೋಕದಲ್ಲೇ ಹೆಸರುವಾಸಿ. ಹೌದು. ನನ್ನ ಅಪ್ಪ ಹಾ ಯಾರು? ಘಟೋತ್ಕಚ, ಓ ಹೋ ಹೋ ಹಿಡಿಂಬಿಯ ಮಗ ಆಹಾ ಹೈಡಿಂಬಿ. ಹ್ಮ್ ಆ ಹೈಡಿಂಬಿಯ ಸುಪುತ್ರ ನಾನು. ಆ ಮೇಘನಾದ ನನ್ನ ಹೆಸರು. ಹಾ ಈ ಕಾಡಿನಲ್ಲಿ ಬಹಳಷ್ಟು ಕಾಲದಿಂದಿದ್ದೇನೆ. ಆಹಾ ಇರದೆ ಬೇರೆ ಜಾಗಕ್ಕೆ ಇಲ್ಲ ನಮಗೆ. ಹಾ ಇದೇ ವನ ನಮ್ಮ ವಾಸಸ್ಥಾನ. ಸರಿ. ನನಗೆ ಅಪ್ಪ ಇಲ್ಲ, ಆ ಅಳಿದು ಹೋಗಿದ್ದಾರೆ. ಹ್ಮ್ ಆಮೇಲೆ ಏನು? ನನ್ನ ಅಜ್ಜಿ ಹಾ ಅವರು ಮುದುಕಿಯಾಗಿದ್ದಾರೆ. ಹಾ ಈಗ ನಾನು ಅವರನ್ನು ಆಧರಿಸ್ತಾ ಇದ್ದೇನೆ. ಆಹಾ ಈ ಕಾಡಿನಲ್ಲಿ ಆ ನಾನು ವಾಸಿಸುವಂತಹ ಹೊತ್ತು ಆ ಯಾರು ಕರೆದದ್ದು? ಯಾರು? ಯಾರು ಕೂಗಿದ ಹಾಗಾಯ್ತಲ್ಲ. ಹೌದಲ್ವಾ? ಯಾರು ಅಂತ ನೋಡಿದ್ರೆ ಯಾರು? ನನ್ನ ಅಜ್ಜ ಆ ಭೀಮಸೇನನ ಧ್ವನಿ ಆ ನನಗೆ ಕೇಳ್ತಾ ಇದೆ ಅಂತ ಆದ್ರೆ ಅವರು ಕರೀತಾರೆ ಅಂತ ಅರ್ಥ. ಹ್ಮ್ ಈ ರಾತ್ರಿ ಕಾಲದಲ್ಲಿ ಅವರಿಗೆ ಏನು ಕೆಲಸ, ಏನಾಗಿರಬಹುದು? ಏನಾಗಿರಬಹುದು ಅಂತ ನಾನು ಯಾರಲ್ಲಿ ಕೇಳುವುದು? ಯಾರಲ್ಲಿ? ಅವರಲ್ಲಿ? ನಿಮ್ಮಲ್ಲಿ ಕೇಳಿದ್ರೆ ಉತ್ತರ ಸಿಗಲಿಕ್ಕಿಲ್ಲ. ಮತ್ತೆ ಉತ್ತರ ಅವರಲ್ಲಿಯೇ ಕೇಳಿ ಸಿಗ್ಬೇಕಷ್ಟೇ. ಅತ್ತ ಕಡೆ ನಡೀತೇನೆ ನೋಡಿ. ವಾದ ಸಂಭವ ನಡಿಗೆ ಮಣಿಯುತ್ತ ವಾದ ಸಂಭವ ನಡಿಗೆ ಮಣಿಯುತ್ತ ಯಾತು ಧಲನು ಕೇಳ್ದ ಧರಿಸದಿ ಏತಕೆನ್ನನು ಕಾರ್ಯ ಫಲಗಳೇತರಿಗುದು ಮೊದಲಾಗಿ ತಮ್ಮ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಆಯುಷ್ಯವಂತನಾಗಬಹುದು. ಚಿಕ್ಕಪ್ಪ, ಮಗನೇ ನಿಮಗೂ ನನ್ನ ವಂದನೆಗಳು. ಶುಭವಾಗಲಿ ಮಗನೇ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದಾಗಿ ಹಾ ಹಿಡಿಂಬಾವರದಲ್ಲಿ ನೆಮ್ಮದಿಯಿಂದ ಕಾಲವನ್ನು ಕಳೆಯುತ್ತಾ ಇದ್ದವ. ಸರಿಯಪ್ಪ. ಮಧ್ಯರಾತ್ರಿ ಕಳೆಯುತ್ತಾ ಇದೆ. ಹಾ ಈ ಮಧ್ಯರಾತ್ರಿಯ ಕಾಲದಲ್ಲಿ ಹಾ ನಿಮ್ಮ ಧ್ವನಿ ನನಗೆ ಕೇಳಿಸಿತು. ಹಾ ಧ್ವನಿಯನ್ನು ಆಲಿಸಿ ಓಡಾಡಿಕೊಂಡು ಬಂದೆ. ಹಾ ಅಜ್ಜ ಓ ಯಾಕಾಗಿ ಕರೆದ್ರಿ ಅಂತ ಅರ್ಥವಾಗುವುದಿಲ್ಲ. ಹಾ ಮುಖದಲ್ಲಿ ಯಾವುದೋ ಒಂದು ಚಿಂತೆ ಕಾಣುತ್ತಾ ಇದೆ. ಹೌದು ಮಗು. ನನ್ನನ್ನು ಭರಿಸುವುದಕ್ಕೆ ಏನಾದರೂ ಒಂದು ಬಲವಾದ ಕಾರಣವಿರಲೇಬೇಕು. ಹಾ ಏನದು? ಹಾ. ಏನಾಗಬೇಕು ನನ್ನಿಂದ? ಆಯುಧಿಷ್ಠಿರ ಯಜ್ಞ ಗೆಲ್ಲುತ್ತ ಆಯುಧಿಷ್ಠಿರ ಯಜ್ಞ ಗೆಲ್ಲುತ್ತ ಆಯತದ ಹಯ ವಿರಿದಿ ಬಂದೆನು ಮಾಯಗಾರನೆ ವಾಜಿ ಗ್ರಹಣಕ್ಕೂ ಪಾಯ ಕಾಣೆ ಕುಮಾರ, ಭಾರತ ಯುದ್ಧ ನಡೆದದ್ದು ನಿನಗೆ ಗೊತ್ತೇ ಇದೆ. ಕೇಳಿದ್ದೇನೆ, ಹತ್ತಿರ ಬಂದು ನೋಡಲಿಲ್ಲ ನಾನು. ಹೌದು. ಹ, ಅದರಲ್ಲಿ ಕೊಂದದ್ದು ಬಂಧುಗಳು. ಹ, ಅವರ ಹತ್ಯೆಯನ್ನು ಮಾಡಿದ ಕಾರಣದಿಂದ ಹ. ನಮ್ಮಣ್ಣ ಧರ್ಮರಾಜನಿಗೆ ಹ. ಬಂಧು ಹತ್ಯಾಪಾತಕ ಅಂಟಿಕೊಂಡಿದೆ ಎನ್ನುವಂತಹ ಸಂಶಯ. ಕೊಲ್ಲುವುದು ಕೊಂದಿದ್ದಿ, ಆ ಆಮೇಲೆ ಈಗ ಸಂಶಯವ? ಅಣ್ಣನಿಗೆ ಹ. ಧರ್ಮದ ಅಣ್ಣನ ಜೊತೆಯಲ್ಲಿ ನೀವು ಸೇರಿದ್ದೀರಾ ಇಲ್ವಾ? ಇಲ್ಲಪ್ಪ. ನೀವು ಪಟ ಪಟ ಅಂತ ಗದೆಯನ್ನು ಬಾರಿಸಿ ಆ ಎಷ್ಟು ಜನರನ್ನು ಕೊಂದಿದ್ದೀರಿ? ಹೌದು. ಮತ್ತೆ ಬಂಧು ಹತ್ಯೆ ದೋಷ ಅಂತ ಈಗ ಯಾಕೆ ಕೂಗುದು? ನಾನು ಕೂಗಿದ್ದಲ್ಲ, ಹ. ಅಣ್ಣನಾದಂತಹ ಧರ್ಮರಾಯ ಕೂಗಿದ್ದು. ಹ, ಅಣ್ಣನ ಮಾತನ್ನು ವಿರೋಧಿಸುವ ಹಾಗಿಲ್ಲ ಎನ್ನುವ ಕಾರಣದಿಂದ ಹ. ಅದಕ್ಕೆ ನಾವೆಲ್ಲರೂ ಒಪ್ಪಿಗೆಯನ್ನು ಕೊಟ್ಟೆವು. ಏನು? ರಾಜಸೂಯವನ್ನು ಕೈಗೊಂಡಿದ್ದಾನೆ. ಹ. ರಾಜಸೂಯವನ್ನು ಕೈಗೊಳ್ಳಬೇಕು ಅಂತಾದ್ರೆ ಹ. ಉತ್ತಮವಾದಂತಹ ಹಯ ಬೇಕು. ಹೌದು. ಹೌದು, ಸಲ್ಲಕ್ಷಣ ಭರಿತವಾದಂತಹ. ಹ, ಕುದುರೆ ಸಿಗಲಿಲ್ವಾ? ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ಉತ್ತಮವಾದಂತಹ ನೀಲಚ್ಚವಿಯ ಹ, ಒಂದೇ ಕಿವಿಯೊಳ ಸೆವ, ಹ. ಉತ್ತಮದ ಹಯ ಹ. ಎಲ್ಲಿದೆ ಅಂತ ಆಲೋಚನೆ ಮಾಡಿದಾಗ ಭದ್ರಾವತಿಯ ಯವನಾಶ್ವನಲ್ಲಿ ಉಂಟಂತೆ.
ಭದ್ರಾವತಿಯಲ್ಲಿ ಉಂಟಾ? ಹೌದು. ಹಾ, ಹಾ. ಆ ಕುದುರೆಯನ್ನು ನಾವು ತರ್ತೇವೆ ಎನ್ನುವ ಹಾಗೆ ಹಾ. ವೃಷಕೇತು ನಾನು ಹಾ. ಅಣ್ಣನಿಗೆ ವಾಗ್ದಾನವನ್ನು ಮಾಡಿ ಹೊರಟೆವು. ತರಬೇಕಿತ್ತು ಮತ್ತೆ. ಹೊರಟು ದಿವಸಗಳು ಸಂದು ಹೋಯಿತು. ಹಾ. ರಾತ್ರಿ ಆಗುತ್ತಾ ಬಂತು. ಹಾ. ರಾತ್ರಿಯ ಹೊತ್ತಿನಲ್ಲೂ ಹುಡುಕಾಡಿದ್ರು ಹಾ. ಕುದುರೆ ನಮಗೆ ಸಿಗಲಿಲ್ಲ. ಹಾ. ಮತ್ತೆ ಮೋರೆಯನ್ನು ಅಣ್ಣನಿಗೆ ತೋರಿಸುವ ಹಾಗಿಲ್ಲ. ಹಾ. ವಿಫಲರಾಗಿದ್ದೇವೆ. ಏನು ಮಾಡುವುದು ಅಂತ ಗೊತ್ತಿಲ್ಲ. ರಾತ್ರಿಗೆ ಕಣ್ಣು ಕಾಣುವುದಿಲ್ವಾ? ಹಾಗಲ್ವೋ? ಕಾಣ್ತದೆ, ಮಾನವ- ಕುದುರೆ ಕಾಣುವುದಿಲ್ಲ ಅಂತ. ಧರಣಿ ಬಲ ಹಯ ವೇದಕ್ಕೆ ಧರಣಿ ಬಲ ಹಯ ವೇದಕ್ಕೆ ನಾನು ಸಹ ಕರಿಪ ಚಿಲ್ಟಗಳು ಏತಕ್ಕೆ ತುರಗವನ್ನು ಹಿಡಿ ತರುವೆನು ಹೊಣೆ ಕಳೆದು ಇರಲಿ ತನಕಂದನು ಅಜ್ಜ, ಬಹಳಷ್ಟು ತಿರುಗಾಟ ಮಾಡಿದ್ದೀರಿ ನೀವು. ಆದ್ರೂ ನಿಮಗೆ ಕುದುರೆ ಸಿಗಲಿಲ್ಲ. ಕಾಣ ಸಿಗಲಿಲ್ಲ. ರಾತ್ರಿ ಕಾಲದಲ್ಲಿ ಹುಡುಕುವುದಕ್ಕೆ ಕಷ್ಟ. ಮಾನುಷರಾದಂತಹ ನಮ್ಮ ಪ್ರಯತ್ನ ಸಾಲದು. ಅದಕ್ಕಾಗಿ ಆ ಅಮಾನುಷನಾದಂತ ನನ್ನನ್ನು ಕರೆದಿದ್ದೀರಿ. ನಿಶಾಚರಿಯಾದಂತಹ ನೀನೇ ಅದಕ್ಕೆ ಸೂಕ್ತ ಎನ್ನುವ ಹಾಗೆ. ರಾತ್ರಿ ಕಾಲದಲ್ಲಿ ಸಂಚಾರ ಮಾಡುವುದು ನಮ್ಮ ಕೆಲಸ. ಆ ರಾತ್ರಿ ಸಂಚಾರ ಮಾಡದಿದ್ದರೆ ನಮಗೆ ನಿದ್ದೆಯೇ ಬರುವುದಿಲ್ಲ ಹಗಲಲ್ಲಿ. ಹೌದು. ಈಗ ನಾನು ಹೊರಡುತ್ತೇನೆ. ಆ ಕುದುರೆ ಎಲ್ಲಿದೆ ಹುಡುಕುತ್ತೇನೆ. ಆ ಕುದುರೆ ನನ್ನ ಕಣ್ಣಿಗೆ ಕಾಣ ಸಿಕ್ಕಿದ ಕ್ಷಣವೇ ಆ. ನಿಮಗೆ ಅದನ್ನು ನಾನು ತೋರಿಸ್ತೇನೆ. ಆ. ಬನ್ನಿ ಹೋಗೋಣ. ಬಿಳಿಯ ಬಣ್ಣದ ಕುದುರೆ ಹಳದಿ ಬಾಲದ ಕುದುರೆ ಬಿಳಿಯ ಬಣ್ಣದ ಕುದುರೆ ಹಳದಿ ಬಾಲದ ಕುದುರೆ ತಿಳಿ ನೀಲಿ ಮಚ್ಚೆಯು ಕಿವಿಗೊಲ್ಲದೆ ನಿಲ್ಲದೆ ಓಡುವ ಕುದುರೆ ಬಿಳಿಯ ಬಣ್ಣದ ಕುದುರೆ ಹಳದಿ ಬಾಲದ ಕುದುರೆ ಬಿಳಿಯ ಬಣ್ಣದ ಕುದುರೆ ಹಳದಿ ಬಾಲದ ಕುದುರೆ 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 ನಮಸ್ಕಾರ. ನಾನು ಯಾರು? ಯಾರು? ಈ ಕುದುರೆಯನ್ನು ನೋಡಿಕೊಳ್ಳುವ ಆ ಈ ಭದ್ರಾವತಿ ಎಂಬ ಊರಿನಲ್ಲಿ ಇಂಥದ್ದೊಂದು ಕುದುರೆ ಮಾತ್ರ ಇರುವುದು. ಹೌದಾ? ಬೇರೆ ಯಾವ ದೇಶದಲ್ಲಿಯೂ ಇಲ್ಲ. ಆ ಬಿಳಿಯ ಬಣ್ಣದ ಕುದುರೆ, ಹೌದು. ಹಸಿರು ಬಾಲದ ಕುದುರೆ, ಆ ಒಂದು ಕಿವಿ ಕಪ್ಪು. ಆಹಾ. ಇದಕ್ಕೆ ಹೇಳುದು ದಿವ್ಯಾತ್ಮ ಅಂತ ಹೇಳಿ. ಓಹ್ ಇದೇ ಅಲ್ವಾ? ಇದನ್ನು ನೋಡಿಕೊಳ್ಳುವ ನಾನು. ಹ್ಮ್ ಎಂತದು? ಯಾರಿಗೆ ಆಗ್ತದ? ನೀರು ಕುಡಿಬೇಕಾ? ಬಾ, ಒಳ್ಳೆ ಬದಿಗೆ ಹೋಗುವ. ದೃಷ್ಟಿಗೋಚರವಾಯ್ತು ದುರಗವು ದೃಷ್ಟಿಗೋಚರವಾಯ್ತು ದುರಗವು ಹೆಚ್ಚು ಬಲ ದಕ್ಷಿಣೆಗೆ ತಾಳಿದೆ ಪಟ್ಟೆದೋರದು ವಸವಗೊಳಿಸಲು ಕಷ್ಟವೆಲ್ಲಲು ನೋಡಿ ಅಲ್ಲಿ. ಹೌದು. ದೂರದಲ್ಲಿ ದೃಷ್ಟಿಯನ್ನು ಹಾಯಿಸಿದ್ರೆ ದೃಷ್ಟಿ ಗೋಚರವಾಯ್ತು ತುರಗವು. ಆದ್ರೆ ಏನು ಮಾಡೋಣ? ಯವನಾಶ್ವನ ಮಾತ್ರ ಕಾವಲಲ್ಲಿದೆ. ಅದನ್ನು ಭೇದಿಸುವುದು ವಿದ್ಯಾ ವಿಚಾರದ ನಾಲಿಗೆ ಮಾಯ ವಿದ್ಯಾ ವಿಚಾರದ ನಾಲಿಗೆ ಮಾಯು ಜನಿ ಕೇಳು ಆಯ ಬರಿತು ಹಿಡಿ ತರುವೆನು ಇರುದಲ್ಲಿ ಮಾಯ ಪ್ರಯೋಗಿಸಲು ಕುದುರೆ
ಮಧ್ಯದಲ್ಲಿದೆ. ಹಾ, ಅದರ ಸುತ್ತಲೂ ಕಾವಲು ಭಟರಿದ್ದಾರೆ. ಹೌದು. ಆ ಕಾವಲು ಭಟರು ಸಾಮಾನ್ಯರಲ್ಲ. ಹಾ, ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ವೀರರು. ಹಾ, ಅಂತಹ ವೀರರನ್ನು ಸೋಲಿಸುವುದು ಹಾ. ಅಸಾಮಾನ್ಯವಾದಂತಹ ಕೆಲಸ. ಕೃಷ್ಣಸ್ವಾಮಿಯ ಅಪ್ಪಣೆ ಆದದ್ದೇ ಹಾಗೆ. ಹಾ. ಮೊದಲಾಗಿ ಕುದುರೆಯನ್ನು ಸ್ವಾಧೀನಪಡಿಸಿಕೊಳ್ಳಿ ಎನ್ನುವ ಹಾಗೆ. ಅದಕ್ಕಾಗಿ ಹಾ. ಮಾಯಾವಿಯಾದಪ್ಪ ನಾನು ಹಾ. ಮಾಯಾವಿದ್ಯೆಯನ್ನು ಬಳಸಿ ಹಾ. ಅವರನ್ನೆಲ್ಲ ಮರಳು ಮಾಡಿ ಹಾ. ಕುದುರೆಯನ್ನು ಅಪಹಾರ ನಾನು ಮಾಡ್ತೇವೆ. ಹಾ. ಅಪ್ಪಣೆ ಕೊಡಿ. ಹೋಗಿ ಮಾಡು, ಮಾಡು. ಆದಿ. ಹೊರಬಿಲ್ಲೊಣಗಿದಾಗ ಸುಡುತ್ತಲೈದೆ ಅಗ್ನಿವರ್ಷ ಚಂಡಮಾರುತ, ಸುಡುತ್ತಲೈದೆ ಅಗ್ನಿವರ್ಷ ಚಂಡಮಾರುತ. ಏನಿದು ವಿಚಿತ್ರ? ಕಾವಲು ಭಟರನ್ನು ಬೆದರಿಸುವುದಕ್ಕಾಗಿ ಮಾಯೆಯಿಂದಾಗಿ ಅಗ್ನಿ ಸ್ಪರ್ಶವನ್ನು ಸುರಿಸಿದೆ. ಅಗ್ನಿಯ ಮಳೆಗೆ ಅವರು ಬೆದರಲಿಲ್ಲ. ಆಮೇಲೆ ಉಲ್ಕಾಪಾತ ಅದನ್ನು ಕೆಳಗೆ ಬೀಳಿಸಿದೆ. ಆದರೂ ಹೆದರುವುದಿಲ್ಲ. ಭೂಮಿಯೇ ನಡುಗುವಂತೆ ಮಾಯಾವಿದ್ಯೆಯಿಂದ ಮಾಡಿದೆ. ಅಬ್ಬಬ್ಬಾ, ಈ ಕಾವಲು ಭಟರು ಸಾಮಾನ್ಯರಲ್ಲ. ಸ್ವಾಮಿ ಇಷ್ಟರಿವರು ತಿಂದ ಅನ್ನಕ್ಕೆ ದ್ರೋಹವನ್ನ ಬಗೆಯದವರು. ಹಾಗಾಗಿ ಕುದುರೆಯನ್ನು ಭದ್ರವಾಗಿ ಕಾವಲು ಮಾಡುತ್ತಾ ಇದ್ದಾರೆ. ಏನು ಮಾಡೋಣ? ಮಾಯಾವಿದ್ಯೆ ಪ್ರಯೋಜನವಾಗಲಿಲ್ಲ ಅಂತಾದರೆ ಕುದುರೆಯನ್ನು ಅಪಹರಿಸುವುದು ನಮಗೆ ಕಷ್ಟವೇ ಹೌದು. ಹಾಗಾದ್ರೆ ಕುದುರೆಯನ್ನು ಅಪಹರಿಸುವುದು ಹೇಗೆ? ನನಗೊಂದು ಉಪಾಯ ಹೊಳೆಯಿತು. ಬಳಿಕ ಕೈ ತವದಿಂದ ವೇಷವ ತಳೆದು ಹೊರಟನು ಹಯವತ ವಶಗಳಿವೆ ನಿನುತ. ಹಲವು ವಿಧದ ಮಾಯಾವಿದ್ಯೆ ನಡೆಯಲಿಲ್ಲ ಅಂತಾದ್ರೆ ನಾವು ಹಿಮ್ಮೆಟ್ಟಿ ಹಿಂದೆ ಹೋಗುವುದಕ್ಕಿಲ್ಲ. ಆ ಕುದುರೆಯನ್ನು ಅಪಹಾರ ಮಾಡಲೇಬೇಕು. ದೊಡ್ಡ ಮಾಡುವಂತಹ ಯಾಗಕ್ಕೆ ನಾವು ಸಹಕಾರಿಯಾಗಬೇಕು. ಅದಕ್ಕಾಗಿ ಬೇರೊಂದು ವೇಷ, ಮಂತ್ರವಾದಿಯ ವೇಷವನ್ನು ಮಾಡಿ ಇವರನ್ನೆಲ್ಲ ಮರಳು ಮಾಡಬೇಕು. ಮರಳು ಮಾಡಿ ಇವರನ್ನೆಲ್ಲ ದೂರ ಕಳುಹಿಸಿ ಕುದುರೆಯನ್ನು ಅಪಹಾರ ಮಾಡುವುದಕ್ಕೆ ಸುಲಭದ ದಾರಿಯನ್ನು ಹುಡುಕಬೇಕಾಗಿದೆ. ಈ ಕ್ಷಣ ನನ್ನ ಮಂತ್ರವಾದಿಯ ವೇಷ ನೋಡಬೇಕು ನೀವು. ಇಲ್ಲಿ ಅಲ್ಲ, ಹಿಂದೆ ಹೋಗಿ ಮುಂದೆ ಬರುವುದು ನೋಡುವ. ಗಂಭೀರ ವಚನದಲ್ಲಿ ಚಾರು ಚುಂಚು ಸ್ಥಿರಾರೇತಿ ಚಂಚಸ್ಥಿರ ರುಚಾರುಚಃ ಚಚಾರ ರುಚಿರಚ್ಚಾರು ಚಾರು ರಂಚಾರ ಚಂಚುರಃ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮ್ಮ ಪರಿಚಯ ಆಯ್ತಾ? ಯಾರು?
ಆಗ್ಲಿಲ್ವಾ? ಇಲ್ಲ. ಮಹಾನ್ ವ್ಯಕ್ತಿ ನಾನು. ಹಾ? ಶ್ರೀ 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 ಹಾ. ಹರಿಯೂರ್ ಜಿಲ್ಲೆ ಹಿರಿಯೂರ್ ತಾಲೂಕು ಸುರ್ಕೋಲು ಸಂಸ್ಥಾನದ ಅರ್ಥವರ್ಯದ ಅರ್ಧನಾರೀಶ್ವರ ಪೀಠಾಧೀಶ್ವರ ಅನರ್ಥೇಶ್ವರ ಹಾ. ಶ್ರೀ ಶ್ರೀ ಪಾನ್ಪಾರಕ್ಕ ವಿಮಾನಂದ ಗುರುಕಾನಂದ ಸ್ವಾಮಿ. ನೀವೆಲ್ವಾ? ಹೌದೌದು. ನಾನೇನು ಸಾಮಾನ್ಯದವನೆಂದು ಭಾವಿಸಬೇಡಿ, ಮತ್ತೆ? ಮಹಾಸಿದ್ಧಿ ಪುರುಷ ನಾನು. ಹಾ. ಹೌದು. ಯಾವ್ದೆಲ್ಲ? ನಿಮ್ಗೆ ಗೊತ್ತುಂಟಾ ಸಿದ್ಧಿ ಅಂತ ಹೇಳಿದ್ರೆ ಏನಂತೇಳಿ? ಏನು ಸಿದ್ಧಿ ಅಂತ ಹೇಳಿದ್ರೆ ಉದ್ದಿನ ದೋಸೆ ತಿಂದಾಗ ಅಲ್ಲ, ಅಲ್ಲೋ? ಅದು ಸಿದ್ಧಿ ಮಾಡಬೇಕಾದ್ರೆ ಸಪ್ತ ಸಾಗರದಲ್ಲಿ ಸ್ನಾನಾದಿಗಳನ್ನು ಪೂರೈಸಬೇಕು. ಆಹಾ. ಸಪ್ತ ಸಾಗರ ಯಾವುದು ಗೊತ್ತುಂಟಾ? ಯಾವ್ದೆಲ್ಲ? 7 ಸಮುದ್ರ ಹಾ. ಅಲ್ವೇ? ಹಾಗಲ್ಲ, ಲವಣ, ಇಕ್ಷು, ಶುರ, ಸರ್ಪಿ, ದದಿ, ಕ್ಷೀರ, ಶುದ್ಧ ಜಲ, ಈ ಸಪ್ತಸಾಗರಲ್ಲಿ ಸ್ನಾನವನ್ನು ಪೂರೈಸಿ ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಅಷ್ಟಾಂಗ ಯೋಗ ನಿಷ್ಠಾಂಗವನ್ನು ಬಲಿದು ವಶಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಗಾರ್ಗೇಯ, ಗೌಶಮ, ಕಾಶ್ಯಪ, ಪರಾಶರ, ಪತಂಜಲಿ ಮೊದಲಾದಂತ ಅನೇಕ ಮಹಾನ್ ಮುನಿಗಳು ಬರೆದಂತಹ ಗ್ರಂಥವನ್ನು ಪಠಿಸಿ ಅದರಲ್ಲಿರುವಂತಹ 64 ವಿದ್ಯೆಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ. ನಾನು ಅಷ್ಟೇ ಅಲ್ಲ, ಮಾಯಾವಿದ್ಯೆಗಳನ್ನು ಸಂಗ್ರಹ ಮಾಡಿದ್ದೇನೆ. ನಾನು ಮಾಯಾವಿದ್ಯೆ ಅಂತ ಹೇಳಿದ್ರೆ ಸುಲಭ ಅಂತ ಭಾವಿಸಬೇಡಿ. ಶವಾಸನ ಸಿದ್ಧಿಯನ್ನು ನಾನು ಮಾಡಿದ್ದೇನೆ. ಶವಾಸನ ಸಿದ್ಧಿ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಉದ್ದಿನ ದೋಸೆ ತಿಂದ ಅಲ್ಲ, ಸಮುದ್ರದಲ್ಲಿ ತೇಲುತ್ತಿರುವಂತಹ ಹೆಣದ ಮೇಲೆ ಕುಳಿತು ಶವಾಸನ ಸಿದ್ಧಿಯನ್ನು ಮಾಡಿದಂತ ಮಹಾಮೇಧಾವಿ ನಾನು. ಹೌದು. ಆದ್ದರಿಂದಲೇ ಬೇರೆ ಬೇರೆ ವಿದ್ಯೆಯನ್ನು ನಾನು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಚರ್ಮಾಂಬರ, ಯಾವುದು? ಚರ್ಮಾಂಬರ ವಿದ್ಯೆ, ಆಮೇಲೆ ಪಾದುಕಾ ಪ್ರದಾನ, ಆಮೇಲೆ ಗಣಿವಿದ್ಯೆ, ಧಾತು ವಿದ್ಯೆ, ಮಾಯಾವಿದ್ಯೆ, ಆಮೇಲೆ ಅನಿಮಾಯ ಅಷ್ಟಸಿದ್ಧಿಗಳನ್ನು ಬಲ್ಲಿದ್ದೆ ನಾನು. ಅದರಿಂದ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಗೊತ್ತುಂಟ? ವಶೀಕರಣ, ನವೀಕರಣ, ಪೀಠೋಪಕರಣ, ಯಂತ್ರೀಕರಣ, ಡಮರೀಕರಣ. ಅದ್ಯಾವುದು ಕೊನೆಯದ್ದು? ಹಾಗೊಂದಾಗ್ತದ? ಮಾಡಿಸ್ತಿದ್ದೆ, ಈಗ ಅಭಯ ಇಲ್ಲಲ್ಲ, ಇಲ್ಲದ್ರೆ ಮಾಡಿಸ್ತಿದ್ದೆ ನಾನು ಡಮರೀಕರಣವನ್ನು. ಅದಲ್ಲ, ಬೇರೆ ಬೇರೆ ವಿದ್ಯಾಸಿದ್ಧಿಗಳನ್ನು ನಾನು ಬಲ್ಲಿದ್ದೇನೆ. ನೀವು ಅಭಯ ಕೊಟ್ರೆ ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನೀವು ಹಿಂದಿಂದಿರುವುದು ಪ್ರೇರಕಾ ಶಕ್ತಿ ಅಲ್ವೇ? ನಿಮ್ಮ ಪ್ರೇರಕಾ ಶಕ್ತಿ ಅಭಯವಾಣಿ ನನಗೆ ಬರೆದಿದ್ರೆ ಮುಂದೇನು ಮಾಡ್ಲಿಕ್ಕೂ ಆಗುದಿಲ್ಲ. ಹಾಗಾಗಿ ಅಪಾರ ಸಿದ್ಧಿಯನ್ನು ನಾನು ಸಂಪಾದನೆ ಮಾಡಿದ್ದೇನೆ. ಆ ಸಂಪಾದನೆಯಿಂದ ಅನೇಕ ದೇವಿಗಳನ್ನು ನಾನು ವರ್ಷಿಕೊಂಡಿದ್ದೇನೆ. ಹೌದೌದು. ಅನಿಮಲ ಸಿದ್ಧಿ, ಲಕಿಮಲ ಸಿದ್ಧಿ, ತ್ರಿಗಮ ಸಿದ್ಧಿ, ಮಹಿಮಾ ಸಿದ್ಧಿ, ಈಶ್ವತ್ವ ಸಿದ್ಧಿ, ವಶಿತ್ವ ಸಿದ್ಧಿ, ಮುಕ್ತಿ ಸಿದ್ಧಿ, ಇಚ್ಛಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಸರ್ವಕಾಮ ಸಿದ್ಧಿ, ಬ್ರಾಹ್ಮಿ ಮಹೇಶ್ವರಿ, ಕೌಮಾರಿ ವೈಷ್ಣವಿ, ವಾರಾಹಿ ಮಾಹೇಂದ್ರಿ, ಚಾಮುಂಡಿ ಮಹಾಲಕ್ಷ್ಮಿ, ಸರ್ವ ಸಂಕ್ಷೋಭಿನಿ, ಸರ್ವವಿದ್ರಾವಣಿ, ಸರ್ವಾಕರ್ಷಣಿ, ಸರ್ವಶಂಕರಿ, ಸರ್ವೋನ್ಮಾದಿನಿ, ಸರ್ವಮಹಂಕುರಿ, ಸರ್ವಕೇತರಿ, ಸರ್ವಬೀಜೆ ಮೊದಲಾದ ಶಕ್ತಿ ದೇವತೆಗಳನ್ನು ಒಲಿಸಿಕೊಂಡು ಅಪಾರ ಆಯುಧಗಳನ್ನು ನಾನು ಪಡೆದಿದ್ದೇನೆ. ತ್ರಿಕುಂಡಿ, ಯಾವುದು? ಬೆಂಡಿ ಅಲ್ಲ, ತ್ರಿಕುಂಡಿ, ತ್ರಿಶೂಲ, ಪಾಶ, ಪ್ರಾಶ, ಮುದ್ಗರ ಮೊದಲಾದಂತಹ ಶಕ್ತಿ ದೇವತೆಗಳನ್ನು ಆರಾಧಿಸಿ ಪಡೆದಂತಹ ಆಯುಧ ನಾನು. ಈ ಆಯುಧವನ್ನು ಹಿಡಿಕೊಂಡು ಅಲಕಾವತಿ, ಗಂಗಾವತಿ, ಮಾಯಾವತಿ, ಮಮತಾ ಮಾಯಾವತಿಯನ್ನು ಭೇಟಿಯಾಗಿ ಇಲ್ಲಿ ಬಂದಿದ್ದೇನೆ. ಪ್ರಶಾಂತವಾದಂತಹ ವಾತಾವರಣ, ಶ್ರೀ ಶ್ರೀ ಈಶ್ವರನೇ ನೆಲೆ ನಿಂತ ಈ ಕ್ಷೇತ್ರದಲ್ಲಿ ಇಲ್ಲಿ ಮುಂದೆ ಏನು ಮಾಡ್ಬೇಕಂತ ತೀರ್ಮಾನ ಮಾಡುವಾಗ ಯಾರೊಬ್ಬ ಬರ್ತಾ ಇದ್ದಾನಲ್ಲ, ಮಾಡ್ತೇನೆ ಅವನನ್ನು. ಬಿಳಿಯ ಬಣ್ಣದ ಕುದುರೆ, ಹಳದಿ ಬಾಲದ ಕುದುರೆ, ಬಿಳಿಯ ಬಣ್ಣದ ಕುದುರೆ, ಹಳದಿ ಬಾಲದ ಕುದುರೆ. ಯಾರು ನೀನು? ಎಲ್ಲಿಂದ ಬಂದವ? ನನ್ನಂತಹ ಮಹಾನ್ ವ್ಯಕ್ತಿಗಳು ಎದುರು ಇರುವಾಗ ಈ ರೀತಿ ಯಾವುದನ್ನು ಗೋಚರಿಸದೆ ನೇರವಾಗಿ ನನ್ನನ್ನು ದಾಟಿ ಹೋಗುವುದಕ್ಕೆ ಪ್ರಯತ್ನಿಸ್ತಿದೆಯಲ್ಲ, ಯಾರು ನೀನು? ಪರಪ್ಪಾಯಿ ಒಡೆಯಲ ಕುದುರೆಯ ಕಾವಲುಗಾರನು ಬಡಮುನಿ ಸರಿ ನೀ ಆಚಗಡೆ, ಬಡಮುನಿ ಸರಿ ನೀ ಆಚಗಡೆ ಸರಿ. ಒಡೆಯನ ಕುದುರೆಯ ಕಾವಲುಗಾರನು ಬಡಮುನಿ ಸರಿ ನೀ ಆಚಗಡೆ, ಬಡಮುನಿ ಸರಿ ನೀ ಆಚಗಡೆ, ಸರಿ ನೀ ಆಚಗಡೆ.
ಬಿಡಲಾಗದಿ ವೇಷವ ತೊಡಲೀತರ ಬಿಡಲಾಗದಿ ವೇಷವ ತೊಡಲೀತರ ನಡೆಯದು ನಿರ್ಣಯಕ ಪಟಗಳು ಒಡೆಯನ ಕುದುರೆಯ ಕಾವಲುಗಾರನು ಬಡಮುನಿ ಸರಿ ನೀ ಆಚಗಡೆ ಸರಿ ಬಡಮುನಿ ಸರಿ ನೀ ಆಚಗಡೆ. ಯಾರು ನೀನು ಬಡಪ್ಪಾಯಿ? ತದೇಕ ಚಿತ್ತದಿಂದ ನನ್ನನ್ನೇ ನೋಡುತ್ತಿರುವೆಯಲ್ಲ. ವಿಚಿತ್ರವಾದಂತ ವ್ಯಕ್ತಿ ನೀನು. ಆದರೂ ಸತ್ಯ. ಸತ್ಯ. ನಾನೇ ಆದಂತ ಬೇಕಲ್ಲ. ಹೌದು. ಇದು ಕುದುರೆ. ಹಾ, ಈ ಕುದುರೆಯನ್ನು ಕಾಪಾಡುವ ನಾನು, ಓ, ನೋಡಿಕೊಳ್ಳುವ ನಾನು. ಹಾ ಹಾ ಅಲ್ಲ, ನಾನು ಬರುವ ದಾರಿಯಾಗಿ ಅಡ್ಡ ನಿಂತಿದ್ಯಲ್ಲ, ಹಾ, ನೇರವಾಗಿ ಅತ್ತ ಕಡೆ ನಾವೇ ಹಾ. ಹೋಗಲಿಲ್ಲ. ಏ ಕುದುರೆ ಕಾಯುವವರೇ, ಕುದುರೆಗಾಗಿನ ಪಗಲಿನ ಗೀತದ ಮದವನ್ನು ಕುಳಿತಿದ ಬಗೆಯೇನು ನಿನಗೆ ಮನವನ್ನು ಕುಳಿತಿದ ಬಗೆಯೇನು ಓ ಕುದುರೆಯ ಗಾಗಿನ ಬಟಲಿನ ಗೀತರ ಕುದುರೆಯ ಗಾಗಿನ ಬಟಲಿನ ಗೀತರ ಮನವನ್ನು ಕುರಿತಿದ ಬಗೆಯೇನು ಮನವನ್ನು ಕುರಿತಿದ ಬಗೆಯೇನು ಬಗೆಯೇನು ವಿಧ ವಿಧ ಮಾಯಾ ಮೋಡಿಯ ಮಾಡುವೆ ವಿಧ ವಿಧ ಮಾಯಾ ಮೋಡಿಯ ಮೋಡಿಯ ಓಯ್ ಕೋಡಿ ಅಲ್ವಾ? ಮೋಡಿ ಮೋಡಿ ಇದು ಕೋಡಿ. ಮಾಯವ ಮಾಡುವೆ. ಚಮತ್ಕಾರ. ವಿಧ ವಿಧ ಮಾಯಾ ಮೋಡಿಯ ಮಾಡುವೆ ಮರುವೆಯ ಗೆಳತಿ ನಿಲಗಿಲ್ಲ ಕುದುರೆಯ ಕಾಗಿನ ಬದಲಿನ ಗೀತರ ಮನವನ್ನು ಕುರಿಸಿದ ಬಗೆಯೇನು ಮನವನ್ನು ಕುರಿಸಿದ ಬಗೆಯೇನು ಬಗೆಯೇನು ಎಲ ಬಡಪ್ಪಾಯಿ ನರಮನುಷ್ಯನೇ. ನಾನು ನರ ಮನುಷ್ಯ, ಹೌದು. ನೀನು ಪ್ರೇತ ಮನುಷ್ಯ. ಅಲ್ಲ, ಅದರಲ್ಲಿ ವಿಚಿತ್ರವಾದ ಸ್ವಭಾವವುಳ್ಳ ವ್ಯಕ್ತಿ ನಾನು. ದೂರದಿಂದಲೇ ನಿನ್ನನ್ನು ಕಂಡಾಗ ನಾನು ಯಾರು ಯಾರು ಅಂತೇಳಿ ವಿಚಿತ್ರಗೊಂಡೆ. ಆದ್ರೆ ನಂತ ಮಹಾನ್ ವ್ಯಕ್ತಿಗಳು ಬರುವಾಗ ಕುದುರೆ ಕಾಯುವವ ನೀನೇ ಈ ರೀತಿ ಸೊಕ್ಕುತ್ತಾ ಹೋದ್ರೆ ಇನ್ನು ನನ್ನಂತವರೆಷ್ಟು ಸೊಕ್ಕಬೇಕು? ನೀನು ಭಯಂಕರ ವ್ಯಕ್ತಿಯ. ಹೌದು. ಎಂತದುಂಟು ವಿಚಾರ? ಮಾಯ, ಮಾರಣ, ಕೃತಿಮ, ಭಯ ಇದನ್ನೆಲ್ಲ ನಾನು ಮಾಡಬಲ್ಲೆ. ನಾನು ಬರುವಾಗಲೇ ಉಲ್ಕಾಪಾತ ಆಗ್ತಾ ಉಂಟು. ಹೌದು. ನಾನು ಬರುವ ವೇಗದಿಂದ ಕೆಂಡದ ಮಳೆ ಬಂತು. ಕೆಂಡದ ಮಳೆ, ಕೆಂಡದ ಮಳೆ ಬಂತು. ಬಿರುಗಾಳಿ, ಬಿರುಗಾಳಿ ಬರ್ತಾ ಉಂಟು. ಸುಂಟರಗಾಳಿ, ಆನೆಗಳು ಗೀಳಿಡುತ್ತಿವೆ, ಹಲ್ಲಿಗಳು ಲಚಗುಟ್ಟುತ್ತಾ ಇದೆ, ಕುದುರೆ ಕೆನೆಯುತ್ತಾ ಇದೆ, ನರಿ ಉಳುಡುತ್ತಾ ಇದೆ. ಹಾಗಾದ್ರೆ ಹೀಗಾಗುವುದಕ್ಕೆ ಕಾರಣ ಏನು? ನನ್ನ ಬರೋಣದಿಂದಲೇ. ನಿನ್ನ ಕಾರಣಕ್ಕವ. ಹೌದು. ಅಷ್ಟೇ ಅಲ್ಲ, ಅನೇಕ ಸಿದ್ಧಿಯನ್ನು ಮಾಡಿದಂತ ನಾನು ಕ್ಷಣ ಮಾತ್ರದಲ್ಲಿ ನಿನ್ನ ಭವಿಷ್ಯವನ್ನು ಹೇಳಬಲ್ಲೆ, ಭವಿಷ್ಯವನ್ನು ನಿರ್ಣಯಿಸಬಲ್ಲೆ. ಹೌದಾ? ಹೌದು. ನನ್ನ ಭವಿಷ್ಯ ನೋಡು, ಸ್ವಲ್ಪ ಹೇಳುವ. ನಿನ್ನ ಇಡೀ ಮುಖ ನೋಡುವಾಗ ನೀನು ಒಂದೊಂದ್ಸಲ ಕೂರ್ತಿ, ಒಂದೊಂದ್ಸಲ ಬಹಳ ಎಚ್ಚರದಲ್ಲೇ ಇರ್ತಿ. ಯಾವುದೋ ಒಂದು ನಿಗೂಢವಾದಂತಹ ಛಾಡ್ಯ ನಿನ್ನನ್ನು ಆವರಿಸಿಕೊಂಡಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹೌದಾ? ಹೌದೌದು. ಏನದು? ನಿಜವಾಗಿ ನಿನ್ನ ಭವಿಷ್ಯದಲ್ಲಿ ನಿನಗೆ 6 ಮಕ್ಕಳಾಗುವ ಯೋಗ ಇತ್ತು. ಹೌದಾ? ನನಗೀಗ 2 ಉಂಟು. 2, 4 ಬೇರೆ ಎಲ್ಲೋ ಹೋಗಿದೆ. ಇಲ್ಲ ಇಲ್ಲ, ನಾನು ಬೇರೆ ಎಲ್ಲಿ ಹೋಗ್ಲಿಲ್ಲ. ಹೋಗ್ಲಿಲ್ಲ ಅಂತ ನೀನು ಹೇಳಿದ ವಿನಃ ಅದು ಏನೋ ಆಗಿದೆ. ಏನೂ ಆಗ್ಲಿಲ್ಲ. ಇರ್ಲಿ. ಹಾಗಾದ್ರೆ ಇನ್ನಾಗುವ ನಿನಗೆ ಲಕ್ಷಣವೂ ಇಲ್ಲ. ಹೌದಾ? ಹೌದು. ಯಾಕೆ? ನಿನಗೆ ನರದೌರ್ಬಲ್ಯ ಇದೆ, ನರದೌರ್ಬಲ್ಯ ಇದೆ. ಅದು ಬೇಡ. ನನಗೆ ದೌರ್ಬಲ್ಯ ಎಂತದಿಲ್ಲ. ಏನಾಗ್ತದೆ? ಅದೇ ನರದೌರ್ಬಲ್ಯ ಇರಲೇ ಯಾವುದು ಬೇಕಂತ ಆಗುದಿಲ್ಲ, ಬೇಡಂತಲೇ ಆಗುದು. ಅಷ್ಟೇ ಅಲ್ಲ, ಇಡೀ ನೀನು ಕುದುರೆ ಪಾಲಕನಾಗಿರಬೇಕಾದವನಲ್ಲ ನೀನು. ಮತ್ತೆ ನೀನು ಪೃಥ್ವಿ ಪಾಲಕನಾಗಬೇಕಾದವ. ನಿನ್ನ ಹಣೆಯಲ್ಲಿ ಬ್ರಹ್ಮದೇವರು ಹಾಗೆ ಬರೀಲಿಕ್ಕೆ ಯೋಚನೆ ಮಾಡಿದ್ರು. ಹೌದಾ? ಹೌದು. ಅರಸನಾಗ್ಬೇಕಾ? ಮತ್ತೇನು? ಕುದುರೆ ಪಾಲಕನಾಗಿದ್ದಿ, ಅಶ್ವಪಾಲಕನಾಗಿದ್ದಿ ನೀನು. ಯಾಕೆ? ನಿನ್ನ ಅಪ್ಪ ಮಾಡಿದ ಸಾಲದಿಂದಲೇ ಅದನ್ನು ತೀರಿಸಲಿಕ್ಕಾಗದೆ ಆ ಸಾಲ ಬಾಧೆ, ಋಣಬಾಧೆ, ಪಿತೃಋಣ ನಿನ್ನನ್ನು ಕಾಡುತ್ತಾ ಉಂಟು. ಹೌದಾ? ಹ್ಮ್. ಅಪ್ಪ ಸಾಲ ಮಾಡಿ ಸತ್ತದ್ದು. ಇರ್ಬಹುದು, ಇರ್ಬಹುದು. ಅದರಲ್ಲಿಯೂ ನಿನ್ನ ಅಪ್ಪ ಸಾಯುವಾಗ ಪಿಂಡ ಪ್ರದಾನ ಮಾಡ್ಲಿಕ್ಕೆ ನೀನು ಇಲ್ವೇ ಇಲ್ಲ. ನಾನು ತಿರುಗಾಟಕ್ಕೆ ಹೋಗಿ, ನಿನಗೆ ತಿರುಗಾಟವೇ ಮುಖ್ಯವಾಯಿತು. ಮನೆಯಲ್ಲಿ ಅಪ್ಪಮ್ಮನ ಲೆಕ್ಕ ಇಲ್ಲದೆ ಹೋದೆ. ಹಾಗಾಗಿ ಆ ಋಣಬಾಧೆ ಬಾಧಿಸ್ತಾ ಉಂಟು. ಸತತವಾಗಿ ನಿನ್ನಪ್ಪ ಪ್ರೇತ ಬಾಧೆಯಾಗಿ ಪ್ರೇತ ರೂಪದಿಂದ ನಿನಗೆ ಬಾಧಿಸಲಿಕ್ಕೆ ಬೇಕಾಗಿ ಸುತ್ತಾಡ್ತಲೇ ಇದ್ದಾನೆ. ಹಾಗಾಗಿ ನೀನು ಬದುಕಿನಲ್ಲಿ ಏಳಿಗೆ ಆಗುದಿಲ್ಲ.
ನೋಡು, ಒಂದು ಅದು ನಿನ್ನ ಚಿಕ್ಕಪ್ಪನ ಪ್ರೇತ, ಅದು ನೀನು ಚಿಕ್ಕಪ್ಪನ ಚಿಕ್ಕಲಪ್ಪಯ್ಯ. ನನ್ನ ಅಪ್ಪ ಸತ್ತಿದ್ದಾರೆ, ಸಾಕ್ಷಿ ಏನು? ನಿನ್ನಪ್ಪನನ್ನು ತೋರಿಸ್ಬೇಕ ನಾನು? ನಿನ್ನಪ್ಪನ ಪ್ರೇತಾತ್ಮವನ್ನು ತೋರಿಸಿರಿ, ನೀನು ಅದನ್ನು ನಂಬುತ್ತೀಯಾ? ನೋಡು, ನಿನ್ನಪ್ಪ ಈಗ ನೇತಾಡ್ತಾ ಇದ್ದಾರೆ. ಎಲ್ಲಿ? ನಿಮ್ಮ ಮನೆ ಮುಂದೆ ಅಮಟೆ ಮರ ಉಂಟಾ? ಹೌದು. ಅಮಟೆ ಮರದಲ್ಲಿ ಬೆಳಿಗ್ಗೆ ಒಂದು ಕಂಬಳಿ ಹುಳ ನೇಡ್ತಾ ಉಂಟಾ? ಹೌದೌದೌದೌದು. ಅದೇ ನಿನ್ನಪ್ಪ. ಹೌದಾ? ಆ ಕಂಬಳಿ ಹುಳ ಆಗಿದ್ದ ನನ್ನ ಅಪ್ಪನನ್ನು ತೋರಿಸು. ಯಾರು ಸಾಲಬಾಧೆ ಇಟ್ಟುಕೊಂಡು ಸಾಲಬಾಧೆಯಲ್ಲಿ ನರಳಿ ನರಳಿ ಸಾಯ್ತಾರೋ ಅವರು ಮತ್ತೊಬ್ಬರ ಮನೆ ಅಮಟೆ ಮರದಲ್ಲಿ ಕಂಬಳಿ ಹುಳವಾಗಿ ನೇತಾಡ್ತಾ ಇರೋದು. ಹೌದಾ? ಹೌದು. ಆ ಕಂಬಳಿ ತೋರಿಸು. ಜೈ ಚಂಡಿ ಚಾಮುಂಡಿ ಕಾಳಿ ಭದ್ರಕಾಳಿ ಓಂಕಾಳಿ ಮಹಾಕಾಳಿ ಸ್ವರೂಪಿಣಿ ಜಗದೀಶ್ವರಿ ರುಂಡಮಾಲೀಶ್ವರಿ ಅನ್ನಪೂರ್ಣೇಶ್ವರಿ ಕಾತ್ಯಾಯಿನಿ ಪ್ರಭರಾಂಬೆ. ಹಾಂ ಹೀಂ ರೂಂ ರಮ್ಮು ರಂಬು. ಬಾಯಿ ಬಿಡ್ತಾನೆ ಮಂತ್ರದ ಬೀಜಾಕ್ಷರ. ಹಾಂ ಹೀಂ ರೂಂ ರಂ. ನಿನ್ನ ಅಪ್ಪ ಹೊಗೆ ರೂಪದಲ್ಲಿ ಹೋಗ್ತಾ ಇದ್ದಾನೆ. ಎಲ್ಲ ಅದು ಬೂದಿ. ಎಲ್ಲಿಂದ ಅಪ್ಪ? ಜೈ ವಿಶಾಲಾಕ್ಷಿ ಮೀನಾಕ್ಷಿ ಕಾಮಾಕ್ಷಿ ಮಹಾಲಕ್ಷ್ಮಿ ಸಿಂಹಿಕಾ ಕುಬ್ಜಿಕಾ ಮಹಾದೇವಿ ಮಹಾಂಕಾಳಿ ಪಾರ್ವತಿ ಸುಪ್ರಭಾ ಭ್ರಮರಾಂಬೆ ವಿದ್ಯಾವಾಸಿನಿ ಯೋಗಿನಿ ಹಿಮರೂಪಿಣಿ ಮಾಣಿಕ್ಯದೇವಿ. ಆಗಚ್ಚ 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 ಅಶ್ವಪಾಲಕ ಪಿತ್ರ ಪ್ರೇತ ಆಗಚ್ಚ. ಅಶ್ವಪಾಲ ಪಿತ್ರ ಪ್ರೇತ ಆಗಚ್ಚ. ಇಲ್ಲ, ಬರಲಿಲ್ಲ. ನಿನ್ನದು ಸುಳ್ಳಿದೆ. ಜೈ ಕ್ಲೀಂ ಸ್ಲಿಂ ಕ್ಲೀಂ ಸ್ಲಿಂ ಗಿಳಿಗಿಳಿಗಿಟ್ಟಿ ಗಿಳಿಗಿಳಿಗಿಟ್ಟಿ. ಹಾಂ ಕ್ಲೀಂ ಸ್ಕ್ಲಿಂ. ಗಿಳಿಗಿಳಿ ಗಿಚ್ಚಲ್ಲ, ಗಿಚ್ಚಿ ಗಿಳಿಗಿಳಿ. ಅದು ಮಳೆಯ ಕಾರಣ ನಿಂತಿದೆ, ಅದೆಲ್ಲ ಬೇಡ ನಿನಗೆ. ಹೋಮ್ ಸ್ಲೀಮ್ ಕ್ಲೀಮ್ ಐಸ್ ಕ್ರೀಮ್ ಸ್ಲಿಮ್. ಐಸ್ ಕ್ರೀಮ್ ಬೇಡ, ಬೀಜಾಕ್ಷರ. ಸ್ಟೌ ಚಮ್ ಚಹ. ಸ್ಟೌ ಸ್ಟೌ ಚಮ್ ಚಹ. ಜೈ ಅಶ್ವಪಾಲಕ ಪ್ರೇತ ಆಗಚ್ಚ. ಅಶ್ವಕಾಲಕ ಪ್ರೇತಲ್ಲ, ಅಶ್ವಪಾಲಕ ಪಿತಾ ಪ್ರೇತ ಆಗಚ್ಚ. ತಟಸ್ಯ ತಟಸ್ಯ ತಟಸ್ಯ. ಇದು ನನ್ನ ಅಪ್ಪನ. ಹೌದು, ನನ್ನ ಅಪ್ಪ ಇಷ್ಟು ಗಿಡ್ಡ ಇರಲಿಲ್ಲ, ಮತ್ತೆ ಉದ್ದ ಇದ್ದ. ಹಾಗಾದ್ರೆ ಉದ್ದ ಇದ್ದಂತ ನಿನ್ನಪ್ಪನ ಪ್ರೇತ ಗಿಡ್ಡಾಗುವುದಕ್ಕೆ ಕಾರಣ ಉಂಟು. ಏನು? ಬಾಯಿಗೆ ನೀರಿಲ್ಲ, ಮೋಕ್ಷ ಸಿಗ್ಲಿಲ್ಲ ಅಂತೇಳಿ ಅನೇಕ ಕ್ಷೇತ್ರಗಳಲ್ಲಿ ಅಳೆದು 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 ತಿರುಗಾಟ ಮಾಡಿ 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 ಇಷ್ಟು ಗಿಡ್ಡ ಆಗಿದ್ದು. ಊಟ ಅಲ್ಲಿ ಉಂಟು, ಊಟ ಇಲ್ಲಿ ಉಂಟು. ಊಟ ಊಟ. ಅಪ್ಪನ ಅಪ್ಪ ಈ ಪ್ರೇತಾತ್ಮವನ್ನು ನೀನು ಅಪ್ಪಿದ್ರೆ ಕ್ಷಣ ಮಾತ್ರದಲ್ಲಿ ನಿನ್ನ ಅಪ್ಪನಾಗೆ ನೀನು ಆಗಬಲ್ಲೆ. ಮನೆಯಲ್ಲಿ ನಿನ್ನ ಹೆಂಡತಿ ಮಕ್ಕಳಿಗೆ ಗತಿ ಇಲ್ಲ ಅಂತ ಆಗ್ತದೆ. ಆದ್ದರಿಂದ ಈ ಪ್ರೇತವನ್ನು ನಾನು ಉಚ್ಚಾಟಿಸ್ತೇನೆ. ಆಮೇಲೆ ಆ ಪ್ರೇತವನ್ನು ಅಲ್ಲಿ ಹಿಂದೆ ಕಳಿಸ್ತೇನೆ. ಅಲ್ಲಿ ಹೋಗಿ ಅಪ್ಪ ಮಕ್ಕಳು ಕೂತ್ಕೊಂಡು ಎಷ್ಟು ಬೇಕಾದ್ರೂ ಮಾತಾಡಿ. ಓ ಕ್ಲೇವ್ ಸೇವ್. ಅಪ್ಪ ಮಕ್ಕಳ ಭೇಟಿ ಪ್ರಶಸ್ತವಾದಂತಹ ಕ್ಷೇತ್ರ ಅಲ್ಲಿ. ಈ ಕುದುರೆ ಯಾರ್ದು? ಅದು ನಮ್ಮ ದೊರೆಗಳದ್ದು. ಈ ಕುದುರೆ ದೊರೆಗಳದ. ಅಶ್ವಪಾಲಕನ್ನು ತಟಸ್ಥನಾಗಿ ಮಾಡಿದ್ದೇನೆ, ಮಂತ್ರ ಪ್ರಭಾವದಿಂದ ಇದರನ್ನು ಸ್ತಂಭೀಭೂತನಾಗಿ ಮಾಡಿದ್ದೇನೆ. ಈ ಕುದುರೆಯನ್ನು ಮಾಯಾಶಕ್ತಿಯಿಂದ ಏನು ಹುಡುಕುದೇನು? ಎಲ್ಲಿ ಹೋದ?
ಮಂತ್ರಾದಿ ಇಲ್ಲ, ನಮ್ಮ ಕುದುರೆ ಇಲ್ಲ. ಕುದುರೆ ಇಲ್ವಾ? ಇದೇ ರಕ್ತ. ಇರುವಂತಹ ಸ್ಥಳ ಭದ್ರಾನಗರಕ್ಕೆ ಯಾರು ಅಂತ ಕೇಳಿದ್ದೀರಿ? ಯಮನಾಶ್ವರ ಎಂದು ಕೇಳಿದ್ದೇವೆ. ನಾವೇ ಸರಿ. ಹೊರಟು ಬಂದ ಕಾರ್ಯ ಅನೇಕವಿದೆ, ಅನೇಕವಿದೆ. ಶರಣು ಶರಣು ಎಂಬ ದೊರೆಯೇ ಶರಣು ಶರಣು ಎಂಬ ದೊರೆಯೇ ಹೇಳುವುದಂತೆ ಪರಿಭವವಾಯಿತು ನ ಹೇಳಲು ಬರಿಯೇ ಕಂಡುದ ನೊರೆಯುವೆ ಕುದುರೆಯ ಕೈವಚಗೊಂಡದು ಮಲ್ಲಿಸು ಪಂಡನೆಂದರದಿರು ಶರಣು ಶರಣು ಎಂಬ ದೊರೆಯೇ. ನಮ್ಮ ಕುದುರೆಯನ್ನು ನೋಡಿಕೊಳ್ಳುವ ನಾನು. ಭದ್ರವಾದಂತಹ ಕಾವಲನ್ನು ಮಾಡಬೇಕು ಅಂತ ನಾವು ಆಜ್ಞಾಪಿಸಿದ್ದೇವೆ. ಹಾಗೆ ನಮ್ಮ ಕುದುರೆಯನ್ನು ನೀರು ಕುಡಿಯೋದಕ್ಕೆ ಅಂತ ಹೇಳಿ ಹೊಳೆ ಬದಿಗೆ ಕರ್ಕೊಂಡು ಹೋದ್ರೆ ಹಾಗೆ ಮಾಡಬಾರದು ಅಂತ ಹೇಳಿದ್ದಲ್ವಾ? ಓ. ಅದಕ್ಕೆ ಬೇಕಾದಂತ ವ್ಯವಸ್ಥೆ ಅಲ್ಲೇ ಆಗಬೇಕು ಅಂತ ಹೇಳಿದ್ದೇನೆ ಇಲ್ವಾ? ವಿದ್ಯಾರ್ಥಿಗೆ ಹೋಗುವಾಗ ಅದಕ್ಕೆ ಬಾಯಿ ಅರಿಕಾಯ್ತು. ಹ. ನೀರು ಕುಡಿತಾ ಇರುವಾಗ ಹ. ಎಲ್ಲಿಂದ ಅಂತ ಹೇಳಿಲ್ಲ, ಕೆಂಡದ ಮನೆ, ಉಲ್ಕ ಪಾತ, ಸಿಡಿಲು, ಗುಡುಗು ಎಲ್ಲ ಬರ್ತಾ ಇತ್ತು. ಆ ಪ್ರದೇಶದಲ್ಲಿ, ನಮ್ಮ ಪ್ರದೇಶದಲ್ಲಿ ಏನು ಆಗ್ಲೇ ಇಲ್ವಲ್ಲ ಹಾಗೆ? ನಿಮ್ಮಲ್ಲಿ ಆಗಲಿಲ್ಲ, ನಮ್ಮ ಕಡೆ ಆಗಿದೆ. ಹೌದಾ? ಹಾ, ಏನು ಏನದು? ಒಂದು ನೋಟಲ್ಲಿ ಒಬ್ಬ ಮಂತ್ರವ. ಓ, ಮಂತ್ರವಾದಿ. ನೀನು ನಿಜವಾಗಿಯೂ ಪ್ರತ್ಯಪಾಲಕನಾಗಬೇಕಾದವ. ನಿನ್ನ ಅಪ್ಪ ಸಾಲ ಮಾಡಿ ಸತ್ತದ್ರಿಂದ ನಿನಗೆ ಆ ಯೋಗ ಹೋಗಿದೆ. ಅಪ್ಪನನ್ನು ತೋರಿಸ್ತೇನೆ ಅಂತ ಒಂದು ಪತ್ರ ಬಿಸಾಡಿದ. ಶ್ವೇತವಂತು ನಿನ್ನಪ್ಪನತ್ತ ಅವ ಮಂತ್ರವಾದಿ. ಹಾಗೆ ಆಗ್ತದಂತೆಯ? ಅಷ್ಟು ಹೊತ್ತಿಗೆ ರಾಯರೇ ಮಾತಾಡ್ತಾ ಇದ್ದ ಹಾಗೆ ಒಂದು ಪತ್ರ ತೆಗೆದು ನನ್ನ ಮುಖ ಎರಚಿದ. ಹೌದು. ಆಮೇಲೆ ಏನಾಯ್ತು? ನಾನಲ್ಲಿ ನಿಂತಲ್ಲೇ ಸ್ತಂಭೀಭೂತನಾಗಿ ಸ್ವಲ್ಪ ಹೊತ್ತಿನ ನಂತರ ನನಗೆ ಎಚ್ಚರಾಗುವಾಗ ನಮ್ಮ ಕುದುರೆಯನ್ನು ತಗೊಂಡು ಕಾವಲಿನ ಬಡರೆಲ್ಲ ನುಡಿಗಳ ಭುವರೇಣ್ಯನು ಕೇಳುತ್ತ ಕ್ಷಣ ಯಾವನಾಗಲಿ ಬಿಡಲಿ ಎನ್ನುತ್ತ ಸುತನ ಕರೆದ ಭದ್ರವಾದಂತಹ ಕಾವಲಿಂದರಿಸಿದಂತ ಪಂಚವರ್ಣದಿಂದ ವಿಜೃಂಭಿಸುತ್ತಿರುವಂತಹ ಕುದುರೆಯನ್ನು ನಾವು ಅದೆಷ್ಟೋ ಕಾಲಗಳಿಂದ ಸಂರಕ್ಷಿಸ್ತಾ ಇದ್ದೆವು. ಕಣ್ಮರೆಯಾಯಿತು. ದೂರ ಹೋಗುವುದರ ಒಳಗಾಗಿ ಅದನ್ನು ನಮ್ಮ ವಶಕ್ಕೆ ತರಬೇಕಾಗಿದೆ. ಮಗನೇ, ಕರೆದಿಗುವುದೇ ತಾತ
ಮೊದಲಾಗಿ ಹೊಂದಿಸಿಕೊಂಡು ಬಿಡುತ್ತೇನೆ. ಒಮ್ಮೆ ನಮ್ಮಲ್ಲಿ ಮಗನ ಇದ್ದ ಮಾತುಗಳಿರಲಿಲ್ಲ. ಯಾಕೆ ಕೊನೆ ತಿಳಿಸಿ. ಯಮುನವಿಯ ಸೋಲಗತ್ತಿಗ ನಮ್ಮ ದಿವ್ಯ ಸೋಲಗತ್ತಿಗ ಕಮ್ಮಗಾರೇನ ಕೋಲುವ ಹೆಣ್ಣೆಗಾರನ ಮೌನಿ ಬಿಡುವಾಗ ತುಂಬ ನಾವು ಮಗನೇ ಯಮನ ದೇಶದಿಂದ ಶ್ವೇತವರ್ಣದಿಂದ ಕೂಡಿದ್ದು ಮಾತ್ರವಲ್ಲದೆ ಪಂಚವರ್ಣದಿಂದ ಶೋಭಿಸುತ್ತಿರುವಂತಹ ಕುದುರೆಯನ್ನು ತಂದು ನಾವು ರಕ್ಷಣೆ ಮಾಡುತ್ತಾ ಇದ್ದೆವು. ಅದೆಷ್ಟೋ ಮಂದಿಗಳನ್ನು ಕೇಳಿದವರಿದ್ದಾರೆ, ಯಾರಿಗೂ ನಾವು ಕೊಟ್ಟವರಲ್ಲ. ಒಂದು ಅಚಾತುರ್ಯ ನಡೆದು ಹೋಯಿತು. ನಮ್ಮಲ್ಲಿದ್ದಂತಹ ಕುದುರೆ ಯಾರೋ ಅಪಹರಣ ಮಾಡಿದ್ದಾರಂತೆ. ಬಿಡಬಾರದು ಮಗನೇ. ಕಳತನ ತೋಟರಿಗಿಂದೆ ಮದಿ ತಿಳಿಸುವ ವರದಿ ತಂದೆ. ನಿಮ್ಮ ಮಾತುಗಳನ್ನು ಕೇಳಿದಾಗ ರೋಷ ಉಕ್ಕಿ ಬರ್ತದೆ. ನಮ್ಮ ಕುದುರೆಯನ್ನು ಕದ್ದೊಯ್ದರೆ ಬಿಡಿದಿಂತೆ ಅನ್ನಂತವರು ಯಾರೇ ಆಗಿರಲಿ ಅವರನ್ನು ಕುದುರೆಯನ್ನು ನಾ ತರುತ್ತೇನೆ. ಎಷ್ಟು ಅವಸರವಾಗಿ ತಯಾರಾಗುವುದಕ್ಕೂ ಸಿದ್ಧರಾದಂತ ನಮ್ಮವರಿದ್ದಾರೆ. ತರಾತುರಿಯಲ್ಲಿ ಆ ಸೇನೆಯನ್ನು ಸಿದ್ಧಗೊಳಿಸು. ಕಳಬಿನಿಂದ ಹಯವ ವೈವ ಕಳಲೆ ಯೌವನ ಚೊಚ್ಚುತ್ತ ಸುವೇಗ ನೋಡಲ ಕಳಲೆ ಯೌವನ ಚೊಚ್ಚುತ್ತ ಸುವೇಗ ನೋಡಲ ಏನು ನಮ್ಮ ಕುದುರೆಯನ್ನು ಕದ್ದೊಯ್ತಾ ಇದ್ದೀರಲ್ಲ, ಯಜ್ಞಾಶ್ವದ ಕುದುರೆಯನ್ನು ಕದ್ದೊಯ್ದಿರಲ್ಲ, ಹ, ನನ್ನ ಹೇಡಿಗಳಂತೆ ಕದ್ದೊಯ್ದಿರಲ್ಲ ರಾತ್ರಿ ವೇಳೆಯಲ್ಲಿ. ಹ. ಒಳ್ಳೆ ಮಾತಿಂದ ಹೇಳುತ್ತೇನೆ, ಏನು ಕುದುರೆಯನ್ನು ಒಪ್ಪಿಸು. ಯಾರು ನೀನು? ಸುವೇಗ ಸುವೇಗ ಇಲ್ಲಿಯ ಯುವರಾಜ. ಮಹಾರಾಜ ಧರಣಿ ಬಾಲ ಯಜ್ಞ ಕಾಲಿ ಧರಣಿ ಬಾಲ ಯಜ್ಞಗಾಗಿ ಅಶ್ವವಿತರನು ದೊರಕಿಸಲಿಕ್ಕೆ ಬಾಜಿ ಇತ್ತ ತಡೆಯದೆಲ್ಲನು ಸುವೇಗ ಧರಣಿಪಾಲ ಮಾಡುವಂತಹ ಯಾಗಕ್ಕೆ ಆ ಅಶ್ವದ ಅಗತ್ಯವಿದೆ. ಹಾಗಾಗಿ ಅದನ್ನು ಕದ್ದೊಯ್ದಿದ್ದೇವೆ. ಕುದುರೆ ಲಯದಲ್ಲಿ ಅದು ಇರುವುದು ಸರಿಯಲ್ಲ. ಕುದುರೆ ಆದಾಯದಲ್ಲಿ ಇದ್ರೆ ಏನು ಪ್ರಯೋಜನ? ಅದು ಅದರಷ್ಟಕ್ಕೆ ಕೆಮ್ಮುತ್ತಾ ಇರ್ತದೆ, ನೀವು ಅದನ್ನು ನೋಡ್ತಾ ಇರ್ತೀರಿ. ಯಾವುದಕ್ಕಾದ್ರೂ ಉಪಯೋಗಕ್ಕೆ ಆಗಬೇಕು ಅದು. ಹಾಗಾಗಿ ಕದ್ದುಕೊಂಡು ಹೋಗಿದ್ದೇವೆ. ಸಾಮಾನ್ಯರು ಯಾಗ ಮಾಡುವುದಲ್ಲ, ಧರ್ಮರಾಯ ಯಾಗ ಮಾಡುವುದು. ಗೊತ್ತಾಯ್ತಲ್ಲ? ಧರ್ಮರಾಯ ಅಂದ್ರೆ ಯಾರು? ಲೋಕಕ್ಕೆ ಶ್ರೇಷ್ಠ ವ್ಯಕ್ತಿ. ಅಂತವನೇ ಮಾಡುವಂತಹ ಕೆಲಸಕ್ಕೆ ನಾವು ಸಹಕಾರಿಯಾಗಿ ಆಗಬೇಕು ಹೊರತು ಅವನಿಗೆ ವಿರೋಧವಾಗಿ ಯಾವಾಗಲೂ ವಿರೋಧ ವ್ಯಕ್ತಪಡಿಸಬಾರದು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಬಂದಂತೆ ನೀನು ಹೋಗು. ಭದ್ರಾವತಿಯ ನಿನ್ನ ಅಪ್ಪ ಇದ್ದಾರಲ್ಲ, ಅವರಲ್ಲಿ ಹೇಳು. ಇಲ್ಲದಿದ್ರೆ ನೀನು ಏನು ಮಾಡ್ತೀ? ಏನು ಮಾಡ್ತೀನಿ ನೀನು?
ಬಂದಿದ್ದೇವೋ ಏನು ಅದನ್ನು ಬಿಟ್ಟು ಕತ್ತ ಇದ್ದೀರಲ್ಲ. ಒಳ್ಳೆ ಮಾತಿನಿಂದ ಹೇಳ್ತೇನೆ, ಒಪ್ಪಿಸು. ಕೊಡುವುದಿಲ್ಲ ಅಂದ್ರೆ ನಾವು ಕಾಲು ಕಿತ್ತನು ಎಲ್ಲ ಅಕ್ಕಳಿಕೆಗಳ ತೋರಲು ಸಲ್ಲುದಂಗ ನಮ್ಮಲ್ಲಿ ಕೇಳಿಕೊಳ್ಳದೆ ಪ್ರತಿ ವೇಳೆ ಒಂದು ಕುದುರೆಯನ್ನು ಕತ್ತ ಇದೆಯಲ್ಲ. ಒಳ್ಳೆ ಮಾತಿನಿಂದ ಹೇಳ್ತೇನೆ, ಕುದುರೆಯನ್ನು ಒಪ್ಪಿಸಿ ನಡೆಯಲಿಂದ. ನಾಡಿನ ಯುವರಾಜ ಶಿವೇಗ, ನಾವು ಕಳ್ಳರು ಖಂಡಿತ ಅಲ್ಲ. ಕಳ್ಳರೇ ಹೌದಾಗಿದ್ರೆ ತುರಗವನ್ನು ಎಳೆದುಕೊಂಡು ಯಾವತ್ತೂ ನಮ್ಮ ಪುರವನ್ನು ಸೇರ್ತಿದ್ದೆವು. ನಾವು ಕಳ್ಳರು ಖಂಡಿತ ಅಲ್ಲ. ಕುದುರೆ ನಮಗೆ ಅನಿವಾರ್ಯ, ಹಾಗಾಗಿ ಬಂದಿದ್ದೇನೆ. ಅವನಲ್ಲಿ ತೋರಿಸಿದ ಪರಾಕ್ರಮ ವಂಶಕ್ಕೆ ಅಳಿವಿಲ್ಲದ ಬಗೆಯಿಸಿ ಸರಿತಿದೆ ಬೇಡಿಯಂತೆ ಪಾಂಡವರು ಅದರಲ್ಲಿ ಮಧ್ಯಮನಾದಂತಹ ಭೀಮ ಶತಗಜತ್ರಾಣಿ ಬಹಳಷ್ಟು ಕೇಳಿ ತಿಳಿದಿದ್ದೇನೆ. ಏನು ಅಂತ? ಆದ್ರೆ ನೀವು ಮಾಡಿದ್ದು ಇಂತಹ ಕೆಲಸ ಯಾವುದು? ಕುದುರೆಯ ಅಪಹರಣ. ಹೌದು. ಯಾಕೆ ಮಾಡಿದ್ದಿ? ಯಾರು ಹೇಳಿದ್ದು? ತಪ್ಪಾಯಿತು ಅಂತ ಕುದುರೆಯನ್ನು ಒಪ್ಪಿಸಿದ್ರೆ ಒಳ್ಳೆದು. ಚಕ್ರವರ್ತಿಯ ವಶಕ್ಕೆ ಸಲ್ಲಬೇಕಿದು ಲೋಕನೀತಿ. ಸಲ್ಲಿಸಲಬೇಕು ಪ್ರತಿ ಸೊಲ್ಲು ಮಣ್ಣನ ಭೀಮವಲ್ಲ ಯುದ್ಧಗಳಾಯ್ತು ಜವದಿ. ಬಲಸ್ಯ ಪೃಥ್ವಿ ಎನ್ನುವಂತಹ ಮಾತಿನಂತೆ ಬಲ ಯಾರಿಗುಂಟು ಅಂತವನಿಗೆ ಭೂಮಿ ದೇವಿ ಒಲಿಯುವುದು. ಅಖಂಡ ಆರ್ಯಾವರ್ತಕ್ಕೆ ಚಕ್ರವರ್ತಿ ಪೀಠದಲ್ಲಿ ನಿಂತವರು ನಾವು. ಕುದುರೆಯನ್ನು ವಶಪಡಿಸಿಕೊಂಡ್ರೆ ಯಾರಾಗುತ್ತಾನ? ವಶಪಡಿಸಿದ್ದನ್ನು ಹೇಗೆ ಪಡ್ಕೊಳ್ಬೇಕು ಅಂತ ಗೊತ್ತುಂಟು ನನಗೆ.
ತನಯ ನಗ್ರಜ ಸಾಗಿಲಿಸಿದರ ಗುರುಳಿ ನುಡಿದನು ಯೌವನ ಸಲುಗೆ ಏನಲ ದುರದ ಬಲವ ತೋರೆಲ ಪಾತ್ರದಲ್ಲಿ ಹಿರಿದು ಆದರೇನದು ಗಾತ್ರದಲ್ಲಿ ಹಿರಿದು ಆದರೇನದು ಅಯ್ಯ ಶೋಣಿ ಬಾಲ ಎಲ್ಲ ಕೋವಿದಶ್ವ ಬಿಡಿಯುತ್ತ ಶೋಣಿ ಬಾಲ ನಿನ್ನ ಕೋವಿದಶ್ವ ಬಿಡಿಯುತ್ತ ತಾನೆ ಊದುಕೊಂಡ ರೂಪಗೋಡಿ ಕೆಟ್ಟಿದ ಸಲುವುದೇನಿಲ್ಲ ಪುರದ ಬಲವ ತೋರೆಲ ಗಾತ್ರದಲ್ಲಿ ಹಿರಿದು ಆದರೇನದು ಅಯ್ಯ ನಾಚಿಕೆ ಮಾನ ಮರ್ಯಾದೆ ಇದನ್ನು ನಾವು ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲಿ ಹೋದಲ್ಲಿ ಕಳೆದುಕೊಳ್ಳುವುದಲ್ಲ. ಯಾರಲ್ಲಿ ಎಲ್ಲಿ ಯಾವಾಗ ಹೇಗೆ ಮಾತನಾಡಬೇಕು ಹೇಗೆ ವ್ಯವಹರಿಸಬೇಕೆನ್ನುವಂತಹ ಪ್ರಜ್ಞೆ ಇದ್ರೆ ಮಾತ್ರ ನಾವು ಹೊರಟಂತ ಯಾವ ಕೆಲಸವೂ ಕೂಡ ಏನು ತೊಂದರೆಗಳಿಲ್ಲದೆ ನಡೆಯುತ್ತದೆ. ಚಂದ್ರವಂಶದವರು ಧರ್ಮಾತ್ಮರು ಸತ್ಯಾತ್ಮರು, ಮಾತಿನಂತೆ ನಡ್ಕೊಳ್ಳುವವರು, ಇನ್ನೊಬ್ಬರಿಗೆ ಮಾರ್ಗದರ್ಶಕರು, ಆದರ್ಶರು. ನೀವು ಮಾಡುವ ಕೆಲಸ ಇದುವೆಯಾ? ನಾನು ಸೋತದ್ದು ನನ್ನ ನಾಲಿಗೆಯಿಂದ ಪುಣ್ಯಾತ್ಮ. ಅದನ್ನು ಬೆಳೆಸಬಾರದು. ಹೌದು. ಅದು ಎಷ್ಟು ಗಿಟ್ಟವಾಗುತ್ತದೋ ಅಷ್ಟು ನಮಗೆ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಗೌರವಕ್ಕೂ ಒಳ್ಳೆಯದು. ನಾನು ಹೆಚ್ಚು ಮಾತಾಡುವುದಿಲ್ಲ, ಹೋದಲ್ಲೆಲ್ಲ ಒಂದೊಂದು ಬೇಡದ್ದು ಮಾತಾಡುದು, ಅದೇ ಸಾಕಾಗುತ್ತದೆ ನೀನು. ಹೌದು, ಹಾಗೆ ಮಾಡಿದ್ರಿಂದಲೇ ನೀನು ಹೀಗೆ ಬಿದ್ದದ್ದು. ಇವಾಗ ಭೀಮ ಬಹಳಷ್ಟು ನೀನು ಹೋರಾಟವನ್ನು ಮಾಡಿದ್ದಿ ಎನ್ನುವುದನ್ನು ನಾನು ಕೇಳಿದ್ದೇನೆ. ಆನಗಾತ್ರದವ, ಶತಗಜ ತ್ರಾಣಿ. ಕೇಳುವಾಗ ನನಗೆ ಸ್ವಲ್ಪ ಉಲ್ಲಾಸ ಬರುವುದು ಪುಣ್ಯಾತ್ಮ. ಇಲ್ಲಿ ಏನಾದ್ರೂ ನಿನ್ನ ಬಾಲ ಬಿಚ್ಚಿದ್ರೆ ಉಂಟಾ ದುರ ನಿನ್ನದ್ದು? ಇಲ್ಲ. ಏನು ದುರ ನಿಮಗೆ ಮಾತ್ರ ಎಲ್ಲ? ನಿಮಗೇನು ಮಾರಾಟ ಆಗಿ ಹೋಗಿದದು? ನಮಗೂ ಸಾಧ್ಯ ಉಂಟು, ನಮ್ಮಲ್ಲಿಯೂ ಪರಾಕ್ರಮ ಉಂಟು. ನನಗೆ ಅದಲ್ಲ, ನಿಮಗೆ ಕುದುರೆ ಬೇಕು ಅಂತ ಇರ್ತಿದ್ರೆ ನಮ್ಮಲ್ಲಿ ಒಂದು ಕೇಳಬಹುದಿತ್ತಲ್ಲ. ಇಂತಹ ಕಳ್ಳತನ ಮಾಡುವುದು ಸರಿಯ ಚಂದ್ರವಂಶದ ರಾಯರಿಗೆ? ನೀವು ಕ್ಷೋಣಿಪತಿಗಳು ಹಾಗೆ ಹೀಗೆ ಅಂತ ನಿಮ್ಮನ್ನು ಬಹಳಷ್ಟು ಹೊಗಳಿದು. ನೀವು ಮಾಡುವಂತ ಈ ಬೇಡದ ಕೆಲಸ ನಿನ್ನಂತವರನ್ನು ಉಳಿಗೊಟ್ರೆ ಯಾರಿಗೂ ಗತಿಯಿಲ್ಲ. ಅದಕ್ಕೆ ನಿನ್ನ ನಿನ್ನ ಅಮ್ಮನ ನಡೆಸುವ ಎಂದ ವೃಷಭೇತು ಬರಲು ಅಮ್ಮನು ನಿಲ್ಲಿಸುವ ಕಾಳಗದ ಸಲವು ಯವನಶ್ವ ಮಹಾರಾಜ ಭೀಮ ಸೋತ ನಮ್ಮ ಕಾರಣದಿಂದ ಹೀಯಾಳಿಸ್ತಾ ಇದ್ದೀರಾ?
ಅದು ಸರಿಯಲ್ಲ. ಯಾಕೆ ಗೊತ್ತಾ, ಅವರು ಸುಮ್ಮನೆ ಆದದ್ದು ಇಷ್ಟು ಮಾತಾಡುವಾಗ್ಲೂ ನನ್ನಂತವರಿಗೆ ಅವಕಾಶ ಕೊಡ್ಬೇಕು ಎಂಬ ಕಾರಣಕ್ಕೆ ಬೇಕಾಗಿ ಅವರಲ್ಲಿ ತೋರಿಸಿದ ಪರಾಕ್ರಮ. ಸರಧನುಗಳ ಒಂದಿಗೆ ಏನಳ ಮುಂತೆದವರದಲ್ಲಿ ತರಳೆಯಲ್ಲಿ ಅಂತಕನ ಸದನದಲ್ಲಿ ಯಾರ ಕೈಯಲ್ಲಿ ಯಾವ ಆಯುಧ ಇದ್ರೂ ಕೂಡ ಮಕ್ಕಳಾದವರಿಗೆ ಕಾಣುವುದೇನು ಗೊತ್ತುಂಟಾ? ಬಡಿವ ಕಡಿವ ಅಂತ ಹೇಳಿ. ಇನ್ನೂ ನಿನಗೆ ಮಕ್ಕಳಾಟಿಕೆ ಬಿಡ್ಲಿಲ್ಲಲ್ಲ ಇಷ್ಟು ಪ್ರಾಯ ಆದ್ರೂ. ಯಾಕೆ? ಏನು ಸೋಲು ಗೆಲುವು ಒಬ್ಬೊಬ್ಬರಲ್ಲೇ ಇರುವುದಾ? ಅಲ್ಲವಲ್ಲ. ಅದನ್ನು ನಿರ್ಣಯಿಸುವುದು ಯಾವಾಗ? ಯುದ್ಧ ಮಾಡಿದ ಮೇಲೆ ಯಾರಿಗೆ ಗೆಲುವು ಅಂತ ಹೇಳಿ. ಬಹಳಷ್ಟು ಮಾತಾಡ್ತಿ ಹುಡುಗ ನೀನು, ನಿನಗೆ ಬೇಡ ಇದೆಲ್ಲ. ಈ ವಿಷಯವನ್ನು ಬಿಟ್ಟು ಈಗ ನೀನು ಬಂದ ಕಾರಣದಿಂದ ಅವನನ್ನು ಬೇಕಾದ್ರೆ ನಾನು ಬಿಡ್ತೇನೆ. ಮಹಾರಾಜ, ತುರಗವನ್ನು ಬಿಟ್ಟು ಬಂದ್ರೆ ಲೇಸು, ಇಲ್ಲದೆ ತಲೆ ತಲೆ ತೆಗ್ತೇನೆ. ಅದು ನೋಡುವ. ನೋಡು. ಚಿಕ್ಕಪ್ಪ, ಏನು ಮಾಡೋಣ? ಬಾಣವನ್ನು ಬತ್ತಳಿಕೆಯಲ್ಲಿ ಸೇರಿಸು. ಹರಿಯದ ನೃಪ ನೀನು ನೃಪನೇ ಹರಿಯದ ಜಯ ನೃಪ ನೀನು ಭೂವರ ಧರ್ಮಜಾತನು ತಾನು, ಭೂವರ ಧರ್ಮಜಾತನು ತಾನು, ಹರಿಯ ಕಾರುಣ್ಯ ಭಾಜನನು, ಹರಿಯ ಕಾರುಣ್ಯ ಭಾಜನನು, ಸಗರಿತಯ್ಯ ಛತ್ರಕ್ಕೆ ತಡತಾರ ತಿನ್ನು. ನೀನು ಭೂವರ ಧರ್ಮ ಜಾತನು ತಾನು, ನೃಪನೇ ಮಹಾರಾಜ, ಯುದ್ಧದಲ್ಲಿ ಕೈ ಸೋತಿದ್ದೀರಿ. ಆದ್ರೂ ನಿಮಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಟ್ಟವರು ನಾವಲ್ಲ. ಆದ್ರೆ ಈ ಹೊತ್ತಿನಲ್ಲಿ ನಾವು ಈ ರೀತಿ ಮಾಡಬೇಕು ಅಂತಿದ್ರೆ ನಮ್ಮ ಇಚ್ಛೆಯಿಂದಲೇ ಹೀಗೆ ಮಾಡಿದವರು ನಾವಲ್ಲ. ಹಾಗಿದ್ರೆ ಪ್ರೇರಕರು ಬೇರೆ ಇದ್ದಾರ? ಕೃಷ್ಣನೇ ಇದರ ಹೇಳಿಕೆ. ಕೃಷ್ಣಸ್ವಾಮಿಯ ಅನುಮತಿಯ ಮೇರೆಗೆ ನಾವು ಬಂದವರು. ನಿನಗೊಂದು ಮಾತು ಹೇಳೋ, ಒಂದು ವಿಚಾರವನ್ನು ಸ್ಪಷ್ಟವಾಗಿ ಆಲೋಚನೆ ಮಾಡು. ನನಗೆ ತಲೆಯಲ್ಲಿತ್ತು ನಾನೊಬ್ಬನೇ ಪರಾಕ್ರಮಿ ಅಂತ, ನಿನ್ನಲ್ಲಿ ಸೋತೆ. ಆ ಹಮ್ಮನ್ನು ನೀನು ತೋರಿದೆ, ಆ ಮಗುವಿನಿಂದ ಸೋತೆ. ಹಾಗಾದ್ರೆ ಏನು ಇದರ ಅರ್ಥ? ವಿಜಯ ಎನ್ನುವುದು ಹರಿತಾ ಇರುತ್ತದೆ. ಹೌದಾ? ನೀರನ್ನು ನಮಗೆ ಯಾವತ್ತೂ ಕೂಡ ಕಟ್ಟಿಡ್ಲಿಕ್ಕೆ ಆಗುವುದಿಲ್ಲ. ಅದು ಎಲ್ಲಿಯಾದ್ರೂ ಒಂದು ಬದಿಯಿಂದ ಹರಿದು ಹೋಗುತ್ತದೆ. ವಿಜಯ ಎನ್ನುವುದು ನಮ್ಮನ್ನು ಪ್ರಾಪ್ತಿಸಬೇಕು ಅಂತ ಇದ್ರೆ ದೈವಾನುಗ್ರಹವು ಸಂಪನ್ನವಾಗಿದ್ರೆ ಮಾತ್ರ ಅದಕ್ಕೊಂದು ಶೋಭೆ. ಸಾಮರ್ಥ್ಯ ಇದ್ದವನು ಅದನ್ನು ತಿಳ್ಕೊಳ್ಳುವುದಿಲ್ಲವಲ್ಲ. ಹೌದು ಮಹಾರಾಜ, ಶ್ರೀಕೃಷ್ಣ ದೇವರ ಆದೇಶದಂತೆ ಧರ್ಮರಾಯ ಮಹಾಪ್ರಭುಗಳು ಮಾಡುತ್ತಿರುವಂತಹ ಯಾಗಕ್ಕೆ ಯೋಗ್ಯವಾದಂತಹ ತುರುಗ ಎಲ್ಲಿಂಟು ಎಂಬುದಾಗಿ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮನೇ ಸೂಚಿಸಿದಂತೆ ನಾವು ಈರುವರು ಬಂದಿದ್ದೇವೆ. ನಿನ್ನಲ್ಲಿ ಕೇಳಬಹುದಿತ್ತು,
ಅದನ್ನೇ ಹೇಳುವುದು ನಾನು. ಆದ್ರೆ ನಾವು ಕೇಳುವಂತಹ ವೇಳೆಯಲ್ಲಿ ಒಬ್ಬ ಕ್ಷಾತ್ರೇಯನಾಗಿ ನೀನು ಕುದುರೆಯನ್ನು ಬಿಟ್ಟು ಕೊಡುವುದಿಲ್ಲ. ಯುದ್ಧವೇ ಬದ್ಧ ಅಂತ ತೀರ್ಮಾನ ಆದ ಮೇಲೆ ಸಾವು ನೋವುಗಳು ಅಪಾರವಾಗುತ್ತದೆ. ರಾಜಸೂಯವನ್ನು ಕೈಗೊಂಡಂತಹ ನಮಗೆ ಸಾವು ನೋವುಗಳ ಆ ಕಾಲದಲ್ಲಿ ಅದೆಲ್ಲ ಯಾವುದು ನೀವು ಗಣ್ಯಕ್ಕೆ ತೆಕ್ಕೊಳ್ಳಿಲ್ಲ. ಹೌದು ಅಲ್ವಾ? ಹೌದು. ಆದ್ರಿಂದ ಈಗ ನಡೆಯುತ್ತಿರುವಂತಹ ಯಾಗಕ್ಕೆ ನಮ್ಮ ಕುದುರೆಯ ಅಗತ್ಯ ಇದೆ. ಅಗತ್ಯ ಉಂಟು, ನಿಮ್ಮ ಅಗತ್ಯ ಉಂಟು. ಅಲ್ಲಿಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಭೂವರನಾದಂತಹ ಧರ್ಮಜನು ಕೈಗೊಂಡಂತಹ ಈ ಅಶ್ವಮೇಧಕ್ಕೆ ನಮ್ಮ ಕುದುರೆಯೇ ಆಗಬೇಕು. ಹೌದು. ಶ್ರೀಕೃಷ್ಣ ದೇವರ ನೀವು ಸಾಂಕೇತಿಕವಾಗಿ ಸ್ವಲ್ಪ ಕಪ್ಪವನ್ನು ಕೊಡಬೇಕು ಮಾತ್ರ. ಕೃಷ್ಣ ಪರಮಾತ್ಮ ಹೇಳಿದ ಮೇಲೆ ಎರಡು ಮಾತುಗಳಿಲ್ಲ. ನಮ್ಮಲ್ಲಿ ಇಲ್ಲ. ನಾನು ಕೂಡ ಅವನ ಭಕ್ತನೇ ಆಗಿದ್ದೇನೆ. ಹೌದು. ಆದ್ದರಿಂದ ನಮ್ಮ ಬೊಕ್ಕಸದಲ್ಲಿ ಎಷ್ಟು ಅಲ್ಲಿಗೆ ತಲುಪಿಸಲಿಕ್ಕೆ ಆಗುತ್ತದೆ ಅಷ್ಟನ್ನು ನಾವು ಕೊಟ್ಟು ಕಳುಹಿಸ್ತೇವೆ. ಜೊತೆಯಲ್ಲಿ ಈ ಕುದುರೆಯನ್ನು ಶೃಂಗರಿಸಿ ನಾವು ಕಳಿಸಿಕೊಡುವುದು. ಹೌದಲ್ಲ? ಹೌದು. ನಿಮ್ಮ ಜೊತೆಗೆ ನಾವು ಸಹಾಯಕ್ಕಿದ್ದೇವೆ. ಅಷ್ಟೆಲ್ಲ ಎಲ್ಲವೂ ಈಗ ನಿದ್ದೆಯಿಂದ ಎದ್ದು ನಮ್ಮನ್ನು ಕೊಲ್ತೇನೆ ಅಂತ ಮುಂದುವರಿತಾನೆ. ಅವನಿಗೆ ಅವರ ಎದುರು ಸಿಕ್ಕುವುದೇ ಬೇಡ. ಬೇಡ ಬೇಡ. ಸಿಕ್ಕಿದ್ರೆ ಕೇನ್ ಮಾಡ್ಬಿಡ್ತಾನೆ ಅವನು. ಹೌದಾ? ನೀವೆಲ್ಲ ಇದ್ದೀರಲ್ಲ, ಹಾಗಿದ್ರೆ ನನಗೆ ಭಯ ಇಲ್ಲ. ನಾವೆಲ್ಲವರ ಜೊತೆಯಾಗಿ ಮೊದಲಾಗಿ ಹಸ್ತಿನೆಯನ್ನು ಸೇರಿಕೊಳ್ಳಿ. ಬನ್ನಿ ಬನ್ನಿ ಹೋಗೋಣ. ಹಲೋ ಆತ್ಮೀಯ ಕಲಾಭಿಮಾನಿ ಬಂಧುಗಳಲ್ಲಿ ಕಲಾ ತಂಡದ ಪರವಾಗಿ ವಿಜ್ಞಾಪನೆ. ಈಗಾಗಲೇ ಸುಂದರ ಕಥೆಯಲ್ಲಿ ತಲ್ಲೀನರಾದ ತಮ್ಮ ಗಮನವನ್ನು ಇತ್ತ ಸೆಳೆದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೂ ಸಹಕರಿಸಿದ ಊರಿನ ಅಭಿಮಾನಿ ಬಂಧುಗಳಿಗೆ ನಮ್ಮ ಕಲಾ ತಂಡದ ಎಲ್ಲ ಸದಸ್ಯರ ಪರವಾಗಿ ಅನಂತನಂತ ಧನ್ಯವಾದಗಳು. ಅಲ್ಲದೆ ಪ್ರತಿ ಸಲವೂ ನಮ್ಮ ಮೇಳದ ಬೆನ್ನೆಲುಬಾಗಿ ನಿಂತು ಸಹಕರಿಸುವ ವೇದಜ್ಞರು, ಹಿರಿಯರು, ಜ್ಞಾನಿಗಳಾದಂಥ ಈಶ್ವರ್ ಭಟ್ ಮತ್ತು ಮಕ್ಕಳಿಗೂ ನಮ್ಮ ಅನಂತನಂತ ಧನ್ಯವಾದಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಅಲ್ಲದೆ ಆಲಂಗಾರಿನ 3 ದಿವಸದ ಕಾರ್ಯಕ್ರಮಗಳು, ಇಂದು 2ನೇ ದಿವಸದ ಕಾರ್ಯಕ್ರಮ. ನಮ್ಮ ಮೇಳದ ಪ್ರದರ್ಶನಗಳಿಗೆ ನಿನ್ನೆ ಹಾಗೂ ಇಂದಿನ ಪ್ರಾಯೋಜಕತ್ವದಲ್ಲಿ ವಹಿಸಿದ ಕಲಾ ಪ್ರೋತ್ಸಾಹವನ್ನು ನೀಡಿದ ಸಂಸ್ಥೆಯನ್ನು ಬೆಂಬಲಿಸಿದ ಮಹನೀಯರಿಗೆ, ಪೂಜ್ಯರಿಗೆ, ನಮ್ಮ ಉಭಯರಿಗೂ, ಕಲಾ ಪೋಷಕರಿಗೂ, ಕಲಾವಿದರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಅನಂತನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾಳೆ ಇದೇ ಸ್ಥಳದಲ್ಲಿ ನಾವು ಈ ವರ್ಷದ ಹೊಸ ಪ್ರಸಂಗ ಭಾರತ ಜನನಿ. ಯಾವುದೇ ಕಾರಣಕ್ಕೆ ಈ ಪ್ರಸಂಗ ನಾಳೆ ನೇರ ಪ್ರಸಾರ ಇರುವುದಿಲ್ಲ. ಆದ್ದರಿಂದ ದೂರ ಇದ್ದವರು ನಾಳೆ ಇಲ್ಲಿಗೆ ಬಂದು ಸಹಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಬರುವ ತಿಂಗಳು ನಾಳೆ ಅದ್ಭುತವಾದಂಥ ಕಾರ್ಯಕ್ರಮ ಜರಗಲಿದೆ. ಬರುವ ತಿಂಗಳು 8ನೇ ತಾರೀಕಿಗೆ ಸ್ವರಾಜ್ ಮೈದಾನದಲ್ಲಿ ಅಯ್ಯಪ್ಪ ದೇವಸ್ಥಾನದ ದೀಪಾರಾಧನೆಯ ಪ್ರಯುಕ್ತ ರಾತ್ರಿ 9 ಗಂಟೆಗೆ ಸರಿಯಾಗಿ ಬ್ರಹ್ಮಕಪಾಲ ಇಂದ್ರಜಿತು ಎನ್ನುವಂಥ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದೆ. ಜನವರಿ 23ನೇ ತಾರೀಕಿಗೆ ಸೋಮವಾರ ಕಲ್ಲಮುಗೇರು ಗೆಲ್ಗೆ ಜೈ ಕರ್ನಾಟಕ.
ಮಗನೇ ವೃಷಕೇತ, ಜೀವನದಲ್ಲಿ ನಾವು ಯಾವುದನ್ನು ಅನುಭವಿಸಬೇಕು, ಯಾವುದನ್ನು ಬಿಡಬೇಕು ಎನ್ನುವುದನ್ನು ನಾವು ಎಣಿಸಿದ ಹಾಗೆ ಯಾವುದೂ ಆಗುವುದಿಲ್ಲ. ಎಲ್ಲದಕ್ಕೂ ದೈವ ಪ್ರೇರಣೆ, ದೈವಚಿತ್ತ ಎನ್ನುವುದು ಪ್ರತ್ಯೇಕವಾಗಿಯೇ ಇರ್ತದೆ. ದುರ್ಬುದ್ಧಿಯನ್ನೇ, ದುರಾಚಾರವನ್ನೇ ತನ್ನದ್ದಾಗಿರುವಂತಹ ಹಕ್ಕು ಅಂತ ತಿಳಿದ ಕೌರವ ನಮ್ಮಲ್ಲಿ ಸಂಗ್ರಾಮವನ್ನೇ ವಿರಚಿಸಿದ. ತತ್ಪರಿಣಾಮವಾಗಿ ಏನಾಯಿತು? ಅವನಿಗೆ ಸಾಯುವ ಯೋಗವೇ ಬಿಟ್ಟರೆ ಬದುಕುವ ಯೋಗ ಸಿಕ್ಕಲಿಲ್ಲ. ಸತ್ತ ಮೇಲಾದರೂ ತಣ್ಣೀರನ್ನಾದರೂ ತಣಿಸಿ ಕುಡಿಯಬಲ್ಲಂತಹ ಬುದ್ಧಿಯುಳ್ಳ ಧರ್ಮಪ್ರಭು ಯೋಚನೆ ಮಾಡುವುದಕ್ಕೆ ತೊಡಗಿದ. ಸತ್ತವರು ನಮ್ಮ ಬಂಧುಗಳು, ದಾಯಾದಿಗಳನ್ನು ಕೊಂದಂತಹ ದೋಷಕ್ಕೆ ನಾನು ಒಳಗಾದೆನೋ ಅಂತಹ ಒಂದು ಶಂಕೆಗೆ ಒಳಗಾಗಿ ಚಿಂತಿಸುವ ಕಾಲದಲ್ಲಿ ಬಾದರಾಯಣರೇ ಬಂದರು. ಪರಿಹಾರ ಸೂಚಕವಾಗಿ ಒಂದು ಮಾತು ಹೇಳಿದರು. ಅಂತಹ ಒಂದು ಕ್ಲೇಶ ನಿನಗೆ ಉಂಟು ಅಂತಾದ್ರೆ ಈ ಹಿಂದೆ ಶ್ರೀರಾಮಾದಿಗಳು ಮಾಡಿದಂತಹ ಅಶ್ವಮೇಧ ಎನ್ನುವ ಪುಣ್ಯಕೃತವನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೋ. ಆಗ ಅದಕ್ಕೆ ಉತ್ತಮವಾದಂತಹ ಅಶ್ವ ಎಲ್ಲಿ ಉಂಟು? ಅದು ಭದ್ರಾವತಿಯಲ್ಲಿ ಯವನಾಶ್ವನ ಬಳಿ ಉಂಟು ಎನ್ನುವುದರಿಂದಲೇ ಭೀಮಾದಿಗಳ ಮೂಲಕವಾಗಿ ಸಂಗ್ರಹಿತವಾಯಿತು. ಸ್ವಚ್ಛತರ ಧವಳಾಂಗದ ಅತಿ ಮನೋಹರ ಪೀತಪುಚ್ಚದ ಸುಗಮನದೊಳಂದೇ ಕಿವಿಯೊಳೆಸೆವ ನೀಲಚ್ಛವಿಯ ಕೋಮಲ ತುರಂಗ. ಈ ಕುದುರೆಯನ್ನು ಮುಂದಿರಿಸಿ ದೇವತೆಗಳನ್ನೇ ಆವಾಹಿಸಿ ದಿಗ್ದೇಶವನ್ನು ಸಂಚರಿಸಿ ನಮ್ಮದ್ದಾಗಿರುವಂತಹ ಐಪ್ಸಿತಾರ್ಥವನ್ನು ಈಡೇರಿಸುವಲ್ಲಿ ತುರಗಾಧ್ವರ ಎನ್ನುವುದನ್ನು ನಿಶ್ಚಯಿಸಿ ನಾವೆಲ್ಲ ಹೊರಟಿದ್ದೇವೆ. ಹೋಗುವುದು ಹೇಗೆ? ಗುರುತರವಾಗಿರುವಂತಹ ಹೊಣೆಗಾರಿಕೆಯನ್ನು ಹೊತ್ತು ತುರಗದ ಬೆಂಗಾವಲಿಗೆ ತುರಗದ ರಕ್ಷಣಾರ್ಥವಾಗಿ ದೇಶ ಸಂಚಾರ ಮಾಡುವಂತಹ ಪಟುಭಟ ಯಾರು ಎನ್ನುವುದನ್ನು ನಿರ್ಣಯಿಸಿ ನಮ್ಮ ಹಿರಿಯರು, ನಮ್ಮ ದೇವನೂ ಆಗಿರುವಂತಹ ಶ್ರೀಕೃಷ್ಣ ಸ್ವಾಮಿಯ ಸಂದೇಶದ ಮೇರೆಗೆ ಅರ್ಜುನನಾದ ನಾನೇ ಅದರ ಹೊಣೆಯನ್ನು ಹೊರಬೇಕು. ಪ್ರದ್ಯುಮ್ನನಾದಂತಹ ನೀನೇ ನಮ್ಮದ್ದಾದಂತಹ ಪಕ್ಷದ ಸೇನಾವಾಹಿನಿಯ ಅಧ್ಯಕ್ಷ ಎನ್ನುವುದನ್ನು ನಿರ್ಣಯಿಸಿ ಕಾಮನೋ ಅನಿರುದ್ಧನೋ ವೃಷಕೇತುವ ಮೊದಲಾದವರೆಲ್ಲ ಜೊತೆಯಾಗಿ ಅಕ್ಷೋಹಿಣಿ ಸಂಖ್ಯೆಯ ಸೇನೆ ನಮ್ಮಲ್ಲಿಂದ ಹೊರಟಿದೆ. ಹೇಗೆ ಹೊರಡಬೇಕು? ಪಟಹನಿಸ್ಸಾಳ ಭೇರಿ ತಂಬಟಗಳ ಸಮತ್ಕಟನಾದ ಗಜಗಟೆಯ ಘಂಟಾರವ ಚಟುಲವಾಜಿಯ ಕುರಪುಟದ ರಭಸ ಹರಿವಸೂಟಿಯ ರಥಚಕ್ರದ ಧ್ವನಿ ನಟಕಟಿಪ ಸಮರಲಂಪಟರ ಭುಜವೈನು ಪಟುತರದ ಭಟರ ಬೊಬ್ಬೆಯಾರ್ ಭಟಗಳೊಂದಿಗೆ ಬ್ರಹ್ಮಾಂಡ ಘಟ ಬಿರಿಯುವ ಹಾಗೆ
ಪುಂಖೋತ್ತರಮಂ ಬಿತ್ತರಿಸಿತೋ ಎನ್ನುವ ಹಾಗೆ ಪುಂಖಾನುಪುಂಖವಾಗಿ ಬರುತ್ತಿರುವಂತಹ ನಮ್ಮ ಸೇನೆಯನ್ನು ತಡೆದ ಪ್ರವೃತ್ತಿಗಳನ್ನು ನಾವು ಬೀಳಿಸಿದ್ದೇವೆ ಮಾತ್ರ ಅಲ್ಲ, ಕಪ್ಪ ಸಂಗ್ರಹ ಮಾಡಿದ್ದೇವೆ. ಆದರೆ ಈಗ ಬಂದು ನಿಂತಹ ನೆಲ ಮಾಹಿಷ್ಮತಿ, ಇಲ್ಲಿ ಅರಸ ನೀಲಧ್ವಜ ನಾಮಕ ಕುದುರೆ ಇಲ್ಲಿ ನಿಂತಿದೆ. ನಾವಾಗಿ ಹೊಡ್ಕೊಂಡು ಬಂದದ್ದಲ್ಲ, ಅದಾಗಿ ಬಂದು ನಿಂತಿದೆ. ಈಗ ನಿಮ್ಮಲ್ಲಿ ಕೇಳುವುದು, ಇಲ್ಲಿಯ ದೊರೆಯ ಆಣತಿಯಂತೆ ಕುದುರೆ ಕಟ್ಟಲ್ಪಟ್ಟಿತು ಅಂತಾದ್ರೆ ಏನ್ ಮಾಡುವುದು? ನೀನು ರವಿಯ ಮಗನ ಮಗ ಅಂತ ಗೊತ್ತಾಗುವಾಗ ತದಾಯ್ತು. ಒಳ್ಳೆದಾಗಿದೆ. ಬಂಧಿಸಿದ ಅಶ್ವ ಚಿಂತಿಸಬೇಕಾದ ಅಗತ್ಯವಿಲ್ಲ. ಆ ಕುದುರೆಯನ್ನು ಕಟ್ಟುವ ಸಾಮರ್ಥ್ಯ ಅವರಲ್ಲಿ ಉಂಟು ಅಂತಾದರೆ ಅದನ್ನು ಬಿಡಿಸುವ ಸಾಮರ್ಥ್ಯ ನಮ್ಮಲ್ಲಿ ಉಂಟು ಅಂತ ತೋರ್ಪಡಿಸುತ್ತೇವೆ. ಹರಿಯ ಕರುಣವಿರಲು ಅಗತ್ಯವಿಲ್ಲ. ಆ ನೀಲಧ್ವಜ ಕುದುರೆಯನ್ನು ಕಟ್ಟಿ ಹಾಕಿದ್ದಲ್ಲಿ ಅದನ್ನು ಹೆಡಮಲ್ಲಿ ಕಟ್ಟಿ ಆ ಕುದುರೆಯನ್ನು ನಾನು ಬಿಡಿಸಿದ್ದೇನೆ, ಬಿಡಿಸಿದ್ದೆ. ಕುದುರೆಯನ್ನು ಕಟ್ಟುವುದಕ್ಕೆ ಎಂತಹ ಪಟುಬಟರು ಬರಲಿ, ಅವರನ್ನು ಬಗ್ಗು ಮಾಡಿದ್ದು ಕುದುರೆಯನ್ನು ನಾನು ಬಿಡಿಸಿಕೊಂಡು ಬರ್ತೇನೆ. ಪಣಿ ಇದು ವಿಂಧ್ಯಾದ್ರಿಯ ತಪ್ಪಲು ಭಾಗ, ಅಂದ್ರೆ ಬಹುತೇಕ ಭರತ ಭೂಮಿಯ ದಕ್ಷಿಣ ಭಾಗ. ಮಗು, ನಾವು ಬಡಗಿನಿಂದ ಬಂದವರು, ಸ್ವಲ್ಪ ನೆನಪಿರ್ಲಿ. ಈ ತೆಂಕು ಉಂಟಲ್ಲ, ಸ್ವಲ್ಪ ಆಳ ಉಂಟು, ಸ್ವಲ್ಪ ನಡೆ ಚೆನ್ನಾಗಿ ದೈವದ ಅನುಗ್ರಹ ನಮ್ಮ ಪಾಲಿಗುಂಟು. ಎಲ್ರೂ ಅವರವರದ್ದಾದಂತಹ ವೀರತ್ವವನ್ನು ತೋರಿಸುವುದಕ್ಕೆ ಇದೊಂದು ನೆಲ. ಕಟ್ಟಿದ ಅಂತ ಆದ್ರೆ ಬಿಂಕದಿಂದ ಬಿಡಿಸಬೇಕು. ಶರಣಾಗತ ಆದ ಅಂತ ಇದ್ರೆ ಕಟ್ಟಿಕೊಂಡು ಅವನು ನಮ್ಮೊಟ್ಟಿಗೆ ಬರ್ತಾನೆ, ನಿರೀಕ್ಷೆಯಲ್ಲಿ. ಜ್ವಾಲೆಯಲ್ದು ಪ್ರದೋಷ ಕಾಲದಿ ನೀಲಕೇತನ ರಾಣಿಯಾಗಿಗ ಜ್ವಾಲೆಯಂದು ಪ್ರದೋಷ ಕಾಲದಿ ನೀಲ ಗೊರಳನ ಸೇವೆಗೆ
ಆಲಯದೆಡೆಗಾದು ಆಲಯಕ್ಕೆ ಶರಣು ವಿರೂಪಾಕ್ಷ ಶಶಿಶೇಖರಾಯಿ ಶರಣು ವಿರೂಪಾಕ್ಷ ಶಶಿಶೇಖರ ಸಂಪಾವತಿ ಪ್ರಣಯ ಪರಮೇಶ್ವರ ಶರಣು ವಿರೂಪಾಕ್ಷ ಶಶಿಶೇಖರ ಸಂಪಾವತಿ ಪ್ರಣಯ ಪರಮೇಶ್ವರ ಶರಣು ವಿರೂಪಾಕ್ಷ ಶರಣು ವಿರೂಪಾಕ್ಷ ಶಶಿಶೇಖರ ತಕ್ ದಿನ ದಿನ ತಕ್ ದಿನ್ನು ಜನ್ನು ತಕ್ ದಿನ ದಿನ ತಕ್ ಜನ್ನು ತಕ್ ದಿನ ದಿನ ತಕ್ ದಿನ ದಿನ ತಕ್ ದಿನ ದಿನ ತಕ್ ಜನ್ನು ತೋನ್ ತರಗಿನ ಕಡಗದಾಮ್ ತೋನ್ ತರಗಿನ ಕಡಗದಾಮ್ ತೋನ್ ತರಗಿನ ಕಡಗದಾಮ್ ಕಡಗದಾಮ್ ತೋನ್ ತರಗಿನ ಕಡಗದಾಮ್ ತೋನ್ ತರಗಿನ ಕಡಗದಾಮ್ ತೋನ್ ತರಗಿನ ಕಡಗದಾಮ್ 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 ಶರಣು ವಿರೂಪಾಕ್ಷ ಶಶಿಶೇಖರ ಸಂಪಾವತಿ ತನಯ ಪರಮೇಶ್ವರ ಶರಣು ವಿರೂಪಾಕ್ಷ ಶಶಿಶೇಖರ ಸಾರಂಗ ಭೃಂಗ ವಿಗಂಗ ಮುದ್ರಾ ಚತುರ ಸಾರಂಗ ಭೃಂಗ ವಿಗಂಗ ಮುದ್ರಾ ಚತುರ ತುಂಗಭದ್ರಾ ತೀರ್ಥ ಕ್ಷೇತ್ರ ವಿಗಾರ ತುಂಗಭದ್ರಾ ತೀರ್ಥ ಕ್ಷೇತ್ರ ವಿಗಾರ ಸಂಗೀತ ಸಾಹಿತ್ಯ ಸಂಗೀತ ಸಾಹಿತ್ಯ ಸಂಗೀತ ಸಾಹಿತ್ಯ ರತ್ನಾಕರ ಶೃಂಗಾರ ರಸನಾಟ್ಯ ನಟ ಶೇಖರ ಶರಣು ವಿರೂಪಾಕ್ಷ ಶರಣು ವಿರೂಪಾಕ್ಷ ಶಶಿಶೇಖರ ತಾಕು ದಿ ಕುತಕ ತಾಕ ದಿ ಕುತಕ ತಾಕ ದಿ ಕುತಕ ತಿರುಗಡೆ ತಾಕು ದಿ ಕುತಕ ತಾಕು ದಿ ಕುತಕ ತಾಕು ದಿ ಕುತಕ ತಿರುಗಡೆ ಶರಣು ವಿರೂಪಾಕ್ಷ ಶಶಿಶೇಖರ ಪಂಪಾವತಿ ಪ್ರಣಯ ಪರಮೇಶ್ವರ ಶರಣು ವಿರೂಪಾಕ್ಷ ಶಶಿಶೇಖರ ಓಂಕಾರ ನಾದಮಯ ಮಧುರಾಕ್ಷನ ಓಂಕಾರ ನಾದಮಯ ಮಧುರಾಕ್ಷಣ 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 ಶೇಖರ ಗಾನ ಪ್ರಿಯ ಗಂಗಾಧರ ಜೈಕಾರ 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 ಗಾನ ಪ್ರಿಯ ಜೈಕಾರ ಜೈಕಾರ ಗಾನ ಪ್ರಿಯ ಗಂಗಾಧರ ಗಾನ ಪ್ರಿಯ ಗಂಗಾಧರ ಗಾನ ಪ್ರಿಯ ಗಂಗಾಧರ ಧರ್ಮಾವತಾರ ದಯಾ ಸಾಗರ ಧರ್ಮಾವತಾರ ದಯಾ ಸಾಗರ ದೊರೆಯಾಳ ದೊರೆ ನೀನು ಕರುಣಾಕರ ದೊರೆಯಾಳುವ ದೊರೆ ನೀನು ಕರುಣಾಕರ ಶರಣು ವಿರೂಪಾಕ್ಷ ಶರಣು ವಿರೂಪಾಕ್ಷ ಶಶಿಶೇಖರ ಪಂಪಾವತಿ ಪ್ರಣಯ ಪರಮೇಶ್ವರ ಶರಣು ವಿರೂಪಾಕ್ಷ ಶಶಿಶೇಖರ
ತದ್ದಿಂ ತಕಜನು ತಾದಿಂ ತಕಜನು ತೈ ತಾದಿಂ ತದ್ದಿಂ ತಕಜನು ತಾದಿಂ ತಕಜನು ತೈ ತಾದಿಂ ತಕಜನು ತೈ ತಕದಿಂ ತಾದಿಂ ತಕಜನು ತೈ ತಕಜನು ತೈ ತಕಜನು ತೈ ತಕಜನು ತೈ ಶರಣು ವಿರೂಪಾಕ್ಷ ಶಶಿಶೇಖರ ಶರಣು ವಿರೂಪಾಕ್ಷ ಶಶಿಶೇಖರ ಶಶಿಶೇಖರ ವರ ಶಿವನೆ ವರ ಭವನೆ ಪುರ ಹರನೆ ಹರನೆ ದುರಿತಗರ ಬರಿತವರ ಗಿರಿಚರನೆ ಶರಣು ಪರ ಶಿವನೆ ವರ ಭವನೆ ಪುರ ಹರನೆ ಹರನೆ ದುರಿತಗರ ಬರಿತವರ ಗಿರಿಚರನೆ ಶರಣು ದಿನ ಮನವ ಬೆಳಗುವ ಔಷಧ ಕುಟಿಲತೆ ಎಳೆಸುವ ಕೈವಲ್ಯ ನಿಟಿಲ ದಿನ ಮನವ ಬೆಳಗುವ ಔಷಧ ಕುಟಿಲತೆ ಎಳೆಸುವ ಕೈವಲ್ಯ ತಟಿಲ ಜಗತಿಗಳು ನಡುವೆ ಎಳೆದಿಲ್ಲ ಘಟಿಸದ ಮಗ್ನ ನೈರ್ಮಲ್ಯ ಜಟಿಲ ಜಗತಿಗಳು ನಡುವೆ ಕುಶಲದ ಕಡಿಸಲಿನ ತನಗೆ ನೈರ್ಮಲ್ಯ ಕುಟಿಲತೆಯಲ್ಲ ಶಿವ ಕೈವಲ್ಯ ಕುಶಲದ ಘಟಿಸಲು ನೈರ್ಮಲ್ಯ ಕೈವಲ್ಯ ನೈರ್ಮಲ್ಯ ಕೈವಲ್ಯ ನೈರ್ಮಲ್ಯ ಶರಣು ವಿರೂಪಾಕ್ಷ ಶಶಿಶೇಖರ ಶರಣು ವಿರೂಪಾಕ್ಷ ಶಶಿಶೇಖರ ಪಂಪಾವತಿ ತನಯ ಪರಮಿತರ ಪಂಪಾವತಿ ಪ್ರಣಯ ಪರಮಿತರ ಶರಣು ವಿರೂಪಾಕ್ಷ ಶರಣು ವಿರೂಪಾಕ್ಷ ಶರಣು ವಿರೂಪಾಕ್ಷ ಶಶಿಶೇಖರ 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 ಪ್ರಭು ಪರಮೇಶ್ವರ ನೀನೇ ಕಾಪಾಡು ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಳಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾ ಪುರಾದಿನಾಥ ಕಾಲಭೈರವಂ ಭಜೆ ಕಾಲಭೈರವಂ ಭಜೆ ಮಹಿಷ್ಮತಿಯ ಸಾಮ್ರಾಜ್ಞಿ ನಾನು ನನ್ನವರಾದಂತಹ ನೀರಧ್ವಜ ಭೂಪತಿಗಳು ನಮ್ಮ ಸುಖ ಸಂಸಾರಕ್ಕೆ ಕಾರಣರಾದವರು ಪ್ರಭು ಪರಮೇಶ್ವರರು ನಮ್ಮ ಆರಾಧ್ಯ ದೇವರು ಪ್ರದೋಷ ಕಾಲದಲ್ಲಿ ಶಿವನನ್ನು ಅರ್ಚಿಸ್ತಾ ಇರುವುದು ನಮ್ಮ ಪದ್ಧತಿ ಸೊಸೆಯಾದಂತ ಮದನ ಮಂಜರಿ ಪ್ರವೀರ ನಾನು ನನ್ನವರು ಎಲ್ಲ ಜೊತೆಯಾಗಿ ಬರುವವರು ಆದರೆ ಯಾಕೋ ಏನೋ ಇವತ್ತು ಪ್ರದೋಷ ಕಾಲದಲ್ಲಿ ಕಾಲ ಮಿಂಚಿ ಹೋಗಬಾರ್ದೇನಂತ ಕಾರಣಕ್ಕಾಗಿ ಆ ಕಾಲದಲ್ಲೇ ಬಂದು ಪೂಜೆಯನ್ನು ಮಾಡಿದ್ದೇನೆ ಪ್ರಸಾದವನ್ನು ಸ್ವೀಕರಿಸಿದ್ದೇನೆ ಸರಿ ತಿಳಿದುಕೊಂಡು ಅರಮನೆಯನ್ನು ಸೇರ್ತೇನೆ ನೋಡೋಣ ಮದನ ಕಿಡಿಗೇನು ಚೆಲುವಿಗೆ ಮದನ ಮಂಜರಿ ತಾನು ಮದನ ಗಿಣಿಯೇನೋ ಚೆಲುವಿಗೆ ಮದನ ಮಂಜರಿ ತಾನು ಮದನಾರಿಯ ಅರ್ಚನೆಗೆಲ್ಲತ್ತೆಯೂ ಮದನಾರಿಯ ಅರ್ಚನೆಗೆನ್ನ ಅತ್ತೆಯು ಸದರದಿ ಸೂಚಿಸಿ ಪತಿಪರ ಹೇಳಿದ ಮದನಾರಿಯ ಅರ್ಚನೆಗೆಲ್ಲ
ಅರ್ಚನೆಗೆಲ್ಲತ್ತೆಯೂ ಸದರದಿ ಸೂಚಿಸಿ ಪತಿ ಬರಗೀಳಿದ ಮದನ ಮಂಜರಿ ಎಲ್ಲ ಹುಟ್ಟಿದ ನದಿಯೊಂದು ಹರಿದು ಹರಿದು ಸಾಗರವನ್ನು ಸೇರಿಕೊಳ್ತದಂತೆ. ಅದೇ ರೀತಿಯಾಗಿ ಹೆಣ್ಣಿನ ಜೀವನವೂ ಕೂಡ ಹುಟ್ಟಿದ ಮನೆಯೊಂದಾದರೆ ಬೆಳಗಬೇಕಾದಂತಹ ಮನೆ ಇನ್ನೊಂದು, ಹುಟ್ಟಿದಂತಹ ಮನೆಗೆ ಬೆಳಕಾಗಿ ಸೇರುವಂತಹ ಮನೆಗೆ ನಂದಾದೀಪವಾಗಿ ಹೋಗಬೇಕಾಗಿರುವುದು ಹೆಣ್ಣಾದವಳ ಕರ್ತವ್ಯ. ಆ ಬಗ್ಗೆ ಯೋಚನೆ ಮಾಡುದಿದ್ರೆ ನಾನೇ ಭಾಗ್ಯವಂತಳೆ ಸರಿ. ಮಾಹಿಷ್ಮತಿ ಅಧಿಕಾರಿ ನೀಲಧ್ವಜ ಪ್ರಭುಗಳು ಅವರ ಪ್ರೀತಿಯ ಸುಕುಮಾರ ಪ್ರವೀರ ಅವರ ಮಗಳ ಕೈಯನ್ನು ಹಿಡಿದು ನನ್ನ ಜೀವನವನ್ನು ಸಾರ್ಥಕಪಡಿಸಿಕೊಂಡಿದ್ದೇನೆ. ಅದೆಲ್ಲ ಯೋಚನೆ ಮಾಡೋದು. ಅತ್ತೆಯೊಂದು ಮಾತನ್ನು ಹೇಳಿದ್ದಾರೆ, ಶಿವನ ಪೂಜೆಯನ್ನು ಮಾಡಬೇಕು, ನೀನು ಮತ್ತು ನಿನ್ನ ಗಂಡ ಜೊತೆಯಾಗಿ ಬರಬೇಕೆನ್ನುವ ಹಾಗಾಗಿ ಹೊರಟು ನಿಂತವಳು ನಾನು. ಇಲ್ಲೇ ಇರುವುದು ಸರಿಯಲ್ಲ. ಆದಷ್ಟು ಬೇಗ ಗಂಡನನ್ನು ಕೂಡಿಕೊಂಡು ಮುನ್ನಡೆದು ಹೊರಟೆ. ಸತಿಗೆ ನಿರೀಕ್ಷೆಯಲ್ಲಿಯ ಸತಿಯ ನಿರೀಕ್ಷೆ ಎಲ್ಲಿಗೆ ಸಾರಿ ಬರಲು ಸತಿಯ ನಿರೀಕ್ಷೆಯಲ್ಲಿನ ಸಾರಿ ಬರಲು ವೀರ ವಿಕ್ರಮಿ ಧರಣಿ ಪದನು ಪ್ರವೀರ ಭುವನದಲ್ಲಿ ವಿಗರಿಸಿ ಈ ಪ್ರಪಂಚದಲ್ಲಿ ಒಳ್ಳೆಯ ತಂದೆ ತಾಯಿಯರನ್ನು ಪಡೆಯಬೇಕು ಎಂದಾದರೆ ಮಕ್ಕಳಾದವರು ಪುಣ್ಯ ಮಾಡಿರಬೇಕು. ಆ ವಿಚಾರದಲ್ಲಿ ಹೇಳುವುದಾದರೆ ನಾನು ಧನ್ಯವಂತನೇ ಸರಿ ಅಲ್ವೇ. ಮಾಹಿಷ್ಮತಿಯ ಅರಸನಾದ ನೀಲಧ್ವಜ ಹಾಗೂ ಜ್ವಾಲೆಯರ ಮಗ ನಾನು ಪ್ರವೀರ. ಎಳವೆಯಲ್ಲೇ ಬೇಕಾದ ವಿದ್ಯಾಭ್ಯಾಸವನ್ನು ಕಲಿತು ಅರಮನೆಯನ್ನು ಸೇರಿದಂತಹ ಸಂದರ್ಭದಲ್ಲಿ ಪ್ರಾಪ್ತ ವಯಸ್ಸಿಗೆ ಬಂದಾಗ ನಿನ್ನನ್ನು ಮದುವೆಯಾದವ ನಾನು. ನಮ್ಮ ಜೀವನ ಎನ್ನುವುದು ಸಂತೋಷವಾಗಿ ಸಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ನಿನ್ನನ್ನು ಕರೆಯುವುದಕ್ಕೆ ಕಾರಣ ಉಂಟು. ಏನು ಸ್ವಾಮಿ? ಮನಸ್ಸಿಗೆ ಒಂದು ರೀತಿಯ ಬೇಸರ. ಹೌದಾ? ಈ ಬೇಸರವನ್ನು ಕಳೆಯುವುದಕ್ಕೆ ನಮ್ಮದಾದ ಉಪವನದತ್ತ ಹೋಗಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ನನ್ನ ಜೊತೆ ಬರ್ತೀಯ ನೀನು? ಏನು ನೀವು ಕರೆಯುವುದು ಹೆಚ್ಚು, ನಾನು ಬರುವುದು ಹೆಚ್ಚು. ಹೌದಾ? ಕಾಲಲ್ಲಿ ನಿಂತಿದ್ದೇನೆ, ಹೋಗುವುದೇನು? ತಡ ಮಾಡುವುದಲ್ಲ, ಹಾಗೆ ಮಾಡುವುದು ಬೇಡ. ಸಾಗುವ. ವನಜಾ
ಊರಮೇ ಚೆಲುವ ನೋಡು ರಾಣಿ ಪಡಿ ರೇಡಿ ವನದಾಕ್ಷಿ ನೋಡಲ್ಲಿ ನೋಡಲ್ಲಿ ಊರಮೇ ಚೆಲುವ ಊರಮೇ ಚೆಲುವ ಊರಮೇ ಚೆಲುವ ಮನ ತುಂಬಿ ಋತುರಾಜನೊಡನೆ ಸಂಗಮವ ಮನ ತುಂಬಿ ಋತುರಾಜನೊಡನೆ ಸಂಗಮವ ಪೂರನೆ ಚೆಲುವಾಗ ಎಣೆಯಾಡುತ್ತಿರುವ ಮೃಗ ಪಕ್ಷಿ ಸಂಕುಲವ ಎಣೆಯಾಡುತ್ತೀಗ ಮೃಗ ಪಕ್ಷಿ ಮೃಗವ ಮೃಗ ಮಿಗ ಮೃಗವ ಪಕ್ಷಿ ಸಂಕುಲವ ಪಕ್ಷಿ ಸಂಕುಲವ ಮೃಗ ಪಕ್ಷಿ ಸಂಕುಲವ ಎನೆಯ ಈಗ ಮೃಗ ಪಕ್ಷಿ ಸಂಕುಲವ ವನ ಝರಿ ತುಂಬುತ್ತಿರುವ ಕೌತುಕವ ವನ ಝರಿ ತುಂಬಿಕ್ಕುತ್ತಿರುವ 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 ಕೌತುಕವ ಕೌತುಕವ ನೋಡಿ
ಕೋಗಿಲೆ ಗೀತಕ್ಕೆ ಗಿಳಿಗಳು ಮಾತಿಗೆ ಗಿಳಿಗಳು ಮಾತಿಗೆ ಗಿಳಿಗಳು ಮಾತಿಗೆ ಕೋಗಿಲೆ ಗೀತಕ್ಕೆ ಕೋಗಿಲೆ ಗೀತಕ್ಕೆ ಕೋಗಿಲೆಗೆ ಗೀತಕ್ಕೆ ಗಿಳಿಗಳು ಮಾತಿಗೆ ಗಿಳಿಗಳು ಮಾತಿಗೆ ಗಿಳಿಗಳು ಮಾತಿಗೆ ಕೋಗಿಲೆ ಗೀತಕ್ಕೆ ಕೋಗಿಲೆ ಗೀತಕ್ಕೆ ಕೋಗಿಲೆ ಗೀತಕ್ಕೆ ಕಳವಳಗೊಳ್ಳಲಿ ನಿಲ್ಲ ನಳಿನ ಗಡಿ ಮುಖ ನಯನ ವಿಲಾಸಕ್ಕೆ ನಳಿನ ಗಡಿ ಮುಖ ನಯನ ವಿಲಾಸಕ್ಕೆ ಕಳೆಯನು ನೀಗಲಿ ಚಿನ್ನ ಕಳೆಯಲಿ ನೀಗಲಿ ಚಿನ್ನ ಓರನ್ನ ಮುಖ ನಯನ ವಿಲಾಸಕ್ಕೆ ಕಳೆಯನು ನೀಗಲಿ ಚಿನ್ನ ಓ ಚಿನ್ನ ಮನ ತುಂಬಿ ಋತುರಾಜನೊಡನೆ ಸಂಗಮವ ಮನ ತುಂಬಿ ಋತುರಾಜನೊಡನೆ ಸಂಗಮವ ಚೆಲುವ ದಿನ್ನತೈ ತೊಂದಲ ದಿನ್ನತೈ ದಿಂದಲ ದಿನ್ನತೈ 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 ತೈ ತೊಂದಲ ದಿನ್ನದಿ ತೊಂದಲ ದಿನ್ನದ ತೊಂದಲ ದಿನ್ನದಿ ತೊಂದಲ ದಿನ್ನತೈ ದಿ ದಿನ್ನತೈ ದಿ ದಿನ್ನತೈ ದಿ ವನ ದಕ್ಷಿಣೋಡಲ್ಲಿ ಭೂರ ಮಿತಿಲುವ ಮದುಂಬಿ ಋತುರಾಜನೊಡನೆ ಸಂಗಮವ ಸಂಗಮವ ಚೆಲುವ ಸಂಗಮವ ಮನಸ್ಸಿಗೆ ಎಷ್ಟೊಂದು ಸಂತೋಷವಾಯಿತು. ಖಂಡಿತವಾಗಿ ಪ್ರಕೃತಿಯ ಸೌಂದರ್ಯವನ್ನು ಕಾಣುವಾಗ ಆಹಾ ಈ ಪ್ರಕೃತಿಯನ್ನು ವರ್ಣಿಸುವುದಕ್ಕೆ ಸಾವಿರ ನಾಲಗೆ ಉಳ್ಳ ಆದಿಶೇಷನಿಗೂ ವಾಸದಳ ಸಾಧ್ಯವೇ ಇಲ್ಲ ಅಂತ ಹೇಳುದು. ತರುಣಿ ಏನು ನೋಡವೊಮ್ಮೆ ಪ್ರಕೃತಿಯನ್ನು ನೋಡ ಹೋಗೋಣ. ನೋಡ ಸರಿಯಾಗಿ ನೋಡಬಾರ್ದು. ಮೇಲೆ ನೋಡಿ ನೀಲ ಗಗನ,
ಕೆಳಗೆ ನೋಡಿ ಶಾಂತ ಭವನ, ಸುಪ್ರಸನ್ನ ವಾತಾವರಣ. ಆಹಾ, ಅದಕ್ಕೆ ಸಾಕಾಗುದಿಲ್ಲ. ಮತ್ತೆ ಸರಿಯಾಗಿ ನೋಡಬಾರ್ದು. ಕೆಳ ಲತೆಗಳ ಲಾವಣ್ಯ ಲಹರಿ, ಮಾವುಗಳ ಮಂಗಳದ ಮಡು, ಕೋಗಿಲೆಗಳ ಕೊರಳ ಪುಣ್ಯಂ, ನವಿಗಳ ನವನಾಟ್ಯ ರಂಗಂ, ಗಿಳಿಬಿಣ್ಣುಗಳ ಸವ್ಯ ಸಾಮ್ರಾಜ್ಯ, ಮರಿತುಂಬಿಗಳ ನಾಸಿಕದ ನಲಿವು, ರತೀಶ್ವರ ಭುಜವರದ ವೀರ ಸಿರಿಯಂತೆ ಕಾಣುತ್ತಾ ಉಂಟು ಉಪವನದ ಸಭಗಲ್ವೇ ಸ್ವಾಮಿ ಎಂದು. ಹೌದು ಆ, ಅರುಣಿ, ಏನು ಮನಸ್ಸಿಗೆ ಸಂತೋಷವಾಯಿತು. ಹೌದು, ಇವತ್ತಿನ ಮಟ್ಟಿಗೆ ತಿರುಗಾಟ ಸಾಕು ನಮ್ಮದು. ಸಾಕು ಸಾಕು, ಹೋಗುವ. ನಿನಗೆ ಸಾಕಾಯ್ತಾ? ನನಗೆ ಸಾಕಾಗಲಿಲ್ಲ ತಿರುಗಾಟ. ಇನ್ನೊಂದು ನೋಡುವಾಗಲೇ ಗೊತ್ತಾಯ್ತು ಸಾಕಾಗಿಲ್ಲ ಅಂತ ಹೇಳಿ. ನಾನು ಈ ವರ್ಷ ಆರಂಭ ಮಾಡಿದಷ್ಟು ತಿರುಗಾಟ ನೀವು ಸಾಕು ಅಂತ ಹೇಳ್ತೀನಿ. ಹೌದಾ? ಮತ್ತೆ ಹಾಗಿದ್ರೆ ನೀನು ಮುಂದುವರಿಸು ತಿರುಗಾಟ. ನಾನು ಸ್ವಲ್ಪ ಸುಮವನ್ನು ಕೊಯ್ತಾ ಮುಂದುವರೆಗೆ ಹೋಗಿ ಬರ್ತೇನೆ. ನೀವೆಲ್ಲೇ ಇಲ್ಲೇ ಇದ್ದೇನೆ. ಆಯ್ತು. ಆದಷ್ಟು ಬೇಗ ಬರಬೇಕು. ತಡ ಮಾಡ್ಲಿಕ್ಕಿಲ್ಲ. ದುಂಡು ಕುಜೇವಿನ ಮದನ ಮೈದರ ಕನ್ನಡು ಪವನದಲ್ಲಿ ತುರಗವಗೊಂಡು ಭ್ರಮೆಯನು ಬಳಿಕ ಲಿಖಿತವ ಮಂಜರಿ, ಏನು ಸ್ವಾಮಿ, ತಿರುಗಾಟ ಮುಗೀತಾ ಇಷ್ಟು ಬೇಗ? ನನ್ನ ತಿರುಗಾಟ ಹಾಗೆ. ನಾನು ಭಾವಿಸಿದ್ದು ಸ್ವಲ್ಪ ತಡ ಆಗ್ತದೆ ಅಂತ ನೀನು ಯಾರು ಹೇಳಿದ್ದು? ಆದಷ್ಟು ಬೇಗ ಬಂದಿದ್ದೀನಿ. ನಾವು ಬೇಗ ಆಯ್ತು, ಹೋಗುವ. ಎಲ್ಲಿಗೆ ಹೋಗುವುದು? ನಿಮ್ಗೆ ಬರುವುದು ಹೋಗುವುದು ಬಿಟ್ರೆ ಮತ್ತೆ ಏನು ಇಲ್ಲ. ಮತ್ತೆ ಏನು ಮಾಡುವುದು? ನೀವು ರಾಜಕುರವರು ಹೌದಾ? ಸ್ವಲ್ಪ ಆ. ರಾಜಕೀಯದ ಬಗ್ಗೆ ಯೋಚನೆ ಬೇಕು ಅಂತ ನಿಮ್ಗೆ ಹೇಳುವುದು. ನಮ್ಮ ಈ ಉಪವನಕ್ಕೆ ಬಂದು ಕೇವಲ ತಿರುಗಾಟ ಮಾಡಿ ಹೋದ್ರು ಅಂತ ಹೇಳಬಾರ್ದು. ಮತ್ತೆ ಏನಾಗಿದೆ, ಎಷ್ಟಿದೆ, ಏನಿದೆ, ಏನೆಲ್ಲ ಆಗ್ಬೇಕು, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ಸ್ವಾಮಿ. ನೀವು ಮಂಜರಿ, ಯಾವತ್ತು ಅಪ್ಪನ ತಲೆಗೆ ಕೊಡುವುದಲ್ಲ. ತಿರುಗಾಟಕ್ಕೆ ಒಬ್ಬಳೆ ಹೋದವಳು ನನ್ನನ್ನು ಬಿಟ್ಟು. ಹೌದು. ಏನಾದ್ರೂ ವಿಶೇಷ ಕಂಡೆಯ? ವಿಶೇಷ ನೋಡಿಯೇ ಬಂದದ್ದು ಅಂತ. ಹೌದಾ? ಹಾ. ಏನ್ ಕಂಡೆ? ಬೇರೇನೂ ಅಲ್ಲ. ಮತ್ತೆ ಉಪವನದಲ್ಲಿ ಒಂದು ತುರಗವನ್ನು ನೋಡಿದೆ. ತುರಗ ನಮ್ಮ ಉಪವನದಲ್ಲಿ ಎಷ್ಟಿದೆ ಅಲ್ಲ, ನಾನು ಭಾವಿಸಿಕೊಂಡದ ಹಾಗೆ ನಾಡಿನ ಕುದುರೆ ಎನ್ನುವ ಹಾಗೆ. ಮತ್ತೆ ಆ ಬಳಿಕ ಅರ್ಥವಾಯಿತು ಅದು ನಾಡಿನ ಕುದುರೆ ಕಾಡಿನ ಕುದುರೆ ಅಲ್ಲ ಎನ್ನುವ ಹಾಗೆ. ಕಾಡಿನ ಕುದುರೆ ಅಲ್ಲ? ಆಹಾ, ನಾಡಿನ ಕುದುರೆ ಅದು. ಹೇಗೆ ಕಂಡು ಹುಡುಕಿದೆ ನೀನು? ಶೃಂಗಾರ ಮಾಡಿತ್ತು ಅಂತ. ಚಿನ್ನಾಭರಣಗಳಿಂದ ಶೃಂಗರಿಸಲ್ಪಟ್ಟಿದ್ದೆ. ಹೌದು. ಅದರಲ್ಲಿ ವಿಶೇಷ ಅಷ್ಟು ಮಾತ್ರವಲ್ಲ, ಮತ್ತೆ ಅದರ ಹಣೆಯಲ್ಲೊಂದು ಲಿಖಿತವಿತ್ತು. ಲಿಖಿತ? ಹೀಗೆ ಯಾಕೆ ಅದೆಲ್ಲ? ನಮಗೆ ಬೇಡ, ಅದು ನನಗೆ ಬೇಕಿತ್ತು. ಹೌದಾ? ಯಾಕೆ? ಯಾಕೆ? ಆ ವಿಚಾರವನ್ನು ನೋಡಿ ಅಲ್ಲಿಗೆ ಬಿಟ್ಟವಳು ನಾನಲ್ಲ. ಮತ್ತೆ ಏನು ಮಾಡಿ? ತುರಗದ ಹತ್ತಿರ ಹೋಗಿದ್ದೇನೆ. ಅಲ್ಲಿರುವಂತಹ ಲಿಖಿತವನ್ನು ತಂದಿದ್ದೇನೆ. ನೀವು ವಾಚಿಸ್ಬೇಕು, ನಾನು ಕೇಳ್ಬೇಕು. ಇಲ್ಲ, ನಾನು ವಾಚಿಸ್ಬೇಕು, ನೀವು ಕೇಳ್ಬೇಕು. ನನ್ನವಳು ನೀನು. ನೀನೇ ವಾಚಿಸು. ನಾನೇ ವಾಚಿಸ್ಬೇಕು. ನೀನೇ ವಾಚಿಸು. ನೀವು ಕೇಳ್ತಿರಲ್ಲ, ನಾನು ಖಂಡಿತ ಕೇಳ್ಬೇಕು. ಆಯ್ತು. ಊರ್ವೀಶ ಧರ್ಮಜನ ಬಂದು ಹತ್ಯಾ ದೋಷ ಪರ್ವತಕ್ಕೆ ವಜ್ರ ಹರಿಮೀದ ಸರ್ವರೊಪ್ಪಿಗೆ ಯುಕ್ತ ನಡೆಸುವನು ಧರಣಿಪನು ಗರ್ವ ತರದಿದನು ಮನ್ನಿಪುದು. ಧರ್ಮಜನು ಬಂಧು ಹತ್ಯೆ ದೋಷ ನಿವಾರಣೆಗಾಗಿ ಪೂಜಿಸಿಬಿಟ್ಟಂತಹ ಅಶ್ವ ಇದಾಗಿದೆ. ಒಳ್ಳೆಯ ಕಾರ್ಯ. ನಾನಾ ರಾಜ್ಯವನ್ನು ಸುತ್ತಾಡಿ ಇಂದಿಗಾಗುವಾಗ ನಮ್ಮ ರಾಜ್ಯವನ್ನು ಬಂದು ಸೇರಿಕೊಂಡಿದೆ. ಇದರಲ್ಲಿ ಮತ್ತೊಂದು ವಿಷಯ ಉಂಟು. ಏನು? ಬಲ ಇದ್ದವರು ಹಾಗಿದ್ದರೆ ಈ ಕುದುರೆಯನ್ನು ಕಟ್ಟಿ ಕಾದಾಡಬೇಕು. ಬಲ ಇಲ್ಲದೆ ಇದ್ದವರು ಕಪ್ಪವನ್ನು ಕೊಟ್ಟು ಶರಣಾಗಬೇಕೆನ್ನುವ ಹಾಗೆ ಮಾರಿ ಹೋದುದೇ ವಿಕ್ರಮ ಪರಾಕ್ರಮ ಎನ್ನುವುದು ಅವರಿಗೆ ಮಾತ್ರ ಇರುವುದಾ? ನಮಗೂ ಪರಾಕ್ರಮ ಇದೆ ಎನ್ನುವುದನ್ನು ತೋರಿ. ನಿಮ್ಮಲ್ಲಿ ಎಷ್ಟು ಪರಾಕ್ರಮ ಉಂಟೇನೋ ನೀನು ಅರಿತವಳು. ಮತ್ತೆ ಹಾಗಾಗಿ ಸುಮ್ಮನೆ ಬಿಡುವುದಾ? ಬಿಡಬಾರ್ದು ಅಂತ ಬಿಡುವುದಲ್ಲ. ಹರಿಯ ನಿರೀಕ್ಷಣ ಬಂಧಿಸಿ 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 ಬಂಧಿಸುವುದು ಮಾತ್ರವಲ್ಲ, ಈ ವಿಚಾರವನ್ನು ಅಪ್ಪನಿಗೆ ತಿಳಿಸುವುದರ ಮೂಲಕ ಸೇನೆಯನ್ನು ಸಿದ್ಧಪಡಿಸಬೇಕು. ತಡ ಮಾಡುವುದಲ್ಲ. ಆದಷ್ಟು ಬೇಗ ಮನೆಗೆ.
ಸಮೃದ್ಧಿಯ ಮಾಹಿಷ್ಮತಿ ಅಧಿಪತಿಯಾದಂತಹ ನೀಲಧ್ವಜನ ಕೀರ್ತಿಗೆ ಕಾರಣವಾದದ್ದು ಸ್ವಸಾಧನೆ ಮಾತ್ರವಲ್ಲ, ಕುಟುಂಬವೇ ಏಕೀಭವಿಸಿ ಭೌತಿಕವಾದ ಉನ್ನತಿಗಾಗಿಯೂ ದೈವಿಕವಾದಂತಹ ಪರಮಾನುಗ್ರಹಕ್ಕಾಗಿಯೂ ಶ್ರಮಿಸಿದ್ದರ ಪರಿಣಾಮ ನಿತ್ಯ ನಳನಳಿಸುವಂತಹ ವೈಭವೋಪೇತವಾದಂತಹ ಈ ರಾಜ್ಯ ಸಮೀಪಸ್ಥವಾದಂತಹ ರಾಜರುಗಳಿಗೂ ಕೂಡ ಹುಬ್ಬೇರಿಸುವಂತೆ ಮಾಡಿದ್ದು ಸತ್ಯ. ಜ್ವಾಲಾನಾಮಕಳಾದಂತಹ ಸತಿ ವ್ಯಕ್ತಿಗತವಾದ ಬದುಕಿಗೆ ಸಂತೃಪ್ತಿಯನ್ನಿತ್ತಿದ್ದಾರೆ. ಪ್ರವೀರನಾಮಕರಾದಂತಹ ಸುತ ಉತ್ತರೋತ್ತರವಾದಂತಹ ಅಭಿವೃದ್ಧಿಯ ಭರವಸೆಯನ್ನು ಬೆಳವಣಿಗೆ ಈ ಹಂತದಲ್ಲೇ ಪಡಿಮೂಡಿಸಿದ್ದಾನೆ. ಸ್ವಾಹಾನಾಮಕಳಾದಂತಹ ಮಗಳು ವಿಶಿಷ್ಟವಾದಂತಹ ದೈವಾನುಗ್ರಹದಿಂದ ಈ ಮಾಹಿಷ್ಮತಿ ಸಂಪನ್ನವಾಗುವಂತೆ ಮಾಡಿದ್ದಾಳೆ ಎಂಬಲ್ಲಿ ಕೃತಾರ್ಥತೆ ಉಂಟು, ಚಾರಿತಾರ್ಥ್ಯ ಉಂಟು. ಯಾಕೆ ಅಂದರೆ ಹೆಣ್ಣಾದವಳನ್ನು ಕುಲರತ್ನ ಅಂತ ಪಾಲಿಸಿದ ಮೇಲೆ ಸುಶೀಲನಾದಂತಹ ಸ್ವರೂಪಿಯಾದಂತಹ ವರನಿಗೆ ಕೊಟ್ಟಬೇಕು ಎಂಬಂತಹ ಕಾಳಜಿ ಯಾವ ಕನ್ಯಾಪಿತೃವಿಗಾದರೂ ಇರ್ತದೆ. ಆದ್ರೆ ಅವಳ ವಿವಾಹ ಯೋಚನೆ ಮಾಡುವಾಗ ಅವಳೇ ಆಡಿದ್ದು. ಪತಿಯಾದವನಿಗೆ ಏಕನಿಷ್ಠೆಯಿಂದಲೇ ವರ್ತಿಸುವಂತಹ ನಾವು ಅನ್ಯ ಪುರುಷರಿಗೋ ಶಕ್ತಿಗಳಿಗೋ ಮಣಿಯ ಕೂಡದು ಎಂಬುದನ್ನು ಆದರ್ಶ ಅಂತ ಅಂಗೀಕರಿಸಿದ್ರೆ ಹೆಣ್ಣಾದವಳು ಎಷ್ಟು ಪತಿನಿಷ್ಠಳು ಅಂತ ಆಡಿದರೂ ಕೂಡ ಸತ್ತ ಮೇಲಾದರೂ ತನ್ನ ದೇಹವನ್ನು ಅಗ್ನಿಯ ವಶಕ್ಕೊಪ್ಪಿಸುವುದು ಸತ್ಯ ತಾನೆ. ಅಷ್ಟಕ್ಕೂ ನನ್ನ ದೇಹವನ್ನು ಪರವಶ ಮಾಡುವುದಕ್ಕೆ ನನಗೆ ಮನವಿಲ್ಲ. ಆದ್ದರಿಂದಲೇ ಯಾವಾತ ಅಳಿದ ಮೇಲಾದರೂ ತಮ್ಮ ದೇಹದ ಕುರಿತಾಗಿ ಪ್ರಭುತ್ವವನ್ನು ಹೊಂದುತ್ತಾನೋ ಅವನಿಗೆ ಬದುಕಿರುವಾಗಲೂ ನಾನು ನನ್ನನ್ನು ಒಪ್ಪಿಸಿಕೊಳ್ತೇನೆ, ಅಗ್ನಿದೇವರನ್ನೇ ಪತಿಯಾಗಿ ಪಡೆಯುತ್ತೇನೆ ಅಂತ ಉಪಾಸನೆಗೆ ತೊಡಗಿದ್ದ. ಅವಳ ಉಪಾಸನೆ ಎಲ್ಲಿಗೆ ಹೋಗಿ ತಲುಪುತ್ತದೆ ಎಂಬ ಆತಂಕದಲ್ಲಿದ್ದಾಗ ವಿಪ್ರರೂಪದಿಂದ ಬಂದವರು ಕನ್ಯಾರ್ಥಿಯಾಗಿಯೇ ನನ್ನ ಮುಂಭಾಗದಲ್ಲಿ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ ಕಾಲದಲ್ಲಿ ಯಾರು ಏನು ಅಂತ ತಿಳಿಯದೆ ಮೊದಲಿಗೆ ಗೊಂದಲ ಆದದ್ದು ಸತ್ಯ. ತಾನೇ ಅಗ್ನಿಯಿಂದ ವಿಪ್ರರೂಪದಿಂದ ಆಡಿದಾಗ ಪರೀಕ್ಷಿಸುವುದಕ್ಕಾಗಿ ಮಂತ್ರಿಯನ್ನು ಕಳುಹಿದರೆ ಸಮೀಪಸ್ಥನಾದ ವೇಳದಲ್ಲಿ ಅವನ ಗಡ್ಡವೇ ಸುಟ್ಟು ಹೋಯಿತು. ಮಾತ್ರವಲ್ಲ, ಸ್ವಾಹಾದೇವಿಯ ದೊಡ್ಡಮ್ಮನೇ ಇದರ ಕುರಿತಾಗಿ ಸಂಶಯವನ್ನು ವ್ಯಕ್ತಪಡಿಸಿದ ಕಾಲದಲ್ಲಿ ಪರೀಕ್ಷಾರ್ಥಿಯಾಗಿ ಅವಳು ಸನಿಹಕ್ಕೆ ಸಾರಿದಾಗಲೂ ಉರಿಯಿಂದ ಬೆಚ್ಚಿ ಬಿದ್ದವರ ಅಗ್ನಿಯೇ ಹೌದು ಅಂತ ಸ್ಥಿರೀಕರಿಸಿದ ಕಾಲದಲ್ಲಿ ದಿವ್ಯ ರೂಪದಿಂದ ಪ್ರಕಟನಾದ. ಮಗಳ ಮದುವೆಯಾಗಿ ಕರಗ್ರಹಣ ಮಾಡಿದ. ಮಾತ್ರ ಅಲ್ಲ, ನಮ್ಮ ಅಪೇಕ್ಷೆಯನ್ನು ಪ್ರಾರ್ಥನೆಯನ್ನು ಮನ್ನಿಸಿ ಪುರದ ಸಂರಕ್ಷಣೆಗಾಗಿ ನಮ್ಮ ಆಪತ್ತಿನಲ್ಲಿ ನಮ್ಮ ಶತ್ರುಗಳನ್ನು ದಹಿಸುವ ದೀಕ್ಷೆಯನ್ನು ಕೈಗೊಂಡು ನಮ್ಮ ಪುರದ ಹಿತರಕ್ಷಕನಾಗಿ ಇಲ್ಲೇ ನಮ್ಮ ಜೊತೆಯಲ್ಲಿದ್ದಾನೆ ಎಂಬುದು ಸಂತೃಪ್ತಿ. ಹಾಗೆ ಅಂತ ದೈವಾನುಗ್ರಹ ಉಂಟು, ಭೌತಿಕವಾದಂತಹ ಬಲ ಉಂಟು, ಸಂಪತ್ತುಂಟು ಎಂಬುದರಿಂದ ಪ್ರಜಾಹಿತ ರಕ್ಷಣೆಯಲ್ಲಿ ನಾ ಹಿಂದುಳಿಯುವಂತಿಲ್ವಲ್ಲ. ಪ್ರತಿದಿನದಂತೆ ಆರಾಧನಾ ನಿತ್ಯ ಕರ್ಮಗಳನ್ನು ಪೂರೈಸಿ ಸಭಾಮಂಡಲವನ್ನು ಸೇರಿದ್ದೇನೆ. ಸಭಾ ಕಲಾಪ ಆರಂಭ. ಏನಿದೆ ನಿರೋ ಮಗ
ಅಂತಃಪುರದಿಂದ ರಾಜಸಭೆಗೆ ಹೊರಟು ನಿಂತ ಕಾಲದಲ್ಲಿ ಮಗನಲ್ಲಿ ಇಂತ ಮುಖ ನೋಡುವುದಕ್ಕೆ ಕಾತರನಾಗಿಯೇ ನಾನು ನನ್ನವಳನ್ನು ಕೇಳಿದ ಕಾಲದಲ್ಲಿ ಸತಿಯ ಜೊತೆಯಲ್ಲಿ ಸಖಿಯರನ್ನು ಕೂಡಿಕೊಂಡು ಉಪವನ ವಿಹಾರಕ್ಕೆ ಹೋದೆ ಅಂತ ನಾವು ವರ್ತಮಾನ ಕೇಳಿದ್ದೆ. ಹೌದು. ಈಗ ನೋಡಿದ್ರೆ ಸಭಾ ಮಧ್ಯದಲ್ಲಿ ಒಮ್ಮಿಂದೊಮ್ಮೆಗೆ ಧಾವಂತದಿಂದ ಬಂದೆ. ಖಂಡಿತ. ಏನು ಮಗನೇ, ಏನು ವಿಶೇಷ? ಅಪ್ಪ ಪವಿತ್ರವಾದ ಪದಯುಗ್ಮಗಳಿಗೆ ಪ್ರಣಾಮವನ್ನು ಸಲ್ಲಿಸಿದೆ. ಉಪವನಕ್ಕೆ ಹೋದಂತಹ ವಿಚಾರವನ್ನು ನೀವು ಅರಿತವರೇ. ಹೋದಂತಹ ಸಂದರ್ಭದಲ್ಲಿ ವಿಶೇಷವೊಂದನ್ನು ಕಂಡೆವು. ಏನು ವಿಶೇಷ? ತುರಗ. ಹೌದು. ನಮ್ಮ ಲಾಯದಲ್ಲಿದ್ದದ್ದೋ ಯಾವುದೋ ಬಂದಿರಬೇಕು ಅಂತ ಅಡ್ಡಾಡ್ತಾ ಮೊದಲಾಗಿ ಭಾವಿಸಿದ್ದು ನಾವು ಹಾಗೆ, ನಮ್ಮದೇ ಲಾಯದ ಕುದುರೆ ಎನ್ನುವ ಹಾಗೆ. ಆದರೆ ಮುಂದೆ ನೋಡಿದೆವು ಎಂದಾದರೆ ಚಿನ್ನಾಭರಣಗಳಿಂದ ಶೃಂಗರಿಸಲ್ಪಟ್ಟಿತ್ತು, ಅಲಂಕೃತವಾದ ಕುದುರೆ. ಹೌದು. ನಮ್ಮಲ್ಲಿ ಅಂತಹ ವಿಶೇಷವಾದ ಅಲಂಕಾರಕ್ಕೆ ಯಾರನ್ನು ನಿಯೋಜಿಸುತ್ತಿಲ್ಲ. ಇಲ್ಲ. ಎಲ್ಲಿಂದ ಬಂತು? ಹಣೆಯಲ್ಲೊಂದು ಲಿಖಿತವಿತ್ತು. ಶಿರಾಲೇಖನವನ್ನು ಹೊತ್ತಂತಹ ತುರಗಕ್ಕೆ ದಿವ್ಯ ಲಕ್ಷಣಗಳಿರ್ತದೆ, ಅದು ಯಾಗಾಶ್ವವಾಗಿರ್ತದೆ ಎಂಬುದು ಕ್ಷತ್ರಿಯರಲ್ಲಿ ಸಾಮಾನ್ಯವಾದ ಜ್ಞಾನ. ಹೌದು. ಇದು ಅಂಥದ್ದೇನಾದ್ರಲ್ವ? ಖಂಡಿತ ಹೌದು. ಹೌದೇ? ಲಿಖಿತವನ್ನು ಕಂಡಾಗ ಧರ್ಮರಾಜನು ಬಂಧು ಹತ್ಯಾ ದೋಷದ ನಿವಾರಣೆಗಾಗಿ ಕೈಗೊಂಡಂತಹ ಅಶ್ವಮೇಧವಂತೆ ಬೆಂಗಾವಲಿಗೆ ಬಂದವ ಪಾರ್ಥ. ಅಪ್ಪ, ಕುದುರೆಯನ್ನು ಲಾಯದಲ್ಲಿ ಬಂಧಿಸಿದ್ದೇನೆ, ಯುದ್ಧಕ್ಕಾಗಿ ನಾನೇ ಹೊರಟು ನಿಂತಿದ್ದೇನೆ, ಸೇನೆಯನ್ನು ಸಿದ್ಧಪಡಿಸಬೇಕು ಎನ್ನುವ ಹಾಗೆ ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸುತ್ತೇನೆ. ಅಂತಂದ್ರೆ ಕುರುದಾರಿಣಿಯ ದುರವನ್ನು ಗೆದ್ದ ಧರ್ಮಜನ ವರ್ತಮಾನವನ್ನು ಅರಿಯದೇ ಇದ್ದ ಅಜ್ಜರೇನು ನಾವಲ್ಲ. ಅರಿತರೂ ಕೂಡ ಅವರಾಯ್ತು, ಅವರ ಪಾಡಾಯ್ತು ಅಂತ ಸುಮ್ಮನುಳಿದರೆ ಅಶ್ವಮೇಧದ ಹೆಸರಿನಿಂದ ಆರ್ಯಾವರ್ತದಲ್ಲಿ ತಮ್ಮ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೆ ಹವಡಿಸಿ ಮಾಹಿಷ್ಮತಿಯತ್ತಲು ಅವರ ತೊರಗ ಬರ್ತದೆ ಅಂತ ಆದ್ರೆ ಧಾತ್ರಿಪಾಲನ ಎದುರು ಕೆಚ್ಚದೆಯಿಂದ ಹೋರಾಡುವ ವೀರತ್ವವನ್ನು ಪ್ರಕಟಿಸ್ತಾ ಬಂಧಿಸಿದೆಯಲ್ಲ ಬಲ ಮಗನೇ ಬಲ. ಧನ್ಯನಾದನಪ್ಪ. ಯಾಕೆ ಆಡ್ತೇನೆ ಗೊತ್ತು? ಯಾಕೆ? ನಮ್ಮ ಪರಂಪರೆಯ ಕುರಿತಾದ ವಿಸ್ಮರಣೆಯನ್ನು ಹೊಂದಿದ್ರೆ ನಮಗೆ ಅಭಿವೃದ್ಧಿ ಭವಿಷ್ಯದಲ್ಲಿ ಒಲಿದು ಬರುವುದಕ್ಕಿಲ್ಲ. ನಮ್ಮ ಈ ರಾಜ್ಯವನ್ನು ಆಳಿದಂತಹ ಮೆರೆದಂತಹ ಪ್ರಭುಗಳಲ್ಲಿ ಕರ್ತವೀರ ನಾಮಕನಾದ ಅರ್ಜುನನೊಬ್ಬ ಇದ್ದ. ಹೌದು. ಚತುಸಾಗರ ಪರಿವೇಷ್ಟಿತವಾದ ಸಪ್ತದ್ವೀಪಾಂಕಿತವಾದ ಭೂಮಂಡಲವನ್ನು ಆಳಿ ಮೆರೆದಂತಹ ಆತ ಯೋಗ ಬಲದಿಂದ, ತಪದ ಬಲದಿಂದ, ಬ್ರಾಹ್ಮ ಬಲದಿಂದ ಮೆರೆದಂತಹ ವಿಧಾನ ಹೇಗೆ ಅಂತ ಇತಿಹಾಸ ಕೇಳುವಾಗ ರೋಮಾಂಚನವಾಗುತ್ತದೆ. ಅಂತಹ ಅರ್ಜುನನ ಉತ್ತರಾಧಿಕಾರಿಗಳಾಗಿ ಬಂದವರು ನಾವು. ಈಗ ಯಾವುದೋ ಒಬ್ಬ ಪಾಂಡವ ಮಧ್ಯಮನಾದಂತಹ ಅರ್ಜುನ ಬಂದಿದ್ದಾನೆ ಅಂತ ಬೆಚ್ಚಿ ಬೆದರಿ ಕಪ್ಪ ಕೊಟ್ಟು ಶರಣಾಗತರಾಗುವುದಕ್ಕೆ ಹೇಡಿಗಳ ನಾಡಲ್ವಲ್ಲ ಇದು? ಖಂಡಿತ ಅಲ್ಲ. ನೀಲಧ್ವಜನಾದ ನನ್ನ ಛಾತಿಯನ್ನು ಕೀರ್ತಿಯನ್ನು ಉಳಿಸುವಂತೆ ವರ್ತಿಸಿದಂತಹ ನಿನ್ನ ವಿಕ್ರಮದ ಕುರಿತಾಗಿ ನಾನು ಉತ್ತೇಜಿತನಾಗಿದ್ದೇನೆ ಮಗನೇ. ಬಂದಂತಹ ಈ ಪರಾಕ್ರಮ ಪ್ರದರ್ಶನಕ್ಕಿದ್ದ ವೇದಿಕೆಯಾದ ಧುರ ಪಾರ್ಥನ ನೇತೃತ್ವದಲ್ಲಿ ವಿಪಕ್ಷ ಸನ್ನಾಹವಾಗುತ್ತದೆ ಅಂತ ಆದರೆ ಮಂತ್ರಿಗಳಿಗೂ ಸೇನಾಧಿಪತಿಗಳಿಗೂ ನಾನು ಸೂಚಿಸ್ತೇನೆ ಮಗನೇ, ರಣವಿಕ್ರಮಿಯಾದ ನೀನೇ ಮುನ್ನಡೆಸ್ತಾ ಇರಬೇಕು. ಈ ಮಹಿಷ್ಮತಿಯ ಕೆಚ್ಚೇನು ಅಂತ ಜೊತೆಯಾಗಿ ತೋರಿಸೋಣ. ಸಿದ್ಧರಾಗಲಿ.
ಏನು ಯಮನದಂತೆ ಕುದುರೆಯನ್ನು ಕಟ್ಟಿದೀಯಾ? ಹೌದು. ನಾನು ಯಮಪುರಕ್ಕೆ ಕಟ್ಟಿದ್ದೇನೆ. ಅಯ್ಯ, ನಮ್ಮಲ್ಲಿ ಪರಾಕ್ರಮ ಇದೆ ಎನ್ನುವ ಕಾರಣಕ್ಕೆ ತುರಗವನ್ನು ಬಂಧಿಸಿದ್ದೇವೆ. ಬಿಡಿಸುವುದಕ್ಕೆ ಸಾಮರ್ಥ್ಯ ಉಂಟು ಎಂದಾದರೆ ಹೌದು. ಅದು ಸಾಮಾನ್ಯವಾದ ಕುದುರೆ ಅಲ್ಲ, ಮತ್ತೆ? ಅಶ್ವಮೇಧದ ಕುದುರೆ. ಹರಿತ ಕಟ್ಟಿದವ ನಾನು. ಅದನ್ನು ಕಟ್ಟುವ ಸಾಮರ್ಥ್ಯ ನಿಮ್ಮಲ್ಲಿ ಇಲ್ಲ. ಆ, ಆದ್ದರಿಂದ ಹೇಳ್ತಾ ಇದ್ದೇನೆ, ಏನು ಮಾಡಿದ್ದು ತಪ್ಪಾಯ್ತು ಅಂತ ಶರಣಾಗತರಾಗು. ಇಲ್ಲ ಎಂದಾದರೆ ಇಲ್ಲ ಅಂತಾದ್ರೆ ನನ್ನ ಬಾಣಕ್ಕೆ ಸಾಮರ್ಥ್ಯ ಉಂಟು ಎನ್ನುವ ಕಾರಣಕ್ಕಾಗಿ ತುರಗವನ್ನು ಬಂಧಿಸಿದ್ದೇವೆ. ಬಿಡಿಸುವ ಬಿಂಕವಿದ್ದರೆ ಬಿಡಿಸಿ ನೋಡುವ ನೀನು. ನಮ್ಮದಾದ ಅಶ್ವಮೇಧ ಕುದುರೆಯನ್ನು ಕಟ್ಟಿಸಿ ಹಾಕಿದ್ಯಲ್ಲ, ಬಿಡಿಸೋಕೆ ಬಂದವನು ಸಾಮಾನ್ಯ ಅಲ್ಲ. ಹಣಿಯುತ್ತಾ ಇದ್ದೇನೆ.
ಬೇಡೆನ್ನುವರು. ಏನೋ ಪ್ರವೀಣ, ಅಶ್ವಮೇಧ ಯಾಕದ ಕುದುರೆಯನ್ನು ಕಟ್ಟಿ ಹಾಕಿತೀಯೋ? ಹೌದು. ಸುಮ್ಮನೆ ಬಿಟ್ಟು ಕೊಟ್ಟರೆ ನಿನಗೆ ಒಳಿತಾ ಇರ್ತದೆ. ಇಲ್ಲ ಎಂದಾದ್ರೆ ಇಲ್ಲವಂತ ನನ್ನನ್ನು ನೀತಿಯ ಕಪ್ಪ ಕೊಡಿಸದೆ ಬರಿದ ಸಾಯುವ ಪದವ ನಡೆಸಿದ ತರಳದನದಿ ಧರಣಿಪಾತ್ಮಜರಾದಂತಹ ನೀನು ಬೆಳೆಯುತ್ತಾ ಬೆಳೆಯುತ್ತಾ ಜೀವನವನ್ನು ಹೇಗೆ ಬೆಳೆಸುವುದು ಎನ್ನುವುದನ್ನು ಮರೆತು ಬಿಟ್ಟೆಯಾ ಮಗ? ಯಾಕೆ? ನಿನ್ನಯ್ಯನಿಗೆ ನೀನೇ ಉತ್ತರಾಧಿಕಾರಿ. ಖಂಡಿತ. ಅವರ ಉತ್ತರ ಕ್ರಿಯೆಗೂ ನೀನೇ ಅಧಿಕಾರಿ. ಅವನಿಗಿಂತ ಮೊದಲೇ ನಿನ್ನ ಉತ್ತರ ಕ್ರಿಯೆ ಆಗುವ ಹಾಗೆ ಮಾಡಿಬಿಟ್ಟಿಯಲ್ಲ. ಖಂಡಿತ ಹಾಗಾಗುವುದಕ್ಕೆ ಸಾಧ್ಯವಿಲ್ಲ. ಬಂದಿರುವಂತಹ ಕುದುರೆ ಏನು? ಆ ಕುದುರೆಯ ಮಹತ್ವ ಏನು? ಯಾವುದನ್ನೂ ಮನಗಾಣದೆ ಕೇವಲ ಅದರ ಹಣೆಯಲ್ಲಿರುವಂತಹ ಲಿಖಿತವನ್ನು ತೆಗೆದು ವಾಚಿಸಿ ಕೈ ಉಂಟು ಕಟ್ಟುವುದಕ್ಕೆ ಕೊರಳು ಉಂಟು ನಮ್ಮಲ್ಲಿ ಹಗ್ಗ ಉಂಟು ಅಂತ ಬಂಧಿಸಿ ಬಿಟ್ಟಿಯಲ್ಲ. ಅದರ ವ್ಯಾಪ್ತಿ ವಿಸ್ತಾರ ಎಷ್ಟು? ಕೇವಲ 4 ಕಾಲಿನ ಹರಿಯನ್ನು ನೀನು ಬಂಧಿಸಿದ್ದಿ. ಪರಿಣಾಮವಾಗಿ ನೀನು ಅನುಭವಿಸಬೇಕಾದದ್ದು ಬಹಳಷ್ಟು ಉಂಟು. ಆದದ್ದರಿಂದ ಹೇಳ್ತೇನೆ, ಏನು ಹುಡುಗ ಬುದ್ಧಿ ಎಡೆಯಲ್ಲಿ ಬಿದ್ದಿ ಅಂತಾಗುವುದು ಬೇಡ. ಬಾಲಿಶವಾದಂತಹ ನಿನ್ನ ಬುದ್ಧಿಗೆ ಸ್ವಲ್ಪ ಪಥ್ಯವಾಗುವ ಹಿತೋಪದೇಶಗಳನ್ನು ಹೇಳ್ತೇನೆ. ಹೇಗೆ? ನಿನ್ನಯ್ಯನಲ್ಲಿ ಹೇಳು. ಕಟ್ಟಿದ್ದು ತಪ್ಪಾಯಿತು ಅಂತ ಒಪ್ಪಿಕೊಳ್ಳಿ. ಅಷ್ಟೋ ಇಷ್ಟೋ ಎಷ್ಟು ಅಂತ ನಾವು ಕೇಳುವುದಿಲ್ಲ. ಒಂದು ಸೇರ ಅಕ್ಕಿ ಒಂದು ತೆಂಗಿನಕಾಯಿ ಇಟ್ಟು ಕಾಲಿಗೆ ಬಿದ್ದು ನಮ್ಮದಿಷ್ಟೇ ತಪ್ಪಾಯಿತು ಅಂತ ಹೇಳಿದ್ರೆ ನಾವಲ್ಲಿಗೆ ಬಿಡುತ್ತೇವೆ. ಇಲ್ಲದೆ ಇದ್ರೆ ಕೊರಳು ಕೊರಳು ಹೋದಿತ್ತು ಮಗ. ನೀತಿ ಅರುಹುವುದೇತಕ್ಕೆ ಅರ್ಜುನ, ನಿನ್ನಕ್ಕೆ ಬಗ್ಗೆ ನಾನು ಕೇಳಿ ತಿಳಿದಿದ್ದೇನೆ. 3 ಲೋಕದ ಗಂಡನಂತೆ ನೀತಿಯ ಮಾತನ್ನು ಹೇಳುವುದರ ಮೂಲಕ ಮೆಲ್ಲನೆ ಜಾರಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇದ್ದಿ. ನಾವು ಜಾರುವುದಲ್ಲ ಮಗ, ನೀವು ಜಾರುವಾಗಿ ಹಿಡ್ಕೊಳ್ಳುವುದಷ್ಟೇ. ಪಾರ್ಥ, ನಿನ್ನ ಬಗ್ಗೆ ಕೇಳಿ ತಿಳಿದಿದ್ದೇನೆ. ಈ ಹಿಂದೆ ಶಿವನ ಜೊತೆಗೆ ಹೋರಾಟವನ್ನು ಗೆದ್ದವನಂತೆ ನೀನು. ಏನು? ಆ ಪ್ರಸಂಗದ ಹೆಸರು ಹೇಳಲಿಕ್ಕೂ ನಿನಗೆ ಅರ್ಹತೆ ಇಲ್ಲ ಮಗ. ಯಾಕೆ? ಅರ್ಜುನ ಪ್ರಸಂಗದ ಬಗ್ಗೆ ಮಾತಾಡಬೇಡ. ಸುಮ್ಮನೆ ಅರಿತಿದ್ದೇನೆ ನಾನು. ಎಲ್ಲ ಮಾತಾಡಬೇಕು ಅಂತಾದ್ರೆ 3 ದಿವಸ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಓಹೋ, ಅಷ್ಟು ದೊಡ್ಡ ಪ್ರಸಂಗ ಕಿರಾತಾರ್ಜುನ. ಛೇ, ನಮಗೆ ಲೆಕ್ಕವೇ ಅಲ್ಲ. ಆ ಪರಾಕ್ರಮ ನಿನ್ನಲ್ಲಿ ಇನ್ನೂ ಸ್ಥಾಯಿಯಾಗಿ ಉಂಟು ಎಂದಾದರೆ ಈ ಪ್ರವೀರನ ಜೊತೆಗೆ ಹೋರಾಡು. ಆ ಕಾಲದಲ್ಲಿ ನೀನು ಗೆದ್ದಂತಹ ಹೋರಾಟ ಅದೇ ರೀತಿಯಾಗಿ ನಿನ್ನ ಮುಂದೆ ನಾನು ಕಾಣಿಸಿಕೊಳ್ತೇನೆ. ಹಿಂದಿನವರು ಹೇಳ್ತಾರೆ ಮಾತಾಡಬೇಡಿ, ಹೊಡೀರಿ ಅವರಿಗೆ. ಹೌದಾ? ರಕ್ಷಿತರು
ಸಂಕೇತವೋ ಪರಿಸುವ ಸಂಕೇತಕ್ಕೋ ದೇವಾಂಶ ಸಂಭೂತರಾದವರು, ಪರಮಧಾರ್ಮಿಕರು, ಉತ್ತಮಾನ್ಯರಾದವರು, ಶ್ರೀಹರಿಯಿಂದ ಸಂರಕ್ಷಿತರಾದ ನೆಗಳತೆಯನ್ನು ಹೊಂದಿದವರು ಪಾಂಡವರು. ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ಬೇರೆ ಎಂತದ್ದು ಬೇಡ, ಸ್ವಲ್ಪ ಆಲೋಚನೆ ಮಾಡಿದ್ರೆ ಸಾಕು, ಅಷ್ಟು ಉಂಟು ನಮ್ಮ. ನಿಮ್ಮ ಬಗ್ಗೆ ಮಾತಾಡಿ ಅಭಿನಂದನೆ ಮಾಡಿ ನಿನಗೊಂದು ಗೌರವ ಅರ್ಪಣೆ ಮಾಡಿ ಕಳಿಸಲಿಕ್ಕಲ್ಲ ಹೇಳಿದ್ದ. ಬೇಡ, ಚಾರಿತ್ರ್ಯ ವಿಮರ್ಶನೆ ಮಾಡುವಾಗ ನಾವು ಯಾರ ಕುರಿತಾಗಿ ಆದರೂ ಅವರ ಇತಿವೃತ್ತವನ್ನೇ ಮಾತಾಡುವುದು. ಅದಕ್ಕೆ ಪಾಂಡವರೇ ಆಗಬೇಕು ಅಂತಿಲ್ಲ. ನಿಮ್ಮನ್ನು ಕುರಿತಾಗಿ ಮಾತಾಡುವಾಗ ನಿಮ್ಮ ವಿಷಯ ಹೇಳುವುದು, ಅಥವಾ ಇನ್ನೊಬ್ಬ ಎದುರಾಳಿಯಾಗಿ ಬಂದರೆ ಅವನ ವಿಷಯವನ್ನೇ ಹೇಳುವುದು. ಈಗ ನಿಮ್ಮನ್ನು ಇಷ್ಟನ್ನು ಹೇಳಿದ್ದು ಆ ಹೆಗ್ಗಳಿಕೆಯನ್ನು ನಾನು ಮಾನಿಸಿದ್ದೇನೆ ಅಂತ ಆಡುವುದಕ್ಕಲ್ಲ, ಮತ್ತೆ ಅದನ್ನು ನಾನು ಅರಿತಿದ್ದೇನೆ ಅಂತ ನೀ ತಿಳಿದು ಮುಂದೆ ಕೇಳುವ ಪ್ರಶ್ನೆಗೆ ಏನು ನೆಲೆ ಅಂತ ನನಗೆ ಸ್ಪಷ್ಟೀಕರಣ ಬೇಕಾಗಿದೆ. ಇಷ್ಟು ಹಿನ್ನೆಲೆ ಇದ್ದವರಿಗೆ ಬಂಧು ಹತ್ಯಾ ದೋಷದ ಪಾತಕ ಶಂಕೆ, ಯಾವುದರ ಬಗ್ಗೆ ಶಂಕೆ? ಬಂಧುಗಳನ್ನು ಕೊಂದ ದೋಷ ಉಂಟೋ? ಈಗ ಒಂದು ಶಂಕೆ ಬಂದದ್ದರಿಂದ ಅನೇಕ ಶಂಕೆ ಅದಕ್ಕೆ ಉಪ ಉತ್ಪನ್ನವಾಗಿ ಉತ್ಪತ್ತಿ ಆಗ್ತದೆ ಅಂತ ನಿಮಗೆ ಗೊತ್ತಿಲ್ವಾ? ಉಂಟು. ಯಾಕೆ ಅಂದ್ರೆ ನಿನ್ನಲ್ಲೇ ಹೇಳಿದ ಅಂತ ನಾವು ಕೇಳಿ ತಿಳಿದ ವರ್ತಮಾನ. ಧರ್ಮ್ಯಂ ಯುದ್ಧಂ, ಯುದ್ಧಕ್ಕಿಂತ ಭಿನ್ನವಾದ ಧರ್ಮ ಪಾಂಡವರ ಪಾಲಿಗೆ ಈ ಕಾಲದಲ್ಲಿ ಬೇರೆ ಇಲ್ಲ. ಬಂಧು ಹತ್ಯಾ ದೋಷದ ಪಾತಕ ಬರ್ತದೆ, ವರ್ಣಸಂಕರ ಆಗ್ತದೆ ಅಂತ ನೀನೇ ವಿವರವಾಗಿ ನಿನ್ನ ವಿಷಾದವನ್ನು ನಿವೇದಿಸಿಕೊಂಡ ಕಾಲದಲ್ಲಿ ಇಲ್ಲ, ಅದು ಕ್ಲೈಬ್ಯ ಅಂತ ಆಡಿದನಂತ, ಅಂದ್ರೆ ನಪುಂಸಕತೆ ಅಂತ, ಅಸ್ಥಾನ ಕಾರುಣ್ಯವನ್ನು ತೋರಿದೆ ಅಂತ ನಿನ್ನನ್ನು ನಿಂದಿಸಿದನಂತೆ, ತ್ಯಕ್ತೋತ್ಕೃಷ್ಟ ಪರಂತಪ ಅಂತ ನಿನ್ನ ಕುರಿತಾಗಿ ಆಡಿದನಂತೆ. ಆ ವಿಷಾದವನ್ನೆಲ್ಲ ತ್ಯಜಿಸಿ ಎದ್ದು ನಿಂತು ಯೋಧನಾಗಿ ಕೆಚ್ಚದೆಯಿಂದ ಕಾದಾಟ ಮಾಡುವಂತ ಯಾವುದು ಧರ್ಮ ಅಂತ ಆಡಿದರೋ ನಷ್ಟವಾಯಿತು ಕೃಷ್ಣ ಮೋಹ ಸ್ಮೃತಿ ಲಭ್ಯವಾಯಿತು ಅಂತ ಹೇಳಿದವ ನಾನೇ. ಆ ಹೇಳಿದ ಮಾತಿಗೆ ತುಂಬಾ ಮೌಲ್ಯ ಇತ್ತು. ಆ ಮೌಲ್ಯ ಕಳ್ಕೊಂಡದ್ದು ಯಾಕೆ ಗೊತ್ತೋ? ಯಾಕೆ? ಈಗ ಬಂಧುಗಳೆಂಬಂತಹ ಭಾವದ ಮೋಹ ನಷ್ಟವಾಗಿ ಮತ್ತೆ ಕೈಯಲ್ಲಿ ಗಾಂಡೀವವನ್ನು ಝಳಪಿಸಿ ನಾ ಮುನ್ನಡೆಯುತ್ತೇನೆ ಅಂತ ಆಡಿದವನು ಮತ್ತೆ ಬಂಧು ಹತ್ಯಾ ದೋಷದ ಶಂಕೆಯನ್ನು ನಿವಾರಿಸುವುದಕ್ಕಾಗಿ ಹೊರಟ ಅಶ್ವಮೇಧದಲ್ಲಿ ತುರಗದ ಬೆಂಗಾವಲಿಗೆ ಬರ್ತಾನೆ ಅಂತಾದ್ರೆ ಈಗ ನಷ್ಟವಾದ ಮೋಹದ ಶೇಷ ಈಗ ಕಾಣ್ತಾ ಉಂಟು ಅಂತಲ್ವ ತಾತ್ಪರ್ಯ? ಈಗ ಅವತ್ತು ನನಗೆ ಉಪದೇಶ ಮಾಡಿದವ ಯಾರು? ಕೃಷ್ಣ. ಹೌದು, ಇವತ್ತು ನೀನು ಹೀಗೆ ಹೋಗಬೇಕು ಅಂತ ಉಪದೇಶ ಮಾಡಿದವನು ಅವನೇ. ಅದಾಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂದ್ರೆ ಆಗುವುದಿಲ್ಲ ಅಂತದೆ ಅವನಿಗೆ ಬಿಟ್ಟದ್ದು ಅಲ್ಲ, ಅವನಿಗೆ ಬಿಟ್ಟದ್ದಲ್ಲ. ಲೋಕದಲ್ಲಿ ವ್ಯವಹಾರ ಮಾಡುವಾಗ ಲೋಕ ಏನನ್ನು ಕಾಣುತ್ತದೋ ಈಗ ಅವನಿಗೆ ಬಿಟ್ಟದ್ದು ಅಂತ ನೀವು ಆಡ್ತೀರಾದ್ರೆ ಅವನು ನೀವು ಸೇರಿ ನಿಮ್ಮ ಊರಿನಲ್ಲಿ ಮಾಡಿದ್ರೆ ಯಾರು ಆಕ್ಷೇಪ ಮಾಡ್ಲಿಕ್ಕೆ ಇರ್ಲಿಲ್ವಲ್ಲ. ಈಗ ಸರ್ವಸಮ್ಮತಿಯಿಂದ ಆಚರಿಸಬೇಕಾದ ಅಶ್ವಮೇಧಕ್ಕಾಗಿ ದಿಗ್ವಿಜಯಕ್ಕೆ ನೀವು ಅಶ್ವವನ್ನು ಬಿಟ್ಟ ಮೇಲೆ ನೀನೊಪ್ಪಿದ್ದು ಅವನಿಗೆ ಬಿಟ್ಟದ್ದು ಅಂತ ಆಡಿದ್ರೆ ಆಗುವುದಿಲ್ಲ. ನಾವು ಈ ರಾಜ್ಯದಿಂದ ಕದನ ಬೇಡ, ಕಪ್ಪಬೇಕು ಎಂಬ ನಿಮ್ಮ ಹೇಳಿಕೆಯ ಒಕ್ಕಣೆ ಏನುಂಟು ಅದನ್ನು ಸಮರ್ಥಿಸುವ ನೆಲೆಯಲ್ಲಿ ಅದು ಹೇಗೆ ಸರಿ ಅಂತ ಹೇಳುವ ಬಾಧ್ಯತೆ ನಿನಗುಂಟು. ಈಗ ನಾನು ಏನು ಕೇಳ್ತೇನೆ ಗೊತ್ತಾ? ಏನು? ಎಮ್ಮೆಗೆ ಜ್ವರ ಬಂದದ್ದಕ್ಕೆ ಕೋಣಕ್ಕೆ ಮದ್ದು ಕೊಡುವುದು ಅಂತ ಒಂದು ಉಂಟು. ಅದುಂಟು. ಈಗ ಅಲ್ಲಿ ಗೊತ್ತಿಲ್ಲದವರಲ್ಲಿ ಉಂಟು. ಅಲ್ಲಿ ಕುರುಕ್ಷೇತ್ರದ ಕದನ ಕಡದಲ್ಲಿ ಕ್ಲೈಬ್ಯ ಬಂದದ್ದು ಯಾರಿಗೆ? ನನಗೆ. ಗೀತೋಪದೇಶ ಆದದ್ದು ಯಾರಿಗೆ? ನನಗೆ. ಈ ಪ್ರಸಂಗದಲ್ಲಿ ಹೊರಟದ್ದು ಯಾರಿಗಾಗಿ? ಯಾರಿಗಾಗಿ? ಧರ್ಮರಾಯನಿಗಾಗಿ. ಅಲ್ಲ, ಯಾರಿಗಾಗಿ? ಅದರ ಬೆಂಬಲಿಗನಾಗಿ ಬಂದದ್ದು ಯಾರು? ನಾನೇ. ಅಲ್ಲ, ಅಲ್ಲ ಬೇಡ, ನಾನೀಗ ಅದನ್ನೇ ಕೇಳು. ಬಂಧು ಹತ್ಯಾ ದೋಷದ ಶಂಕೆ ಧರ್ಮರಾಯನಿಗೆ ಮಾತ್ರ ಬಂತು ಅಂತ ಶಂಕೆ ಬಂದದ್ದ? ಪಾಂಡವರಿಗೆ ಬಂತು ಅಂತಲ್ಲ? ಧರ್ಮರಾಯನಿಗೆ ಬಂದದ್ದು. ಅಲ್ಲ, ಧರ್ಮರಾಯನಿಗೆ ಬಂದ್ರೆ ಪಾಂಡವರಿಗೆ ಯಾಕೆ ಬರಲಿಲ್ಲ ಅಂತ ಮತ್ತೆ ಪ್ರಶ್ನೆ ಬರುವುದಿಲ್ಲ? ಇಲ್ಲ, ಅದು ಯಾಕೆ ಬರುವುದಿಲ್ಲ? ಅಲ್ಲ, ಕುಟುಂಬ ಹೌದು. ಮತ್ತೆ ಧರ್ಮರಾಯನ ನಡೆ ಉಂಟಲ್ಲ, ಹೌದು, ಅದು ಧರ್ಮರಾಯನಿಗೆ. ಹೌದಪ್ಪ. ಈಗ ಪ್ರಶ್ನೆ ಇರುವುದು ಅದಲ್ಲ. ಧರ್ಮರಾಯನಿಗೆ ಬಂಧು ಹತ್ಯಾ ದೋಷದ ಶಂಕೆ ಬಂದರೆ ಬಂಧು ಹತ್ಯಾ ದೋಷ ಧರ್ಮರಾಯನಿಗೆ ಮಾತ್ರ ಅನ್ವಯ ಆಗುವುದು ಹೇಗೆ ಅಂತ ಅವನ ತಮ್ಮಂದಿರಿಗೆ ಅನ್ವಯ ಆಗುವುದಿಲ್ವೋ? ಕೇಳು. ಧರ್ಮರಾಯನಿಗೆ ಬಂದಾಗ ಅದರ ಪರಿಹಾರಕ್ಕಾಗಿ ಯಾರು ಬರ್ತಾರೆ? ಬಾದರಾಯಣರಂತವರು ಬರ್ತಾರೆ. ಅಲ್ಲ, ಬಾದರಾಯಣರು ಕೌರವನಲ್ಲಿಗೂ ಬಂದಿದ್ದಾರೆ ಪರಿಹಾರಕ್ಕೆ. ಅವನಿಗೆ ಶಂಕೆ ಬಂದಾಗ ಪರಿಹರಿಸುವುದಕ್ಕೂ ಬಂದಿದ್ದಾರೆ. ಪಿಂಡ ಒಂದು ತಾನಾಗಿ ಲೋಹ ಸದೃಶವಾದ ಕಾಠಿಣ್ಯದಿಂದ ಬಿದ್ದ ಕಾಲದಲ್ಲಿ ಅಪ್ಪ ಅಮ್ಮನಿಂದ ತೊಡಗಿ ಅಜ್ಜನ ತನಕ ಇದಕ್ಕೆ ಜೀವ ಇಲ್ಲವಾದ್ದರಿಂದ ತ್ಯಜಿಸುವ ಅಂತ ಹೇಳುವ ಕಾಲದಲ್ಲಿ ಅದನ್ನು ಪರೆಯುವುದಕ್ಕೂ ಬಾದರಾಯಣರೇ ಬಂದದ್ದು. 101 ತುಂಡಾಗಿಸುವುದು ಹೇಗೆ, ಘೃತಭಾಂಡದಲ್ಲಿ ಇಡುವುದು ಹೇಗೆ, ಅದರಲ್ಲಿ ಘೃತದ ಪ್ರಮಾಣ ಎಷ್ಟಿರಬೇಕು, ಎಷ್ಟು ಕಾಲ ಕಾಯಬೇಕು, ಮತ್ತೆ ಜೀವ ಪ್ರತಿಷ್ಠೆ ಆಗುತ್ತದೆ, ಇದನ್ನು ಹೇಳಿದ್ದು ಅದೇ ಬಾದರಾಯಣರ. ಅಂದರೆ ದುಷ್ಟಪುಂಡ ಬೆಳೆಯುವುದಕ್ಕೂ ಕೆಟ್ಟ ಸಂಕಲ್ಪ ಬಲಿಯುವುದಕ್ಕೂ ಬಾದರಾಯಣರೇ ನಿಷ್ಪಕ್ಷಪಾತಿಯಾಗಿ ಸಾಕ್ಷಿ ಪ್ರಜ್ಞೆಯಾಗಿ
ಇಂಬುಗೊಟ್ಟಿದ್ದಾರೆ, ಅನುಗ್ರಹ ಮಾಡಿದ್ದಾರೆ ಅಂತ ನಾವು ಕೇಳಿ ತಿಳಿಯುತ್ತೇವೆ. ಬಹುಶಃ ಇಲ್ಲಿ ನನಗನ್ನಿಸ್ತದೆ ಏನು? ಬಾದರಾಯಣರು ಇಂಥದ್ದೊಂದು ಉಪದೇಶ ಮಾಡುವಲ್ಲಿ ಯಾರೋ ಪೆಟ್ಟು ತಿನ್ಲಿಕ್ಕೆ ತಯಾರಾಗಿದ್ದಾರೆ ದಕ್ಷಿಣದಲ್ಲಿ ಅಂತ ಯೋಚಿಸಿ ಅಲ್ಲ, ಈಗ ಅದನ್ನು ತಿರುಗಿ ಯೋಚಿಸಬಹುದಲ್ಲ. ಇಲ್ಲಿ ಹೊಡೆದಿದ್ದೇವೆ ಅಂತ ಬೀಗಿದಂತಹ ಪಾಂಡವರಿಗೆ 4 ಬೀಳ್ಲಿ ಅಂತಲೂ ಬಾದರಾಯಣರು ಹೇಳಿದ್ದಾರೆ. ಇರಬಹುದು. ಅದರಿಂದಲೇ ಹೇಳಿದ್ದು. ನನ್ನದ್ದೇ ಮೇಲು ಅಂತ ನಾನು ಹೇಳುವುದಲ್ಲ. ಅಲ್ಲ, ಅದು ಹೇಳಿದ್ರೆ ನಡೆಯುವುದಿಲ್ಲವಲ್ಲ. ಹಾಗೂ ಇರ್ಬೋದು. ಹೌದು. ಆದ್ರೆ ಇಷ್ಟರವರೆಗೆ ನಮಗೆ ಬೀಳಲಿಲ್ಲ. ಯಾರು ಹೇಳಿದ್ದು? ನಾವು ಕೊಟ್ಟದ್ದೇ. ನೀವು ತೊಡಗಿದಲ್ಲಿಂದ ಕುದುರೆಯ ಅಪಹಾರ ಆಗಿದಂತೆ, ಹೌದು. ಅಡಿಗಡಿಗೆ ಬೇರೆ ಬೇರೆ ವಿಧದಿಂದ ವಿಗ್ರಹ ವಿಡ್ಡೂರಗಳು ಬಂದಿದೆ ಅಂತ, ನಿನ್ನನ್ನು ಸೇರಿಸಿ ಅನೇಕ ಪಾಂಡವರಿಗೆ ಪರಾಭವ ಬಂದಿದೆ ಅಂತ ನಾವು ಕೇಳ್ತೇವೆ. ಎಲ್ಲೋ ಒಬ್ಬ ಕೃಷ್ಣಪುತ್ರ, ಮತ್ತೊಬ್ಬ ಎಲ್ಲೋ ಕರ್ಣಪುತ್ರ, ಇವರೆಲ್ಲ ನಿಮ್ಮನ್ನು ಮೇಲೆ ಹಾಕಿದ್ದಾರೆ ಅಂತ ನಾವು ಕೇಳಿದ್ದೇವೆ. ಆರ್ಥಿಕವಾಗಿ ಗೆಲುವು ನಮ್ಮ. ಅಲ್ಲ, ಅದಿರ್ಲಿ. ಈಗ ನಾನು ಯಾಕಿದನ್ನು ಹೇಳಿದೆ ಅಂದ್ರೆ, ನೀನು ಹಾಗೆ ಹೇಳಿದ್ಯಲ್ಲ, ಬಾದರಾಯಣರೆಲ್ಲಿಯೋ ಸಂಚು ಮಾಡಿದ್ದಾರೆ, ಬೀಳಬೇಕಾದ ಪೆಟ್ಟು 4 ಮಂದಿಗೆ ಬೀಳ್ಲಿ ಅಂತ ಹೇಳಿ, ಅದು ನಿಮಗೆ ಯಾಕೆ ಇರಬಾರದು ಎಂಬುದಕ್ಕೆ ಹಿಂಬಾಗಿ ನಾನು ಈ ಪ್ರಕರಣಗಳನ್ನು ದಾಖಲಿಸಿದ್ದು. ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ನೀವು ತೊಡಗಿದಂತಹ ಈ ಬಂಧು ಹತ್ಯಾ ದೋಷದ ಶಂಕೆಯನ್ನು ನಿವಾರಿಸುವುದಕ್ಕಾಗಿದ್ದಂತಹ ಯುದ್ಧ ಏನುಂಟು, ಇದು ಕೃಷ್ಣಾಭಿರಕ್ಷಿತರಾದಂತಹ ನಿಮ್ಮಲ್ಲಿ ಒಂದು ನೆವನವಾಗಿ ಕಾಣುತ್ತದೆ ಬಿಟ್ರೆ ಸಂಯುಕ್ತಿಕವಾದ ಬಲಿಷ್ಠವಾದ ಒಂದು ಕಾರಣವಾಗಿ ನನಗೆ ಗೋಚರವಾಗುವುದಿಲ್ಲ. ಯಾಕೆ ಗೋಚರವಾಗುವುದಿಲ್ಲ ಅಂದ್ರೆ, ಕೃಷ್ಣನನ್ನೇ ಸಂದೇಹ ಪಟ್ಟದ್ದಕ್ಕಿಂತ ದೊಡ್ಡ ಪಾತಕಲ್ಲ ಬಂಧುಗಳನ್ನು ಕೊಂದರೂ ಕೂಡ. ಯಾಕೆ ಅಂದ್ರೆ ಶ್ರೀಹರಿಯಿಂದ ಅಭಿರಕ್ಷಿತರು ತಾವು ಅಂತ ಹೇಳ್ತಾ ಬಂದ ಎದೆ ತಟ್ಟಿದಂತಹ ಪಾಂಡವರು ನೀವು. ಹಾಗಾದರೆ ಕೋಶ ಬರಿದಾದದ್ದಕ್ಕೆ ಅಂತ ಆಡುವುದಕ್ಕೂ ಇಲ್ಲ. ಈಗ ನಮ್ಮ ಕುಟುಂಬ ಕಲಹದಲ್ಲಿ ಕೌರವರ ಎದುರಾಗಿ ಮೇಲುಗೈಯನ್ನು ಸಾಧಿಸಿದ ಮೇಲೆ, ಹೇಗೂ ಗೆಲುವಿನ ರುಚಿ ಹಿಡಿದ ಮೇಲೆ ಕ್ಷಾತ್ರ ಕೆರಳಿಸ್ತದೋ, ನಮ್ಮ ಕುಟುಂಬದಲ್ಲಿ ಮಾತ್ರ ಯಾಕೆ ಗೆಲ್ಲಬೇಕು? ಆರ್ಯಾವರ್ತದಲ್ಲೇ ಒಂದು ಸಾರ್ವಭೌಮತ್ವವನ್ನು ಸ್ಥಾಪಿಸುವುದಕ್ಕೆ ಒಂದು ಅಶ್ವಮೇಧವನ್ನು ನೆವನವಾಗಿಸಿಕೊಂಡು, ಯಾಕೆ ಅಂದ್ರೆ ಸುಮ್ಮನೆ ಅಭಿಯೋಗ ಮಾಡುವುದಕ್ಕೆ ನೀವು ಧಾರ್ಮಿಕರು ಅಂತ ಒಂದು ಹಣೆಪಟ್ಟಿ ಹಚ್ಚಿ ಆಗಿದೆ. ಆದ್ದರಿಂದ ಧರ್ಮ ಬಿಟ್ಟ ಕಾರಣಕ್ಕಾಗಿ ಹೊಡಿಲಿಕ್ಕೆ ಹೋದರೆ ಪಾಂಡವರ ಯುದ್ಧ ಘನತೆ ನಷ್ಟವಾಗುತ್ತದೆ. ಆಗ ಒಂದು ಯಜ್ಞ ನಿಮಿತ್ತವನ್ನು ಇರಿಸಿಕೊಂಡು ಎಲ್ಲರನ್ನು ಮೀರಿ ಚಕ್ರವರ್ತಿತ್ವವನ್ನು ಸ್ಥಾಪಿಸಿ, ಹೇಗೂ ಹಿಂದೆ ಯಾರೋ ಬಿಟ್ಟು ಹೋದಂತಹ ನಿಧಿ ಸಿಕ್ಕಿದೆ ಅಂತ ನಮಗೆ ಬಂದ ವರ್ತಮಾನ. ಕೋಶವನ್ನು ವರ್ತಮಾನ ಎಲ್ಲ ಬಂದಿದೆ. ಸರಿ, ಬಂದಿದೆ. ತಪ್ಪಿದ ಇಲ್ಲ. ಸರಿ. ಅಲ್ಲ, ನಿನ್ನಲ್ಲೇ ಕೇಳಿಕೊಳ್ಳು. ಯಾಕೆ ಅಂದ್ರೆ ವರ್ತಮಾನ ಆದ್ರಿಂದ ದೃಢೀಕರಣಕ್ಕೆ ನೀನೇ ಇರುವಾಗ ನಿನ್ನಲ್ಲೇ ಕೇಳಬಹುದು. ಆದ್ದರಿಂದ ಆ ನಿಧಿ ಹೇಗೂ ಸಿಕ್ಕಿರುವಾಗ ಉಳಿದಂತಹ ಆಳರಸರನ್ನು ಸಾಮಂತರನ್ನಾಗಿಸಿಕೊಂಡದ್ದು ಹೌದು ಅಂತ ಆದ್ರೆ, ಚಕ್ರವರ್ತಿಯಾಗಿ ಪಾಂಡುತನೆಯರು ಪಾಂಡುವಿಗಿಂತ ಅತಿಶಯವಾಗಿ ಮೆರೆಯಬಹುದು ಅಂತ ರಾಜಸೂಯ ಮಾಡಿದಾಗ ದಕ್ಕಲಿಲ್ಲ. ಈಗ ಅಶ್ವಮೇಧ ಮಾಡಿ ದಕ್ಕಿಸಿಕೊಳ್ಳುವಂತ ಹೊರಟದ್ದು ಹೌದಾದರೆ, ಇದು ವೀರನ ನಾಡಾದ ಮಾಹಿಷ್ಮತಿ ಮಣಿಯುವುದಕ್ಕಿಲ್ಲ, ನೆನಪಿಟ್ಟುಕೋ. ಅದಕ್ಕಾಗೇ ವೀರನಾದ ಬಂದದ್ದು. ಭೂಪತಿ, ಇಂತಹ ಪ್ರಶ್ನೆಗಳೆಲ್ಲ ಬಂದಾಗಲೇ ಉತ್ತರವನ್ನು ಕೊಡುವುದಕ್ಕೆ ನಮಗೂ ಒಂದು ವೇದಿಕೆ ಆಗುವುದು. ಆದ್ರಿಂದಲೇ ಹೇಳಿದ್ದೀಗ, ನೀವು ಧಾರ್ಮಿಕರೇ ಹೌದಾದ್ರೆ ಪ್ರಶ್ನೆಗೆ ಉತ್ತರಿಸುವ ನೆಲೆಯಲ್ಲಿ ನಿಮ್ಮ ಧರ್ಮ ಪ್ರಜ್ಞೆ ಸ್ಫುಟ ಆಗಲಿ. ಉತ್ತರವನ್ನು ಕೊಡುವಲ್ಲಿ ಇನ್ನೂ ಕೊರಳ ಮರೆಯಲ್ಲೇ ನಿಂತಿರುವಂತಹ ಕೆಲವು ಸಂದೇಹಗಳು ಅಲ್ಲಿಂದಲ್ಲಿಗೆ ಪರಿಹಾರವೂ ಆಗಬೇಕು. ಕೆಲವರಿಗೆಲ್ಲ ಕೇಳಿಬಿಡುವ ಅಂತ ಅನ್ನಿಸಿದ್ದು. ನೋಡುವ ಇದರಲ್ಲೊಂದು ಪರಿಹಾರ ಸಿಗ್ತದ ಅಂತ ಒಂದು ಜಿಜ್ಞಾಸುಗಳಾಗಿ ಕೂತವರಿಗೂ ಒಂದು ಉತ್ತರ ಕೊಡಬೇಕಾದ ಅನಿವಾರ್ಯ. ಮತ್ತೆ ಬದುಕು ಕೆಲವೊಮ್ಮೆ ಪಾಠ ಮಾಡುವುದು ಹೇಗಿರ್ತದೆ ಅಂದ್ರೆ, ಬದುಕಿಡೀ ನಾವು ಉಳಿದವರನ್ನು ಪ್ರಶ್ನೆ ಮಾಡಿಯೇ ಇರುವಾಗ ಕೆಲವೊಮ್ಮೆ ಉತ್ತರ ಹೇಳುವ ಜಾಗದಲ್ಲೂ ನಿಲ್ಲಬೇಕಾಗ್ತದೆ. ನೀಲಧ್ವಜ, ಕೆಲವೆಲ್ಲ ಜೀವನದಲ್ಲಿ ವಿಶೇಷ ಸಂದರ್ಭಗಳು ಅಂತ ಬರ್ತದೆ. ಅದು ಮತ್ತೊಂದಕ್ಕೆ ಸರಿ ಉಂಟೋ ಕೇಳಲಿಕ್ಕಿಲ್ಲ, ಅಲ್ಲಿಗದು ಸರಿ. ಆದ್ದರಿಂದ ಲೋಕ ಒಪ್ಪುತ್ತದೆ. ಈಶ್ವರ ದೇವರು ಹೋಗಿ ಬ್ರಹ್ಮದೇವರ ತಲೆಯನ್ನು ಚೂಟಿದ್ರು, ಬಾಕಿದ್ದವರು ಚೂಟಬಹುದಾ? ಅದು ಅಲ್ಲಿಗೆ ಸರಿ. ಬ್ರಹ್ಮದೇವರು ಹೇಳಿದಂತೆ ಈಶ್ವರ ದೇವರ ಕೈಯನ್ನದು ಕಚ್ಚಿತು. ಅವನು ಭಿಕ್ಷಾಪಾತ್ರೆಯನ್ನು ಹಿಡಿದು ತಿರುಗಿದ. ಕತೆ ಸಿಗ್ತದೆ ನಮಗೆ.
ಅದು ಯಾಕೆ ಅಂತ ತುಂಬಾ ವಿಮರ್ಶೆ ಮಾಡ್ಲಿಕ್ಕಿಲ್ಲ. ಅದಕ್ಕೆ ದೇವತೆಗಳೇ ಒಂದು ಪ್ರಮಾಣ ಮಾಡಿಟ್ಟಿದ್ದಾರೆ, ಋಷಿಮುನಿಗಳು ಒಪ್ಪಿದ್ದಾರೆ. ದೇವಚರಿತಂ ಚರೇ. ಹೌದಲ್ಲ? ದೇವತೆಗಳು ಮಾಡಿದಾಗ ಮಾಡ್ಲಿಕ್ಕಿಲ್ಲ, ಅದು ದೇವತೆಗಳಿಗೆ ಮಾತ್ರ ಸಂಬಂಧಿಸಿದ್ದು. ಅದಕ್ಕೆ ಸೂಚ್ಯಾರ್ಥ, ಅದಕ್ಕೆ ಅಂತರಂಗದ ಅರ್ಥ, ಅದು ಬೇರೆ ಬೇರೆ ಇರ್ತದೆ. ಮಾನುಷ ವರ್ತನೆ ಕಾರ್ಯಕಾರಣ ಭಾವ ಸಮನ್ವಿತವಾಗಿರಬಹುದು. ಕಾರ್ಯ ಕಾಣ್ತದೆ, ಕಾರಣ ಕಾಣುವುದಿಲ್ಲ ಅಂತ ಆದ್ರೆ ಉಂಟು ಅಷ್ಟೇ ಸಹಜವಾಗಿ ಹುಟ್ಟುತ್ತದೆ. ಕೈ ಹಿಡಿದ ಹೆಂಡತಿಯನ್ನು ಮಾರಾಟ ಮಾಡಬಹುದಾ? ಮಾಡಬಹುದಾ? ಹೆಂಡತಿಯನ್ನು ದಾಂಪತ್ಯಕ್ಕಿಂತ ಮೀರಿದಂತಹ ಕಾರಣಕ್ಕಾಗಿ ಆದ್ರೆ ಮಾಡಬಹುದು ಅಂತ ಸಿದ್ಧಾಂತ ಆಗಿದೆ. ಹರಿಶ್ಚಂದ್ರ ಮಾರಿದ. ಹೌದು, ಅದೇ ಸತ್ಯ ಹರಿಶ್ಚಂದ್ರ ಅಂತ ಲೋಕದಲ್ಲಿ ಪ್ರಕಟನಾದ. ದಾಂಪತ್ಯಕ್ಕಿಂತ ಹೆಂಡತಿಗಿಂತ ಅಧಿಕವಾದ ಮೌಲ್ಯಯುತವಾದಂತಹ ಸತ್ವ ತತ್ವಗಳು ಯಾವುದೋ ಆ ಸತ್ಯಕ್ಕಾಗಿ ಮಾರಾಟ ಮಾಡಬಹುದು ಅಂತಾಗಿದೆ. ಹೌದಾ? ಹೌದಾ? ಹೌದೌದು. ಕೈ ಹಿಡಿದ ಹೆಂಡತಿಗೆ ಗರ್ಭಾಧಾನ ಮಾಡಿ ತಿಂಗಳು 7 ದಾಟಿದೆ, ಯಾವನೊಬ್ಬ ಹೇಳಿದ ಎನ್ನುವುದರಿಂದ ರಾಜಾರಾಮನಾಗುವಲ್ಲಿ ಅಪವಾದ ಇಲ್ಲದೆ ಜನಪದದಲ್ಲಿ ಜನಪತಿಯಾಗಿ ಬದುಕುವುದಕ್ಕಾಗಿ ರಾಮಚಂದ್ರ ಹೆಂಡತಿಯನ್ನು ಬಿಟ್ಟ. ಅಲ್ಲ, ಅದೀಗ ಸಾಮಾನ್ಯರು ಹೇಳುವುದು, ನಾವೆಲ್ಲ ಗ್ರಹಿಸುವುದು ಹಾಗೆಲ್ಲ. ಹೇಗೆ? ಹೆಂಡತಿಯ ಒಟ್ಟಿಗೆ ಇರುವುದನ್ನು ಬಿಟ್ಟ ಅಂತ. ಹೆಂಡತಿಯನ್ನು ಬಿಡ್ಲಿಲ್ಲ. ಅಲ್ಲಲ್ಲ, ಹೆಂಡತಿಯನ್ನೇ ಬಿಟ್ಟದ್ದಾದ್ರೆ ಮತ್ತೆ ಅಶ್ವಮೇಧ ಮಾಡುವಾಗ ಕಾಂಚನಮೂರ್ತಿ ಇರಿಸುವುದು ಹೇಗೆ? ಹೌದು. ಹೆಂಡತಿಯ ಜೊತೆಗಿನ ಸಹವಾಸವನ್ನು ಬಿಟ್ಟ. ಹೌದಾ? ತಾವು ದೂರದಲ್ಲೇ ಇದ್ದುಕೊಂಡು ದಾಂಪತ್ಯ ಮುನ್ನಡೆಸ್ತೇವೆ ಅಂತ ಇಲ್ಲಿ ಒಂದು ಕಾಯಿಕವಾಗಿ ನೋಡುವಾಗ ಹೆಂಡತಿ ಪ್ರಕಟವಾಗಿ ಪ್ರತ್ಯಕ್ಷವಾಗಿ ಅವನೊಟ್ಟಿಗೆ ಹೇಳ್ಬಹುದಾಗ್ತದೆ. ಹೌದಾ? ಹೌದು. ಸಾಮಾನ್ಯರು ಮಾಡಿದ್ರೆ ಏನಾಗ್ತಿತ್ತು? ಅಲ್ಲ, ಸಾಮಾನ್ಯರಾದ್ರೂ ಹೀಗೆ ಮಾಡಬೇಕು ಎಂಬುದಕ್ಕೆ ಅಲ್ವ ಹಾಗೆ ಮಾಡಿದ್ದು. ಈಗ ಮಾನುಷ ಮರ್ಯಾದೆಯನ್ನು ತೋರಿಸಿಕೊಡುವುದು ಅಂದ್ರೆ ಏನು, ಯಾವುದು ಆದರ್ಶ ಅವ ಅದರಲ್ಲೇ ಹೇಳಿದ್ದಾನೆ. ಹೆಂಡತಿ ಪೌರಾಪವಾದ ಇದರ ಕುರಿತಾಗಿ ಯೋಚಿಸುವಾಗ ಪೌರಾಪವಾದಸ್ತು ಸುಮಹಾನ್. ಪ್ರಜಾಜನರ ಹಿತವನ್ನು ರಕ್ಷಿಸುವ ರಾಜನಾದವನಿಗೆ ಪೌರರ ಅಪವಾದವೇ ಮಹತ್ತರವಾದದ್ದು. ಹೆಂಡತಿಯ ಸುಖ, ಕ್ಷೇಮ, ದಾಂಪತ್ಯ, ಸಹಯೋಗ, ಸಾಮೀಪ್ಯ ಇದಕ್ಕಿಂತ ಅದೇ ಹೆಚ್ಚಿನದ್ದು. ಹಾಗಾದ್ರೆ ಇಲ್ಲಿ ಕೇಳು, ಧರ್ಮದ ತತ್ವವನ್ನು ಎಳ್ಳೆಯಾಗಿ ಅರ್ಥ ಮಾಡಿದಂತಹ ಧರ್ಮಜ ಧರ್ಮವನ್ನು ಉಪದೇಶ ಮಾಡುವಾಗ ಕೃಷ್ಣನಾದ್ರೂ ಕಿವಿ ಕೊಟ್ಟು ಕೇಳುವುದೇ. ಕೃಷ್ಣನಾದ್ರೂ ಧರ್ಮರಾಯನ ಕಾಲ ಹಿಡಿಯುವುದು, ಧರ್ಮರಾಯ ಕೃಷ್ಣನ ಕಾಲ ಹಿಡಿಲಿಕ್ಕಿಲ್ಲ. ಅಂದ್ರೆ ಧರ್ಮರಾಯರ ಬಗ್ಗೆ ಕೃಷ್ಣನಂತವನು ಈ ಕಾಲದಲ್ಲಿ ಏನಾಗಿ ತಿಳ್ಕೊಂಡಿದ್ದಾನೆ, ಎಷ್ಟು ತಿಳ್ಕೊಂಡಿದ್ದಾನೆ, ಅದು ನೋಡಿದ ಪ್ರತ್ಯಕ್ಷ ನೋಟಕರಾದಂತಹ ನಮಗೆ ಗೊತ್ತಿದೆ. ತಣ್ಣೀರನ್ನಾದರೂ ತಣಿಸಿ ಕುಡಿಯಬಲ್ಲಂತಹ ಧರ್ಮಪ್ರಭುವಿಗೆ ಬಂಧು ಹತ್ಯಾ ದೋಷದ ಶಂಕೆ ಬಂದಾವಾಗ ಬಾದರಾಯಣರು ಬಂದು ಸೂಚಿಸಿದ್ರು, ಹಿಂದೆ ರಾಮಾದಿಗಳು ಮಾಡಿದಂತಹ ಅಶ್ವಮೇಧ ಅದನ್ನು ನೀನು ಮಾಡು. ಈ ರಾಜ ಸಾರ್ವಭೌಮ ಅಶ್ವಮೇಧೇನ ಯಜೇತ ನಾಪ್ಯ ಸಾರ್ವಭೌಮ, ಇದು ಶ್ರುತಿವಾಕ್ಯ. ಹೌದು. ಸಾರ್ವಭೌಮನಾದವನು ಅಶ್ವಮೇಧದ ಮೂಲಕವಾಗಿ ಯಾಗ ಮಾಡಬಹುದು, ಯಾಗ ಮಾಡಬೇಕು ಅಂತ ಹೇಳಿದರು. ಹೌದು. ಅದನ್ನು ಕೃಷ್ಣನಲ್ಲಿ ವಿಮರ್ಶಾತ್ಮಕವಾಗಿ ವಿಚಾರಿಸಿದಾಗ ಅದೊಂದು ಅರಸನಾದವ ಮಾಡಬೇಕಾದ ಕರ್ಮ, ನೀವು ಮಾಡಿ, ಸಂಪೂರ್ಣವಾಗಿ ನನ್ನದ್ದಾದಂತಹ ಬೆಂಬಲ ಇದೆ ಕೃಷ್ಣಸ್ವಾಮಿಯು ಹೇಳಿದ. ಕುದುರೆ ತಂದು ದೇವತೆಗಳನ್ನು ಆವಾಹಿಸಿ ಅದನ್ನು ಬಿಡುವ ಕಾಲದಲ್ಲಿ ಅರ್ಜುನನೇ ಅದರ ಬೆಂಗಾವಲಿಗೆ ಹೋಗಬೇಕು ಎನ್ನುವುದು ವಿಧಿತವಾಯಿತು. ಇಲ್ಲಿ ನೀನು ತಿಳಿಬೇಕಾದ ಸತ್ಯವೊಂದುಂಟು. ಏನು? ಪರಮಾತ್ಮನಾದಂತಹ ಕೃಷ್ಣ ಇರುತ್ತಾ ಪಾಪದ ಶಂಕೆ ನಿಮಗುಂಟು ಅಂತ ಆರೋಪ ಮಾಡುವಲ್ಲಿ ಕೃಷ್ಣ ದೇವರೇ ಇಂತಹ ಒಂದು ಶಂಕೆ ನಿಮಗೆ ಬರ್ತದೆ ಅಂತ ಇದ್ರೆ ಇದರ ಮೂಲಕವಾಗಿ ಪರಿಮಾರ್ಜನೆ ಅಂತ ಹೇಳುವಲ್ಲಿ ದೈವವಾದರೂ ಒಂದು ಕಾಯಕವನ್ನು ಕಾಯ ಸಂಬಂಧವಾಗಿ ತೋರಿಸಿಕೊಟ್ಟಿದೆ ಅಂತಾದ್ರೆ ಈ ಕಾರ್ಯಕ್ಷೇತ್ರದಲ್ಲಿ ನಾವು ಮಾಡಿ ತೋರಿಸಬೇಕಾದದ್ದು ಧರ್ಮ ಸಂಯುಕ್ತ ಅಂತ ತಿಳಿದು ನಾವು ಹೊರಟು ಬಂದಿದ್ದೇವೆ. ಒಂದು ಹಾಗೆ. ಇನ್ನೊಂದು, ದೇಶ ಸಂಚಾರಕ್ಕೆ ಹೊರಟಿರುವ ಕುದುರೆ ನಮ್ಮ ಆಣತಿಯಂತೆ ನಮ್ಮ ಸೂಚನೆಯಂತೆ ಅದು ಹೋಗುವುದಲ್ಲ. ಅದು ಸ್ವೇಚ್ಛೆಯಿಂದ ಹೋಗುತ್ತಾ ಇದ್ದ ಕುದುರೆ ದಕ್ಷಿಣಾಭಿಮುಖವಾಗಿ ಇಳಿದು ಬಂದಿದೆ. ವಿಧಿ ಏನು ಅಶ್ವಮೇಧದ್ದು? ಕುದುರೆಯನ್ನು ವರ್ಷ ಪರ್ಯಂತರ ಬಿಡಬೇಕು. ಅದು ಬೇರೆ ಬೇರೆ ಉಂಟು, ದಿನಾಶ್ವಮೇಧ ಉಂಟು, ಬೇರೆ 12 ವರ್ಷಗಳ ಅಶ್ವಮೇಧ ಉಂಟು. ಎಷ್ಟು ದಿವಸ ಸಂಕಲ್ಪ ಇದು ಸಂಕಲ್ಪ ನಮ್ಮದ್ದು 1 ವರ್ಷಗಳ ಕಾಲ. 1 ವರ್ಷ ಆಗುವಾಗ ಅದು ತಿರುಗಿ ಹೋಗ್ತದೆ. ಆ ವರ್ಷದ ಅವಧಿಯ ಒಳಗೆ ಯಾರಲ್ಲಿಗೆ ಬಂತು ಅದನ್ನು ಅವರು ಕಟ್ಟಿದ್ರು ಅಂತ ಇದ್ರೆ ಅವರಲ್ಲಿ ನಾವು ಪ್ರಥಮವಾಗಿ ಹೇಳಬೇಕಾದಂತಹ ಮಾತುಗಳು ನ್ಯಾಯಸಮ್ಮತವಾಗಿ ನೀತಿಯುಕ್ತವಾಗಿ, ನೀವು ಕಟ್ಟಬಾರ್ದು, ನೀವು ಬಿಡಬೇಕು, ಹೀಗೆಲ್ಲ ನಾವು ಹೇಳ್ತೇವೆ. ನಿನ್ನ ಮಗನಲ್ಲಿಯೂ ಅದನ್ನು ಹೇಳಿದ್ದೇವೆ. ಆಗಲಿಲ್ಲ, ಮುಂದೆ ಬಂತು. ಕುದುರೆಯನ್ನು ಕಟ್ಟಿದಂತಹ ನೀವು ಒಂದು ತೆರನಾದಂತಹ ಸವಾಲಾಗಿ ನಿಂತಿದ್ದೀವಿ. ಈಗ ಏನು ಪ್ರಶ್ನೆ ಬರ್ತದೆ ಗೊತ್ತಾ? ನಿಮಗೆ ಪಾಪ ಉಂಟೋ ಅಂತ ನೀವು ಕೇಳಿದ್ರೆ, ಹೌದು, ನಮಗೆ ಇದನ್ನು ಮಾಡದೇ ಇದ್ರೆ ಪಾಪದ ಶಂಕೆ ಹೋಗುವುದಿಲ್ಲ. ದೇವರು ಹೇಳಿದ್ದಾನೆ ನೀವು ಮಾಡಬೇಕು ಅಂತ. ಆದದ್ದರಿಂದ ದೇವರು ಹೇಳಿದ್ದಕ್ಕೆ ನಾವು ಏನು ಮಾತಾಡ್ಲಿಕ್ಕಿಲ್ಲ. ಭಗವಾನ್ ಬಾದರಾಯಣರ ಸೂಚನೆ, ಕೃಷ್ಣಸ್ವಾಮಿಯ ಸೂಚನೆ, ಧರ್ಮದ ನೆಲೆಗಳನ್ನು ತಿಳಿದಿರುವಂತಹ ಧರ್ಮರಾಯನ ಅಪ್ಪಣೆ
ಹೀಗೆಲ್ಲ ಉಂಟು. ದೇವತೆಗಳನ್ನೇ ಆವಾಹಿಸಿದಂತಹ ಕುದುರೆ ಮುಂದೆ ಹೋಗ್ತಾ ಉಂಟು. ಆದದ್ದರಿಂದ ನೀಲಧ್ವಜ ಧಾರ್ಮಿಕ ನೀನು ಅಂತ ನಾವು ತಿಳಿದಿದ್ದೇವೆ. ಮತ್ತೊಬ್ಬರ ಶ್ರದ್ಧೆಯ ಮೇಲೆ ಏಟು ಕೊಡುವವ ನೀನಲ್ಲ ಅಂತಲೂ ನಮಗೆ ಗೊತ್ತಿದೆ. ಆದದ್ದರಿಂದ ಹೇಳುವುದು ಅಷ್ಟೋ ಇಷ್ಟೋ ಎಷ್ಟು ಅಂತ ನಾವು ಕೇಳುವುದಿಲ್ಲ. ಕಪ್ಪವನ್ನು ಕೊಟ್ಟು ಮನ್ನಿಸಿದೆ ಅಂತಾದ್ರೆ ನಿನಗೆ ಪರಾಕ್ರಮ ಇಲ್ಲ ಅಂತ ಆಗುವುದಿಲ್ಲ. ಕೃಷ್ಣಸ್ವಾಮಿಯ ಸಹಿತವಾಗಿ ಉತ್ತರದ ಎತ್ತರದಿಂದ ಅಖಂಡವಾದಂತಹ ಆರ್ಯಾವರ್ತದಲ್ಲಿ ಚಕ್ರವರ್ತಿ ಪೀಠವನ್ನು ಏರಿ ರಂಜಿಸಿದಂತಹ ಒಂದು ಗುರುತರವಾದಂತಹ ಮನೆತನಕ್ಕೆ ನಿನ್ನದ್ದಾಗಿರುವಂತಹ ದೇಣಿಗೆ ಸಂದಾಯವಾಯಿತು ಅಂತ ತಿಳಿ. ಆದದ್ದರಿಂದ ಕಪ್ಪ ಕೊಡು, ಸುಖದಿಂದ ಒಂದು ಸಂಧಾನವನ್ನು ಮಾಡಿಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಬೇಕಾದರೆ ನೀನು ಪಾಲುದಾರನಾಗಿ ನಮ್ಮ ತಿರುಗಾಟಕ್ಕೆ ಒಟ್ಟಿಗೆ ಹೋಗು. ಮುಗಿಸುವ ಸ್ಥಿತಿಯಲ್ಲಿ ಯುದ್ಧ ಉಂಟು ಅಂತ ಹೇಳಿದ್ಯಾರೋ ನಿನಗೆ? ಪುತ್ರಶೋಕಾಗ್ನಿಯಲ್ಲೇ ಪ್ರಜ್ವಲಿಸ್ತಾನ ರಣಮುಖಿಯಾದದ್ದು. ಪುತ್ರಶೋಕವೆಂಬುದು ಹೇಗೆ ನಮ್ಮಿಂದ ಅಸಾಮಾನ್ಯವಾದದ್ದನ್ನು ಸಾಧ್ಯವಾಗಿಸ್ತದೆ ಎಂಬುದಕ್ಕೆ ನಿನ್ನ ಮಗನಳಿದ ಕಾಲದಲ್ಲಿ ರಣಮುಖದಲ್ಲಿ ನೀನು ತೋರಿದ ವಿಕ್ರಮಾತಿಶಯತೆ ಜ್ವಲಂತ ನಿದರ್ಶನವಾಗಿ ಈಗೀಗಿನದುಂಟು. ರಾತ್ರಿ ಬೆಳಗಾಗುವುದರ ಒಳಗೆ ಪ್ರತಿಜ್ಞೆ ಮಾಡಿದ್ದೇನೆ. ಹಾಗಾದ್ರೆ ನಾಳೆ ಉದಿಸಿದ ಸೂರ್ಯ ಅಸ್ತಮಿಸುವುದಕ್ಕಿಂತ ಮೊದಲು ನನ್ನ ಮಗನ ಮರಣಕ್ಕೆ ಕಾರಣನಾದವನನ್ನು ಕೊಂದು ಮುಗಿಸ್ತೇನೆ ಅಲ್ವಾ? ಹಾಗಾದ್ರೆ ರಣದಲ್ಲಿ ಅಳಿದವರ ಅಳಿವೇನುಂಟು ಅದು ನಮಗೆ ಉತ್ತೇಜಕವಾಗಿ ಒದಗುತ್ತದೆ. ಮಾತ್ರ ಅಲ್ಲ, ಅತಿಶಯವಾದ ಸಾಮರ್ಥ್ಯವನ್ನು ಪ್ರಕಟಿಸುವಲ್ಲಿ ನಮ್ಮಲ್ಲಿದ್ದ ಸರ್ವಸ್ಫೂರ್ತಿಗಳನ್ನು ಅದು ಕೇಂದ್ರೀಕರಿಸಿ ಅಭಿವ್ಯಕ್ತವಾಗಿಸ್ತದೆ ಎಂಬುದಕ್ಕೆ ನಿನಗೇ ಸ್ವಾನುಭವ ಉಂಟು. ಆದ್ದರಿಂದಲೇ ಯುದ್ಧದಲ್ಲಿ ಕಪ್ಪ ಕೊಟ್ಟು ಶರಣಾಗುವ ವಿಚಾರವೇ ಇಲ್ಲ. ಆದರೆ ನೀನು ಕೃಷ್ಣ ಹೇಳಿದ್ದಾನೆ ಎಂಬುದರಿಂದ ಈ ಧುರ ಅಥವಾ ಈ ಅಶ್ವಮೇಧ ಅಶ್ವ ಬಂದದ್ದು ಈಗ ಅಶ್ವ ಬಂದಿದೆ ಎಂಬುದರಿಂದ ದೇವತಾ ಸಾನ್ನಿಧ್ಯ ಉಂಟು ಎಂಬುದರಿಂದ ಎಲ್ಲವೂ ಸಾಧು ಅಂತಾಗುವುದಿಲ್ಲ. ರಾಜಸೂಯ ನೀವು ಮಾಡ್ಲಿಲ್ವೋ? ರಾಜಸೂಯದ ಅವಭೃತದ ಕಾಲದಲ್ಲಿ ಅಗ್ರ ಪೂಜೆ ಕೊಡುವಾಗ ಶಿಶುಪಾಲನ ತಲೆ ಹಾರಲಿಲ್ವೋ? ನಿಮ್ಮ ಯಾಗ ಮಂಟಪದಲ್ಲೇ ಹಾರಿದ್ದಲ್ವೋ? ಹಾರಿದ್ದಕ್ಕೆ ಅನಿಷ್ಟ ಫಲ ಉಂಟು ಅಂತ ಹೇಳಿಲ್ವೋ ತಿಳಿದವರು ನಾರದಾದಿಗಳು ಬಂದು? ಆದರೂ ನಿನ್ನ ಅಣ್ಣೊಂದು ಸಂಕಲ್ಪ ಮಾಡಿದ, ಅನಿಷ್ಟವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ದೊಡ್ಡಪ್ಪನ ಮಕ್ಕಳು ಹೇಳಿದ್ದೆಲ್ಲ ಕೇಳ್ತೇನೆ ಅಂತ ಒಂದು ಪ್ರತಿಜ್ಞೆ ಮಾಡಿದನಂತೆ. ತಪ್ಪಿಸುವುದಕ್ಕಾಯ್ತೋ? ಅಂದರೆ ನೀವೇನು ಸಂಕಲ್ಪ ಮಾಡಿದ್ರು ಕೆಲವಷ್ಟು ಅನಿಷ್ಟ ಫಲಗಳನ್ನು ಪಾಂಡವರು ಅನುಭವಿಸಲೇಬೇಕು ಎಂಬುದನ್ನು ಕೃಷ್ಣನೇ ಕಡಿದುಕೊಂಡು ಸೂಚಿಸಿಕೊಟ್ಟಿದ್ದಾನೆ. ಇದೇನನ್ನು ನಮಗೆ ಕಾಣಿಸ್ತದೆ? ನೀವು ಯಾಗ ಸಂಕಲ್ಪ ಮಾಡಿದ್ರೋ ಯಾಗ ಮಾಡಿದ್ರೋ ನಿಮಗೊದಗಬಹುದಾದ ಪರಿಭವವೋ ಅನಿಷ್ಟವೋ ನಿವಾರಣೆ ಆಗುವುದಿಲ್ಲ. ದೈವವೋ ಅದಕ್ಕೆ ಪೂರಕವಾಗಿಲ್ಲ. ಕೆಟ್ಟದನ್ನು ಅನುಭವಿಸುವಂತಹ ಯೋಗ ನಿಮಗೆ ದಿಟ್ಟತೆಯಿಂದ ಉಂಟು ಅಂತಾದರೆ ಅನುಭವಿಸಿಯೇ ತೀರಬೇಕು ಎಂಬುದಕ್ಕೆ ಪೂರ್ವೋದಾಹರಣೆ ಮಾಡಿ ಒಂದು ವಿಷಯ ನೀನು ಎಡೆಯಲ್ಲಿ ಬಿಡಬಾರ್ದು. ಅಲ್ಲ, ನೀನು ಸೇರಿಸಲ್ಲ. ರಾಜಸೂಯಾಧ್ವರದ ಸಂದರ್ಭದಲ್ಲಿ ಅಗ್ರಪೂಜಾ ಪ್ರಸಂಗದ ಪರಿಸ್ಥಿತಿಯಲ್ಲಿ ನಮಗೆ ವಿರೋಧವಾಗಿ ನಿಂತು ನಮ್ಮನ್ನೇ ಭಂಗಗೊಳಿಸುವುದಕ್ಕೆ ಭಗ್ನಗೊಳಿಸುವುದಕ್ಕೆ ಯಜ್ಞಕಂಟಕರಾಗಿ ಬಂದಿರುವವರನ್ನು ಸ್ವಾಮಿ ಕೊಂದಿದ್ದಾನೆ ಎನ್ನುವುದರ ನೆಲೆಯೇನು? ನಮಗೆ ವಿಘ್ನವಾಗಿ ಬಂದವರನ್ನು ಸ್ವಾಮಿಯೇ ಎದ್ದು ಕಡಿಯುತ್ತಾನೆ ಅಂತ ಅರ್ಥ ಅಲ್ಲ. ಅದಾಗಲಿಲ್ವಲ್ಲ. ಯಾಕೆ ಅಂದ್ರೆ ತಾನೇ ತುತ್ತು ಕೊಟ್ಟು ಬೆಳೆಸಿದಂತಹ ನಿನ್ನ ಮಗ ಏನಿದ್ದಾನೆ ಅವ ಸಾಯುವ ಕಾಲದಲ್ಲಿ ಅವನೇನೂ ಮಾಡ್ಲಿಲ್ಲ. ಅಂದ್ರೆ ಪಾಂಡವರಿಗೆ ಪರಿಭವ ಬರುವಾಗೆಲ್ಲ ಒದಗುತ್ತಾನೆ ಅಂತಿಲ್ಲ. ದೂತಾಡುವಾಗ ರಕ್ಷಿಸುವುದಕ್ಕೆ ಕೃಷ್ಣ ಬರಲಿಲ್ಲ. ಘಟೋತ್ಕಜನಂತಹ ಭೀಮನ ಪುತ್ರ ಸಾಯುವಾಗ ರಕ್ಷಿಸುವುದಕ್ಕೆ ಕೃಷ್ಣ ಇರಲಿಲ್ಲ, ನಗೆಯಾಡುವುದಕ್ಕಿದ್ದ ಅಂತ ನಾವು ಕೇಳಿ ತಿಳಿದದ್ದು. ನಿನ್ನ ಮಗನಾದ ಅಭಿಮನ್ಯು ಸತ್ತಾಗ 5 ಪಾಂಡವರ 5 ಮಂದಿ ಮಕ್ಕಳು ಕೂಡ ದಾರುಣವಾಗಿ ಶಿಬಿರದಲ್ಲೇ ಕಡಿದೊಗೆಯಲ್ಪಡುವ ಸ್ಥಿತಿಯಲ್ಲೂ ಕೂಡ ಪಾಂಡವ ಸಂಪದವನ್ನು ಸಂತಾನವನ್ನು ರಕ್ಷಿಸುವುದಕ್ಕೆ ಕೃಷ್ಣ ಬರಲಿಲ್ಲ ಎಂಬುದರಿಂದ ಪಾಂಡವರ ಸರ್ವಕೃತ್ಯಗಳಲ್ಲೂ ಕೃಷ್ಣನ ಅನುಗ್ರಹ ಉಂಟು, ರಕ್ಷಣೆ ಉಂಟು. ಇದಾಗುವುದಿಲ್ಲ. ಒಂದು ನೆಲೆ ಒಂದು ತಿಳ್ಕೊಳ್ಳಿ. ಏನು? ಪಂಚಪಾಂಡವರ ಬಗ್ಗೆ ಇನ್ನೂ ಸದಾ ವತ್ಸಲನಾಗಿರುವಂತಹ ಶ್ರೀಕೃಷ್ಣ ನಮಗೆ ಹುಟ್ಟಿದ ಮಕ್ಕಳಲ್ಲಿಯೋ ನಮ್ಮ ಭಾವನೆಂಟರಲ್ಲಿಯೋ ನಮಗೆ ಬಂದ ಹೆಣ್ಣುಮಕ್ಕಳಲ್ಲಿಯೋ ಎಲ್ಲ ಕಾರುಣ್ಯ ಉಂಟು ಅಂತಲ್ಲ. ಲೋಕದಲ್ಲಿ ಯಾರು ಬದುಕಬೇಕು ಯಾರು ಸಾಯಬೇಕು ಎನ್ನುವುದು ದೈವದ ನಿರ್ಣಯ. ಹೌದಪ್ಪ. ಈಗ ನನಗೆ ಪಾಂಡವರನ್ನು ಒಂದು ಕಾಲದಲ್ಲಿ
ತಾಯಿಯಾದಂತಹ ಕುಂತಿ ಅವನ ಕಾಲಡಿಗೆ ಹಾಕಿದಾಗ ಆ 5 ಪ್ರಾಣಗಳು ನನಗೆ ಸಂಬಂಧಪಟ್ಟದ್ದು ಅಂತ ಎತ್ತಿ ಆಗಲಿ, ಹಿಡಿದಿದ್ದಾನೆ. ಆಕ್ಷೇಪ ಈ ಇಲ್ಲ. ಪ್ರಾಣಕ್ಕೆ ಏನಾದ್ರೂ ನೋವಾಯಿತು ಅಂತಾದ್ರೆ ಅವನೇ ಬರ್ತಾನೆ. ಆಗಲಿ, ಅವನೇ ಬಂದರೂ ನಮಗೆ ಚಿಂತೆ ಏನೂ ಇಲ್ಲ. ಆದರೆ ನಮಗೆ ಒಂದು ಧೈರ್ಯ ಏನು? ನಮ್ಮಲ್ಲಿ ಏನೇ ಕೇಳಲಿ, ನಮ್ಮ ಬಗ್ಗೆ ಏನೇ ಹೇಳಲಿ, ನಮಗೆ ವಾಸುದೇವ ಇದ್ದಾನೆ ಅಂತ ಒಂದು ಧೈರ್ಯ. ಆಗಲಿ, ನಮಗೆ ಏನು ಪ್ರಶ್ನೆ ಬಂದರೂ ನಾವು ವಾಸುದೇವನನ್ನೇ ತೋರಿಸುವುದು. ಅಲ್ಲ, ನೀವು ಕಾಲ ಬಂದ ಕಾಲದಲ್ಲಿ ನಿಮಗೆ ವಾಸುದೇವನಿಗೆ ಪ್ರಶ್ನೆ ಮಾಡ್ಲಿಕ್ಕೂ ಆಗಿದೆ ಅಂತ ನಾವು ಕೇಳ್ತೇವೆ. ಬೇರೆ ಉದಾಹರಣೆ ಹೇಳುವುದಲ್ಲ. ಈಗ ಅಶ್ವಮೇಧದಲ್ಲಿ ದೀಕ್ಷಿತನಾದಂತಹ ನಿನ್ನ ಅಣ್ಣನಲ್ಲಿ ಅಶ್ವತ್ಥಾಮ ಸತ್ತ ಅಂತ ಹೇಳು ದ್ರೋಣರು ಕೇಳುವ ಹಾಗೆ ಅಂತ ಹೇಳಿದ್ರಂತೆ. ಹೌದಾ? ಹೇಳಬಹುದು. ಹಾಗೆ ಅವ ಸಾಯಲಿಲ್ವಲ್ಲ, ಚಿರಂಜೀವಿ ಅಲ್ವೋ ಅಂತ ಸಂದೇಹ ವ್ಯಕ್ತಪಡಿಸಿದ. ಅಯ್ಯೋ, ಧರ್ಮರಾಯರಂದೇನು ಶ್ರೀರಾಮಚಂದ್ರ ಕೇಳಲಿಲ್ವೇ? ಗುರುಗಳು ತಾಟಕಿಯನ್ನು ಕೊಂದು ಮುಗಿಸು ಅಂತ ಹೇಳುವಾಗ ಶ್ರೀರಾಮಚಂದ್ರ ಗುರುಗಳೇ ಅದು ಹಾಗೆ ಮಾಡುವ ಹೆಣ್ಣಲ್ವಾ? ಅಲ್ಲ, ಈಗ ರಾಮಾದರ್ಶ ನಮಗೆ ಹೌದಪ್ಪ, ರಾಮನ ಕಾಲಿಗೆ ನೆಲದ ಒಳಗೋಯ್ತಾ? ಇಲ್ಲ. ಈಗ ಧರ್ಮರಾಯನ ರಥ ಏನಾಗಿದೆ? ಏನಾಯ್ತು? ನೆಲ ಬಿಟ್ಟು ಸಂಚರಿಸ್ತಾ ಇದ್ದದ್ದು ನೆಲಕ್ಕೆ ಬಂತು ಅಂತ ನಾವು ಕೇಳ್ತೇವೆ. ಈಗ ಯಾಕೆ ಬಂತು? ಈಗ ನೋಡುವ, ಈಗ ಹಾಗೆ ಕೇಳಿದ ಪ್ರಕರಣದಲ್ಲಿ ಅದು ತನಕ ನೆಲ ಬಿಟ್ಟು ಸಂಚರಿಸ್ತಾ ಇದ್ದ ಧರ್ಮವರಿಷ್ಠನಾದ ಧರ್ಮಜನ ರಥ ರಾಮನ ಕಾಲು ಒಳಗೋಗ್ಲಿಲ್ಲ, ಇವನ ರಥ ನೆಲಕ್ಕೆ ಕಂಟಿತ್ತು. ಹಾಗಾದ್ರೆ ಇದೇನನ್ನು ತೋರಿಸ್ತದೆ? ತಿಳಿದವರು ನಮ್ಮಲ್ಲಿ ಧರ್ಮಜರಾದವರು ಏನ್ ಹೇಳಿದ್ರು ಗೊತ್ತುಂಟು? ಅಶ್ವತ್ಥಾಮೋ ಹತಃ ಅಂತ ಹೇಳಿದ್ದಕ್ಕೆ ಅವನ ರಥ ಕೆಳಗ ಬಂದದ್ದಲ್ಲ. ಅಶ್ವತ್ಥಾಮೋ ಹತಃ ಅಂತ ಹೇಳು ಅಂತ ಹೇಳಿದ ಕೃಷ್ಣನ ಮಾತನ್ನು ಶಂಕಿಸಿದ್ದಕ್ಕಾಗಿ, ಭಗವಂತನ ಸಂಕಲ್ಪವನ್ನು ಶಂಕಿಸಿದ್ದಕ್ಕಾಗಿ ಧಾರ್ಮಿಕನಾದಂತಹ ಧರ್ಮಜನ ರಥದ ಗಾಲಿ ನೆಲಕಂಟಿತು ಅಂತ ನಾವು ಕೇಳಿದ ವ್ಯಾಖ್ಯಾನ. ಏನೆಲ್ಲ ಇನ್ನು ಹೇಳ್ತೀರಾ? ಅಲ್ಲ ಬೇಡ, ಈಗ ನೀವೇ ಹೇಳು, ಅದು ಯಾಕಾಯ್ತು? ಅದೊಮ್ಮೆ ನಾವು ಕೃಷ್ಣನಲ್ಲಿ ಕೂತು ಮಾತ್ರ ಅಲ್ಲ, ಈಗ ಏನೆಲ್ಲ ಹೇಳ್ತೀರೋ ಅಂತ ಹೇಳಿದ್ರೆ ಸರಿಯಾದೇನು ಅಂತ ದೈವವನ್ನು ಸಂಕಲ್ಪಿಸಿದ್ದಲ್ಲ, ಸಂಕಲಿಸಿದ್ದಲ್ಲ. ಮತ್ತೆ ದೈವದಲ್ಲಿ ಅವರದ್ದಾದಂತಹ ಜಿಜ್ಞಾಸನ್ನು ಮುಂದಿಟ್ಟ. ಹೌದಪ್ಪ, ಈಗ ಅವನ ರಥದ ಕೆಳಗೆ ಬಂದದ್ದು ಅವ ಹೇಳಿದ ಸುಳ್ಳಿಗೆ ಆದದ್ದು. ಯಾವುದು? ಅವ ಹೇಳಿದ ಸುಳ್ಳಿಗೆ ಅದು. ಈಗ ನಿನ್ನಲ್ಲೇ ಕೇಳ್ತೇನೆ, ಅವ ಹೇಳಿದ ಸುಳ್ಳಿಗೆ ಆದದ್ದು ಹೌದಾದ್ರೆ ಸುಳ್ಳು ಹೇಳು ಅಂತ ಹೇಳಿದ ಕೃಷ್ಣ ತಪ್ಪು ಹೇಳಿದ್ರು ಸರಿ ಹೇಳಿದ್ರು? ಅವ ಸರಿ ಹೇಳಿದ್ದಾರೆ. ಅವ ಸರಿ ಹೇಳಿದ್ರೆ ಅವ ಹೇಳಿದ ಸರಿಯನ್ನು ಮಾಡಿದಾಗ ಇವನ ರಥಚಕ್ರ ಕೆಳಗೆ ಮನುಷ್ಯನಿಗೆ ಒಂದು ಮಿತಿ ಉಂಟು, ದೇವರಿಗೆ ಒಂದು ಮಿತಿ ಉಂಟು. ಹೌದಪ್ಪ, ಈಗ ಮನುಷ್ಯರನ್ನಲ್ವ ದೇವರು ಹೇಳಿದ್ದು? ತಾನು ಮಾಡ್ತೇನೆ ಅಂತ ಹೇಳಿದಲ್ವಲ್ಲ, ಧರ್ಮದ ನೀನು ಹೇಳು ಅಂತ ಹೇಳಿದ್ದು. ಹಾಗಾದ್ರೆ ಸರಿಯಾದದ್ದನ್ನಲ್ಲದ ಕೃಷ್ಣ ಹೇಳ್ತಾನೆ ಅಂತ ಆದರೆ ನೀನು ಒಪ್ಪಿದರೆ ಅಶ್ವಮೇಧ ಮಾಡು ಅಂತ ಹೇಳಿದ್ದನ್ನು ತಪ್ಪು ಅಂತ ಯಾಕೆ ಹೇಳಬಾರ್ದು? ಈಗ ಧರ್ಮರಾಯನಲ್ಲಿ ತಪ್ಪು ಹೇಳಿಸಿದ್ದಾನೆ ಕೃಷ್ಣ ಅಂತ ಪೂರ್ವ ಪಕ್ಷದಲ್ಲಿ ನೀನು ಸ್ಥಿರೀಕರಿಸಿದೆ. ಅವ ಹೇಳಿದ್ದರಿಂದ, ಕೃಷ್ಣ ಹೇಳಿದಾಗ ಸುಳ್ಳು ಹೇಳಿದ್ದರಿಂದ ರಥದ ಚಕ್ರ ನೆಲಕ ಅಂತುಕೊಂಡಿದೆ. ಈಗ ಅಶ್ವಮೇಧ ಮಾಡಿಸಿದ್ದು ಅಂತ ಹೇಳುದು, ಮಾಡು ಅಂತ ಒಪ್ಪಿದ್ದು ಕೂಡ ಹಾಗೆ ಒಂದು ತಪ್ಪನ್ನು ಮಾಡುವುದಕ್ಕೆ ಕೃಷ್ಣ ಸೂಚಿಸಿದ್ದು. ಮಾಡಿದ್ದರಿಂದ ಪಾಂಡವರು ಸೋಲುತ್ತಾರೆ. ಸತ್ತರೆ ಕೃಷ್ಣನಿಗೆ ನೋವಾಗುತ್ತದೆ, ಸೋತರೆ ಆಗಬೇಕು ಅಂತಿಲ್ಲ. ಪಾಂಡವರಿಗೆ ಅನೇಕ ಸೋಲುಗಳು ಕೃಷ್ಣನಿರುತ್ತಾ ಬಂದದ್ದುಂಟು. ಮತ್ತೆ ಕೇಳುವ, ದೈವವೇ ಹೇಳಿದಾಗ ಶಂಕೆ ಬಂತು ನಮ್ಮಣ್ಣನಿಗೆ. ಹೌದು, ಶಂಕೆ ಬಂತು. ಹೌದು ಸ್ವಾಮಿ, ಅದು ಸುಳ್ಳಲ್ವಾ? ಅದನ್ನು ನಾನು ಹೇಳಬಹುದಾ? ಹೌದು. ಅಲ್ಲ, ಹೇಳು. ಹೌದು. ಎರಡನೇ ಸಲ ದೈವ ಹೇಳಿದಾಗ ದೈವಕ್ಕಾಗಿ ನಾನು ಹೇಳಿದೆ ಸರಿ ಅಂತ ಹೇಳಿದ. ಸರಿಯಪ್ಪ. ಅದೇ ದೈವ ಸತ್ಯ ಹೇಳಿ ಸುಳ್ಳು ಹೇಳಿ ಸಕಾರಣವಾಗಿ ಸನ್ನಿವೇಶವನ್ನು ಹೊಂದಿಕೊಂಡು ಸಾಂದರ್ಭಿಕವಾಗಿ ದೈವ ಹೇಳಿದ್ದನ್ನು ಅನುಕೂಲವಾಗಿ ನಾವು ವರ್ತಿಸಿದ್ರೆ ನಮ್ಮದ್ದಾದಂತಹ ಜೀವನಕ್ಕೆ ದೈವ ಉಂಟು ಎನ್ನುವುದರಿಂದ ದೈವವೇ ನಮಗೆ ಸಹಾಯ ಬರುವುದು. ಒಳ್ಳೆಯದು ಪಾರ್ಥ. ತ್ರಿಲೋಕ ವಿಕ್ರಮಿಯಾದಂತಹ ನೀನು ನಡೆಸ್ತಾ ಇದ್ದ ಹಾರಾಟ ಏನು ಅಂತ ನನಗೆ ಗೊತ್ತುಂಟು. ಈಗ ದೈವ ಹೇಳಿದಾಗ ಅಶ್ವಮೇಧ ಮಾಡುವುದಕ್ಕೆ ನೀನು ಅಣ್ಣ ಸುಳ್ಳು ಹೇಳಿದಾಗ ಹೊರಟದ್ದು. ಈಗ ದೈವ ಹೇಳಿದೆ ಅಂತ ಹೊರಟದ್ದು ಇಲ್ಲಿಯೂ ಹೊರಟದ್ದು ಅದೇ ಕಾರಣಕ್ಕೆ. ಅಲ್ಲಿ ಸುಳ್ಳು ಹೇಳಿದ್ದರಿಂದ ರಥದ ಚಕ್ರ ನೆಲಕ್ಕೆ ತಾಗಿದೆ. ಹಾರ್ತಾ ಇದ್ದ ಪಾರ್ಥನ ಪ್ರತಾಪದ ರಥದ ಚಕ್ರವನ್ನು ನೆಲಕ್ಕೆ ಇಳಿಸುವುದಕ್ಕೆ ಈಗ ಮಾಡ್ತಾ ಇದ್ದ ಅಶ್ವಮೇಧದಲ್ಲಿ ಪುತ್ರವಧ ಮಾಡಿದ ನಿನ್ನ ಕೃತ್ಯ ಕಾರಣವಾಗುತ್ತದೆ. ಮಾಡ್ತಾ ಅಸುರೀಗಿದ್ದಕ್ಕೆ ಅಪ್ಪನಾದ ನೀನು ಸಮರ್ಥನೀಯವಾದಂತಹ ಮಾತುಗಳನ್ನು ಹೇಳುತ್ತಾ ಪುತ್ರ ಶೋಕವನ್ನು ತಂದೊದಗಿದವನ ರಥಚಕ್ರ ಅಂದ್ರೆ ಕೀರ್ತಿ ರಥಚಕ್ರ, ಭೌತಿಕವಾದ ರಥಚಕ್ರ ಅಲ್ಲ. ನಿನ್ನ ಹಾರಾಟದ ನೆಲೆಯನ್ನು ಇಳಿಸಿಕೊಡ್ತೇನೆ. ನಿನ್ನ ಚಕ್ರವನ್ನು ರಥದಿಂದ ತಪ್ಪಿಸಿ
ತರಳೆಯಾನ್ಮನು ಅಗ್ನಿದೇವನ ಸ್ಮರಿಸಲ ಕ್ಷಣದಿಗೆ ರೋದಿಸಲು ಛಾತ್ರ ನಿಜವಾಗಿ ಪ್ರಜ್ವಲಿಸಬೇಕಾದರೆ ಮೋಹಶೋಕಾದಿಗಳನ್ನು ತೊರೆಯಬೇಕು ರಣಮಂಡಲ. ಕುಲದೀಪಕನಾದ ಒಬ್ಬನೇ ಒಬ್ಬ ಮಗನ ಅಳಿವನ್ನು ನೋಡಿ ರಣಪ್ರವೇಶ ಮಾಡಿದ್ದರಿಂದಲೋ ಏನೋ ಕರ್ಕಶನಾಗಿಯ ಪಾರ್ಥ ಪ್ರತಾಪವರು ಸದೆಬಡಿಯುವುದಕ್ಕಾಗದೆ ಸೋತು ಕುಸಿದು ರಥ ಮಧ್ಯದಲ್ಲಿ ಸ್ಥಿತನಾದಾಗ ಧರ್ಮಯುದ್ಧದಲ್ಲಿ ಮಾತ್ರ ಪ್ರವೃತ್ತನಾಗುವ ಪಾರ್ಥ ಹಿಂದೆ ಸರಿದು. ಆದರೆ ಯುದ್ಧೋತ್ಸಾಹದಿಂದ ನಾನು ಮತ್ತೆ ಬೀಗಿನಿದ್ದೆ ಅಂತಾದರೆ ಎದುರಿಸುವುದಕ್ಕೆ ಸನ್ನದ್ಧನಾಗಿ ಪ್ರಶ್ನೆಯಾಗಿ ಎದುರು ನಿಂತವನಿಗೆ ಉತ್ತರ ಏನು ಕೊಡುವ ಅಂತ ಯೋಚಿಸಿದರೆ ಇಲ್ಲ ಇಲ್ಲ ಇಲ್ಲ, ಮಾನುಷ ಪರಿಮಿತಿಯ ಬಲಗಳೆಲ್ಲ ಹತಪ್ರಭವಾದ ಈ ಕಾಲದಲ್ಲಿ ದೈವಿಕವಾದ ಸಹಾಯದಿಂದ ಉತ್ತೇಜಿತನಾದ ಪಾರ್ಥನನ್ನು ಎದುರಿಸಬೇಕು ಅಂತಾದರೆ ಹೌದಲ್ಲ, ಸಕಾಲದಲ್ಲಿ ನೆನಪಿಗೆ ಬಂದದ್ದು ಪುಣ್ಯೋದಯದಿಂದ ಅಂತ ತಿಳಿಯುತ್ತೇನೆ. ಹೌದು, ಮಗನಳಿದಿರೇನು, ಮಗನಂತಿರುವಂತಹ ಮಗಳ ಗಂಡನಾದ ಅಳಿಯ ಅಗ್ನಿದೇವ ಹುತಾಶನ ಜಾತವೇದ ಅವನಿದ್ದಾನೆ ಅಂತ ಆದ ಮೇಲೆ ಚಿಂತಿಸಬೇಕಾಗಿಲ್ಲ. ಅಗ್ನಿದೇವನೇ ಜಾತವೇದಸೆ ರಕ್ಷಿಸು, ಕಾರಣವೇನು ಅವ ಪರಿಹರಿಸುವೆನು. ಅನಿರೀಕ್ಷಿತವಾಗಿ ಬಂದು ನೋಡಿದೆ ಅಂತಾದ್ರೆ ನಿನ್ನ ಮುಖದಲ್ಲಿ ಚಿಂತಾತ್ಮಕವಾಗಿ ಕಾಣುತ್ತಾ ಉಂಟು. ಯಾರಿಂದ ಬಂದ ಕಷ್ಟ, ನನ್ನಿಂದ ಏನಾಗಬೇಕು ಒಂದು ಅರಿವೆ. ಪಾಂಡವೇಶಮೇಧದ ತುರಗ ಬಂತು, ಬೆಂಗಾವಲಿಗೆ ಪಾರ್ಥ ಪ್ರತಾಪದ ಬಲುಹು ಬಂತು. ಕಟ್ಟಿದವನು ಮಗ ಪ್ರವೀರ, ನಡೆದದ್ದು ಅಸಾಮಾನ್ಯವಾದ ಧುರ. ಪುತ್ರ ಶೋಕದ ವಿಯೋಗದಿಂದ ಸಂತ್ರಸ್ತನಾದ ನಾನು ಧುರದಲ್ಲಿ ಕೈಸೋತ ಕಾಲದಲ್ಲಿ ರುಧಿರ ಪ್ರವಾಹದಲ್ಲಿ ಮಾಯುಷ್ಪತಿಯ ವೈಭವ ಕೊಚ್ಚಿ ಹೋಗ್ತಾ ಇರುವುದನ್ನು ಕಂಡು ಸಹಿಸಲಾಗದ ಅಳಿಯನಾದಂತಹ ಹುತಾಶನಾದ ನಿನ್ನನ್ನು ಕರೆದಿದ್ದೇನೆ. ಅಪೇಕ್ಷೆ ಇರುವುದು ಒಂದೇ, ಅಳಿಯನಾಗಿಯೂ ಹೌದು ದೇವನಾಗಿಯೂ ಹೌದು, ವಿಪಕ್ಷ ಪಾಳೆಯದ ಭಸ್ಮ ಬರುವಂತಹ ಪಾಂಡವ ಸೇನೆಯನ್ನು ಎದುರಿಸುವುದಕ್ಕೆ ಚಿಂತಿಸುವಂತಹ ಅಗತ್ಯವಿಲ್ಲ. ಇಷ್ಟರವರೆಗೆ ಹರಿಯ ರಕ್ಷಣೆ. ಈಗಾಗ ಹರಿ ಬರಲಿ ಯಾರೇ ಬರಲಿ, ಈ ಅಗ್ನಿಯನ್ನು ಎದುರಿಸುವವರು ಯಾರಿದ್ದಾರೆ ನಾನು ನೋಡ್ತೇನೆ. ಅಳಿಯುವವರಿದ್ದಾರೆ ಎಂಬುದರಿಂದ ಕದನ ತೊಡಗಿತ್ತು. ಅಳಿಯುವುದವರ ಕೀರ್ತಿ ಅಂತ ತೋರಿಸಿದ್ರೆ ಅದರ ಕೀರ್ತಿ ಎಲ್ಲ ನಿನ್ನದೇ.
ನಿರ್ವಹಿಪೆನಗ್ನಿಯನು ಸ್ತುತಿಯ ಉರುವಿಯೊಳಗೆ ಅಗ್ನಿದೇವ ಎಂತಹ ಅವಸ್ಥೆ ಇದು. ಎಂತ ಎಲ್ಲಿ ನೋಡಿದ್ರು ಬೆಂಕಿ, ಕೆನ್ನಾಲಿಗೆಗಳು. ನಮ್ಮವರೆಲ್ಲ ಆಹುತಿ ಆಗ್ತಾ ಇದ್ದಾರೆ. ರಾಮದೇವರು ಅವತ್ತು ತೆಗೆದಂತಹ ಬಾಣಕ್ಕೆ ಸಾಗರದ ಜೀವಾಳಿಗಳೆಲ್ಲ ತತ್ತರಿಸಿದವಂತೆ. ಹಾಗೆ ಅಗ್ನಿದೇವರ ಗುರುತರವಾಗಿರುವಂತಹ ವಿಕ್ರಮದ ಪರಾಕ್ರಮಕ್ಕೆ ನಮ್ಮ ಸೇನೆ ತತ್ತರಿಸುವುದಕ್ಕೆ ಆರಂಭವಾಗಿದೆ. ಇಲ್ಲ, ಕೈದುವನ್ನು ಕೆಳಗೆ ಹಾಕಿದ್ದೇನೆ ಅಷ್ಟೇ. ಕೈ ಮುಗಿಯುವುದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಇಲ್ಲಿ ನೀಲಧ್ವಜನ ಮಗಳ ಗಂಡ ಸಂಬಂಧ ನಮಗಿಲ್ವಾ? ಹೌದಪ್ಪ. ಯಾರು? ಅಗ್ನಿದೇವರು. ನೀಲಧ್ವಜನಿಗೆ ಏನಾಗಬೇಕು? ಅಳಿಯ. ನನಗೆ ಅಗ್ನಿದೇವರು ಏನಾಗಬೇಕು? ಮಾವ. ನನ್ನ ಹೆಂಡತಿ ಅಪ್ಪ ಅಲ್ವಾ? ದ್ರೌಪದಿ ಅಪ್ಪ ಯಾರು? ಅಗ್ನಿದೇವ ಅಲ್ವಾ? ನೋಡುವ, ಅವನಿಗೆ ಮಾತ್ರ ಸಂಬಂಧವ? ಅಗ್ನಿದೇವರೇ, ಅಗ್ನಿನಾರಾಯಣ ತಾನು ಪ್ರಸನ್ನನಾಗುತ್ತ ಕ್ಷಿಪಿತನು ಕರೆದಿಲ್ಲದ ಸಂಗರವು ಬೀಡಿ ಪ್ರತ್ಯಕ್ಷನಾಗುತ್ತ ಪ್ರಸನ್ನನಾಗುತ್ತಲೇ. ಸ್ವಾಮಿ, ಕೈ ಮುಗಿದಿದ್ದೇನೆ, ತಲೆ ತಗ್ಗಿಸಿದ್ದೇನೆ. ಏನು ಸ್ವಾಮಿ ಇದು? ಏನಾಯ್ತು? ನೀವೇ ಹೀಗೆ ಮುನಿದು ನಮ್ಮ ಸೇನೆಯನ್ನು ಸುಡುವುದಕ್ಕೆ ಮುಂದಾದಿರಿ ಅಂತಾದ್ರೆ ಧರ್ಮರಾಯನ ಧರ್ಮ ಎಲ್ಲಿ ಹೋಯಿತು? ಕೃಷ್ಣ ಪರಮಾತ್ಮನ ಅನುಗ್ರಹ ಎಲ್ಲಿ ಹೋಯಿತು? ಬಾದರಾಯಣರ ಸೂಚನೆ ಎಲ್ಲಿ ಹೋಯಿತು? ಧಾರ್ಮಿಕರಾದಂತಹ ನಮ್ಮ ಧರ್ಮ ವೃತ್ತಿಯಲ್ಲಿ ನೀವೆಲ್ಲ ಕೋಪಿಸುವುದೇ? ಸ್ವಾಮಿ, ನಿಮಗೆ ಬಂದಂತಹ, ನೀವು ಮಾಡುತ್ತಿರುವಂತಹ ಧರ್ಮವನ್ನು ಕೆಡಿಸುವುದಕ್ಕೆ ಬಂದವನು ನಾನಲ್ಲ. ಮತ್ತೆ ನನ್ನ ಮಾವನಿಗೆ ಬಂದಂತಹ ಕಷ್ಟವನ್ನು ಹೋಗಲಾಡಿಸುವುದಕ್ಕಾಗಿ ಬಂದವನು. ಅವನಿಗೆ ಯಾಕೆ ಕಷ್ಟ ಬಂದಿದೆ? ಈಗ ಕುದುರೆಯನ್ನು ಕಟ್ಟಿದ ಕಾರಣ ಕಷ್ಟ ಬಂದಿದೆ. ಹೌದು. ಯಾಕೆ ಕುದುರೆಯನ್ನು ಕಟ್ಟಿದ್ದು? ಈಗ ನಾವೇನಾದ್ರೂ ಮತ್ತೊಬ್ಬರ ತಲೆಮಂಡೆ ಬಡಿಯುವುದಕ್ಕೆ ಹೊರಟದ್ದ? ಧಾರ್ಮಿಕವಾಗಿ ಯಜ್ಞ ಅಲ್ವೇ? ಈಗ ಅಲ್ಲಿ ಹವಿಸ್ಸು ಕೊಡುವುದು ಯಾರಿಗೆ? ನನಗೆ. ಹೌದಲ್ಲ? ಮತ್ತೆ ಈಗ ಅಲ್ಲಿ ತಿಂದುಕೊಂಡು ಇಲ್ಲಿ ಉಪದ್ರ ಮಾಡುದ ಸ್ವಾಮಿ ನೀವು? ಹಾಗಂತ ನಿನ್ನಲ್ಲಿ ನಾನು ಮಾತ್ರ ಮಾತಾಡುವುದಕ್ಕಾಗುವುದಿಲ್ಲ. ಮತ್ತೆ ಇಬ್ಬರ ನಡುವೆಯಲ್ಲಿ ಸಂಧಾನವನ್ನು ಮಾಡಬೇಕು ನಾನು. ಹಾಗಾಗಿ ಮಾವನನ್ನೇ ಕರೆದು ನಾನು ಮಾತಾಡ್ತೀನಿ. ನಿಮ್ಮ ಮಾವನಲ್ಲಿ ಕರೆದಿಲ್ಲದ ಸಂಗರವು ಬೇಡಿ ಮಾಡು ಸಂಧಿಯ ಮಾಡು ಸಂಧಿಯ ಕೃಷ್ಣ ಸಖನೊಡನೆ ಮಾಡು ಸಂಧಿಯ ನೆನುತ ಸಂತಗಿಸಿದ ಮಾವ ನಿಮಗೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಕಷ್ಟವನ್ನು ಹೋಗಲಾಡಿಸುವುದಕ್ಕೆ ಬಂದವನು ನಾನು. ಹೌದು. ಈಗ ಇಷ್ಟಪಟ್ಟದ್ದನ್ನು ನೀವು ಮಾಡ್ತಾ ಇರುವಾಗ ಒಮ್ಮಿಂದೊಮ್ಮೆಗೆ ಅಗ್ನಿಯ ಉರಿ ಕೆನ್ನಾಲಗೆ ಅದು ಕಾಣ್ತಾ ಇಲ್ಲ, ಎಲ್ಲ ಶೀತಲ ಅನುಭವ ಆಗ್ತಾ ಉಂಟು. ಯಾಕೆ ಕಡಿಮೆ ಮಾಡಿದ್ದು? ಅದಕ್ಕೆಲ್ಲ ಬಲವಾದ ಕಾರಣಗಳೇ ಉಂಟು. ನಮ್ಮ ಅಂತ ದೇವರು, ನಮ್ಮನ್ನು ಯಾರು ಭಕ್ತರು ನಮ್ಮನ್ನು ಧ್ಯಾನಿಸ್ತಾರೋ ಅಂತವರನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಭಕ್ತಾಧೀನತೆ ದೇವರಿಗೆ ಲಕ್ಷಣ. ಸರಿ. ಹಾಗಿರುವಾಗ ಈ ಕಾಲಕ್ಕೆ ಅರ್ಜುನನು ಕೂಡ ನನ್ನನ್ನು ಸ್ತುತಿಸಿದವನಿದ್ದಾನೆ. ಹಾಗಾಗಿ ಅವನ ಕಷ್ಟವನ್ನು ಈಡೇರಿಸಬೇಕಾದದ್ದು ನನ್ನ ಕರ್ತವ್ಯ ಅಲ್ವೋ? ಅದು ಕರ್ತವ್ಯ. ಈ ಕರ್ತವ್ಯಕ್ಕೆ ಮೊದಲು ತೊಡಗಿದ್ದಕ್ಕೆಂತದ್ದು? ಆ ಕಾರಣಕ್ಕಾಗಿ ಕಷ್ಟ ವಸ್ತು ಮಾಡಿದ್ರಲ್ಲ, ಆ ಕಾರಣಕ್ಕಾಗಿ ಸ್ವಲ್ಪ ಹೊತ್ತು ರಕ್ಷಿಸಿ ಮತ್ತೆ ಉರಿಸ್ತೀಯಾ? ಯಾರು? ಅಲ್ಲ, ಸ್ವಲ್ಪ ಹೊತ್ತು ಈಗ ರಕ್ಷಿಸಿ. ಈಗ ಅವ ಹೇಳಿದ ನ್ಯಾಯದಲ್ಲಿ ಅಷ್ಟೊತ್ತು ಮಾಡಿದ್ರಲ್ಲ ಅಂತ. ಈಗ ಪ್ರಾರ್ಥನೆ ಮಾಡಿದ್ದಕ್ಕೆ ಸ್ವಲ್ಪ ಹೊತ್ತು ರಕ್ಷಿಸುವುದು ಮತ್ತೆ ಉರಿಸಿ. ಅದು ಮುಗಿಯಿತು. ಒಂದೇ ವಿಷಯ ಅಲ್ವಾ? ಉರಿಸುವುದಕ್ಕೆ ತೊಡಗಿದ್ರು, ನಾನು ಕೈ ಮುಗಿದೆ. ಆ ಕಾರಣದಿಂದ ನಿನ್ನನ್ನು ನೆಚ್ಚಿಕೊಂಡಲ್ವಾ ನಾನು ಗುರವನ್ನು ಮುನ್ನಡೆಸಿದ್ದು. ಈಗ ನಾನೇನು ಮಾಡಬೇಕು? ನೀವು ಇಬ್ಬರು ಸಂಧಾನವನ್ನು ಮಾಡಬೇಕು. ಅನಿವಾರ್ಯ. ಹೌದು. ನೀನು ನನ್ನ ಮಾವ, ನಾನು ನಿನ್ನ ಅಲಿಯನಾದವ, ಮಗನ ಸ್ಥಾನದಲ್ಲಿ ಇದ್ದು ಕಾರ್ಯವನ್ನು ಮಾಡಬೇಕಾದವ. ಹಾಗಂತ ಇವ ದೂರದವನಲ್ಲ. ದೂರದವಲ್ಲ. ನನ್ನ ತಂಗಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿದ್ದಲ್ಲ. ಅದು ಹೌದೇ. ಅಗ್ನಿ ಕನ್ಯೆ, ಅದನ್ನು ಯಾವ ಭಾವದಿಂದಲೂ ಕಾಣುವುದಕ್ಕಾಗುತ್ತದೆ. ಆ ಕಾರಣದಿಂದಲೇ ಕೊಟ್ಟು ಮದುವೆ ಮಾಡಿ ಒಂದು ಸಂಬಂಧ ಅಲ್ಲಿ ಊರ್ಜಿತವಾಗಿದೆ. ಈಗ ನಿನ್ನಗಿರುವಂತಹ ಸಂಬಂಧಗಳನ್ನು ಅಲ್ಲ, ಈಗ ಸಂಬಂಧ ನಮಗೆ ನೇರ ಸಂಬಂಧ ಆಯ್ತು. ನೀವು ನನಗೆ ಅಜ್ಜ.
ಈಗ ನನ್ನ ಮಾವನ ಮಾವ ನೀವು ಅಂತಾದ್ರೆ ನೀವು ನನಗೆ ಅಜ್ಜನೇ ಬೀಳುವುದಲ್ವಾ? ಹೀಗೆ ಹೇಳಿಕೊಂಡು ಎಲ್ಲಿ ಎಲ್ಲಿ ಎಷ್ಟೆಷ್ಟು ಸಂಬಂಧ ಮಾಡಿದ್ದಾರೆ. ಅಯ್ಯೋ, ನಾವು ಎಲ್ಲಿ ಹೋದ್ರೂ ಒಂದು ಸಂಬಂಧ ಬಿಡುವ ಕ್ರಮ ಇದು. ಅರ್ಥ ಆಗಿದೆ. ಅದರಿಂದಲೇ ಕೇಳಿತು. ಪಾರ್ಥನ ಸಂಬಂಧ 3 ಲೋಕ ವ್ಯಾಪ್ತವಾದ್ರಿಂದ ತ್ರಿಲೋಕ ವಿಜಯಿ ಅಂತಂದದ್ದು ಎಲ್ಲ ಹೋರಾಡಿಯೇ ನೀನು ಗೆದ್ದದ್ದಲ್ಲ. ಇರ್ಲಿ, ಸಂಬಂಧ ಮಾಡಿಯೂ ಗೆದ್ದದ್ದು ಹೌದು, ಅದು ಗೆಲುವು ಹೌದು. ರಾಜನೀತಿಯಲ್ಲಿ ನನಗಿದ್ದದ್ದೇನು ಗೊತ್ತು? ಏನು? ಮಾಹಿಷ್ಪತಿಯ ಕೀರ್ತಿ ಭೂತಕಾಲದ್ದು ಕಾರ್ತಿವೀರ್ಯನಿಂದ ಪ್ರತಿಷ್ಠಿತವಾದದ್ದು. ಸರಿ. ಈಗಿನ ಅರಸ ತೇಜಸ್ಸೇ ಇಲ್ಲದೆ ಕ್ಷಾತ್ರವೇ ಇಲ್ಲದೆ ಆಯುಧ ಕೆಳಗಿಟ್ಟು ಶರಣಾದ ಅಂತ ಆದರೆ ಅದು ಅಪಕೀರ್ತಿ ಆಗ್ತದೆ ಪೂರ್ವಜರಿಗೆ. ಅದಕ್ಕಾಗಿ ಕೆಚ್ಚಿನಿಂದ ಹೋರಾಟ ಮಾಡಿದೆ. ಆದರೆ ಜೀವಹಿತವನ್ನು ಏನು ಅಂತ ದೇವರು ಹಿತಕರವಾಗಿ ಆಡಿದ ಕಾಲದಲ್ಲಿ ನಿಜವಾಗಿ ಮಗ ಅಳಿದ ಮೇಲೆ ಈ ಅಳಿಯನದ್ದೇ ಬಲ ನನಗಿದ್ದದ್ದು. ನೀನು ಸಂಧಾನದಿಂದಲೇ ನಮಗೆ ಹಿತವಾಗುತ್ತದೆ ಅಂತ ಹೇಳ್ತೀಯ. ಆದ್ರೆ ಜೀವಹಿತವು ಅದರಿಂದ ಹೌದು ಅಂತ ಆದ್ರೆ ಹಾಗೆ ಬಿಡ್ಲಿ, ನನಗೆ ಆಕ್ಷೇಪ ಅಂತಿಲ್ಲ. ಹಾಗೆ ಅಂತ ಸಂಧಾನ ಮಾಡುದಿದ್ರೆ ಏನಾದ್ರೂ ಬೇಡಿಕೆ ಉಂಟಾ? ಇನ್ನು ಸಂಧಾನ ಮಾಡುದಿದ್ರೆ ಈಗ ಮಾಡಬೇಕು ಅಂತ ಏನಾದ್ರೂ ಬೇಡಿಕೆ ನಮ್ಮ ಕುದುರೆಯನ್ನು ಬಿಟ್ಟು ಅದು ಕನಿಷ್ಠವಾದದ್ದು. ಅದು ಮಾಡ್ಲೇಬೇಕಾದ್ರು. ಜೊತೆಯಲ್ಲಿ ಸಾಂಕೇತಿಕವಾಗಿ ನಾವು ಕಪ್ಪ ಕೊಡುವುದಿಲ್ಲ ಅಂತ ಆಡಿದ್ದಲ್ಲ, ಕಪ್ಪವನ್ನು ಕೊಡ್ತೇವೆ, ಬೆಂಬಲಿಗರನ್ನು ಒದಗಿಸ್ತೇವೆ, ಪಡುಭಟರನ್ನು ನಿಮಗೆ ಸಹಾಯಿಗಳಾಗಿ ಒದಗಿಸ್ತೇವೆ. ಆದ್ರೆ ಒಂದು ಅಪೇಕ್ಷೆ ಉಂಟು, ಇಲ್ಲಿಯ ತನಕ ವಿರೋಧ ಶಾಂತವಾಗದೆ ಒಂದೇ ಪಕ್ಷದಲ್ಲಿ ಮುಂದೆ ಪ್ರವೃತ್ತರಾಗುವುದಕ್ಕಾಗುವುದಿಲ್ಲ. ಇಂದು ಇಲ್ಲಿ ಇದು ಈ ಅಗ್ನಿ ಆಶಯದಂತೆ ಆತಿಥ್ಯ ಸ್ವೀಕರಿಸಿ ನಾಳೆ ಜೊತೆಯಾಗಿ ಮುಂದುವರಿಸುವ. ನಾಳೆ ಎಷ್ಟೊತ್ತಾದ್ರೂ ಹೋಗುದೇ ಹೊರಡುದು. ನಾಳೆ ಹೋಗುದೇ. ಆದ್ರೆ ಹೊರಡಬೇಕು ಅಂತಾದ್ರೆ ಆತಿಥ್ಯ ಇಂದು ಸರಿಯಾಗಬೇಕು. ಹೌದಲ್ಲ? ಹೌದು. ಹೀಗೆ ಬನ್ನಿ, ಅಗ್ನಿದೇವರೊಟ್ಟಿಗೆ ಕೂತು ಹೀಗೆ ಬನ್ನಿ. ಕಂಡು ಜೋಲಿ ಉಪಚಾರಿಸುತ್ತ ಎಲ್ಲ ನಾಶವಾಗಿ ಹೋಯಿತು. ನಮ್ಮ ಈ ಪುರದಲ್ಲಿ ಯಾರು ಪುರುಷರೇ ಅಲ್ಲ, ಪೌರುಷ ಎನ್ನುವುದೇ ಇಲ್ಲ. ಎಲ್ಲ ನಾಶವಾಗಿ ಹೋಯಿತು, ಎಲ್ಲವನ್ನು ಕಳೆದುಕೊಂಡು. ಎಲ್ಲ ಸರಿಯಾಯ್ತು ಅಂತ ಅಲ್ಲಿ ಅತಿಥಿ ಮಂದಿರದಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿ ಅಂತಃಪುರಕ್ಕೆ ಬರುವಾಗ ನಿನ್ನದೆಂತದ್ದೇ ಗಂಡುಸಲ್ಲವೇನೋ ನೀವು ಷಂಡರಂತೆ ನಡೆದೀರಲ್ಲ, ಕೆಂಡತಿಯಲ್ಲಿ ಸುತನ ಪಡೆದಾರಷ್ಟು ಸಾರುವುದೇ. ಗಂಡುಸಲ್ಲವೇನೋ ನೀವು ಗಂಡಸೇ ಸಮರ ಕದನ ಎಂಬುದು ನಮಗೆಲ್ಲ ಭೀತಿಜನಕವಾಗಿತ್ತು. ಈಗ ಶಾಂತಿ ನೆಲೆ ಆಯ್ತಲ್ಲ, ದೇವರ ಹಿತದಂತೆ ಎಲ್ಲ ಒಳ್ಳೇದಾಗ್ತಾ ಇರುವಾಗ ಇನ್ನಾದ್ರೂ ಇದ್ದದ್ರ ಜೊತೆಯಲ್ಲಿ ಒಗ್ಗಿಕೊಂಡು ಹೋಗುವುದಲ್ವೋ? ನಿನಗೆ ಏನಾಯ್ತು? ಈಗ ಏನಾಯ್ತು? ಏನಾಗಿದೆ ಅಂತ ಕೇಳ್ತಿರಲ್ಲ, ಏನಾಗಿದೆ ಅಂತ ನಿಮಗೆ ಗೊತ್ತಿಲ್ವಾ? ನಾವೀಗ ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂತ ನೀವು ತಿಳಿಲಿಲ್ವಾ? ಒಂದು ಸಂದಿಗ್ಧದಲ್ಲಿ ಇದ್ದದ್ದು ಹೌದು. ಇದ್ದದ್ದು ಹೌದು. ಹೌದೌದು. ಏನಾಯ್ತು? ಈಗ ಏನಾಯ್ತಾ? ಹಾಗೆ ಅಂತ ಲಭ್ಯವಾಗಬೇಕಾದ ಸೂಚನೆ ಸಕಾಲದಲ್ಲಿ ಬಂದದ್ದರಿಂದ ಎಲ್ಲವೂ ಸಮನ್ವಯ ಆಯ್ತಲ್ಲ. ಈಗ ನಿಮಗಾಗಿರಬಹುದು, ನೀವು ಸಮಾಧಾನದಲ್ಲಿ ಇರಬಹುದು, ಆದ್ರೆ ನನಗಾಗುವುದಿಲ್ಲ ಸ್ವಾಮಿ, ನನಗಾಗುವುದಿಲ್ಲ. 9 ತಿಂಗಳು ತನ್ನ ಉದರದಲ್ಲಿ ಇರಿಸಿಕೊಂಡವಳು ನಾನು. 10ನೇ ತಿಂಗಳಿಗೆ ಪ್ರಪಂಚದ ಬೆಳಕನ್ನು ತೋರಿಸಿದವಳು ನಾನು. ಹೆಣ್ತನ ಸಾರ್ಥಕಗೊಳ್ಳುವುದು ತಾಯಿತನದಿಂದ ಮಾತ್ರ ಸಾಧ್ಯ. ಅದನ್ನು ಅನುಭವಿಸಿದವಳು ನಾನು. ಆದ್ರೆ ಇಂದು ನನ್ನ ಮಗನನ್ನೇ ನಾವಿಂದು ಕಳೆದುಕೊಂಡಿದ್ದೇವೆ ಅಂತ ಆದ್ರೆ ಏನು ಒಂದು ಹಂತಕ್ಕೆ ಆಗುವುದು? ಎಲ್ಲಿಯ ಸಮಾಧಾನ ಹೇಳಿ? ನಮ್ಮ ಮಗನ ಸಾವಿಗೆ ಕಾರಣನಾದಂತಹ ಅರ್ಜುನನಲ್ಲಿ ಯುದ್ಧ ಮಾಡುವುದನ್ನು ಬಿಟ್ಟು ಸಂಧಾನವನ್ನು ಮಾಡಿಕೊಂಡು ಬಂದಿದ್ದೀರಲ್ಲ, ನೀವು ಮಾಡಿದ್ದು ಸರಿಯಾ ಅಂತ ಕೇಳ್ತೇನೆ ನಾನು. ಅಳಿಯನಾದೇಶಗಳು ಹೊರತಿವೆ ತಲೆಯನ್ನೊಪ್ಪಿಸುತ್ತೀರ್ದೆ ರಣದಲ್ಲಿನ ತಲೆಯನ್ನೊಪ್ಪಿಸುತ್ತೀರ್ದೆ ರಣದಲ್ಲಿ ಕುಲವಿಘಾತಕಿ ನೊಂದ ಗಾಯಕಿ ಬರೆಯ ಎಳೆವೆ ಯಾಕೆ ಅಳಿಯನ ಆದೇಶಗಳು ನಿನಗೆ ಅರ್ಥ ಆಗ್ತದೆ ಹೆತ್ತೋಡಲ್ಲಿನ ಸಂಕಟ ಏನು ಅಂತ ನನಗೆ ಅರ್ಥ ಆಗದಷ್ಟು ಅಜ್ಞನವಲ್ಲ ನಾನು. ನಿಮಗೆ ಅರ್ಥ ಆಗ್ಲಿಲ್ಲ ಸ್ವಾಮಿ, ಯಾವ ಸ್ಥಿತಿಯಲ್ಲಿ ಇದ್ದೇನಂತ ನಿಮಗೆ ಅರ್ಥ ಆಗ್ಲಿಲ್ಲ. ನನಗೆ ಅರ್ಥ ಆಗುತ್ತದೆ. ಅರ್ಥ ಆಗಿದ್ರೆ ನೀವು ಹೀಗೆ ಮಾಡ್ತಿರ್ಲಿಲ್ಲ. ನೀವು ಜಾಲ ಏನು
ಉರಿಯುವ ಕಾಲ ಅಲ್ಲ ಅಂತ ಅಗ್ನಿಯೇ ತನ್ನ ಉರಿಯನ್ನು ಶಮನಗೊಳಿಸಿದ ಮೇಲೆ ಹೆಣ್ಣಾದ ನೀನ್ ಯಾಕೆ ಇಷ್ಟು ಉರಿಯಿತಿ? ಯಾಕೆ? ಉರಿಯುವುದಕ್ಕೆ ಅಗ್ನಿಗೆ ಮನಸ್ಸಿಲ್ಲ ಅಂತ ಆಡಿದ್ದಲ್ವ? ನೀನೇ ಆಲೋಚನೆ ಮಾಡು. ಏನು? ಮಗನಳಿದ ಕಾಲದಲ್ಲಿ ದೂರ ಬೇಡ ಅಂತ ಸಂದೇಶಕ್ಕೆ ಮನೆಗೆ ಬಂದನ, ತಲೆ ಕೊಟ್ಟಾದ್ರೂ ಸರಿ ವಿರೋಧ ಮುಂದರಿಸ್ತೇನೆ ಅಂತ ಹೋದದ್ದಲ್ವ? ಆ ಕಾಲದಲ್ಲಿ ಯುದ್ಧದಲ್ಲಿ ತಾತ್ಕಾಲಿಕವಾದ ಪರಿಭವ ಬಂದಾಗ ಪ್ರಬಲನಾಗುವುದು ಹೇಗೆ ಅಂತ ಯೋಚನೆ ಮಾಡಿದ್ರೆ ಅಳಿಯನಾದ ಅಗ್ನಿಯ ನೆನಪಾಯಿತು. ಮಗನಳಿದ ಮೇಲೆ ಮಗನಂತೆ ಪರೆಯುವ ಅಳಿಯನನ್ನು ಕರೆದು ಉರಿಸು ಅಂತ ಆಡಿದ್ರೆ ಉರಿಸ್ತಾ ಸಾಗಿದವನು ಪಾರ್ಥನ ಪ್ರಾರ್ಥನೆಗೆ ಶಾಂತನಾದ. ಕರೆದು ಹೇಳಿದ, ನೀನೇ ಸಂಧಾನ ಮಾಡುವುದು ವಿಹಿತ, ಭವಿಷ್ಯಕ್ಕೆ ಅದೇ ಉಚಿತ ಅಂತ. ದೇವನಾದಂತಹ ಅವನಾಡಿದ್ದನ್ನು ಧಿಕ್ಕರಿಸಿದ್ರೆ ಜೀವನಾದ ನಮಗೆ ಅಸ್ತಿತ್ವ ಇಲ್ಲಿ. ಅದಲ್ಲ ಅಂತಾದ್ರೆ ತಲೆ ಹೋಗ್ತಿರ್ಲಿಲ್ವೋ? ಸಮರ ಅಂತಂದ ಮೇಲೆ ಈಗ ಸರಿ ಅಂತ ನಾನು ಆಡುವುದಲ್ಲ, ಕ್ಷತ್ರಿಯಾಣಿ ಅಲ್ವೋ ನೀನು? ಮರಣ ಸಹಿತವಾದದ್ದಕ್ಕೆ ಸಮರ ಅಂತ ಹೆಸರು. ಅಡಿಗಡಿಗೆ ಯಾವತ್ತು ಬೇಕಾದ್ರೂ ಎದುರಾಗಬಹುದು. ಅಳಿವಿಗೆ ನೋವು ಉಂಟಾಗುವುದು ಹೌದಾದ್ರೂ ಸಹಿಸುವಂತಹ ಶೀಲವು ಕೂಡ ಉಳಿದವರಿಗಿಂತ ಹೆಚ್ಚು ಕ್ಷತ್ರಿಯಾಣಿಯಲ್ಲಿರಬೇಕಾದ್ದಲ್ವ? ಸಾವು ನೋವುಗಳಿಗೆ ಹೀಗೆ ಬೆಂದರೆ ಹೇಗೆ? ನೋಡು, ಕುಲಕ್ಕೆ ಒಳ್ಳೆಯದಾಗುವ, ಕುಲದ ಏಳಿಗೆಯನ್ನು ಸಾಧಿಸುವ, ರಾಜ್ಯಕ್ಕೆ ಹಿತಕರವಾಗುವ, ದೇವನಾದ ಅಳಿಯನ ಅಭಿಪ್ರಾಯದಂತೆ ಎಸಗಿದಂತಹ ಶಾಂತಿ ಸಮಾಧಾನ ಸಂಧಾನ ಏನು ಅದನ್ನು ವಿರೋಧಿಸಿದೆ ಅಂತ ಆದರೆ ಕುಲಘಾತಕಿ ಅಂತ ಆಗುತ್ತೀನಿ ನೀನು. ಕುಲಕ್ಕೆ ನೀನು ಕಂಟಕಿ ಅಂತ ಆಗುತ್ತಿ. ನನ್ನ ಹೆಂಡತಿ ಹಾಗಾಗಕೂಡದು. ಆದ್ರಿಂದ ಸ್ವಲ್ಪ ಶಾಂತಳಾಗು. ನಿನ್ನ ದುಃಖ ನನಗೆ ಅರ್ಥ ಆಗ್ತದೆ, ನನಗಿಲ್ಲ ಅಂತ ಹೇಳ್ತೀಯೋ? ಹೇಗೆ ಶಾಂತಳಾಗುವುದಕ್ಕೆ ಸಾಧ್ಯ ಹೇಳಿ? ದೇವರಿಗೆ ಇದೇ ಪ್ರಿಯ ಅಂತ ಆದರೆ ದೇವರಿಗೆ ಹೇಗೆ ಪ್ರಿಯವಾಗ್ತದೆ? ಈಗ ಶೋಕ ಎನ್ನುವುದು ನಿರಂತರವಾದದ್ದು, ಅದನ್ನ ಮರೆಯುವುದಕ್ಕುಂಟೆ? ಯೋಚನೆ ಮಾಡಿ. ಎನ್ನುವುದು ಮಾಸುವುದಕ್ಕುಂಟೆ ಹೇಳಿ? ಎಷ್ಟೋ ದಂಪತಿಗಳಿಗೆ ಮಕ್ಕಳೇ ಇರುವುದಿಲ್ಲ, ದೇವರು ಕೊಡುವುದಿಲ್ಲ ಅಂತ. ಈಗ ದೇವರ ಮೇಲೆ ಯುದ್ಧ ಸಾರುವುದಕ್ಕಾಗ್ತದ? ಆಗುವುದಿಲ್ಲ. ಯಾಕಾಗುವುದಿಲ್ಲ? ಯಾಕೆ? ಅದು ದೈವ ನಿರ್ಣಯ ಅಂತ ನಾವು ಮಾನಿಸಬೇಕು. ಇಲ್ಲೂ ಕೂಡ ಅಳಿದ ಪುತ್ರನ ವಿಯೋಗವನ್ನು ಶಾಶ್ವತವಾಗಿ ಅನುಭವಿಸುವುದೇ ನಮ್ಮ ವಿಧಿ ಅಂತ ದೈವವಾದ ಹುತಾಶನ ತೋರಿದ ಮೇಲೆ ಅದನ್ನು ಅಂಗೀಕರಿಸದೆ ನಮಗೆ ಎಲ್ಲಿ ವಿಧಿ ಉಂಟು? ಈಗ ನಮ್ಮ ಮಗನ ಸಾವಿಗೆ ಕಾರಣನಾದಂತ ಪಾರ್ಥನಲ್ಲಿ ನೀವು ಯುದ್ಧ ಮಾಡಲಿಲ್ಲ, ಯಾಕಂತ ಹೇಳಿದ್ರೆ ಅಗ್ನಿಯ ಸಂಧಾನ. ಅಳಿಯ ಸಂಧಾನ. ಹೌದು ಹೌದು ಸ್ವಾಮಿ. ಸಂಬಂಧದಲ್ಲಿ ನಮಗೆ ಅಗ್ನಿ ಅಳಿಯನಾಗಬೇಕು, ಹೌದಾ? ಅವನ ಸಂಬಂಧ ಪ್ರಪಂಚಕ್ಕೆ ಇರುವುದಷ್ಟೇಯಾ? ಅಗ್ನಿಯ ಸಂಬಂಧ ಇರುವುದಷ್ಟೇಯಾ? ಅಲ್ಲ, ಅವನನ್ನು ಅರ್ಚಿಸುವವರ ಜೊತೆಗೆಲ್ಲ ಅವರಿಗೆ ಸಂಬಂಧ ಉಂಟು. ಹೌದು. ಕೊಟ್ಟು ತೆಗೆದುಕೊಳ್ಳುವಂತ ಒಂದು ಸಂಧಿ ಮಾಡ್ಲಿಕ್ಕೆ ಕಾರಣ ಪಾರ್ಥನಲ್ಲಿ. ಕಾಂಡವನ ದಹನ ಪ್ರಕರಣದಲ್ಲಿ ಪಾರ್ಥನಿಗೆ ಉಪಕಾರ ಮಾಡಿದ ಕಾರಣಕ್ಕಾಗಿ ಇಲ್ಲಿ ಈಗ ಬಂದು ಅವನು ಸಂಧಿ ಮಾಡುವುದಕ್ಕೆ ಕಾರಣ ಅದೇ ಸ್ವಾಮಿ. ಈಗ ಯೋಚಿಸು. ಏನು? ಅಗ್ನಿಯಾದ್ರೂ ಒಂದು ಮನೆ ಅಳಿಯನಾಗಿದ್ದುಕೊಂಡು ಆ ಮನೆ ಒಡೆಯನಿಗೆ ಬೇಕಾದಾಗಲ್ಲ ಒದಗುವ ಸ್ಥಾನದಲ್ಲಿ ಇದ್ದವನು. ನಮ್ಮ ಜೊತೆಗೆ ಒಂದು ಸಂಬಂಧ ಇದ್ದದ್ರಿಂದ ನಮಗೆ ಬೇಕಾದಂತ ಒದಗಿದ. ಪಾರ್ಥನ ಜೊತೆಗೆ ಒಂದು ಸಂಬಂಧ ಉಂಟು, ಅವರಿಗೆ ಬೇಕಾದಂತೆಯೂ ಒದಗಿದ. ಎಲ್ಲವನ್ನು ಸರಿದೂಗಿಸಿದನಲ್ಲ ಅಂತ ಒಬ್ಬ ಅಳಿಯ ಇದ್ದದಕ್ಕೆ ಅವರನ್ನಾದ್ರೂ ಉಳಿಸಿಕೊಳ್ಳಬೇಕೋ ಬೇಡ? ಈಗ ಅಳಿಯ ಹೇಳಿದ್ದನ್ನು ಕೇಳಲಿಲ್ಲ, ಧಿಕ್ಕರಿಸಿದ್ದು ಅಂತಾದ್ರೆ ಮಗ ಹೇಗೂ ಹೋದ, ಅಳಿಯನು ಮನೆ ಬಿಟ್ಟು ಹೋದ ಅಂತಾದ್ರೆ ಯಾರಿದ್ದಾರೆ? ಹೌದು. ಬದುಕಬೇಕಾದ್ರೆ ನಾವು ಗಂಡಾಗಿ ಬದುಕಬೇಕು. ಕೇವಲ ಹೆಂಡತಿಯಲ್ಲಿ ಮಕ್ಕಳನ್ನು ಪಡೆದ ಮಾತ್ರಕ್ಕೆ ಒಬ್ಬ ಪುರುಷ ಅಂತ ಆಗುವುದಿಲ್ಲ ಸ್ವಾಮಿ, ಪುರುಷ ಅಂತ ಆಗುವುದಿಲ್ಲ. ಪಾರ್ಥನಿಗೆ 3 ಲೋಕದ ಗಂಡ ಅಂತ ಕರೆದ್ರು. ಅವನಲ್ಲಿ ನೀವು ಯುದ್ಧ ಮಾಡದೆ ಅಳಿಯ ಹೇಳಿದೆ ಎನ್ನುವುದಾಗಿ ಸಂಧಾನವನ್ನು ಮಾಡಿಕೊಂಡು ಬಂದಿದ್ದೀರಲ್ಲ. ಯೋಚನೆ ಮಾಡು. ಏನು? 3 ಲೋಕದ ಗಂಡರಿಗೂ ವರ್ಷವೊಂದರ ಅವಧಿಗೆ ಷಂಡತ್ವವನ್ನು ಅಂಗೀಕರಿಸಬೇಕಾದ ಅನಿವಾರ್ಯತೆ ಬಂದಾಗ ಇಲ್ಲ, ನಾನು ಅದನ್ನು ಯಾಕೆ ಅನುಭವಿಸಬೇಕು? 3 ಲೋಕದ ಪ್ರತಾಪಿ ಅಲ್ಲುವಂತ ಅವೇನು ದೇವರಿಗೆ ವಿರುದ್ಧವಾಗಿ ಹೋದನು, ಕೊಟ್ಟ ಶಾಪವನ್ನು ಅನುಭವಿಸಿದ. ಇದು ನಮಗೆ ಏನು ಸಂದೇಶ ಕೊಡ್ತದೆ? ಏನು? ಎಷ್ಟು ವಿಕ್ರಮಿಯೇ ಆಗಿರ್ಲಿ, ಬದುಕಿನಲ್ಲಿ ಕೆಲವೊಮ್ಮೆ ಕೆಲವು ಸಂದಿಗ್ಧಗಳನ್ನು ನಾವು ಎದುರಿಸಿ ಅನುಭವಿಸದ ಹೊರತಾಗಿ ಅನ್ಯ ನಿರ್ವಾಹ ಇಲ್ಲ ಅಂತ ಅವನೇ ತೋರಿಕೊಡ್ತಾ ಇದ್ದಾನೆ. ನಿನಗೆ ಯಾಕೆ ಅರ್ಥ ಆಗುದಿಲ್ಲ? ನೀವೊಬ್ರು ಬಂಡರು, ನೀವು ಶಂಡರು. ನೀವು ಕುಂಟನಾಗಲಿ ಹೆಣವನಾಗಲಿ ತನ್ನ ಮಗನ ಸಾವಿಗೆ ಕಾರಣನಾದವ ಎಲ್ಲಿದ್ದಾನಂತ ಹೋಗಿ ಸಟಲು ನಿಲ್ತಾನೆ. ಅದನ್ನು ಬಿಟ್ಟು ಸಂಧಿಯನ್ನು ಮಾಡಿಕೊಂಡು ಏನು ಅವನ ಹಿಂದೆ ಹೋಗ್ಲಿಕ್ಕೆ ಹೊಟ್ಟು ನಿಂತಿದ್ದೀರಲ್ಲ. ನಿಮ್ಮನ್ನು ಗಂಡಸು ಅಂತ ನಾನು ಹೇಗೆ ಒಪ್ಪುವುದು ಹೇಳಿ? ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೂ ಅಶ್ವಮೇಧದ ಫಲ ಅಂತ ಹೇಳಿದ್ರು. ನೀವು ಮಾಡಿದ್ದೇನು? ಅಡಿಗಡಿಗೆ ಅಶ್ವಮೇಧದ ಫಲವನ್ನು ಅನುಭವಿಸುವುದಕ್ಕೆ ಹೇಗೆ ಅದು? ಈಗ ಅವರ ಜೊತೆಗೆ ಹೋದ್ರೆ ಅಡಿಯನ್ನು ಮುಂದಿರ್ತಾ ಹೋಗ್ತಾ ಅಶ್ವಮೇಧಕ್ಕೆ ಸಹಾಯಿಗಳಾಗಿ ಅಶ್ವಮೇಧದ ಫಲದಲ್ಲಿ ನಾವು ಭಾಗಿಗಳಾಗುದಿಲ್ವ? ನೀವು ಗಂಡಸೇ ಅಲ್ವ? ನೀವು ಈಗ ಗಂಡಸು ಅಂದ್ರೆ ಎಂತದೆ? ಯಾಕೆ? ಈಗ ಪುರುಷ ಅಂದ್ರೆ ಯಾರು ಗೊತ್ತುಂಟು? ಯಾರು? ಈ ಪುರದ ಒಳಗೆ ಪವಡಿಸಿದ ದೇವರು ಅಂತ ಅರ್ಥ. ಆ ದೇವರು ಅವರ ಪಕ್ಷದಲ್ಲಿದ್ದಾನೆ. ಆ ಪುರುಷನಿಗೆ ಸಮ್ಮತವಾದಂತೆ ವರ್ತಿಸುವುದಕ್ಕೆ ಪೌರುಷ ಅಂತ ಹೆಸರು. ದೇವರಿಗೆ ಸಮ್ಮತವಾದಂತೆ, ಕೃಷ್ಣನಿಗೆ ಸಮ್ಮತವಾದಂತೆ, ಅಗ್ನಿಗೆ ಸಮ್ಮತವಾದಂತೆ ವರ್ತಿಸುವುದೇ ಪೌರುಷ ಅಂತ ತಿಳಿದು ಪೌರುಷವಂತನಾಗುವುದಕ್ಕೆ ಹೊರಟ್ರೆ ನೀನು ಹೇಳ್ತಿ ನೀವು ಪುರುಷರೇ ಅಲ್ಲ ಅಂತ. ಹೆಂಡತಿ ಮಾತು ಕೇಳಬೇಕಾ ದೇವರ ಮಾತು ಕೇಳಬೇಕು? ನನ್ನ ಮಾತು ಕೇಳಬೇಕು.
ನಾನು ಇದನ್ನು ಒಪ್ಪುವುದಿಲ್ಲ ಸ್ವಾಮಿ. ಈಗ ದೇವರು ಸಂತಾನವನ್ನು ಸಂಸಾರವನ್ನು ರಕ್ಷಿಸಬೇಕಾದ ದೈವದ ನುಡಿಸನ್ನು ಸಂಪಾದಿಸಿ ಹೆಂಡತಿಯ ಮಾತು ಕೇಳಿ ನಾ ಎಲ್ಲಿಗೆ ಅಂತ ಹೋಗ್ಲಿಕ್ಕೆ? ಎಲ್ಲಿಗೆ ಹೋಗುದು ಬೇಡ, ನನಗೆ ನನ್ನ ಮಗ ಬೇಕು, ತಂದು ಕೊಡಿ. ಆ ದೇವರಿದ್ದಾರಲ್ಲ, ಹೇಳಿ ತಂದು ಕೊಡಿ ನನ್ನ ಮಗನನ್ನು. ಆಗ್ತದ ನಿಮಗೆ? ಆಗ್ತದ? ನಾವು ಬದುಕಿ ಸಾಯಬಾರದು ಸ್ವಾಮಿ, ಸತ್ತು ಬದುಕಬೇಕು. ನಾವೀಗ ಹೇಗಿದ್ದೇವೆ ಅಂತ ಹೇಳಿ ಬದುಕಿ ಸತ್ತ ಹಾಗೆ ಇದ್ದೇವೆ ನಾವು. ಸರಿ, ನನಗೆ ತಂದು ಕೊಡುವುದಕ್ಕಾಗುದು, ಈಗ ತರುವುದಕ್ಕೆ ನಿನ್ನ ಮಾರ್ಗ. ನಮ್ಮ ಮಗನ ಸಾವಿಗೆ ಕಾರಣನಾದಂತ ಅರ್ಜುನಲ್ಲಿ ನೀವು ಹೋರಾಟವನ್ನು ಮಾಡುವುದಿಲ್ಲ. ಅಲ್ಲ, ಈಗ ನಿನ್ನಲ್ಲೇ ಕೇಳುದು ನಾನು. ಮಗ ಸತ್ತವ ಬದುಕಬೇಕು ಅಂತ ಆದ್ರೆ ನಾನು ಏನು ಮಾಡಬೇಕು? ಸತ್ತಿರುವಂತ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಶಾಂತಿ ಸಿಗುವುದು ಹೇಗೆ? ಹೇಗೆ? ನನ್ನ ಮಗನ ಸಾವಿಗೆ ಕಾರಣನಾದಂತ ಅರ್ಜುನನ್ನು ಕೊಲ್ಲಬೇಕು. ಅರ್ಜುನ ಯುದ್ಧವೇ ಮಾಡುವುದಿಲ್ಲ ಅಂತ ಅಗ್ನಿಯ ಮಾತು ಕೇಳಿ ಆಯುಧ ಕೆಳಗಿಟ್ಟಿದ್ದಾನಲ್ಲ. ಅಗ್ನಿಯನ್ನು ಅವನು ಪ್ರಾರ್ಥನೆ ಮಾಡುವುದಕ್ಕೆ ಆಯುಧ ಕೆಳಗಿಟ್ಟಿದ್ದಾನೆ. ನೀನು ಆಯುಧ ಎತ್ತಬಾರದು ಅಂತ ಅಗ್ನಿ ಹೇಳ್ತಾ ಇದ್ದಾನೆ. ಇಬ್ಬರ ಕೈಯಲ್ಲಿದ್ದ ಆಯುಧವು ಕೆಳಗಿರುವಂತೆ ಮಾಡಿದ ಮೇಲೆ ಯುದ್ಧ ಹೇಗಾಗ್ತದೆ? ಯುದ್ಧ ಮಾಡುವುದಿಲ್ವಾ? ಯುದ್ಧ ಆಗುವುದಿಲ್ಲ ಅಂತ ಸ್ವಾಮಿ. ನೀವು ಹೋಗಿ ಯುದ್ಧ ಮಾಡುವುದು ಬೇಡ, ನೀವು ಅರ್ಜುನನ್ನು ಕೊಲ್ಲುವುದು ಬೇಡ. ಕ್ಷತ್ರಿಯ ರಾಣಿ ನಾನಿದ್ದೇನೆ. ನನ್ನ ಮಗನ ಸಾವಿಗೆ ಕಾರಣನಾದಂತಹ ಅರ್ಜುನನ ಸಾವನ್ನು ನಾನು ಕಾಣಬೇಕು, ನಾನು ಕೊಲ್ತೇನೆ. ಏನು? ಗುರುಪುತ್ರನೊಬ್ಬ ಸತ್ತಿದ್ದಾನೆ. ಹೋದದ್ದು ಹೋಯ್ತು ಅಂತ ದುಃಖಿಸ್ತಾ ಗುರುಗಳು ಸಾಂದೀಪಿನಿಗಳಿದ್ರಂತೆ. ಕೃಷ್ಣನ ಒಡನಾಟ ಸಿದ್ಧಿಸಿದ ಮೇಲೆ ಸತ್ತ ಮಗ ಬದುಕಿದನಂತೆ. ಇದು ಕತೆ. ನಾವು ಕೃಷ್ಣನ ಪಕ್ಷ ಸೇರಿದ್ರೆ ಎಲ್ಲಾದ್ರೂ ಯಾವುದಾದ್ರೂ ರೂಪದಲ್ಲಿ ಪುತ್ರ ಭಾಗ್ಯ ಹೇಗಾದ್ರೂ ಲಭ್ಯವಾದ್ರೂ ಆದೀತು. ಅಥವಾ ಅಳಿಯನಾದ ಅಗ್ನಿಯ ಪುತ್ರನಂತೆ ಪೊರೆದರು ಮಗ ಬೇಕು ಅಂತಿದ್ರೆ, ಸಂಸಾರದ ಸಮಾಧಾನ ಬೇಕು ಅಂತಿದ್ರೆ ವಿಶ್ವ ಕುಟುಂಬಿಯಾದ ಕೃಷ್ಣನ ಪಕ್ಷದಲ್ಲಿ ನಾವಿರುವುದು ಸರ್. ನಿಮ್ಮ ಬುದ್ಧಿವಂತಿಕೆ ನನ್ನಲ್ಲಿ ಬೇಡ. ಬುದ್ಧಿವಂತಿಕೆಲ್ಲ, ಬದುಕುವುದಕ್ಕಿಂತ ಮಾರ್ಗ. ಬದುಕಕ್ಕಿಂತ ಮಾರ್ಗ. ಹೌದು, ಹೇಡಿಯಾಗಿ ಬದುಕುವುದು ನನಗೆ ಮನಸ್ಸಿಲ್ಲ ಸ್ವಾಮಿ. ನೀವು ಬೇಕಾದ್ರೆ ಬದುಕಿ, ನಾನು ಹಾಗೆ ಬದುಕುವುದಿಲ್ಲ. ನನಗೇನು ಸಾಯ್ತೇನೆ ನಾನು. ಈಗ ಸಾಯ್ಬೇಕು ನಾನು. ಯಾವ ಮಾರ್ಗವೂ ಬೇಡ. ನನ್ನ ಮಗ ಇಲ್ಲ ಅಂತ ಆದ್ಮೇಲೆ ನಾನು ಯಾಕೆ? ನಿಮಗೂ ನಾನು ಬೇಡ, ನನ್ನ ಮಗನು ನನ್ನ ಬೇಡ. ಬನ್ನಿ, ಸಾಯಿಸಿ ಸಾಯಿಸಿ ಸಾಯಿಸಿ, ನೀವೇ ಸಾಯಿಸಿ ನನ್ನನ್ನು. ಸಾಯಿಸಿ ಬಿಡಿ. ಆ ಕೊರಳಿಗೆ ಕಟ್ಟಿದವ ನಾನು. ನಿನಗೆ ಇದು ಬೇಡ, ಪೌರುಷದ ಬಗ್ಗೆ ಶಂಕೆ ಉಂಟು ಅಂತಾದ್ರೆ ಅದನ್ನು ಕಡಿದೋಗಿದ್ದು ನಡೆಯೇ. ಹೋಗ್ತೇನೆ. ಅದು ಕೊರಳಿಗೆ ಕಟ್ಟಿದ್ದಲ್ಲ. ಆದ್ದರಿಂದಲೇ ಹೇಳಿದ್ದು, ಮಾಂಗಲ್ಯ ದೀಕ್ಷೆಯನ್ನು ಕೊಟ್ಟವನಿಂದ ಬದುಕು ಹಸನಾಗುತ್ತದೆ ಎಂಬ ವಿಶ್ವಾಸ ಇದ್ದರೆ ಅನುಸರಿಸಿ ಬದುಕು. ಹೆಂಡತಿ ಹೇಳಿದಾಗೆ ಕೇಳುವ ಗಂಡಲ್ಲ. ಭೂಪತಿಯಾದವನು ನಾನು, ಸ್ತ್ರೀಗೊಬ್ಬನಿಗೆ ಮಾತ್ರ ಪತಿಯಾದವನಲ್ಲ. ಭೂಮಿಯಲ್ಲಿದ್ದ ಸರ್ವರನ್ನು ಮಕ್ಕಳಂತೆ ಕಾಪಿಡಬೇಕಾದವನು. ನಾನೀಗ ಒಬ್ಬ ಮಗ ಸತ್ತಲ್ಲಿಗೆ ಯುದ್ಧ ನಿಲ್ಲಿಸಿದ್ರೆ ಇಲ್ಲಿದ್ದ ಪ್ರಜಾ ಪರಿವಾರವನ್ನೆಲ್ಲ ಮಕ್ಕಳು ಅಂತ ನನಗೆ ನಂಬುವುದಕ್ಕಾಗುತ್ತದೆ. ನಿನಗೆ ಎಷ್ಟು ಮಕ್ಕಳು ಬೇಕು ಹೇಳು? ಮಕ್ಕಳನ್ನು ತಂದುಕೊಡು ಅಂತ ಕೇಳಿದ್ದಲ್ವಾ? ನೀನು ಕಾಣುವ ದೃಷ್ಟಿಯನ್ನು ಹೊಂದಿ ಔದಾರ್ಯ ಉಂಟು ಅಂತಾದ್ರೆ ನಮ್ಮ ಪ್ರಜೆಗಳೆಲ್ಲ ಮಕ್ಕಳಾಗುತ್ತಾರೆ. ಅವರನ್ನು ಮಕ್ಕಳು ಅಂತ ಕಾಣುವುದಕ್ಕಾಗಲಿಲ್ಲ ಅಂತಾದ್ರೆ ನೀನು ತಾಯಿ ಆಗುವುದಕ್ಕಾಗಿ ನೀನಂತದ್ದು ನಿಮ್ಮಷ್ಟು ಔದಾರ್ಯ ನನಗಿಲ್ಲ ಸ್ವಾಮಿ. ನನಗಿಲ್ಲ. ನನಗೆ ನನ್ನ ಮಗ ಬೇಕು. ನಿಮಗಾಗುದಿಲ್ವಲ್ಲ? ಹೋಗಿ ಇಟ್ಕೊಂಡು ಬಾ. ಹಿಡ್ಕೊಂಡ ಬರೋದಲ್ಲ. ನೀನು ನನ್ನಲ್ಲಿ ಅಲ್ಲ, ಯಮನಲ್ಲಿ ಹೋಗಿ ಮಾಡುದಲ್ಲ. ಮಾಡ್ತೇನೆ. ನನ್ನ ಮಗನನ್ನು ನಾನು ಕರೆತರ್ತೇನೆ. ನೋಡುವ. ನೋಡೋಣ. ನೋಡುದೆಂತದ್ದು? ಎಲ್ಲಿ ನೋಡುದು? ನಾನೊಂದು ಕೆಲಸ ಮಾಡ್ತೇನೆ. ನೀನು ನಾಳೆ ಯಾರನ್ನು ಕಳಿಸುವುದು ಅಂತ ಯೋಚನೆಯಲ್ಲಿದ್ದೆ. ಯಾಕೆಂದ್ರೆ ಸಂಧಾನ ಆದ ಮೇಲೆ ಕಪ್ಪದ ಜೊತೆಯಲ್ಲಿ ಒಂದು ಬಲವನ್ನು ನಾವು ಕಳಿಸಬೇಕಾಗ್ತದೆ. ಯಾರು ಮಗ ಇಲ್ಲ, ಮಗ ಇದ್ರೆ ಮಗನನ್ನು ಕಳಿಸಬಹುದು. ಸೇನಾಧಿಪತಿಗಳಾದಿತ್ತ ಮಂತ್ರಿಗಳಾದಿತ್ತ ಬೇಡ. ಅಂತಃಪುರಣ ಹೀಗೆ ರಣರಂಗ ಆಗಿದೆ ಅಂತ ಆದ್ರೆ ನಾಳೆ ಬೆಳಗ್ಗೆ ಆಗಲಿ, ಬೆಳಗ್ಗೆ ಆದೊಡನೆ ಪಾರ್ಥನ ಜೊತೆಯಲ್ಲಿ ಅವನ ಅಶ್ವಮೇಧಕ ಸಹಾಯಿಯಾಗಿ ಮಾಹಿಷ್ಮತಿಯ ನೀಲಧ್ವಜನೆ ಹೊರಡ್ತಾನೆ. ಆಗ ಗೊತ್ತಾಗ್ತದೆ ನೀನು ಹಾರಾಟ ಮಾಡ್ತಾ ಇಲ್ಲೇ ಬಿದ್ದು ಸಾಯಿ. ಇಲ್ಲಿ ಬಿದ್ದು ಸಾಯುವುದಿಲ್ಲ ಸ್ವಾಮಿ. ನೀವೇನು, ನೀವು ಕೈ ಬಿಟ್ಟರೆ ನನ್ನನ್ನು ಕೈ ಹಿಡಿಯೋರು ಇಲ್ಲ ಅಂತ ಭಾವಿಸಿಕೊಂಡ ಅವರ ಜೊತೆ ಕೈ ಹಿಡ್ಕೊಂಡು ಹೋಗ್ತೇನೆ ಅಂತ. ನೀವು ಹೋಗಬೇಕಾದ್ರೆ ನಾನು ಹೋಗುವುದಿಲ್ಲ. ಒಂದು ವೇಳೆ ನಾನು ಹೋದೆ ಅಂತಾದ್ರೂ ನಾನು ಪಾರ್ಥನನ್ನು ಕೊಂದೇ ಬರುವುದು. ಬೇಡ ಸ್ವಾಮಿ, ನೀವು ಗಂಡ ಅಂತ ನಾನು ಒಪ್ಪುವುದಿಲ್ಲ. ನನಗೆ ನನ್ನ ತವರು ಮನೆ ಇದೆ. ನನ್ನನ್ನು ಆಧರಿಸುವವರು ನನ್ನ ತವರಿನಲ್ಲಿದ್ದಾರೆ. ನನ್ನ ಅಣ್ಣ ಹೇಳ್ತೇನೆ. ದೇವರಿಗೂ ಜೀವರಿಗೂ ಸಂಬಂಧ ಕಲ್ಪಿಸುವ ಅಗ್ನಿಯ ಮಾತು, ದೇವದೇವೋತ್ತಮನಾದ ಕೃಷ್ಣನ ಅಭಿಮತ, ಇದಕ್ಕೆ ನಾ ಶರಣಾಗಿದ್ದೇನೆ. ಅದೆರಡನ್ನು ವಿರೋಧಿಸಿ ನೀನು ಪಾರ್ಥನ ಸಾವನ್ನು ಸಾಧಿಸಿದೆ ಅಂತ ಇದು ತನಕ ಹೆಂಡತಿ ಅಂತ ಮಾನಿಸಿದ್ದಲ್ವ? ಮಾಹಿಷ್ಮತಿಯ ಮಧ್ಯಭಾಗದಲ್ಲಿ ನಿನಗೊಂದು ಗುಡಿ ಕಟ್ಟುತ್ತೇನೆ. ದೇವಿ ಅಂತ ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತೇನೆ. ಅಂತ ಕಾಲ ಬರಬಹುದು. ನಿಮ್ಮಿಂದ ಆಗ್ಲಿಲ್ವಲ್ಲ? ಮತ್ತೆ ನಿಮ್ಮಿಂದ ಆಗ್ಲಿಲ್ವಲ್ಲ? ಈಗ ಪಾರ್ಥನನ್ನು ಕೊಲ್ಲಿಕ್ಕೆ ನಿಮ್ಮಿಂದ ಆಗ್ಲಿಲ್ವಲ್ಲ? ನಾನು ಕೊಲ್ತೇನೆ ಅಂತ ನೋಡುವುದು. ನೀವು ಗಂಡ, ನೀವು ಗಂಡ ತೋರಿಸ್ತೇನೆ. ಆಗುವಂತಹ ಭವಿಷ್ಯದ ಯುದ್ಧಗಳಲ್ಲಿ ನನ್ನ ಗಂಡಸು ಏನು ನಾನು ಹೆಂಗಸು ಅಂತ ತೋರಿಸ್ತೇನೆ. ನೋಡುದೇನು? ಎಲ್ಲಿ ನೋಡುದಂತ ಕೇಳಿದ್ರೆ ನಿಮಗೆ ಮಾನ ಮರ್ಯಾದೆ ಏನಾದ್ರೂ ಉಂಟಾ ಅಂತ ಕೇಳುದು ನಾನು. ನಿನಗೆ
ಅದನ್ನೇ ಮತ್ತೆ ಮತ್ತೆ ಹೇಳಲಿಕ್ಕೆ ಮಾತ್ರ ಸಾಧ್ಯ ಅಲ್ಲ. ನಿನ್ನ ಮಾನ ಉಳಿದದ್ದು, ನಿನ್ನ ಮರ್ಯಾದೆಯೊಳಗೆ ಇರುವುದು, ನೀ ಇದು ತನಕ ಬದುಕಿತು, ಪತಿಯಾದ ನನ್ನನ್ನು ಸೇವಿಸಿದ್ದರಿಂದ ನನ್ನನ್ನು ಬಿಟ್ಟು ಹೋದೆ ಅಂತ ಆದ್ರೆ ನೀ ಬರೇ ಹೆಣ್ಣೆ ಅವಳೆ ಅಷ್ಟೇ. ನೋಡೋಣ, ನೋಡು ನೋಡು. ಹಿಂದೆ ಕೇಕಯದಲ್ಲಿ ಒಬ್ಳಿದ್ದಳಂತೆ, ಅಶ್ವಪತಿ ಮಹಾರಾಜರ ಹೆಂಡತಿ. ಅಶ್ವಪತಿ ಮಹಾರಾಜರಿಗೆ ಪ್ರಾಣಿ ಪಕ್ಷಿಗಳ ಭಾಷೆ ಎಲ್ಲ ಅರ್ಥ ಆಗ್ತಿತ್ತು. ಆದ್ರೆ ಒಂದು ನಿರ್ಬಂಧ ಇತ್ತು, ನಿನಗೆ ಅರ್ಥ ಆದ್ದು ಉಳಿದವರಿಗೆ ಹೇಳಬಾರದು ಅಂತ. ಎಲ್ಲೋ ಏಕಾಂತದಲ್ಲಿರುವಾಗ ಪ್ರಾಣಿಯದ್ದು ಪಕ್ಷಿಯದ್ದು ಸಂಭಾಷಣೆ ಕೇಳಿದ ಮೇಲೆ ತಾನಾಗಿ ನಗೆಯುಕ್ಕಿತ್ತು. ಅಷ್ಟು ಗೊತ್ತುಂಟು ಈ ಸಿದ್ಧಿಯ ಕುರಿತಾಗಿ ಹೆಂಡತಿಗೆ. ಏನ್ ಹೇಳಿತು ಇಲ್ಲ, ಹೇಳುವುದಕ್ಕಿಲ್ಲ, ಹೇಳಿದ್ರೆ ನನ್ನ ಪ್ರಾಣ ಹೋಗ್ತದೆ, ನಿಮ್ಮ ಸತ್ರು ಚಿಂತೆ ಇಲ್ಲ, ಅದು ನನಗೆ ಗೊತ್ತಾಗಬೇಕು ಅಂದ್ರೆ. ಯುವ ಹೇಳಿ ಸಾಯಲಿಲ್ಲ, ಆ ಹೆಂಡತಿಯನ್ನು ಬಿಟ್ಟ. ನಾನು ಅದೇ ಮಾಡಬೇಕು ಅಂತ ಯೋಚಿಸಿದ್ದು, ಪುಣ್ಯಕ್ಕೆ ಅವಳೇ ಬಿಟ್ಟು ಹೋದ್ರು. ಆಗಲಿ, ರಾಜ್ಯಕ್ಕಾದ್ರೂ ನೆಮ್ಮದಿ ಉಳಿಯಿತು. ಸೋದರನುತ ಕಷ್ಟಕಾಲಾದಿ ಆದರಿಪೆಯುದೆನುತ ಸೋದರನು ಆದರಿಪೆಯೆಂದೆನುತ ಬಂದರಿಗೆ ಓದುವುದೆಲ್ಲಯಮಾನ ಓದುವುದೆಲ್ಲಯಮಾನ ಛಲವನ್ನು ಸಾಧಿಸುವೆ ಅಕಟ ಕಂಡ ಕೈ ಬಿಟ್ರೆ ಏನು? ತವರಿನವರು ನನ್ನನ್ನು ಆಧರಿಸಬಹುದಂತ ಭಾವಿಸಿಕೊಂಡು ತವರ ಮನೆಗೆ ಹೋಗಿ ಸಹೋದರನಲ್ಲಿ ವಿಚಾರವನ್ನು ತಿಳಿಸಿದ್ರೆ, ಅಯ್ಯೋ ನೀನು ಪಾರ್ಥನಲ್ಲಿ ಹಗೆತನವನ್ನು ಕಟ್ಟಿಕೊಳ್ಳುವುದಾ? ಬೇಡ 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 ಅಂತ ಹೇಳಿದ್ನಲ್ಲ, ಅವನಿಗೆ ಅದೆಲ್ಲ ಎಲ್ಲ ಅರ್ಥ ಆಗ್ತದೆ ನನ್ನ ನೋವೆನ್ನುವುದು. ಬೇಡ, ಯಾರು ಬೇಡ ಸ್ವಾಮಿ, ಯಾರು ನನಗೆ ಬೇಡ. ಆದ್ರೆ ನಾನು ಛಲವನ್ನು ಬಿಡುವುದಿಲ್ಲ. ನನ್ನ ಮಗನ ಸಾವಿಗೆ ಕಾರಣನಾದಂತಹ ಹಗೆಯಾದಂತಹ ಪಾರ್ಥನ ಹೊಗೆಯನ್ನು ನಾನು ಕಾಣಲೇಬೇಕು. ನೋಡ್ತೇನೆ, ಯಾರು ಸಿಗ್ತಾರೆ ಅಂತ ನೋಡ್ತೇನೆ. ನೋಡುವ ನೋಡುವ. ಗಂಗಮ್ಮ ತಾಯಿ ಗಂಗಮ್ಮ ಪಂಗಗಳೆಲ್ಲವ ಕಳೆಯಮ್ಮ. ಗಂಗಮ್ಮ ತಾಯಿ ಗಂಗಮ್ಮ ಪಂಗಗಳೆಲ್ಲವ ಕಳೆಯಮ್ಮ, ನಮ್ಮ ಪಂಗಗಳೆಲ್ಲವ ಕಳೆಯಮ್ಮ. ಅಂಗದ ಬಿದ ಪದ ಬಗದಿಂದ ಅಂಗದ ಬಿದ ಪಾದ ಸಕದಿಂದ ಮೂರಂಗ ಕಿಳಿದು ಬಂದೆ ಮುದದಿಂದ, ಅಂಗ ಕಿಳಿದು ಬಂದೆ ಮುದದಿಂದ. ಹೆಂಡಿರು ಮಕ್ಕಳ ಸಲಗಮ್ಮ, ಹೆಂಡಿರು ಮಕ್ಕಳ ಸಲಗಮ್ಮ, ಹೆಂಡಿರು ಮಕ್ಕಳ ಸಲಗಮ್ಮ. ಹಿಂಗದ ಬುದ್ಧಿಯ ನೀಡಮ್ಮ, ಹಿಂಗದ ಬುದ್ಧಿಯ ನೋಡಮ್ಮ. ಬೆಳ್ಳಿಯ ಬೆಟ್ಟಾದ ಕೋಡು ಕಲ್ಲಿ ನನಗೆ ಉಳ್ಳಿಗ ಪರ ಶಿವ ಜತೆಯಾಗೆ. ಬೆಳ್ಳಿಯ ಬೆಟ್ಟದ ಕೋಡು ಕಲ್ಲಿ ನನಗೆ ಉಳ್ಳಿಗ ಪರ ಶಿವ ಜತೆಯಾಗೆ, ಉಳ್ಳಿಗ ಪರ ಶಿವ ಜತೆಯಾಗೆ. ಬೆಳ್ಳಿಯ ಬೆಳಕನ್ನು ಚಂದೀರ ಧರಿಸುತ್ತ, ಬೆಳ್ಳಿಯ ಬೆಳಕನ್ನು ಚಂದೀರ ಧರಿಸುತ್ತ ನಲಿದಾಡಿ ನಾಡುತ್ತ ಬಂದಾನ. ತಾನು ತಂದಾನು ತಾನು ತಂದ ನಾನು, ತಾನು ತಂದಾನು ನಾನು ತಂದ ನಾನು. ಗಂಗಮ್ಮ ತಾಯಿ ಗಂಗಮ್ಮ ಪಂಗಗಳೆಲ್ಲವ ಕಳೆಯಮ್ಮ. ಗಂಗಮ್ಮ. ನಮಸ್ಕಾರ ಸ್ವಾಮಿ, ನಮ್ಮ ಪರಿಚಯ ಆಯ್ತಾ? ಇಲ್ವಲ್ಲ, ನಾವು ಆಚೀಚೆ ಮಾಡುವವರು. ಜನರನ್ನ ಓ ಜನರ ಬುದ್ಧಿ ಅದಲ್ಲ, ಚಿಲ್ಲರೆ ಬುದ್ಧಿಯಲ್ಲಿ ಆಚೀಚೆ ಮಾಡುವವರು ಎಂಬ ಅರ್ಥದಿಂದ ನಾನು ಹೇಳಿದಲ್ಲ. ಈ ದಡದಿಂದ ಆ ದಡಕ್ಕೆ, ಆ ದಡದಿಂದ ಈ ದಡಕ್ಕೆ, ಅಂದ್ರೆ ದೋಣಿಯಲ್ಲಿ ನಾವು ಸಾಗಿಸುವವರು ಅಂತ ಹೇಳ್ತಾರೆ. ಶ್ರೀಮನ್ನಾರಾಯಣನನ್ನು ಹೇಳಿಲ್ಲೋ ದೇವರನ್ನು, ಭವಸಾಗರವನ್ನು ದಾಟಿಸುವವ ಅಂತೇಳಿ. ಅವನಿಗೂ ಅಂಬಿಕಾ ಅಂತ ಹೆಸರುಂಟು, ನಮಗೂ ಅಂಬಿಕಾ ಅಂತ ಹೆಸರುಂಟು. ಹಾಗಾಗಿ ಜೀವನದಲ್ಲಿ ಏನೂ ಸಮಸ್ಯೆ ಬಾರದ ಹಾಗೆ ನಮ್ಮ ಆರಾಧ್ಯ ದೇವಿಯಾದಂತ, ನಮ್ಮನ್ನೇ ಪೊರೆಯುವಂತ ಆ ಗಂಗಾ ಮಾತೆಯನ್ನು ದಿನನಿತ್ಯಲು ಆರಾಧಿಸ್ತಾ ನಮ್ಮ ಹೆಂಡ್ರ ಮಕ್ಕಳನ್ನು ನಾವು ಹೊರೆಯುವರು. ಹಾಗಾಗಿ ಇವತ್ತು ಏನು ಬೇಡ, ಸ್ವಲ್ಪ ವಿರಮಿಸುವ ಅಂತ ಹೇಳಿ ನಮ್ಮ ದೋಣಿಯನ್ನು ಕೌಚಿ ಹಾಕಿ ಇಲ್ಲಿ ಕೂತಿದ್ದೇನೆ. ತಂಪಾದ ಗಾಳಿ ದೋಣಿ ಅಂತೆ. ಯಾರು ದೋಣಿ ದೋಣಿ? ಯಾರು?
ಓ ಈ ಅಂಶ. ದೋಣಿ ದೋಣಿ ಅಂತ ಹೇಳಿದ್ರೆ ಕರೆದ್ರೆ ದೋಣಿ ಬರ್ತದ? ಯಾವನೊಬ್ಬ ಮೆಣಸಿನಕಾಯಿ ಮಾರಿಕೊಂಡು ಹೋಗ, ಏ ಮೆಣಸ ಇಲ್ಲಿ ಬಾ, ಮೆಣಸು ಬರ್ತದ? ಮೆಣಸಿನಕಾಯಿನ ಹೊತ್ತಂತ ಅವ ಬರ್ಬೇಕು. ಅಂಬುಜಾಕ್ಷಿಯ ಜ್ವಾಲೆ ಕರೆದಂದಳವಗೆ ಅಂಬಿಗ ಜಾಹ್ನವಿ ನದಿ ಪೇಳಿನಗೆ ಅಂಬು ಬಿಂದು ತನು ಸೋಕದ ತೆರದಿ ಇಂಬಿನಿಯು ದಾಟಿಸು ಎನ್ನ ಜತನದಿ ದೋಣಿ ಅಂತ ಕರೆದಾಗ ದೋಣಿ ಬರುವುದಿಲ್ಲ ಅಂತ ನನಗೆ ಗೊತ್ತುಂಟು. ದೋಣಿ ನಡೆಸುವ ನೀನೇ ಅಲ್ವಾ? ಹೌದು. ಹಾಗಾಗಿ ನಿನ್ನನ್ನೇ ಕರೆದದ್ದು. ಹಾಗೆ ಕರಿಬೇಕು ನನ್ನನ್ನೇ. ಏ ದೋಣಿ ನಡೆಸುವನೇ ಈಚೆ ಬಾ ಅಂತ ಕರಿಬೇಕು. ಏ ದೋಣಿ, ಏ ದೋಣಿ. ದೋಣಿ ಈಗ ಬರ್ತಾನ? ನಿನ್ನ ಕೆಲಸ ಎಂತದ್ದು? ನಿನ್ನ ಕೆಲಸ ಎಂತದ್ದು? ಆಚೀಚೆ ಮಾಡುದು. ಅದೇ ಈ ದಡದಿಂದ ಆ ದಡಕ್ಕೆ. ಹೌದು. ನನಗೂ ಅಷ್ಟೇ ಈ ದಡದಿಂದ ಆಚೆ ದಡಕ್ಕೆ ಹೋಗ್ಬೇಕು. ಹೌದಾ? ಹರಿಯುತ್ತಿರುವಂತ ನದಿ ಯಾವುದಿದೆ? ಗಂಗಾ ನದಿ. ನನಗೆ ಆಚೆ ಹೋಗಬೇಕು. ಆದರೆ ಅವಳ ಒಂದು ಬಿಂದು ನನ್ನ ತನು ಸೋಂಕದ ತೆರದಿ ಆ ದಡವನ್ನು ನೀನು ಸೇರಿಸಬೇಕು. ಹೇಳು. ಏ ಹೆಂಗ್ಸೆ, ಏನ್ ಮಾತಾಡ್ತೀಯಮ್ಮ ನೀನು? ನಮ್ಮ ಆರಾಧ್ಯ ದೇವಿಯೇ ಗಂಗಾ ಮಾತೆ. ಗಂಗೆಯ ಒಂದು ಬಿಂದು ಜಲಸೋಕದ ಹಾಗೆ ನಾನು ದೋಣಿ ದಾಟಿಸುದು ಹೇಗೆ? ನನಗೆ ಹೊಯ್ಗೆ ಮೇಲೆ ದೋಣಿ ಹಾಕೊಂಡು ಹೋಗಿಲ್ಲ. ಒಂದು ಮಾತಿಗೆ ಒಂದು ಅರ್ಥ ಬೇಕು. ಯಾಕೆ? ಮತ್ತೆ ಗಂಗೆಯ ಒಂದು ಬಿಂದು ಜಲ ಸೋಕುದಿಲ್ಲ ಅಂತ ಹೇಳಿದ್ರೆ ಹೇಗದು? ನಾವು ಜಲ ಹಾಕೋದ್ರೆ ನೀಲ್ ಮೇಲೆ ಹಾರ್ತದೆ. ನನಗೆ ಸ್ಪರ್ಶ ಆಗಬಾರದು. ಆಗದ ತೆರದಿ ನೀನು ಆ ದಡವನ್ನು ಸೇರಿಸಬೇಕು. ಅಲ್ಲ, ಜೀವನದಲ್ಲಿ ಎಂತೆಂತ ಮಾಡಿದ ಪಾಪವನ್ನು ಕಳೀಲಿಕ್ಕೆ ಬೇಕಾಗಿ ಗಂಗೆಯನ್ನು ದರ್ಶನ ಮಾಡ್ತಾರೆ. ಗಂಗೆಯ ಒಂದು ಬಿಂದು ಜಲ ಸೋಕಿದಡೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳು ನಿವಾರಣೆ ಆಗ್ತದೆ ಅಂತ ತಿಳಿದ ಪ್ರಾಜ್ಞರು ಹೇಳಿದ್ದಾರೆ. ಹರಿಯ ರಕದಿಂದ ಹರಳ ಜಡೆಯಿಂದ ಋಷಿಯ ತೊಡೆಯಿಂದ ಇಳಿದು ಬಂದಳ ಗಂಗೆ ಪರಮ ಪವಿತ್ರವಾದದಂತ ಜನರು ಕೊಂಡಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಗಂಗೆಯ ಜಲ ಸೋಕದಾಗಿ ಏನ್ ಮಾತಾಡ್ತೀಯ? ಮಂಡಿ ಪೆಟ್ಟಾಗಿದ? ಮಂಡಿ ಪೆಟ್ಟ? ತಲೆ ಪೆಟ್ಟು ನಿನಗೆ. ನಿನಗೆ ಆಗ್ತದ ಆಗುದಿಲ್ವ? ನಿನಗೆ ಆಗ್ತದ ಆಗುದಿಲ್ಲ? ದೋಣಿ ನಂದು ಆಗ್ತಾ ಇದ್ದಲ್ಲಿ ಅಷ್ಟು ಜೋರ್ ಮಾಡಿ ಕೇಳಿಕೆ ದೋಣಿ ನಂದ. ನಿನಗೆ ಈಗ ಆಗ್ತದ ಆಗುದಿಲ್ಲ? ಆಗುದಿಲ್ಲ. ಮತ್ತೆಂತದಕ್ಕೆ ಅಧಿಕ ಪ್ರಸಂಗ ನಿನಗೆ? ಆಗುದಿಲ್ಲ ಅಂತ ಹೇಳುದಪ್ಪ. ಚೊರಿ ಹೆಂಚು ಮಾರಿ ಇದೆ, ಚೊರಿ ಅಂಡಿ ಇದೆ. ಇನ್ನಷ್ಟು ಯಾರಾದ್ರೂ ಇದ್ದಾರ ಪ್ರಪಂಚದಲ್ಲಿ? ಹೊರಗೆ ಬಂದ ಬೇರೆ ಗಂಡಸರ್ತ್ರ ಇಷ್ಟು ಜೋರು ಮಾತಾಡುವಾಗ ಗಂಡರನ್ನು ಹೇಗೆ ಮಾತಾಡುವ? ನಿನಗೆ ನನ್ನ ಗಂಡನ ಸುದ್ದಿ ಯಾಕೆ? ಮತ್ತೆ ಹೊರಗಿನಲ್ಲಿ ಹೆಂಚರು ಬೇರೆ ಗಂಡಸತ್ರ ಮಾತಾಡುವಾಗ ಜಾಗ್ರತೆಯಲ್ಲಿ ಮಾತಾಡ್ಬೇಕು. ತೆಗೆದು ದೌಡಿಗೆ ಬಿಡ್ತಿದ್ದೆ ನಾನು. ಎಲ್ಲಿಂದ ತೆಗೆಯುವುದು? ಹೇಗೆ ತೆಗಿತೀಯ? ಬೇರೆ ಹೆಂಚಾದ್ದರಿಂದ ನಾನು ಸುಮ್ಮನಾದೆ. ನಮ್ಮ ಮನೆಯಲ್ಲಿ ಇದ್ದದೆಲ್ಲ ಮಾತಾಡ್ದೆ ಇಷ್ಟು ನಾಲ್ಕು ಬೀಳ್ತಿದ್ದು ಗೊತ್ತಿತ್ತ? ನಿನಗಾಗ್ತದ ನೋಡುವ? ನೋಡು, ಮೈ ಮುಟ್ಟು ನೋಡುವ. ಬೇರೆ ಹೆಂಚ ಮೈ ಬೇರೆ ಕೈ ಮುಟ್ಟುವುದಿಲ್ಲ. ಹೋಗಾಚೆ. ಮನೆಯಲ್ಲಿ ಗಂಡನನ್ನು ಹೇಗೆ ನೋಡ್ತದ ಈ ಹೆಂಚು ದೇವರಿಗೆ ಗೊತ್ತು. ಅವಳ ಸ್ಪರ್ಶ ಯಾಕೆ ಆಗಬಾರದು ಅಂತ ನೀನಲ್ವಾ? ಪ್ರತ್ಯಕ್ಷ ಗಂಗೆಯೇ ಬಂದು ಕೇಳಿದ್ರೆ ಮಾತ್ರ ಹೇಳ್ತೇನೆ. ನಿನ್ನಲ್ಲಿ ಎಂತದ್ದು ಹೇಳುದು? ಹರಿಯುತ್ತಿರುವಂತ ಗಂಗೆ ಎತ್ತು ಬರುವುದು ಹೇಗೆ? ನೋಡುವ, ನೋಡೋಣ. ಗಂಗಾ ನಳಿನ ನೇತ್ರ ಸಕ ಸಂಭವಿತ ಮೈ ದಳೆ ತೈ ತಂದು ಕೇಳ್ದದನು ಕಳೆವುದೇ ಪಾಪವು ಬಿರುದಿನಗಾಗಿರೆ ಕಳೆವುದೇ ಪಾಪವು ಬಿರುದಿನಗಾಗಿರೆ ಹೊಲೆತನ ಮೈಲಿಗೆ ಮಾತೀಕೆ ನಳಿನ ನೇತ್ರ ಸಕ ಸಂಭವಿತ ಮೈ ದಳೆ ತೈ ತಂದಳು ಕೇಳ್ದುದನು ನಾರಿಯೇ ಅಮ್ಮ. ಏನಮ್ಮ ನೀನು? ಏನು? ಸ್ವರ ಎನ್ನುವುದು ಏರುತ್ತಾ ಇದೆ. ಮಾನಿನಿಗಿರಬೇಕಾದ ಸ್ವರವಲ್ಲ ಇದು ಅಂತ ನಾ ಭಾವಿಸು. ಅದೂ ಅಲ್ಲ, ಎಲ್ಲರೂ ಒಪ್ಪಿರಬಹುದಾದ ಒಂದು ಸತ್ಯವನ್ನು ಸತ್ಯ ಅಲ್ಲ ಅಂತ ಹೇಳುವುದಕ್ಕೆ ಹೊರಟ ನಿನ್ನ ಬಗೆ ಕಾಣುವಾಗ ನಿಜವಾಗಿ ಎಂತವನೇ ಆದ್ರೂ ನಗಲೇಬೇಕು, ಪ್ರಶ್ನಿಸಲೇಬೇಕು. ಪರಮ ಪಾವನೆಯಾದವಳು ಅಂತ ಲೋಕವೇ ಗುರುತಿಸಿರಬಹುದಾದ ಗಂಗೆಯೇ ನಾನು. ನನ್ನ ಕುರಿತಾಗಿ ನೀನು ನಾನು ಪಾಪಾತ್ಮಳಿದ್ದೇನೆ ಎನ್ನುವ ಹಾಗೆ ಆಡುತ್ತಾ ಇದ್ದಿ. ಒಂದು ಕಾಲಕ್ಕೆ ಭಗೀರಥನೆ ಎಷ್ಟೆಲ್ಲಾ ಪ್ರಯತ್ನವನ್ನು ಮಾಡಿ ತನ್ನ ಪಿತೃಗಳೆನಿಸಿದಂತಹ ಸಗರ ಪುತ್ರರಿಗೆ ಆ ಪಿತೃಲೋಕದಲ್ಲಿ ಸ್ಥಾನಮಾನವನ್ನು ಅವರ ಪಾಪವನ್ನು ದೂರೀಕರಿಸುವಲ್ಲಿ ಪ್ರಯತ್ನ ಮಾಡುವುದರ ಮೂಲಕವಾಗಿ ಭುವಿಗೆ ಇಳಿದವಳು ನಾನು. ಜಾಹ್ನವಿ ಜಾಹ್ನು ಮಹರ್ಷಿಯ
ಉದರವನ್ನು ಸೇರಿ ಕಿವಿಯಿಂದ ಹೊರಬಂದು ಜಾಹ್ನವಿ ಅಂತ ಎನಿಸಿಕೊಂಡವಳು ನಾನು. ಓಹೋ, ನನ್ನಲ್ಲಿ ನೀ ಪಾಪವನ್ನು ಕಾಣುತ್ತಿ ಅಂತಾದ್ರೆ ನಿಜವಾಗಿಯೂ ನೀನು ದುರಾದೃಷ್ಟೆಯೇ ಏನು ಅಂತ ನನಗೆ ಅನ್ನಿಸುತ್ತಾ ಉಂಟು. ನನ್ನ ಒಂದು ಹನಿ ನೀರನ್ನಾದ್ರೂ ಪಾನ ಮಾಡಬೇಕು ಅಂತ ಬಯಸುವ ಮನುಜರಿರುವಾಗ ಹೀಗೆ ವ್ಯವಹರಿಸ್ತಾ ಇದೆಯಲ್ಲ, ಏನಮ್ಮ ಪಾಪ ಕಂಡೆ ನನ್ನಲ್ಲಿ? ಏನ? ಹೌದು, ನೀನಯೋಷಿತೆ ಪಾಪನಾಶಿನಿ ಮಾನ್ಯತೆಯು ನಿನಗಿಲ್ಲ ಮುಟ್ಟಲು, ಮಾನ್ಯತೆಯು ನಿನಗಿಲ್ಲ ಮುಟ್ಟಲು ಹೀನತನ, ಹೀನತನ ನೈಚಂಗಳಡಸುವು ಜನಲು ಕೇಳಿ, ಮಾನ್ಯತೆಯು ನಿನಗಿಲ್ಲ ನೀನಯೋಷಿತೆ. ಕೋಟಿ ಕೋಟಿ ಪಾಪ ಮಾಡಿದ್ರು ನಿನ್ನ ಒಂದು ಬಿಂದು ತನು ಸೋಂಕಿದಾಗ ಅದೆಲ್ಲ ನಾಶವಾಗಿ ಹೋಗ್ತದೆ. ಅಗನಾಶಿನಿ ಅಂತ ನಿನ್ನನ್ನು ಕರೆದ್ರು. ಹೌದಲ್ಲ? ಆದ್ರೆ ನನ್ನ ತನು ಸ್ಪರ್ಶವಾಗಬಾರದು. ನೀನು ಅದೇನು ನೀನು ಆ ಪ್ರತ್ಯೇಕವೇ? ಮಾನ್ಯತೆ, ಆ ಯೋಗ್ಯತೆ ಎನ್ನುವುದು ನಿನಗಿಲ್ಲ. ನೀ ಜಗತ್ತಿನಿಂದ ಹೊರಗೆ ಇರುವ ಖಂಡಿತ ಅಲ್ಲ. ಮತ್ತೆ ಆ ಮಾನ್ಯತೆ ನಿನಗಿಲ್ಲ ಅಂತ ಹೇಳುವುದು ನಾನು. ಯಾಕಂದ್ರೆ? ನೀನ್ ಅಯೋಷಿತೆ, ಸುತವಿಹೀನೆ, ಮಕ್ಕಳಿಲ್ಲ ನಿನಗೆ, ಹಾಗಾಗಿ ನಿನ್ನ ಸ್ಪರ್ಶ ನನಗಾಗಬಾರದು. ಸುರರೆಲ್ಲ ಬಂದಿಸಿಗರು ಭೀಷ್ಮನೆಂದರದವನ ಹೊರಸುತ್ತಿಗರು, ಮರಣ ಕೈಯೊಳಗಾತಗಿ ಮರಣ ಕೈಯೊಳಗಾತಗಿ ಅನ್ನದ ನೀರು ಮಾಲಿನ್ಯ ಹೀಗೆ. ವಿಶೇಷ ಏನು? ಲೋಕ ಒಪ್ಪಿರಬಹುದಾದಂತಹ ಪಟುಪಟನೆನಿಸಿದಂತಹ ಭೀಷ್ಮನೆಂಬವನು ನನಗೆ ಸುತ. ಸುರ ನರ ಉರಗರಲ್ಲಿ ಎಣಿಕೆ ಮಾಡಿ ನೋಡಿದ್ರೆ ಅವನಿಗೆ ಎಣೆ ಎಣಿಸಬಹುದಾದ ವೀರರೇ ಜಗತ್ತಿನಲ್ಲಿ ಇಲ್ಲ. ಹೆಚ್ಚೇನು ತನ್ನ ಪಿತನಿಂದಲಾಗಿ ಇಚ್ಛಾಮರಣಿ ಎನ್ನುವಂತಹ ನೆಗಳತೆಯನ್ನು, ಆ ವರವನ್ನು ಪಡೆದುಕೊಂಡಿರಬಹುದಾದ ಮಗನಿರುತ್ತ ನನ್ನನ್ನು ಅಯೋಷಿತೆ ಅಂತ ಹೇಳ್ತಾ ಇದ್ದು. ನಿನಗೆ ಏನೋ ಮರೆತು ಹೋಗಿದೆ ಅಂತ ಕಾಣ್ತದೆ. ಮರೆತದ್ದು ನಿನಗೆ, ಹುಚ್ಚು ನಿನಗಂತ ಹೇಳ್ತಾ ಇದ್ದೇನೆ ನಾನು. ನನ್ನ ನಾಗಲೋಕದವರೇ ಮೆಚ್ಚುವಂತ ಮಗನನ್ನು ಪಡೆದಿದ್ದೇನೆ. ಭೀಷ್ಮನಿದ್ದಾನೆ. ಹೌದು. ಇದ್ದಾನೆ ನಿನ್ನ ಮಗ? ಇಲ್ವಾ? ಇದ್ದದ್ದು ಹೌದು. ಈಗ ನಿನ್ನ ಮಗ ಸತ್ತಿದ್ದಾನೆ. ನಿನ್ನ ಮಗನ ಸಾವಿಗೆ ಕಾರಣನಾದವ ಅರ್ಜುನ. ನಂದನನೇ ಕೊಲವರೆಯಿಂದ ಜಾಹ್ನವಿಯು ಶಮಿಸಿ ಏನು ಮಾತುಗಳನ್ನು ನಾ ಕೇಳಿದೆ. ನನ್ನ ಉದರದಿಂದ ಬರುವುದರ ಮೂಲಕವಾಗಿ ಲೋಕದಲ್ಲಿ ಪರಮ ವಿಕ್ರಮ ಎನಿಸಿಕೊಂಡಂತಹ ಭೀಷ್ಮನನ್ನು ನರನಾದವನು ಮಡುಹಿದನೆ, ಅಂತವನು ಉಳಿಯಕೂಡದು. ಎಲ್ಲ ಅರ್ಜುನ, ನನ್ನ ಮಗನನ್ನು ಮಡುಹಿದ ಕಾರಣಕ್ಕಾಗಿ ನಿನಗೆ ನಿನ್ನ ಮಗನಿಂದಲೇ ಮರಣ ಬರಲಿ, ಮರಣ ಬರಲಿ, ಮರಣ ಬರಲಿ. ಬಳಿಗ ರೋಜ ವೇಗದಿಂದಲೇ ಎಲ್ಲವ ಮಾತನ್ನು ಸುತ್ತಲ ಮಗನಾಗಿ ಶುಭಿದಿ. ಭೀಷ್ಮನ ಸಾವಿಗೆ ಕಾರಣನಾದವ ಪಾರ್ಥ ಅಂತ ಹೇಳಿದಾಗ ಆ ಪಾರ್ಥನಿಗೆ ಶಾಪವನ್ನೇ ಇತ್ತಲ್ಲ, ಆ ಗಂಗೆಯ ಶಾಪದ ಜ್ವಾಲೆ, ಈ ಜ್ವಾಲೆಯ ಒಡಲ ಜ್ವಾಲೆ ಎನ್ನುವುದು ಮತ್ತೆ ಉರಿಯಬೇಕು. ಪಾರ್ಥ, ನಿನ್ನ ಸಾವಿಗೆ ನಾನೇ ಕಾರಣನಾಗ್ತೇನೆ. ಈ ಜನ್ಮದಲ್ಲಿ ಆಗದಿದ್ದರೆ ಏನಾಯಿತು? ಈಗ ದೇಹ ತ್ಯಾಗ ಮಾಡ್ತೇನೆ, ಇನ್ನೊಂದು ಜನ್ಮವನ್ನು ತಾಳುತ್ತೇನೆ, ಬಬ್ರುವಾಹನ ಬತ್ತಳಿಕೆಯನ್ನು ಸೇರುತ್ತೇನೆ, ನಿನ್ನ ಸಾವಿಗಾಗಿ ಕಾಯುತ್ತಾ ಇರುತ್ತೇನೆ. ಪಾರ್ಥ, ಇಲ್ಲಿ ಸಾಯುತ್ತೇನೆ, ಅಲ್ಲಿ ಕಾಯುತ್ತೇನೆ, ಇಲ್ಲಿ ಸಾಯುತ್ತೇನೆ, ಅಲ್ಲಿ ಕಾಯುತ್ತೇನೆ. ನಿನ್ನ ಸಾವಿಗೆ ನಾನೇ ಕಾರಣನಾಗ್ತೇನೆ. ನೋಡು, ತಗದಗನೆ ಉರಿಯುವಂತ ಈ ಬೆಂಕಿಗೆ ಹಾರಿ ನನ್ನ ದೇಹ ತ್ಯಾಗ ಮಾಡ್ತೇನೆ. ಬೆಂಕಿಯ ತೇರನ್ನೇರುವೆನು, ಬೆಂಕಿಯ ತೇರನ್ನೇರುವೆನು, ಬೆಂಕಿಯ ತೇರನ್ನೇರುವೆನು, ಬೆಂಕಿಯ ತೇರನ್ನೇರುವೆನು, ನಿಶಂಕೆಯ ಸೇಡನೆ ತೋರುವೆನು, ನಿಶಂಕೆಯ ಸೇಡನೆ ತೋರುವೆನು, ನಿಶಂಕೆಯ ಸೇಡನೆ ತೋರುವೆನು. ಓಂಕರಿಸುತ್ತ ನಯನ ಶುವೈನಿಯಲ್ಲಿ ಶಂಕರ ಮಿತ್ರನ ಕೊಲ್ಲುವೆನು, ಓಂಕರಿಸುತ್ತ ನಯನ ಶುವಗಿನಿಯಲ್ಲಿ ಶಂಕರ ಮಿತ್ರನ ಕೊಲ್ಲುವೆನು, ಶಂಕರ ಮಿತ್ರನ ಕೊಲ್ಲುವೆನು, ನಾ ಕೊಲ್ಲುವೆನು, ನಾ ಕೊಲ್ಲುವೆನು. ಮಸೆ ಮಸೆ ನಲ್ಲುಗಿನ ಬಾಣ ಕೃತಿಯಲ್ಲಿ ಮಸೆದು 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 ಮಸೆ
ಹೊಸ ತಲುಕಿನ ಬಾಣಾಕೃತಿಯಲ್ಲಿ ತಲುಕಿನ ಬಾಣಾಕೃತಿಯಲ್ಲಿ ಎಸೆವೆನು ಮೂಡಿಗೆ ಹುತ್ತದಲ್ಲಿ ಎಸೆವೆನು ಮೂಡಿಗೆ ಎಸೆವೆ ಹಣವ ಎಸೆವಿ ಹಣವ ಎಸೆವೆ ಹಣವನ್ನು ಸೆವೆ ಹೊಸಯುತ ಪ್ರಾರ್ಥನ ಗಾದಿಪೆನು ಹೊಸಯುತ ಪ್ರಾರ್ಥನ ಗಾದಿಪೆನು 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 ಸಂತಸವಲ್ಲಿದರ ಪಡೆದಪೆನು ಸಂತಸವ ಸಂತಸವ ಸಂತಸವಲ್ಲಿದರ ಪಡೆದಪೆನು ಬೆಕ್ಕಿಯ ತೇರಲ್ಲೇರುವೆನು ಬೆಕ್ಕಿಯ ತೇರಲ್ಲೇರುವೆನು ಬೆಕ್ಕಿಯ ತೇರಲ್ ಏರುವೆನು ಕಲಬಳೆಯಾದಂತೆ ಮೂರು ಲೋಕದ ಗಂಡ ಎನ್ನ ಸುತ ತೆಗ್ಗುಮುಖವಾಗಿ ಹಾಗೆ ಮಣಿಪುರದ ಹೇರಿ ಎಲ್ಲ ಯೋಗೇಶ್ವರನಾದಂತಹ ಕೃಷ್ಣನು ಅಲ್ಲಿ ಲಕ್ಷ್ಮಿ ವಿಜಯ ನೆಲೆನಿರುತ್ತದೆ ಎನ್ನುವಂತಹ ಸತ್ಯ ಪಾಂಡವರಾದಂತಹ ನಮ್ಮ ಬದುಕೆ ಸಾಕ್ಷಿ. ಸರ್ವಸ್ವವನ್ನೂ ಕಳೆದುಕೊಂಡಿದ್ದೆವು. ಶ್ರೀಕೃಷ್ಣ ಸ್ವಾಮಿ ಅನುಗ್ರಹದಿಂದ ಎಲ್ಲವೂ ನಮ್ಮ ಕೈವಶವಾಯಿತು. ಆದರೂ ಸಿಂಹಾಸನದಲ್ಲಿ ಕುಳಿತಂತಹ ಧರ್ಮಜನಿಗೆ ನೆಮ್ಮದಿ ಎನ್ನುವುದು ಇರಲಿಲ್ಲ. ಬಂಧುಗಳನ್ನು ಕೊಂದಿದ್ದೆವು, ಗುರುಗಳ ಹತ್ಯೆ ನಡೆದು ಹೋಯಿತು, ಮರಿ ಮಕ್ಕಳೋ ಮೊಮ್ಮಕ್ಕಳೋ ಎಲ್ಲ ಅಳಿದು ಹೋದರು. ಈ ಪಾಪದ ಬಿಡುಗಡೆ ಎಂತೂ ಹೇಗೆ ಎನ್ನುವಂತಹ ಸಂದರ್ಭದಲ್ಲಿ ವೇದವ್ಯಾಸರ ಆಗಮನವಾಯಿತು. ಧರ್ಮಜ ದುಃಖಿಸಬೇಡ, ಬಂದು ಹತ್ಯೆ ನಿಮ್ಮಿಂದ ಏನೋ ನಡೆಯಿತು. ಆದರೆ ಅವರ ಪಾವನೆಯಾದಂತಹ ಗಂಗೆ ಯಾವಳೋ ಆ ಪಾಪನಾಶಿನಿಯ ತಂದೆಯೇ ನಿಮ್ಮ ಜೊತೆಗಿದ್ದುಕೊಂಡು ನಿಮಗೆ ನಿರ್ದೇಶನವನ್ನು ನೀಡಿ ಈ ಕಾರ್ಯವನ್ನು ಮಾಡಿದ. ಪಾಪ ಖಂಡಿತವಾಗಿ ಅಂಟುಕೊಳ್ಳುವುದಿಲ್ಲ. ಆದರೂ ಪಾಪ ಭೀತಿ ದೂರ ಮಾಡಬೇಕು ಅಂತಿದ್ರೆ ಅಶ್ವಮೇಧವನ್ನು ಮಾಡುವಂತ ಭದ್ರಾವತಿಯಿಂದ ಯೋಗ್ಯವಾದಂತಹ ಕುದುರೆಯನ್ನು ತರಿಸಿದ್ದಾಯಿತು. ಅದನ್ನು ಸಪ್ತ ಶರದಿಯ ಜಲದಿಂದ ಮೀಯಿಸಿದ್ದಾಯಿತು. ಅಣ್ಣ ಬದುಕಿನಲ್ಲಿ ಗಳಿಸಿದಂತಹ ಕೀರ್ತಿಯನ್ನು ಹಾಗೆ ಉದ್ದೇಶವನ್ನು ಬಂಗಾರದ ಫಲಕದಲ್ಲಿ ಬರೆದದ್ದಾಯಿತು. ಕುದುರೆಯ ಹಣೆಗೆ ಉಬಿಗಿದದ್ದಾಯಿತು. ಕುದುರೆಯ ಬೆಂಗಾವಲಿಗಾಗಿ ಪಾರ್ಥನೆ ಮುಂದೆ ನಿಂತು ಹೋಗಬೇಕು ಹೀಗೆಂದು ಒಕ್ಕರಳಿಂದ ಎಲ್ಲರೂ ಹೇಳಿದ್ರು. ಟಂಕು ಮುಖವಾಗಿ ಹೊರಟು ನಿಂತಿದ್ದೇವೆ. ನಮ್ಮ ಸೇನೆ ಸಾಗುವಾಗ ಕಾಲನ ಪಾಳೆಯ ಬಂತು. ಕಾಲನ ಪಾಳೆಯ ಬಂದ್ರೆ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಹೀರಿಯೇ ಹಿಂದೆ ಹೋಗುವುದು. ಕಮಠನ ಎದೆ ಬಿರಿಯಿತು. ನಮ್ಮ ನಡೆಯಿಂದಾಗಿ ನಮ್ಮ ಸೇನೆ ಮುನ್ನಡೆವಾಗ ಭೂಮಿಯ ಧೂಳು ಆಕಾಶವನ್ನು ಮುತ್ತಿದೆ. ಮೊದಲು ಲಂಕಾಭಿಮುಖವಾಗಿ ಸಾಗಿ ಬಂತು. ಮಹಿಷ್ಮತಿ ಅರಸನ ಮಗ ವೀರ ಪ್ರವೀರ ಕುದುರೆಯನ್ನು ಕಟ್ಟಿ ಹಾಕಿದ್ದ, ಯುದ್ಧಕ್ಕೆ ಬಂದಿದ್ದ. ಆಮೇಲೆ ಮರಣವನ್ನು ಹೊಂದಿದ. ಅವನಯ್ಯ ನೀಲಧ್ವಜ ನಮ್ಮನ್ನು ಸೇರಿಕೊಂಡಿದ್ದ. ಆಮೇಲೆ ಸ್ತ್ರೀ ರಾಜ್ಯವನ್ನು ಸೇರಿದ್ದೆವು. ಪ್ರಮೀಳೆಯ ಯುದ್ಧ ನಡೆಯಿತು, ಮತ್ತೆ ಸಂಧಾನವಾಯಿತು. ಅದು 33 ಕೋಟಿ ದೇವತೆಗಳ ಸಾನ್ನಿಧ್ಯ ಕುದುರೆಯಲ್ಲಿದೆ. ನಮ್ಮ ಮುಂದಿಂದ ಸಾಗ್ತಾ ಇದೆ, ಹಿಂಬಾಲಿಸೋಣ. ನೋಡಿ ಫಲಗುಣ ಹಂಸಕ್ಕೆ ತನುಡನನು ರೂಢಿ ಪಾಲಕನಿದಕ್ಕೆ ಯಾರು ಹೇಳುವುದು? ರೂಢಿ ಪಾಲಕ ಯಾರು? ಹಂಸಧ್ವಜ ಅರ್ಜುನ, ದಕ್ಷಿಣಾಪಥ್ಯದಲ್ಲಿರುವಂತಹ ಅರಸರು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಂಡದ್ದಿಲ್ಲ.
ಎಲ್ಲರೂ ಹರಿಭಕ್ತರು ಎನ್ನುವುದನ್ನು ನಾವು ಕೇಳಿ ತಿಳಿದುಕೊಂಡಿದ್ದೇವೆ. ಆದರೆ ನಮ್ಮ ಕುದುರೆ ಸಂದರ್ಭ ಬಂದಲ್ಲಿ ನೀವು ನಮ್ಮ ಸಹಾಯಕ್ಕೆ ಬಂದಿದ್ದೀರಿ. ಧರ್ಮಕೃತು ಧರ್ಮಜ ಸತ್ಯದ ನೃಪ ಅವು ಮಾಡುತ್ತಿರುವಂತಹ ಪುಣ್ಯ ಕರ್ಮಕ್ಕೆ ನಮ್ಮ ನೆರವಿದೆ ಎನ್ನುವ ಕಾರಣಕ್ಕಾಗಿಯೇ ಕಪ್ಪ ಕಾಣಿಕೆಯನ್ನು ನೀಡಿ ನಮಗೆ ಬೆಂಬಾವಲಾಗಿ ನಿಂತಿದ್ದೀರಿ. ನಿಮ್ಮ ಬಗ್ಗೆ ನಮಗೆಲ್ಲ ಅಭಿಮಾನವಿದೆ. ಈ ಪುರವನ್ನೊಮ್ಮೆ ನೋಡು. ಆಹಾ, ಪ್ರಕೃತಿ ಹಚ್ಚ ಹಸುರಾಗಿ ಕಂಗೊಳಿಸ್ತಾ ಇದೆ. ಇದನ್ನಾಳುವಂತಹ ಅರಸ ಉತ್ತಮ ಸಂಸ್ಕಾರವನ್ನು ಮೈಗೂಡಿಸಿಕೊಂಡಿರಬೇಕು ಅಂತ ನನಗನ್ನಿಸ್ತಾ ಇದೆ. ಅಲ್ಲಲ್ಲಿ ಗುಡಿ ಗೋಪುರಗಳು, ಕೋಟೆ ಕುತ್ತಳೆಗಳು ಕಾಣಿಸ್ತಾ ಇದೆ. ಜನರೆಲ್ಲ ಕಾರ್ಯನಿಮಿತ್ತದಿಂದ ಅಲ್ಲಿ ಇಲ್ಲಿ ಸುತ್ತಾಡುತ್ತಿರುವುದನ್ನು ನಾನು ಗಮನಿಸ್ತಾ ಇದ್ದೇನೆ. ಹಂಸದ್ದಯ್ಯ, ಈ ಊರಾವುದು, ಇದನ್ನಾಳುತ್ತಿರುವಂತಹ ಅರಸೆ ಯಾರು, ಅವನ ಗುಣ ನಡತೆ ಏನು, ಎಲ್ಲಾದರೂ ಕುದುರೆಯನ್ನು ಕಂಡ್ರೆ ಉದ್ದೇಶವನ್ನು ತಿಳಿದು ಕಪ್ಪ ಕಾಣಿಕೆಯನ್ನು ಕೊಡಬಲ್ಲನೆ? ಅದಲ್ಲ, ತನ್ನಲ್ಲಿ ವೀರತನ ಇದೆ, ಕಲಿತನ ಇದೆ ಅಂತ ತಿಳಿದು ಯುದ್ಧೋತ್ಸಾಹದಿಂದ ಮುಂದೆ ಬಂದಾನು. ತಿಳಿದುಕೊಳ್ಳಬೇಕು ಎನ್ನುವಂತಹ ಅಪೇಕ್ಷೆ ಹೇಳ್ತೀನಿ. ನರನ ಕೇಳಿ ರಾಜ ದರಸೋ ಶೇಷನ ಮಮ್ಮ ನರನ ಕೇಳಿ ರಾಜ ದರಸೋ ಶೇಷನ ಮಮ್ಮ ಪರಮ ಸದ್ಗುಣಿ ಈತ ಪರಮಾತ್ಮನ ಭಕ್ತ ಬಪ್ರುವಾಗನ ಇತ್ತ ಪರಮ ಸದ್ಗುಣಿ ಈತ ಪರಮಾತ್ಮನ ಭಕ್ತ ಬಪ್ರುವಾಗನ ಗಿಳಿರಾದ ಭರಭೂಷಣ ಬಪ್ರುವಾಗನ ಬೆಂಗಾವಲಿಗೆ ಬಂದವರು ನಾವು. ಕುದುರೆಯ ಹಣೆಯಲ್ಲಿ ಅದು ಲಿಖಿತವೂ ಬರೆಯಲ್ಪಟ್ಟಿದೆ. ಬಲ್ಪುಳ್ಳವರು ಕಾದುವುದು, ಇಲ್ಲದೆ ಇದ್ದವರು ಕಪ್ಪವನ್ನು ಕೊಟ್ಟು ಕಾಲಿಗೆರಬಹುದು ಎಂಬ ಹಾಗೆ. ನಿಜ, ಇಷ್ಟರವರೆಗೆ ಕಪ್ಪ ಸಂಗ್ರಹವಾಗಿದೆ, ಸೇನೆ ಸಮೃದ್ಧವಾಗಿದೆ, ಹೌದು. ಆದ್ರೆ ಕುದುರೆ ಬರುವಂತ ಹೊಕ್ಕಿದ್ದು ಮಣಿಪುರವನ್ನು. ಕಾಣುತ್ತಿರುವುದು ಮಣಿಪುರ. ಇಲ್ಲಿ ಆದೇಶ ಬಪ್ರುವಾಹರ ವೀರ ವೈಷ್ಣವರಾಗಿದ್ದಾರೆ, ಪರಮಾತ್ಮನ ಭಕ್ತರಾಗಿದ್ದಾರೆ. ಮಾತ್ರವಲ್ಲ, ಅವ ಕುದುರೆಯ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿದ್ದು ಮಾತ್ರವಲ್ಲ, ಅವ ಓದಿದ್ರೆ ಕಟ್ಟದೇ ಇದ್ದಾನೋ. ಬಹಳ ಪರಾಕ್ರಮ, ಕಟ್ಟಿ ಕಾದಾಡುವುದರಲ್ಲಿ ನಿಶ್ಚೀಲದಂತಹ ಆತ. ಅವನನ್ನು ಜಯಿಸುವುದು ನಮಗಂತೂ ಕಷ್ಟ ಸಾಧ್ಯ ಎನ್ನುವುದು ಒಳ ಮನಸ್ಸು ಹೇಳ್ತಾ ಇದೆ. ಬರ್ತಾ ಒಳ ಮನಸ್ಸು ಹೇಳ್ತಾ ಇದೆ. ನೀತಿ ಶಾಸ್ತ್ರವನ್ನು ಬಲ್ಲವ, ಅತುಲ ಪರಾಕ್ರಮಿ, ಅನೇಕ ರಸದಿಂದ ಕಪ್ಪ ಕಾಣಿಕೆಯನ್ನು ಪಡೆಯುತ್ತಾ ಇದ್ದಾನೆ. ಒಳ್ಳೆಯ ಪರಂಪರೆ ಇದೆ. ಅಯ್ಯೋ, ಏನೇ ಇರಲಿ ಪಕ್ಷಿ ನಿವಾರಿ ಮಣಿಪುರದ ಅರಸನಾದಂತಹ ಬಬ್ರುವಾಹನನ ವಾರ್ತೆಯನ್ನು ಕೇಳಿದ ಈ ಸಂದರ್ಭದಲ್ಲಿ ಆಕಾಶ ಮಾರ್ಗದಲ್ಲಿ ಹಾರುತ್ತಿದ್ದಂತಹ ರಣಹದ್ದು ಒಂದು ಕೆಳಮುಖವಾಗಿ ಬಂದು ನನ್ನ ಕಿರೀಟವನ್ನು ತುಳಿದು ಮತ್ತೆತ್ತಲೋ ಹಾರಿ ಹೋಯಿ. ಅಪಶಕುನ, ಅಶುಭ. ಯಾಕೆ ಸೋಲೆ? ಕೃಷ್ಣಸ್ವಾಮಿ ನಮ್ಮ ಜೊತೆಯಲ್ಲಿರುವಾಗ ಸೋಲು ಮುಂದೆ ಬರುವುದೆಂದು ಅಂಜುವ ಅಳುಕುವ ಈ ಪಾರ್ಥನಲ್ಲ. ಏನೋ ನಡೆಯುವುದಕ್ಕಿದೆ ಅಂತ ಊಹಿಸುವುದಕ್ಕಾಗ್ತದೆ. ಏನೇ ಇರಲಿ, ಬಂದುದೆಲ್ಲ ಬರಲಿ, ಗೋವಿಂದನ ದಯೆ ಪೂರ್ಣ ಇರಲಿ ಹೀಗೆಂದು ಆ ಸ್ವಾಮಿಯನ್ನು ಮನಸ್ಸ ಸ್ಮರಿಸೋಣ. ಆದಿತು. ಅಯ್ಯ, ಕುದುರೆ ಹೋಗ್ತಾ ಇದೆ, ಸ್ವಚ್ಛಂದದಿಂದ ಸಾಗ್ತಾ ಇದೆ. ನೋಡಿದ್ರೆ ಕಟ್ಟಿ ಹಾಕ್ತಾನೋ ಅಲ್ಲ ಕಪ್ಪ ಕಾಣಿಕೆಯನ್ನು ನೀಡುವುದಕ್ಕೆ ತನ್ನವರನ್ನು ಕೂಡಿಕೊಂಡು ಬರ್ತಾನೆ ಎನ್ನುವಂತಹ ನಿರೀಕ್ಷೆಯಲ್ಲಿರೋಣ. ಎಲ್ಲರೂ ವಿಶ್ರಾಂತಿ ಪಡಿ.
ವಿವಾಹನೊಂದಿಗೆ ದೊಡ್ಡ ಕಾರ್ಯಕಾರಣ. ಯಾರ ನೀನು? ಒಡೆಯ ಯಾಕೆ ಬಂದೆ? ಮಣಿಪುರಾಧೀಶ ಲಾಲಿಸಿ ಮಣಿಪುರಾಧೀಶ ಲಾಲಿಸಿಂದು ಲಾಲಿಪುದಯ್ಯ ಮಣಿಪುರಾಧೀಶ ಲಾಲಿಸಿಂದು ತನು ಬಂಗಾರದ ಸಿಂಗರ ಗಂಡಿದೆ ಜಲದಂಗುಳಿ ಬಲಗೈ ತಂದಿದೆ ಮಣಿಪುರಾಧೀಶ ಲಾಲಿಸಿಂದು ಹೌದೇನಾ? ನೀನು ಯೋಗಾಸನ ಮಾಡ್ಲಿಕ್ಕೆ ಇಲ್ಲಿಗೆ ಬಂದೆ? ಈಗ ಆ ತಲೆಯಲ್ಲಿದ್ದನ್ನು ನನ್ನ ಕಾಲಗುಡದಲ್ಲಿ ಇಡು. ಕಾಣಿಕೆ ತಂದದ್ದಲ್ಲ? ಹೌದು. ಅದಲ್ವಾ ಇದು? ಇದು ಇದು ಕಾಣಿಕೆ ಅಲ್ಲ, ಮತ್ತೆ ತಲೆಯಲ್ಲಿರುವುದು ತಲೆಯಾಗ. ಇಸ್ಲಾಂ ಒಡೆಯ, ನಾನು ಸೋರೆಕಾಯಿ ತಂದೆ ಇಸ್ಲಾಂ ಬೆಕ್ಕೊಡೆಯ, ಇಸ್ಲಾಂ ಬೆಕ್ಕು. ಅದು ನಿನ್ನ ಅಪ್ಪನಿಗೆ ಕೊಟ್ಕೊಂಡು ನಿಮಗೆ ಎಂತದ ಸಲಾಮು ತಕ್ಕೋ. ಕಾಣಿಪುರದೊಡೆಯ. ಕಣಿಪುರದಲ್ಲಿ ನಿನ್ನ ಅಪ್ಪ ಇರುವುದು. ಕಣಿಪುರ ಮಣಿಪುರದೊಡೆಯ. ಮಣಿಪುರದೊಡೆಯ. ಏಯ್ ಘನವಾಹನ ಬಬ್ರುವಾಹನ. ಘನವಾಹನ ಎಂತದ್ದು? ಘನವಾಹನ ಮಹಾಪ್ರಭುಗಳು ನೀವು. ಅಯ್ಯೋ ಪುರ್ಪುಗಳಲ್ಲ, ಮತ್ತೆ ಮಹಾಪ್ರಭುಗಳು. ಪ್ರಭುಗಳು. ನನ್ನ ಒಂದಾನೆ. ಮತ್ತೆ ಉಳಿದದ್ದು ಯಾರಿಗೆ ಹೊಟ್ಟಿದ್ದಿ? ವಂದನೆಗಳು. ನಾಯಿ ನಮಸ್ಕಾರ. ಈ ಹುಚ್ಚಲ್ಲಿ ಯಾರು ಇಷ್ಟೊತ್ತಿಗೆ ಒಳಗೆ ಬಿಟ್ಟದ್ದು? ಮೊದಲೇ ತಲೆ ಬಿಸಿಯಲ್ಲಿದ್ದೇವೆ ನಾವು. ಇವನನ್ನು ವಂದನೆಗಳು. ಇದನ್ನು ಸ್ಪೀಕರ್ ಮಾಡಬೇಕು. ಅಯ್ಯೋ ಸ್ವೀಕರಿಸಬೇಕು. ಅಂಗಡಿಗೆ ಸರಿ, ಯಾರು ನೀನು? ಎಲ್ಲಿದ್ದವ? ಯಾಕೆ ಇಲ್ಲಿಗೆ ಬಂದೆ? ಗಡಿ ಬೀಡಿಯಲ್ಲಿ ತಪ್ಪಿ ಹೋಗ್ತದೊಡೆಯ. ಎಂತದ್ದು? ಸೇವೆ ಕೊಟ್ಟು ಕಾಪಿ ಇಡ್ಬೇಕು. ಅಯ್ಯೋ ಒಂದು ಶಬ್ದವು ಸರಿ ಮಾತಾಡ್ತಿಲ್ಲಲ್ಲ, ಈ ಅಸಂಬದ್ಧ ಪ್ರಲಾಪಿ. ಎಂತದ್ದು? ಕ್ಷಮೆ ಕೊಡಬೇಕು, ಕಾಪಿ ಇಡ್ಬೇಕು, ಕಾಪಾಡಬೇಕು. ಕಾಪಾಡಬೇಕು. ಕಾಪಾಡಬೇಕು ಅಂತಾದ್ರೆ ನೀನು ಯಾರು ಅಂತ ಹೇಳ್ಬೇಕಲ್ಲ? ನನ್ನ ಪರಿಚಯ ಇಲ್ವಾ? ಏನ್ ನನ್ನ ಕುಟುಂಬದವಲ್ಲ? ಕುಟುಂಬದವಲ್ಲ, ಮತ್ತೆ ಕಾರ್ಯಸ್ಥಾನಿ. ಎಂತದ? ಇಲ್ಲಿ ಇಲ್ಲಿ ನಿಮ್ಮ ಕಾರ್ಯವನ್ನೆಲ್ಲ ಮಾಡುವ ನನ್ನ ಕಾರ್ಯ ನೋಡಿ ನೀವು. ನನ್ನ ಕಾರ್ಯ ನನ್ನಿಂದ ಮತ್ತೆ ನನ್ನ ಮಗ ಮಾಡಬೇಕಾದ. ನೀನೆಂತದ ನನ್ನ ಕಾರ್ಯ ಮಾಡುದು? ಮಗ ಆದ್ರೂ ತೊಂದರೆ ಮಗನಾಗೆ. ಯಾರು ಅಂತ ಹೇಳು. ಓತಾರು ಕೂಸುರು. ಇಲ್ಲೇ ಇರುವವ ನಾನು. ಇಲ್ಲೇ ಇರುವವ. ನನ್ನ ಅರಮನೆ ಒಳಗೆ? ಒಳಗೆ ಹೊರಗಲ್ಲ, ಮತ್ತೆ ಹೊರಗೆ. ಡೋರ್ ಡೋರ್ ದ್ವಾರ. ದ್ವಾರ. ದ್ವಾರದಲ್ಲಿ ಇರ್ಬೇಕಾ? ದ್ವಾರ ಬಾಲಕ. ಮಹಾದ್ವಾರ. 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 ಅಲ್ಲಿ ನಾನು ಕಾವೇರಿ ಮಾಡುದಲ್ಲ. ಏನ್ ಮಾಡುದು? ಕಾವೇರಿ. ಕಾವೇರಿ ದಿನಕ್ಕೆ ಎಷ್ಟು ಮಾಡ್ತಿ? ಯಾವುದು ನೀನ್ ಹೇಳಿದ್ದು? ಕಾವಲು. ದೋಸೆ ಅದೇ ಕಾವೇರಿ ಅಲ್ಲ, ಕಾವಲು ಮಾಡ್ತಾ ಇದ್ದವ. ಅಲ್ಲಿ ಬೇಕಾದ ಇಲ್ಲಿಗೆ ಯಾಕೆ ಬಂದೆ? ನಾನು ಹೇಗೆ ಕಾವಲು ಮಾಡ್ತಾ ಇದ್ದೆ? ಹೇಗೆ ಮಾಡ್ತಾ ಇದ್ದಿದ್ದೆ ನಿನಗೆ ಗೊತ್ತು. ಶಿಸ್ತಿಯಲ್ಲಿ. ಶಿಸ್ತಿನಿಂದ. ಶಿಸ್ತಿನಿಂದ ಎಣ್ಣೆ ಹಾಕಿ. ಎಣ್ಣೆ? ಎಣ್ಣೆ ಎಲ್ಲಿಗೆ? ಕಣ್ಣಿಗೆ. ಕಣ್ಣಿಗೆ ಎಣ್ಣೆ ಬಿಟ್ಟು ಎಣ್ಣೆ ಹಾಕಿ ಕಾವಲು ಮಾಡ್ತಾ ಇದ್ದೆ ಒಡೆಯ. ಯಾವತ್ತಿನಂತೆ ಇಂದು ಕೂಡ ಅಲ್ಲಿ ಕಾವಲು ಮಾಡ್ತಿರುವಾಗ ಏನಾಯ್ತು? ಹಾವು ಅಂತ. ಮತ್ತೆ ಬುಸ್ಸು ಅಂತ ಒಂದು ಗಾಳಿ 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 ಬಂತು. ನಿಶಬ್ದ ಗಾಳಿ ಬಂತು. ಏನು ಅಂತ ನೋಡಿದೆ. ನೋಡುವಾಗ ಎಂತದ್ದು ಒಡೆಯಲ್ಲಿ ಮುಂದೆ ಒಬ್ಬ ಹೇಳು, ಅಷ್ಟು ಉದ್ದ ಮಾಡಬೇಡ, ವಿಷಯ ಹೇಳು. ಮೊದಲೊಂದು ಸ್ವರ್ಗ. ಸ್ವರ್ಗ ಅದು ಅಲ್ಲಿ ಹೇಗೆ ಬಂತ? ಹಾಗೆ ಸ್ವರ್ಗ ಬಾಲ ಉಂಟು, ಕಿವಿ ಉಂಟು. ತುರಂಗ. ತುರಂಗ. ತುರಾಗ. ತುರಾಗ. ಅದರ ಹಿಂದೆ ಆನೆ, ಮತ್ತೆ ಮಾರ್ಪುಲ್, ಪರ್ಪಲ್, ಸೇನೆ, ಸೇಮಿಗೆ ಎಲ್ಲ ತಯಾರಾಗಿ ಅದನ್ನೆಲ್ಲ ಹಾಕಿ ಗುಣನ್ನು ಮುಚ್ಚಿಬೇಕು. ಇಲ್ಲದಿದ್ರೆ ಆಗಲಿಕ್ಕೆ ಎಂತ? ತುರಾಗ, ಆನೆ, ಸೇನೆ, ಮಾರ್ಬಲ. ಮಾರ್ಬಲ. ಮಂದಿ ಮಾರ್ಬಲ. ಮಂದಿ ಮಾರ್ಬಲ. ಅಲ್ಲಿ ಇತ್ತು ಒಡೆಯ. ನನಗೆ ಹೆದರಿಕೆ ಆಯ್ತು. ಮುಂದೆ ಹೋದೆ, ಹೆದರಿಕೆ ಆಗಿ. ಒಬ್ಬ ಇದ್ದ. ತುಂಬಾ ಮಂದಿ. ತುಂಬಾ ಮಂದಿ ಅಂದ್ರೆ ಎಷ್ಟು ಬಂದಿದ್ರು? ಎಷ್ಟು ಮಂದಿ? ಎಷ್ಟಾಗ್ಬೋದು? 10 ಅಲ್ಲ, 20 ಅಲ್ಲ, 30 ಅಲ್ಲ, 40 ಅಲ್ಲ, ಲಕ್ಷ ಅಲ್ಲ, 50 ಲಕ್ಷ ಅಲ್ಲ, ಕೋಟಿ ಅಲ್ಲ, 50. ಇಲ್ಲಪ್ಪ, ಇವರು ನಿಜವಾಗಿ ಹುಚ್ಚರಿ. ಕೋಟಿ ಕೋಟಿ ವಿಚಾರ ಮಾತಾಡಿದ 50ರಲ್ಲಿ ನಿಲ್ಲಿಸಿದ. 50 ಕೋಟಿ. ಅಷ್ಟು ಅಷ್ಟು ನಾನು ಬಿಟ್ಟೇನ? ಬಿಡ್ಲಿಕ್ಕಿಲ್ಲ. ನಾಯಿ ಎಂತ ಮಗ? ನಿನ್ನ ಅಪ್ಪನಲ್ಲಿ ಹೇಳ್ಬೇಕು, ನೀನೆಂತ ಮಗ ಅಂತ. ನಾನು ಬಿಟ್ಟೇನಾ? ನಾನೆಂತ ಮಗ? ನೀನೆಂತವ? ಹೌದು. ಏನ್ ಮಾಡಿದ್ವಿ? ಹೋದ ಮುಂದೆ ಒಬ್ಬರಲ್ಲಿ ಕೇಳಿದೆ, ಯಾರು ನೀವು? ಯಾಕೆ ಬಂದದ್ದು? ಸರಿ, ಕಾರಣ ಏನು? ಉಸುಳು ಉಸುಳು ಉಸುರು ಉಸುರು ಅಂತ ಹೇಳಿದೆ. ಏನ್ ಮಾಡಿದ? ಮಾತಾಡ್ಲಿಲ್ಲ. ಮಾತಾಡ್ಲಿ. ಮತ್ತೂ ಕೇಳಿದೆ, ಮತ್ತು ಮಾತಾಡಿ. ಮತ್ತೂ ಕೇಳಿದೆ, ಮತ್ತು ಮಾತಾಡಿ. ನೀನೀಗ ಇವತ್ತು ಇಲ್ಲಿ ಬೆಳಿಗ್ಗೆ ಆಗಬೇಕು ಅಂತ ಹೇಳುವ. ಬೆಳಿಗ್ಗೆ ಮತ್ತೆ ಹೇಳಿದ್ದಲ್ಲೇ ತಿರುಗಿಸಿ ತಿರುಗಿಸಿ
ಹೇಳ್ತೀಯಲ್ಲ. ಅಲ್ಲಿ ಏನೆಲ್ಲ ಆಯ್ತು ಅದನ್ನೇ ಹೇಳ್ತಾ ಇದ್ದೇನೆ. ಮತ್ತೆ ಅದು ಒಂದೇ ಶಬ್ದವನ್ನು ತಿರುಗಿಸುವುದು ಯಾಕ? ಮುಂದೆ ಹೋಗ್ಲಿ. ಅಲ್ಲಿ ಅಷ್ಟು ಸಲ ಕೇಳಿದ್ದೇನೆ, ಅಷ್ಟು ಸಲ ಆಗಿದೆ. ಹೌದಾ? ಅಷ್ಟು ಹೇಳ್ಬೇಕಲ್ಲ. ಮಾತಾಡ್ಲಿಲ್ಲ, ಒಂದು ಕೊಟ್ಟ. ಕೊಟ್ಟ ನೀನು ಸುಮ್ಮನಿದ್ಯಾ? ನಾನು ಬಿಟ್ಟೇನಾ? ನೀನೇನ್ ಮಾಡಿದಿ? ನಾನು ಬಿಡ್ಲಿಕ್ಕಿಲ್ಲ. ನಾನು ಕೊಟ್ಟೆ, ನೀನು ಕೊಟ್ಟೆ, ಅವನು ಕೊಟ್ಟ, ಅವನು ಕೊಟ್ಟ, ನಾನು ಕೊಟ್ಟೆ, ಅವನು ಕೊಟ್ಟ, ನಾನು ಕೊಟ್ಟೆ, ಅವನು ಕೊಟ್ಟ, ನಾನು ಕೊಟ್ಟೆ, ಅವನು ಕೊಟ್ಟ, ನೀನು ಕೊಟ್ಟೆ. ಮತ್ತೆ ಇದೆ ಹಾಗಲ್ಲ. ಇಲ್ಲಿ ಬಾ, ನಿನ್ನಲ್ಲಿ ಕೇಳ್ತಾರೆ ಅವ ಕೊಟ್ಟದ್ದು ಏನು? ಅವ ಕೊಟ್ಟದ್ದು ಪೆಟ್ಟು, ನೀನು ಕೊಟ್ಟದ್ದು ಬೊಬ್ಬೆ. ಪುರದ ದುರ್ಗವ ಮನಿದು ಕುದುರೆಯ ಕರೆದು ಕಾವಲ ನಿಂತು ತೆರಳಿದ ಸಿಂಹವಿಷ್ಟರಕ್ಕೆ ಮಣಿಪುರದ ದೊರೆಯಾದ ತಪಪ್ರವಾಹನ ಭಯದ ನುಡಿ ನಿಮಗೆ. ಧೈರ್ಯವಾಗಿರಿ. ಅರ್ಥ ಆಯ್ತು ನನಗೆ. ಆನೆ ಸೇನೆಗಳಿದ್ದಾವೆ. ಹಾಗಿದ್ರೆ ಯಾರೋ ಶತ್ರುಗಳ ದಾಳಿ ನಮ್ಮ ನಾಡಿಗೆ ಆಗಿದೆ ಎನ್ನುವುದು ಸ್ಪಷ್ಟವಾಯಿತು. ಮುಂದೆ ತುರಗವನ್ನಿರಿಸಿದ್ದಾರೆ. ಒಂದು ಕೆಲಸ ಮಾಡು, ಹೆದರಬೇಕಾದ ಅವಶ್ಯಕತೆ ಇಲ್ಲ. ಈಗಿಂದಿಗೆ ಹೋಗಿ ನಮ್ಮ ಮಹಾದ್ವಾರವನ್ನು ಖಂಡಿಸು. ಮಾತ್ರವಲ್ಲ, ಆ ಕುದುರೆ ಎಲ್ಲಿ ಹೋಗ್ತದೆ, ಏನು ಮಾಡ್ತದೆ ಎನ್ನುವುದನ್ನು ಅದರ ಹಿಂದೆ ಹೋಗಿರು. ಹೊತ್ತು ರಾತ್ರಿಯ ವೇಳೆ ಅನಿರೀಕ್ಷಿತವಾಗಿ ಸಭೆಯನ್ನು ಕರೆಯಬೇಕಾದ್ದು ನನ್ನ ಹೊಣೆಗಾರಿಕೆ. ಅದಕ್ಕಾಗಿ ಸಂಸ್ಥಾನ ಪ್ರವೇಶ. ಓಲಗವನಿತ್ತ ಕಿರರಾಯರ ಜಾಲವನು ಮಲ್ಲಿಸುತ್ತ ಫಲುಗುಣಿ ಮೂಲ ಮಂತ್ರಿ ಸುಬುದ್ಧಿಯೊಡ ನಿಂತೆಲ್ದ ನೀಗದನಾಗ ಹೊತ್ತು ರಾತ್ರಿಯ ವೇಳೆ ತಾನಿದ್ದಂತಹ ಕರೆಗೆ ಮನ್ನಣೆಯಲ್ಲಿತ್ತು ಬಂದು ಸೇರಿದಂತ ಇವರನ್ನೆಲ್ಲ ಕಾಣುವಾಗ ಮನಸ್ಸಿಗೆ ಸಂತೋಷವಾಯಿತು. ಏನು ಸಾಮಾನ್ಯದವರ ಕೋಲ ನಾಯಕರೆಲ್ಲ ಮೇಳೈಸಿದಂತಹ ಸಭೆ ಇದು. ಆದರೂ ಇವರೆಲ್ಲರ ಮುಖದಲ್ಲಿ ಒಂದು ರೀತಿಯ ಕುತೂಹಲ ಎದ್ದು ಕಾಣ್ತಾ ಇದೆ. ಇಷ್ಟು ಹೊತ್ತಿಗೆ ಈ ಸಭೆ ಯಾಕೆ? ಇವರ ಕುತೂಹಲಕ್ಕೆ ಉತ್ತರಿಸಬಹುದಿತ್ತು. ಆದ್ರೆ ಇಲ್ಲಿ ಇಷ್ಟು ಮಂದಿ ಸೇರಿದ್ರು ಬರ್ಬೇಕಾದವರೊಬ್ರು ಬರ್ಲಿಲ್ಲಲ್ಲ. ನಮ್ಮ ಮೂಲ ಮಂತ್ರಿಗಳು ಇದ್ದರವರು, ಬಹಳ ಹಳೇ ಕಾಲದವರು. ನನ್ನ ಅಜ್ಜನ ಕಾಲದಲ್ಲಿ ಅವರಲ್ಲಿ ಮಂತ್ರಿಗಳು ಇದ್ದಾರಪ್ಪ. ಖಂಡಿತ ನೋಡವರು ನಮ್ಮ ಈ ಕಡೆ ಬರ್ಲಿಕ್ಕೆ. ಮಂತ್ರಿಗಳೇ, ನಿಮಗೆ ಅವರೆಲ್ಲ ಮಲಗಿದಾಗೆ ಕಾಣ್ತಾ ಉಂಟು. ಅಲ್ಲ, ನಾನು ಬಂದಾಗ ಎಲ್ಲರೂ ಎದ್ದು ನಿಲ್ತಾರೆ. ಇಲ್ಲ, ನೀವು ಬಂದಾಗ ಎದ್ದವರು ಹೋಗಿ ಆಯ್ತು. ಈಗ ಇದ್ದವರು ಕುಳಿತುಕೊಂಡಿದ್ದಾರೆ. ಸರಿ ಸರಿ, ನಾನು ಮನೆಗೆ ಹೋಗಿ. ಯಾರ ಮನೆಗೆ? ನನ್ನ ಮನೆಗೆ. ಸ್ವಲ್ಪ ವಿಶ್ರಾಂತಿ ಮಾಡುವ ಅಂತ ಯೋಚನೆ ಮಾಡುವಾಗ ಸರಿ ಆಳೊಬ್ಬ ಬಂದ. ಮಹಾರಾಜರು ಕರೀತಾ ಇದ್ದಾರೆ, ಬರ್ಬೇಕಂತ. ನಾನೇ ಕಳಿಸಿ. ಏನು ವಿಷಯ ಗೊತ್ತಾಗಿಲ್ಲ ಮಂತ್ರಿಗಳೇ? ನೋಡಿರಯ್ಯ ವೀರ ಮಂತ್ರಿ ಕಾರು ಆಗದೀರಿ ಕಂಡು ಊರಿ ಮಾರ್ತಾನಾದಳು ಮತ್ತಬಾಟ ರೋಡಗೂಡಿ ಮಸ್ತಕಾದ ಲಿಪಿಯ ನೋಡಿ ಬಲ್ಲಿದ ವಾಜಿಯ ನನ್ನ ಬಳಿತಾರಯ್ಯ ಅರವಾಜಿ ನೋಡಿರಯ್ಯ ವೀರ ಮಂತ್ರಿತ ಹೊತ್ತು ರಾತ್ರಿ ಅವಸರವಾಗಿ ಸಭೆ. ಕುತೂಹಲ ನಿಮಗೆ ಮಾತ್ರ ಅಲ್ಲ, ಇವರಿಗೆಲ್ಲರಿಗೂ ಕುತೂಹಲ ಉಂಟು. ಕಾರಣ ಉಂಟು. ನಮ್ಮ ನಾಡಿನಲ್ಲಿ ಬಹಳ ವಿಶೇಷ ಒಂದು ಕುದುರೆ ಬಂದಿದೆ.
ಅದು ನಮ್ಮದೇ ಕುದುರೆ. ನಮ್ಮದೇ ಕುದುರೆ ಅಂತ ಆದ್ರೆ ನಮಗೆ ಪರಿಚಯ ಇಲ್ವಾ? ನಮ್ಮ ಕುದುರೆ ಅಲ್ಲ, ಯಾವುದೋ ಒಂದು ನಾಡಿಗೆ ಸಂಬಂಧಪಟ್ಟ ತುರಗ ನಮ್ಮ ನಾಡಿಗೆ ಬಂದಿದೆ. ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಬೇಕಾದಷ್ಟು ಆಭರಣಗಳಿಂದ ಶೃಂಗರಿಸಲ್ಪಟ್ಟಿದೆ. ಮಾತ್ರ ಅಲ್ಲ, ಅದರ ಹಣೆಯಲ್ಲಿ ಒಂದು ಲೇಖನವನ್ನು ಬಿಗಿದಿದ್ದಾರೆ. ಮಾತ್ರ ಅಲ್ಲ, ಅದರ ಹಿಂದೆ ಆನೆ ಸೇನೆಗಳು ಇದ್ದಾವಂತೆ. ಹೌದು, ಹಾಗಾದ್ರೆ ವೈರಿಗಳೇ ಆಗಿರ್ಬೋದು. ವೈರಿಗಳು ಹೌದು ಅಂತಾದ್ರೆ ಯಾರು ಅಂತ ತಿಳಿಬೇಕಾದ್ರು ನಮ್ಮ ಕರ್ತವ್ಯ. ಅದಕ್ಕಾಗಿ ನಿಮ್ಮನ್ನು ಕರೆದಿದೆ. ನೀವು ಅಲ್ಲಿವರೆಗೆ ಹೋಗ್ತೀರಾ? ನಾನು ಒಬ್ಬನೇ ಹೋಗುದು ಸರಿಯಾಗ್ತದೆ. ನೀವು ಮಂತ್ರಿಗಳಲ್ಲೂ, ಅದರಲ್ಲಿ ವೀರ ಮಂತ್ರಿಗಳು. ನನಗೇನು ಆಗುತ್ತದೆ ಎನ್ನುವ ಪ್ರಶ್ನೆಗಲ್ಲ. ಈ ನಾಡಿನ ಗೌರವ, ಮಂತ್ರಿ ಪದವಿಯ ಗೌರವ, ಈ ನಾಡಿನ ಅರಸನ ಗೌರವ ಉಳಿಬೇಡುವ. ಮಣಿಪುರದ ಯೋಗ್ಯತೆಯನ್ನು ಪ್ರತಿಬಿಂಬಿಸುವ ತೆರದಲ್ಲಿ ನೀವು ಅಲ್ಲಿಗೆ ಹೋಗ್ಬೇಕು. ನಮ್ಮಲ್ಲಿ ಇದ್ದಾರಲ್ಲ ಮಲ್ಲ ಭಟರು, ಅದೆಂತದ್ದು ಮಲ್ಲ ಭಟರು, ಅವರನ್ನೊಡಗೊಂಡು ಅಲ್ಲಿಯವರೆಗೆ ಹೋಗಿ ಆ ಮಸ್ತಕದ ಲಿಖಿತ ಏನಿದೆ ಅದನ್ನು ಕಂಡು ಆ ಕುದುರೆ ಸಮೇತ ಇಲ್ಲಿವರೆಗೆ ತರ್ತೀರಾ? ಹೋಗಿ ಬನ್ನಿ. ಅಲ್ಲಿವರೆಗೆ ಹೋದಿರಾ? ಕುದುರೆ ನೋಡಿದಿರಾ? ಲೇಖನವನ್ನು ಕಂಡಿರಾ? ಲೇಖನವನ್ನು ತಂದಿರಾ? ಎಲ್ಲರೂ ಕೇಳುವ ಹಾಗೆ ಅದನ್ನು ವಾಚಿಸಿ. ನೀವೇ ಓದ್ಲಿಕ್ಕೆ ಹತ್ತಿನ ಪುರಪತಿ ಧರ್ಮಜತನ ಬಂದು ಹತ್ಯೆ ದೋಷದ ಪರಿಕರಕ್ಕೆ ಸತ್ತದಿ ವ್ರತಿಸುವ ಅಶ್ವಮೇಧದ ಹಯ್ಯ ಪೃಥ್ವಿ ಪರಿದನು ಮನ್ನಿಸುತ್ತ. ಓಲೆಯನ್ನು ಓದುವುದ ಕೇಳಿದ, ಅದನ್ನು ನೆಕ್ಕುವುದ ಕೇಳಿದ್ದಲ್ಲ ನಾನು. ಮತ್ತೆ ಎಂತದು ಅದು? ಆ ರೀತಿ ಎಂತದು? ಯಾವುದು ಕಾಣುವುದಿಲ್ಲ? ದೊಡ್ಡ ದೊಡ್ಡದು ಕಾಣುವುದಿಲ್ಲ, ಸಣ್ಣದೆಲ್ಲ ಬೇಗ ಕಾಣುತ್ತೆ. ಇದೊಂದು ವಿಚಿತ್ರ. ಎಲ್ಲರಿಗೂ ದೊಡ್ಡದು ಕಾಣುವುದು, ಸಣ್ಣದು ಕಾಣುದು. ನಿಮ್ಗೆ ಸಣ್ಣದು ಕಾಣುತ್ತೆ. ನಿಮ್ಮ ದೃಷ್ಟಿ ಚಕ್ರ ಮನೆಯಲ್ಲಿ ಬಿಟ್ಟು ಆಯ್ತು, ಸಾವರಿಸಿಕೊಂಡು ಹೋಯ್ತು. ಸೋಮವಾರ ಮತ್ತೆ ಮರು ದಿವಸ ಮಂಗಳವಾರ. ಸೋಮವಾರ ಸೋಮವಂಶಜ ಸಾಧು ಗುಣಶೀಲ ಯಮಜಾತ ಭೀಮ ಬಲಾನ್ವಿತರು ಆಗಲಿ ಅಪ್ಪ. ನಮಗೇನು? ಹತ್ತಿನ ಪುರಪತಿ ಅಜ ವಿಷ್ಣು ಹರಪ್ರೇತ ಸತ್ತದಿ ಬರೆದುವ ಲೇಖನ. ಹೌದಾ? ವಿಷಯ ಏನಂತೆ? ಬಂದು 10 ದೋಷ ತಿಂತು. ಅವ ಬಂದು 10 ದೋಷ ತಿಂದದ್ದು ಬೆಳಿಗ್ಗೆ, ಈಗ ಸಾಯಂಕಾಲ. ಬಂದು ಹತ್ಯಾ ದೋಷ ನಿವಾರಣೆಗೆ ಬೇಕಾಗಿ ಹಾಗೆ ಅಶ್ವಮೇಧವನ್ನು ಮಾಡ್ತಾ ಇದ್ದಾರೆ. ಮಾಡ್ಲಿ ಅಪ್ಪ. ಅದಕ್ಕಾಗಿ ಪೂಜಿಸಿರುತ್ತಂತ ತುರಗ ಬಿಡ್ಲಿ. ಇದನ್ನು ಬಲವುಳ್ಳವರು ಕಟ್ಟಿ ಕಾದುವರು. ಪರಾಕ್ರಮ ಇದ್ದವರು, ಪರಾಕ್ರಮ ಇಲ್ಲದವರು, ಪರಾಕ್ರಮ ಇಲ್ಲದವರು ಕಪ್ಪ ಕಾಣಿಕೆ ಕೊಟ್ಟು ಕಾಲಿಗೆರವಿ ಬಿಡಬೇಕು. ಬಿದ್ರೆ ಆಶೀರ್ವಾದ ಮಾಡ್ತಾರೆ. ಯಾರು? ಅರ್ಜುನ. ಅವರಲ್ಲಿ ಮಾತ್ರ ಇರುವುದಾ? ನಿಮ್ಮಲ್ಲಿ ಕೇಳ್ತಾರೆ. ಪರಾಕ್ರಮ ಎನ್ನುವುದು ಒಂದು ವರ್ಗಕ್ಕೋ ಅಲ್ಲ, ಒಂದು ಮನೆಗೋ ಅಲ್ಲ, ಒಬ್ಬ ವ್ಯಕ್ತಿಗೋ ಮೀಸಲೇ. ಇವರ ಮಾತಿಗೆ ಅರ್ಥ ಏನು? ಪರ್ವತಕ್ಕೆ ಪರ್ವತ ಇನ್ನೊಂದು ಅಡ್ಡ ಇದ್ದೇ ಇದೆ. ಓಲೆಯನ್ನು ಓದಿದವ ಸುಮ್ಮನೆ ಬಿಡ್ಲಿಕ್ಕಿಲ್ಲ. ದೇವರ ಬಗ್ಗೆ ಭಕ್ತಿ ಅವರಿಗೆ, ನಮಗಿಲ್ವಾ? ಇಲ್ಲಿಗೆ ಬಂದಿದ್ದಾರಲ್ಲ, ನೋಡ್ಲಿ. ಅಲ್ಲಿ ಹೋಗ್ಲಿ. ಎಷ್ಟು ದೇವಸ್ಥಾನ, ಮತ್ತೆ ಎಷ್ಟು ಭಜನೆ ಮಂತ್ರ, ಮತ್ತೆ ಎಷ್ಟು ಎಕ್ಕ ಭಜನೆ, ಭಜನೆ ಮತ್ತೆ ಆಗುದಿಲ್ವಾ? ಅವನು ನಿತ್ಯವೂ ಶ್ರೀಕೃಷ್ಣನನ್ನು ಆರಾಧಿಸುವವರು ನಾವು. ಪರಾಕ್ರಮ ನಮ್ಮಲ್ಲಿ ಇದೆ ಎನ್ನುವುದನ್ನು ತೋರ್ಪಡಿಸುವುದಕ್ಕೆ ಬಂದಿರುವ ತುರಗವನ್ನು ನಮ್ಮ ಲಯದಲ್ಲಿ ಮಾತ್ರ ಅಲ್ಲ, ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಯುದ್ಧ ಸಿದ್ಧತೆ ಆಗಬೇಕು. ಯಾರು ಬರ್ಬೇಕು, ಯಾರು ಬರಬಾರ್ದು, ನಿರ್ಧಾರ ನಿಮ್ಮದು, ಆದ್ಯ ನನ್ನ. ಇವತ್ತು ನಮ್ಮ ಊರಿಗೆ ಒಂದು ಕುದುರೆ ಬಂದಿದೆ, ವೈರಿಗಳ ಕುದುರೆ ಅಂತ ಹೇಳಿ ಗೊತ್ತಾಗಿದೆ. ಅದಕ್ಕಾಗಿ ನಮ್ಮ ಮಾನ ಮರ್ಯಾದೆ ಗೌರವವನ್ನು ಉಳಿಸುವುದಕ್ಕೆ ಯುದ್ಧಕ್ಕೆ ತಯಾರಾಗಬೇಕು.
6ರಿಂದ ಕೆಳಗಿನವರು 60 ಮೇಲಿನವರು ಬೇಡ. ಪಂಥಕಾರಿ ಯುವಕರು ಕೈಯಲ್ಲಿ ಆಯುಧವನ್ನು ಹಿಡಿದು ಯುದ್ಧಕ್ಕೆ ತಯಾರಾಗಿ ತಯಾರಾಗಿ ತಯಾರಾಗಿ. ದೇವಿಗೆ ಚಿತ್ರಾಂಗದಿಯ ಗೋತಿಯೂ ಕೋವಿದ ಶೋಭ ಪಡೆದ ಪಾರ್ಥಿಯ ಟಿವಿಯನ್ನು ನೋಡುತ್ತ ಮರೆಯಲಿ ನಿಂದು ಭಯಗೊಂಡು. ಕೆಲವೊಂದು ವಿದ್ಯಮಾನವನ್ನು ಕಂಡಾಗ ಆಶ್ಚರ್ಯವಾಗ್ತಾ ಉಂಟು. ಈ ರೀತಿ ನಡೆಯಿತು ಎಂದಾದರೆ ಸಮಸ್ಯೆಯನ್ನು ಖಂಡಿತ ಸಮಸ್ಯೆಗೆ ಪರಿಹಾರವಾಗಬೇಕು. ಯಾರಲ್ಲಿ ವಿಚಾರ ತಿಳಿಸ್ಬೇಕು ಅವರಲ್ಲಿ ತಿಳಿಸ್ತೇನೆ ನೋಡು. ಮಂಡಿಸಿಕೊಂಡಿದ್ದೇನೆ ತಾಯಿ, ಎದ್ದೇಳು. ಒಂದು ವಿಚಾರ ಹೇಳುವುದಕ್ಕಾಗಿ ಅವಸರವಾಗಿ ಓಡಿ ಬಂದು. ಹೌದಮ್ಮ, ಏನಾಯ್ತು? ಮಾತೆಯಿಂದಾಗೆ ಭಿನ್ನಪವ ಪ್ರೀತಿಯಿಂದ ಲಾಲಿಸುವ ಅಮ್ಮ ಶರಿಂದು ಕುಲ ಜಾತರು ಧರ್ಮಾನುಜರಂತಿ ಯಾಗವರ ಚೀಸಿ ಕಪ್ಪಗಾಗಿ ಹಲಿಗುಳ್ಳು ಪಾರ್ಥ ಸಾಗಿ ಬಂದ ನಮ್ಮ ಮೇಲೆ ಸುಳ್ಳಲ್ಲ ಗುಣಶೀ ಮಾತೆಯನ್ನ ಭಿನ್ನಪವ ಪ್ರೀತಿಯಿಂದ ಲಾಲಿಸುವ ಅಮ್ಮ ಮುಖ್ಯವಾದ ವಿಚಾರ ಹೇಳ್ಬೇಕೆನ್ನುವ ಹಾಗೆ ಓಡೋಡಿಕೊಂಡು ಬಂದವಳು ನಾನಮ್ಮ. ಏನೇ ಅಮ್ಮ, ವಿಚಾರ ಬೇರೇನು ಅಲ್ಲ. ಅಸ್ತಿನಾಪುರವಂತೆ ಧರ್ಮಜ ತನ್ನ ಬಂಧು ಹತ್ಯೆ ದೋಷ ನಿವಾರಣೆಗಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾನೆ. ಸರಿ, ಆ ಯಾಗದ ತುರಗವನ್ನು ರಾಜಕ್ಕೆ ಬಿಟ್ಟಿದ್ದಾನೆ ಕಪ್ಪವನ್ನು ಸಂಗ್ರಹ ಮಾಡುವುದಕ್ಕಾಗಿ. ಆ ತುರಗ ನಾನಾ ರಾಜನು ಸುತ್ತಾಡಿ ಇಂದಿಗಾಗುವಾಗ ಮಣಿಪುರವನ್ನು ಬಂದು ಸೇರಿದೆಯಮ್ಮ. ನಮ್ಮ ಪುರಕ್ಕೆ? ಹೌದಮ್ಮ. ಪಾಂಡವರ ಕುದುರೆ? ಖಂಡಿತವಾಗಿ. ಆಮೇಲೆ ಆ ಕುದುರೆಯ ಬೆಂಗಾವಳಿಗೆ ಬಂದವ ಸಾಮಾನ್ಯದವನಲ್ಲ, 3 ಲೋಕದ ಗಂಡ ಎನಿಸಿಕೊಂಡಂತಹ ಪಾರ್ಥ ಮಹಾಶಯರು ಬಂದಿದ್ದಾರೆ ತಾಯಿಯೇ. ಪಾರ್ಥ ಮಹಾಶಯ ಅಹುದೇ ಎನ್ನಯ ರಮಣ ಯೇ ಸಖಿಯೇ ಅಹುದಿಗೆಲ್ಲಯ ರಮಣ ಅಹುದಿ 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 ಅಹುದಿಗೆಲ್ಲಯ ರಮಣ ಯೇ ಸಖಿಯೇ ಅಹುದಿಗೆಲ್ಲಯ ರಮಣ ಅಹುದೇ ಅಹುದೇನೆ ಪಾರ್ಥನೆಂಬವನ ಕಾಣದೆ ನಾ ಅಹುದೇನೆ ಪಾರ್ಥನೆಂಬವನ ಕಾಣದೆ ಬಲು ದಿನವಾಯಿತು ಅದರಿಂದ ಬಳಲಿ ಬೆಂದಾದೆ ದಿನವಾಯಿತು ಅದರಿಂದ ಬಳಲಿ ಬೆಂದಾದೆ ಹೌದೇನೆ ಪಾರ್ಥ ನಿಂಬವನ ಕಣದೆ ಬಲು ದಿನವಾಗಿದ್ದರಿಂದ ಬಳಲಿ ಬೆಂದಾದೆ ಅಹುದೇನೆ ಪಾರ್ಥನೆಂಬವನ ಕಾಣದೆ ಬಲು ದಿನವಾಗಿ ತದರಿಂದ
ಸಂತೋಷವಾಯಿತೆ ರೋಮಾಂಚನಗೊಂಡೆ. ಅಹುದೇನೆ? ಹೌದಮ್ಮ. ನೀನಾಡಿದಂತಹ ಮಾತು ದಿಟವೇನೆ? ಖಂಡಿತವಾಗಿ ಹೌದು. ಸುಳ್ಳಾಡುವುದಲ್ವಲ್ಲ ತಾಯಿ? ಸಂತೋಷವಾಯಿತು. ಸಖಿ, ನನ್ನ ರಮಣ ಪಾರ್ಥ ಮಹಾಶಯರು ಈ ಹಿಂದೆ ಈ ಮಣಿಪುರಕ್ಕೆ ಬಂದವರು. ನನ್ನನ್ನು ರಮಿಸಿ ಆಮೇಲೆ ಹೋದವರು. ಮತ್ತೆ ಸಿಗೋಣ ಚಿತ್ರಾಂಗದ ಎನ್ನುವ ಹಾಗೆ ಹೇಳಿ ಹೋದವರು. ಇದುವರೆಗೆ ಬಂದವರಿಲ್ಲ. ಇಂದು ಬಂದಾರು, ನಾಳೆ ಬಂದ. ರೋಮಾಂಚನಗೊಂಡೆ. ಅಹುದೇನೆ? ಹೌದಮ್ಮ. ನೀನಾಡಿದಂತಹ ಮಾತು ದಿಟವೇನೆ? ಖಂಡಿತವಾಗಿ ಹೌದು. ಸುಳ್ಳಾಡುವುದಲ್ವಲ್ಲ ತಾಯಿ? ಸಂತೋಷವಾಯಿತು. ಸಖಿ, ನನ್ನ ರಮಣ ಪಾರ್ಥ ಮಹಾಶಯರು ಈ ಹಿಂದೆ ಈ ಮಣಿಪುರಕ್ಕೆ ಬಂದವರು. ನನ್ನನ್ನು ರಮಿಸಿ ಆಮೇಲೆ ಹೋದವರು. ಮತ್ತೆ ಸಿಗೋಣ ಚಿತ್ರಾಂಗದ ಎನ್ನುವ ಹಾಗೆ ಹೇಳಿ ಹೋದವರು. ಇದುವರೆಗೆ ಬಂದವರಿಲ್ಲ. ಇಂದು ಬಂದಾರು, ನಾಳೆ ಬಂದಾರು ಎನ್ನುವ ಹಾಗೆ ಚಾತಕ ಪಕ್ಷಿಯ ಹಾಗೆ ಕಾಯುತ್ತಾ ಇದ್ದವಳು ನಾನು. ಬೇಸಿಗೆ ಕಡು ಬಿಸಿಲಿಗೆ ಕಮರಿ ಕರಟಿ ಹೋದಂತಹ ಬಂಜರು ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಇಷ್ಟು ಆನಂದವಾಗುವುದಿಲ್ಲ ಹೇಳಿ. ಆ ಹೊತ್ತಿಗೆ ಪ್ರಕೃತಿ ಮಾತೆ ಹಚ್ಚ ಹಸುರಿನಿಂದ ಕಂಗೊಳಿಸ್ತಾಳೆ. ಹೌದಮ್ಮ. ನನಗಾದದ್ದು ಅದುವೇ ಅನುಭವ. ಗೆಳತಿ, ನನ್ನ ಪರಮ ಮಿತ್ರಿ ನೀನು. ಹೌದು. ನನ್ನ ಮನದಂಗಿತವನ್ನು ಅರಿಯುವವಳು ನೀನು. ಕಾಲ ಕಾಲಕ್ಕೆ ಬಂದು ವಿಚಾರವನ್ನು ಅರುಹುವವಳು ನೀನು. ನನ್ನೊಂದು ಮಾತು ಹೇಳ. ಏನು? ವೃತಾದೇವಿ ಹಲವು ಮಕ್ಕಳನ್ನು ಪಡೆದಿದ್ದರೂ ಕೂಡ ಪಾರ್ಥ ಎನ್ನುವಂತಹ ನೆಗಳ್ತೆಯನ್ನು ಪಡೆದವರು ನನ್ನವರು. ಹೌದು. ಅವರನ್ನು ಕಾಣದೆ ಬಹಳ ಕಾಲವೇ ಆಯಿತು. ಬಳಲಿ ಬೆಂಡಾಗಿ ಹೋಗಿತ್ತು. ಇಂತಹ ಸಿಹಿ ವಾರ್ತೆಯನ್ನು ತಂದೆಯಲ್ಲ, ನಿನ್ನನ್ನು ಹೀಗೆ ಬಿಡುವುದಿಲ್ಲ ನಾನು. ಅಂದ್ರೆ ಚಂದ್ರಗಾವಿಯ ಶಾಲೆ ಕೊಡುವೆ, ಬಲು ಚಂದದಿಂದಲೇ ಬಾಲೆ ಶಾಲೆ ಕೊಡುವೆ ಸಖಿಗೆ ಅಹುದೇ ಚಂದ್ರಗಾವಿಯ ಶಾಲೆ ಕೊಡುವೆ, ಬಲು ಚಂದದಿಂದಲೇ ಬಾಲೆ ಕೊಡುವೆ, ಬಲು ಚಂದದಿಂದಲೇ ಬಾಲೆ ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆಯಿಂದೆಂಬ ವಾರ್ತೆಯು ಅಹುದೇ, ಬಂದ ಸಕಲ ಸೇನೆ ಎಂದೆಂಬ ವಾರ್ತೆಯು ಅಹುದೇ. ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾರ್ತೆಯು ಅಹುದೇ ಅಹುದೇ. ಪಾರ್ಥ ಬಂದ ಸಕಲ ಸೇನೆ ಎಂದೆಂಬ ವಾರ್ತೆಯು ಅಹುದೇ 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 ಅಹುದೇ. ಚಂದ್ರಗಾವಿಯ ಶಾಲೆ ಕೊಡುವೆ, ಬಲು ಚಂದದಿಂದಲೇ ಬಾಲೆ ಇಂದ್ರನಂದನ ನಿಧಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾರ್ತೆಯು ಅಹುದೇ ಅಹುದೇ ಅಹುದೇ. ಅಹುದೇ 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 ಅಹುದೇ. ಓ ಸಖಿ, ಏನಮ್ಮ? ಅಹುದೇನೆ? ಅಹುದು. ಸತ್ಯತಾ
ತಾನೆ? ಖಂಡಿತವಾಗಿ ಇದು ಕನಸೋ ನನಸೋ ಒಂದು ಅರ್ಥವಾಗುತ್ತಾ ಇಲ್ಲ. ನನಸೆ ಹೌದೇನೆ? ಕನಸಲ್ಲ. ಹೀಗೆ ಸುಮ್ಮನೆ ಬಿಡುವುದಿಲ್ಲ. ಅಂದ್ರೆ ಇಂತಹ ಸಿಹಿ ಸುದ್ದಿ ಅಂತಂತಹ ನಿನಗೆ ಒಂದು ಒಳ್ಳೆ ಉಡುಗೊರೆಯನ್ನು ಕೊಡಬೇಕೆನ್ನುವ ಹಾಗೆ ಆಲೋಚನೆಯನ್ನು ಮಾಡಿದ್ದೇನೆ. ಉಡುಗೊರೆಯ? ಹೌದು. ಏನಮ್ಮದು? ಬೇರೆ ಏನು ಅಲ್ಲ, ನಮ್ಮಂತಹ ಮಹಾರಾಣಿಯರು ರಾಜಮಾತೆಯರು ಧರಿಸುವಂತಹ ಚಂದ್ರಗಾವಿಯ ಶಾಲೆ ಇದನ್ನೇ ಕೊಡಬೇಕೆನ್ನುವ ಹಾಗೆ ತೀರ್ಮಾನವನ್ನು ಮಾಡಿದ್ದೇನೆ. ಸರಿ. ಮಾತ್ರ ಅಲ್ಲ, ಮತ್ತೆ ಇಂದ್ರಾನುಗ್ರಹದಿಂದ ಈ ಲೋಕದ ಬೆಳಕನ್ನು ಕಂಡವರು ನನ್ನವರು ಪಾರ್ಥ ಮಹಾಶಯರು ಈ ಮಣಿಪುರಕ್ಕೆ ಬರ್ತಾರಂತಾದ್ರೆ ನಮ್ಮಷ್ಟು ಸೌಭಾಗ್ಯಶಾಲಿಗಳು ಬೇರೆ ಯಾರಿದ್ದಾರೆ ಹೇಳು? ವೈಭವದಿಂದ ಅವರನ್ನು ಬರಮಾಡಿಕೊಳ್ಳಬೇಕು. ಮಾತ್ರವಲ್ಲ, ಏನಮ್ಮ? ನಿನ್ನ ಕೈಯನ್ನು ಹೀಗೆ ಬಿಡುವುದಿಲ್ಲ ನಾನು. ಅಂದ್ರೆ ಬಂಧಿಸ್ತೇನೆ. ಸೆರೆಮನೆಗೆ ಹಾಕ್ತಿರೋ ಹೇಗೆ? ಅಯ್ಯೋ ಹಾಗಲ್ವೇ, ಮತ್ತೆ ಹಸ್ತ ಕಡಗವನ್ನು ಕೊಡುತ್ತೇನೆ. ಹಾಗೆ ಈ ಕೊರಳಿಗೆ ಒಪ್ಪುವಂತಹ ಮಾಲೆ, ಸೊಂಟಕ್ಕೆ ಡಾಬು, ಒಳ್ಳೆಯ ಪಟ್ಟೆ ಸೀರೆ, ಇದನ್ನೆಲ್ಲ ಕೊಡು. ಯಾರು? ಅಲ್ಲ, ಏನು? ನಾನು ಮತ್ತಷ್ಟು ಕೊಡಬೇಕೆನ್ನುವ ಹಾಗೆ ತೀರ್ಮಾನ ಮಾಡುವುದು. ನಿನ್ನ ಮುಖದಲ್ಲಿ ಸಂತೋಷದ ಕಳೆ ಕಾಣುತ್ತಾ ಇಲ್ಲ. ಅಲ್ಲ, ನೀವು ಕೊಡ್ಬೇಕೆನ್ನುವ ಹಾಗೆ ಮುಂದೆ ಬರ್ತಾ ಇದ್ದಿ. ತಗೊಳ್ಳುವಂತಹ ನಾನು ಯೋಚನೆ ಮಾಡುದು ಬೇಡವಾ? ಏನಾಯ್ತು? ಇನ್ನು ವಿಚಾರ ಉಂಟು ಅಂತ. ಚಿತ್ರಾಂಗದೇನಿಲ್ಲ ಪುತ್ರವಾದಿಯ ಕಟ್ಟಿ ಮಂತ್ರಿ ಗುರಿದ ಹರನೇತ್ರ ಕೋಪದಲ್ಲಿ ಸೇನೆಗಪ್ಪಣೆ ಕೊಟ್ಟು ತಾನೇ ಅರ್ಜುನನು ಜಾನೆ ನಿಲ್ಲುವ ಮರ್ಯಾದೆ ಕೆಡುವ ಚಿತ್ರಾಂಗದೇನಿಲ್ಲ ಪುತ್ರವಾದಿಯ ಕಟ್ಟಿ ಮಂತ್ರಿ ಗುರಿದ ಹರನೇತ್ರ ಕೋಪದಲ್ಲಿ ನನ್ನ ಮಾತು ಕೇಳಿ, ಸಂಕೋಚ ಮಾಡಿಕೊಳ್ಳಬೇಡ. ಸಂತೋಷದಲ್ಲಿ ಕುಣಿದಾಡ್ತಾ ಇದ್ದೀರಿ. ಹೌದೇ? ನನ್ನ ಮಾತು ಪೂರ್ತಿಯಾಗಿ ಮುಗಿಲಿಲ್ಲ ಅಂತ. ಅಂದ್ರೆ ಅರ್ಧಕ್ಕೆ ನಿಲ್ಲಿಸಿದ್ದೇನೆ. ಮುಂದುವರಿಸಿ. ಕಾರಣ ಉಂಟಮ್ಮ. ಏನಮ್ಮ? ಈಗ ವಿಚಾರ ಹೇಳಿದ್ದೇನೆ. ಹೌದು, ತುರಗ ಬಂದಿದೆ ಎನ್ನುವ ಹಾಗೆ. ಆದ್ರೆ ನಿಮ್ಮ ಮಗ ಏನು ಮಾಡಿದ್ದಾನೆ? ಏನಾಯ್ತು? ಆ ತುರಗದ ಹಣ್ಣಿನೊಂದು ಲಿಖಿತವಿತ್ತು. ಆ ಲಿಖಿತವನ್ನು ವಾಚಿಸಿ ಸಿಟ್ಟುಕೊಂಡಂತಹ ನಿಮ್ಮ ಮಗ ತುರಗವನ್ನು ಕಟ್ಟಿ ಹಾಕಿದ್ದಾನೆ. ಅಷ್ಟು ಮಾತ್ರವಲ್ಲ, ಮತ್ತೆ ಮಂತ್ರಿಯ ಆಜ್ಞೆಯನ್ನು ಮಾಡಿದ್ದಾನೆ. ಹೃದಯ ಕಾಲಕ್ಕೆ ಸರಿಯಾಗಿ ಚದುರಂಗ ಸೇನೆ ಸಿದ್ಧವಾಗಬೇಕು. ಭಾರತದೊಂದಿಗೆ ಸಮರಕ್ಕಾಗಿ ನಿನ್ನ ಮಗ ಹೊರಟು ನಿಂತಿದ್ದಾನೆ. ಈಗ ನನ್ನ ಮಗ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ. ಸಖಿ, ಹೀಗಾಗುತ್ತದೆ ಎನ್ನುವ ಹಾಗೆ ನಿರೀಕ್ಷೆಯನ್ನು ಮಾಡಿದವಳು ನಾನಲ್ಲ. ನನ್ನ ಮಗನ ತಪ್ಪು ಏನೂ ಇಲ್ಲವೇ? ತಂದೆ ಯಾರು ಅಂತ ತೋರಿಸಿಕೊಡುವವಳು ತಾಯಿಯಾದವಳು ಅಲ್ಲವೇ? ಇದುವರೆಗೆ ಮಗ ಬಂದು ಕೇಳಿದ್ದೂ ಇಲ್ಲ. ಎಳವೆಯಲ್ಲೇ ಇನ್ನ ಅಧಿಕಾರವನ್ನು ವಹಿಸಿಕೊಂಡವ ನಾನು ಹೋಗಿ ಇಂಥವರನ್ನ ತಂದೆ ಎನ್ನುವ ಹಾಗೆ ಹೇಳಿದವಳಲ್ಲ. ಅಲ್ಲ, ಆದಷ್ಟು ಬೇಗ ಈ ವಿಚಾರವನ್ನು ನನ್ನ ಮಗನಲ್ಲಿ ಅರ್ಹಬೇಕು, ಹೇಳ್ಬೇಕು ಒಳಗಿದ್ದು. ಸರಿ ಸರಿ, ನೇರವಾಗಿ ಮಗನ ಬಳಿಗೆ ಹೋಗಬೇಕು, ವಿಚಾರವನ್ನು ಅರ್ಹಬೇಕು. ಮುನ್ನಡೆಯುತ್ತೆ ನೋಡೋಣ. ಅಂದನಾವ ನಿಡಿದ ತಾಯಿ ಕುಂದಿಸಿ ಬಬ್ರುವಾಗನಾಗ ತಾಯಿ ಕುಂದಿಸಿ ಬಬ್ರುವಾಗನಾಗ ಕಂದನ ಕಾಣುತ್ತ ಕೋಪದಿಂದಲೇ ನಿನ್ನ ಪವಿತ್ರವಾದ ಪಾದಗಳಿಗೆ ನಮೋ ನಮಃ. ತಿರುಗಿಸೋ ನಿನ್ನ ಮುಖವನ್ನು. ಯಾಕೆ ಹೀಗೆ? ಎಷ್ಟಾದ್ರೂ ನನ್ನಮ್ಮಲ್ವಾ? ಅಮ್ಮ, ನಿನ್ನ ಮಗನಿಂದಲಾಗಿ ನಿನ್ನ ಮನಸ್ಸಿಗೆ ಏನಾದ್ರೂ ಬೇಸರವಾಗಿದ್ರೆ ನನ್ನನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ. ಮಗನೇ ನೀ ಮತಿ ಕೆಟ್ಟು ನಡೆವರೇ ನೀ ಮತಿ ಕೆಟ್ಟು ನಡೆವರೇ ಕುಂತಿ ಮಗನ ವಾಚಿಯ ಕಟ್ಟಿ ತಡೆವರೇ ಕುಂತಿ ಮಗನ ವಾಚಿಯ ಕಟ್ಟಿ ತಡೆವರೇ ಸೊಗಸೆ ಸಿಂಹನೊಡನೆ ವೃಷಭಗೆ ಹಾಗೆ ಸೊಗಸೆ ಸಿಂಹನೊಡನೆ ವೃಷಭಗೆ ಹಾಗೆ ಮಿಗುವರಿದರೆ ಬದುಕುವ ಮಗನೇ ಅಮ್ಮ,
ಸತ್ಪುತ್ರರ ಜನನ, ಮಾತಾಪಿತೃಗಳ ಅಭ್ಯುದಯ ಅಂತ ಒಂದು ಮಾತಿದೆ ಮಗನೇ. ಇದುವರೆಗೆ ಅದೇ ರೀತಿಯಾಗಿ ವ್ಯವಹರಿಸಿದವ ನೀನು. ಆದ್ರೆ ಇಂದು ಹಾಗಲ್ಲ, ಮತಿಕೆಟ್ಟು ನಡೆಯುತ್ತಾ ಇದ್ದಿ ಮಗನೇ. ಯಾಕಪ್ಪ ಇಂತಹ ವರ್ತನೆ ನಿನಗೆ? ನಮ್ಮ ರಾಜ್ಯಕ್ಕೆ ಪಾಂಡವರ ಕುದುರೆ ಬಂತೆ ಹೇಳು. ಬಂದಿದೆ ಅಮ್ಮ. ನೀನೇನು ಮಾಡಿದೆ ಮಗ? ಕಟ್ಟಿದ್ದೇನೆ, ಮಾತ್ರ ಅಲ್ಲ ಯುದ್ಧವನ್ನು ಸಾರಿದ್ದೇನೆ. ಅದಕ್ಕೆ ನಾನು ಹಾಗೆ ಹೇಳಿದ್ದೆ ಮಗನೇ. ಬಂದವ ಸಾಮಾನ್ಯನಲ್ಲ, ಮತ್ತೆ 3 ಲೋಕದ ಗಂಡ ಎನಿಸಿಕೊಂಡಂತಹ ಪಾರ್ಥ ಮಹಾಶಯ. ಆತನ ಕುದುರೆಯನ್ನು ಕಟ್ಟಿದಿ ನೀನು. ಇದು ಹೇಗಾಯ್ತು ಗೊತ್ತೇ? ಹೇಗಾಯ್ತು? ವೃಷಭ ಒಂದು ಕೇಸರಿಯನ್ನು ಕೆಣಕಿ ಯಾವ ಕಾಲಕ್ಕಾದ್ರೂ ಬದುಕುವುದಕ್ಕೆ ಸಾಧ್ಯ ಉಂಟೆ ಮಗನೇ? ಹಾಗಿರುವಾಗ ಇಂತಹ ಕೆಲಸವನ್ನು ಮಾಡುವುದಕ್ಕೆ ಮುಂದುವರಿಯಬೇಡ. ನಾನು ಹೇಳಿದಂತಹ ಮಾತನ್ನು ಕೇಳ್ತೀಯ ಮಗನೇ? ಖಂಡಿತ ಕೇಳ್ತೇನೆ. ಹಾಗಾಗಿ ಮಂದ ಬುದ್ಧಿಯ ನೀ ಮಾಡದೆ ಮುಂದೆ ಕುಂದನೋದನು ನಮಗೆ ತಾರದೆ ತಂದೆಗಿರಗೂ ವೈಭವದಿಂದ ಕರೆದಂಗ ಭಕ್ತನ ಕಿರಿ ಪಾದ ಕೆರಗಲೋ ಕಂದ ಮಗನೇ. ಮಂದ ಬುದ್ಧಿಯನ್ನು ಬಿಟ್ಟು ಈ ತಾಯಿ ಹೇಳಿದಂತಹ ಮಾತು ನೆರವೇರಿಸಿ ಕೊಡ್ತೀಯ ಮಗ? ಖಂಡಿತ ತಾಯಿ. ನಾನು ಪರಪುರುಷನನ್ನು ಹೊಗಳುತ್ತೇನೆ ಎನ್ನುವ ಹಾಗೆ ಬೇಸರಿಸಿಕೊಳ್ಳಬೇಡ. ಹೇಳುವುದಕ್ಕೆ ಬಲವಾದಂತಹ ಉದ್ದೇಶ ಏನು? ಬಂದಂತಹ ಪಾರ್ಥ ಮಹಾಶಯ ಬೇರೆ ಯಾರು ಅಲ್ಲ ಮಗನೇ. ಯಾರು? ನಿನ್ನ ತಂದೆ ಮಗನೇ, ನಿನ್ನ ತಂದೆ. ಹೌದಾ? ಹೌದು. ಹಾಗಾಗಿ ವೈಭವದಿಂದ ಅವರನ್ನು ಕರೆತಾ ಎನ್ನುವ ಹಾಗೆ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ ಮಗನೇ. ತಪ್ಪಾಯ್ತಮ್ಮ. ತಪ್ಪ ಪಾಲಿಸಿಕೊಂಬುದೆಲೆ ತಾಯೇ ಎನ್ನ ಅಪ್ಪನಿಲ್ದರಿಯದಾದಿ ಎಲೆ ತಾಯೇ ತಾತನೆಂಬುದಿಲ್ದು ಕೇಳು ಎಲೆ ತಾಯೇ ಆಯೇ ತಾತನೆಂಬುದಿಲ್ದು ಬೇಳು ಎಲೆ ತಾಯೇ ಅವನ ಜಾತನು ನಾನೆಂಬುದಿಲ್ದು ಬೇಳು ಎಲೆ ತಾಯಿಗೆ ಅವನ ಜಾತನು ನಾನೆಂಬುದಿಲ್ದು ಎಲೆ ತಾಯಿಗೆ ಬುದ್ಧಿಗೆ ನಿನ್ನಕ್ಕೆ ಬೇಳು ಎಲೆ ತಾಯೇ ಮುಂದೆ ಸಿದ್ಧಿಯಾಗುವಂತೆ ಮಾಡು ಎಲೆ ತಾಯಿಗೆ ತಪ್ಪ ಪಾಲಿಸು. ತಪ್ಪಾಯ್ತಮ್ಮ, ತಪ್ಪಾಯ್ತು. ಈ ವಿಚಾರವನ್ನು ನೀನು ಮೊದಲೇ ನನಗೆ ತಿಳಿಯಪಡಿಸ್ತಿದ್ರೆ ಈ ಪ್ರಕರಣ ಇಷ್ಟು ಮುಂದೆ ಹೋಗುವುದಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ನಾನಾಗಿ ಕೇಳಲಿಲ್ಲ, ನೀನಾಗಿ ಹೇಳಲಿಲ್ಲ. ಆದ್ರೆ ಈಗ ಬಂದಿರುವಂತಹ ಪಾರ್ಥ ನನಗೆ ಅಪ್ಪ ಅಂತ ಹೇಳಿದ್ಯಲ್ಲ, ಆ ಪಾರ್ಥ ನನಗೆ ಯಾವ ರೀತಿಯಾಗಿ ಅಪ್ಪ? ನಿನ್ನ ಜನ್ಮದಾತ ಮಗನೇ. ನಿನ್ನ ಜನ್ಮದಾತನೇ? ಹೌದು. ಈ ಹಿಂದೆ ಈ ಮಣಿಪುರಕ್ಕೆ ತೀರ್ಥಯಾತ್ರೆಗೆ ಎನ್ನುವ ಹಾಗೆ ಬಂದಿದ್ದು. ಅವರನ್ನು ಕಂಡು ಪ್ರೇಮಾಂಕುರವಾಯಿತು. ಗಾಂಧರ್ವ ವಿಧಾನದಿಂದ ನಾನು ಅವರನ್ನು ಮದುವೆಯಾಗಿದ್ದೆ. ಆಮೇಲೆ ಬರುತ್ತೇನೆ ಎಂದು ಹೇಳಿ ಹೋದವರು ಇದುವರೆಗೆ ಬಂದದ್ದಿಲ್ಲ. ಈಗ ಈ ಮಣಿಪುರಕ್ಕೆ ಬಂದಿದ್ದಾರೆ. ಬಂದಿರುವಂತಹ ಪಾರ್ಥ ನನ್ನ ಅಪ್ಪ ಅಂತ ತಿಳಿಯದೆ ಇಂತಹ ಪ್ರವೃತ್ತಿಯಲ್ಲಿ ಮುಂದುವರಿದಿದ್ದೇನೆ. ಆದ್ರೆ ಅದನ್ನು ತಿದ್ದಿಕೊಳ್ಳುವುದಕ್ಕೆ ದಾರಿ ಏನುಂಟಮ್ಮ? ಕಟ್ಟಿದಂತಹ ಕುದುರೆಯನ್ನು ಬಿಟ್ಟು ಬಿಡು ಮಗ. ಕಪ್ಪ ಕಾಣಿಕೆಯನ್ನು ಅವರ ಪಾದಕ್ಕೆ ಒಪ್ಪಿಸಿ ಅವರಲ್ಲಿ ಚಿತ್ರಾಂಗದೆ ಮಗ ಎನ್ನುವ ಹಾಗೆ ಹೇಳಿಕೊ. ಪ್ರೀತಿಯಿಂದ ಮಗನೆನ್ನುವ ಹಾಗೆ ಒಪ್ಪಿಕೊಳ್ಳುತ್ತಾರೆ, ಅಪ್ಪಿಕೊಳ್ಳುತ್ತಾರೆ ಮಗ. ಅವರನ್ನು ವೈಭವದಿಂದ ಕರೆತರುವ ನಿರೀಕ್ಷೆಯಲ್ಲಿರಮ್ಮ. ಮಿತ್ರನ ಪಾರ್ಥನನ್ನು ಸೇರುದ
ಅನುಸಾಲ್ವ ಸರಿ. ನನ್ನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಕ್ಷೇಮವಾಗಿದ್ದಾರೆ. ಆದರೆ ಒಂದು ಹಸ್ತಿನಾವತಿಯಿಂದ ಪೂಜಿಸಿ ಯುಧಿಷ್ಠಿರನು ಬಿಟ್ಟಂತಹ ಅಶ್ವಮೇಧದ ಕುದುರೆಯನ್ನು ನಾನು ಕಟ್ಟಿದೆ. ಬೆಂಗಾವಲಿಗೆ ಬಂದಂತಹ ಅರ್ಜುನನೊಡನೆ ಸೆಣಸಾಡಿದೆ. ಪರಿಣಾಮ ಸೋಲಾಯಿತು. ಅವನಿಗೆ ಕಪ್ಪವನ್ನಿತ್ತೆ ಸಾಮಂತನಾಗಿ ಬದುಕುತ್ತಾ ಇದ್ದೇನೆ. ಸಂಗ್ರಹವಾದಂತಹ ಕಪ್ಪವನ್ನು ಹಸ್ತಿನಾವತಿಗೆ ಕೊಂಡೊಯ್ಯುವಂತಹ ಹೊಣೆಗಾರಿಕೆ ನನ್ನದ್ದು. ಇವತ್ತಿನ ಕಾರ್ಯ ಮುಗಿದಿದೆ. ಹೀಗೆ ಇರುವುದಲ್ಲ, ಸೇನೆಯನ್ನು ಸೇರಿಕೊಳ್ತೇನೆ. ಸಮೇತರಾಗಿ ನಾವಿಲ್ಲಿಗೆ ಬಂದಿದ್ದೆ. ಆದ್ರೆ ಒಂದು ಸಮಸ್ಯೆ ಆಯ್ತಲ್ಲ. ನನ್ನಪ್ಪ ಯಾರು ಅಂತ ನಾನು ನೋಡ್ಲಿಲ್ಲ, ನನಗೆ ಪರಿಚಯ ಇಲ್ಲ. ಯಾವಾಗ ನೋಡಿದ್ದು? ಆವತ್ತಿದ್ದಾಗ ಇವತ್ತಿರ್ತಾರ. ನಾವು ಕೊಡುವ ಕಪ್ಪ ಕಾಣಿಕೆ ಬೇರೆ ಯಾರಿಗೂ ಸಂದಾಯ ಆಗಬಾರ್ದಲ್ಲ. ಅದಕ್ಕಾಗಿ ಒಮ್ಮೆ ಪರಿಚಯ ಕೇಳಿಕೊಳ್ಳಿ. ಹೌದೌದು. ನಮಸ್ಕಾರವಯ್ಯ. ಪ್ರತಿ ನಮಸ್ಕಾರಗಳು. ಮಂತ್ರಿಗಳೇ, ಮಂತ್ರಿಗಳೇ, ಅನುಸಾಲ್ವ. ಮಂತ್ರಿಗಳೇ, ನಿಮಗೂ ಏನಾಗಿದೆ? ನಿಮಗೆ ಈಗ ಅದು ನನ್ನಪ್ಪ ಆಗಿರ್ತಾರ. ನನ್ನಪ್ಪ ಆಗಿರ್ಲಿ ಉಂಟ ಅಂತ ಖಂಡಿತ ಅಲ್ಲ. ನನ್ನಪ್ಪ ಯಾರು ಅಂತ ಕೇಳುವ. ನನ್ನಪ್ಪನ ಅಂತ ಅಲ್ಲ, ಅವರು ಯಾರು ಅಂತ ಕೇಳುವ. ಅನ್ನ ಸಾಕಾಗುದಿಲ್ಲ. ಅನುಸಾಲ್ವ. ನೇರ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಅರ್ಜುನ ಮಹಾಶಯ ಯಾರು? ನಾನಲ್ಲ. ನೀವಲ್ಲ ಅಂತ ನನಗೆ ಗೊತ್ತಾಗಿದೆ. ಮಂತ್ರಿಗಳೇ, ಓ ಮಂತ್ರಿಗಳೇ, ನೀವು ಯಾಕೆ ಅಲ್ಲಿ ಉಳಿದವರಿದ್ದಾರಲ್ಲ ಕೇಳಿ. ಮಂತ್ರಿಗಳೇ, ಇವರಲ್ಲಿ ಕೇಳಿರೋದು ನಿಮ್ಮ ಹೆಸರೇನು? ಸಾಂಬ. ಅರ್ಜುನ ಮಹಾಶಯ ಯಾರು ನೋಡಿ. ಹೊರಗೆ ಮಾಡಿಕ ಮುದ್ದು ರತ್ನವ ಸುರಿದು ಎರಗಲು ಅವರಾಯನಾತ್ಮಜನು ವೀರನೀತ ನಮ್ಮ ಕೋವಿದಶ್ವ ತಡೆದುಕೊಂಡ ವೀರನೀತಾಯ ಚಂದರಾತೆ ಮಾಧವಿಗ ವೀರನೀತ ನಮಿಸೆ ಗಂಡು ಸಲ್ಲವೇನು ನೋಡೆ ವೀರನೀತ. ಯುದ್ಧದ ನಿರೀಕ್ಷೆಯಲ್ಲಿದ್ದೆವು. ಅದು ಸುಳ್ಳಾಗಿ ಹೋಯಿತು. ಕಾಣುವುದಕ್ಕೆ ವೀರನಂತಿದ್ದಾನೆ. ವಸ್ತ್ರ, ವಪು, ವಾದ್ಯ, ವಿದ್ಯಾ, ವಿನಯ ಇವುಗಳಿಂದ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಮತ್ತೆ ಕುದುರೆಯನ್ನು ಕಟ್ಟಿ ಹಾಕಿದ ಮೇಲೆ ಯುದ್ಧ ಮಾಡಬೇಕು. ಆದರೆ ಈತ ಹಾಗೆ ಮಾಡಿ ಕುದುರೆಯನ್ನು ಬಿಡಿಸಿಕೊಂಡು ಬಂದಿದ್ದಾನೆ. ಕಪ್ಪ ಕಾಣಿಕೆಯನ್ನು ಪಾದಮೂಲದಲ್ಲಿ ನಮಸ್ಕರಿಸ್ತಾ ಇದ್ದಾನೆ. ಇವ ಯಾರ ರಾಯನ ಮಗ? ಯಾಕೆ ಹೀಗೆ ಮಾಡಿದ? ಒಂದೂ ಗೊತ್ತಾಗ್ತಾ ಇಲ್ಲ. ಮಂತ್ರಿಗಳೇ, ತಪ್ಪು ನಮ್ಮದು. ಕಪ್ಪ ಕಾಣಿಕೆ ಕೊಟ್ಟಿದ್ದೇವೆ. ನಾವು ಯಾರು ಅಂತ ಹೇಳಿದ್ದೇವೆ? ಹೇಳಿಲ್ಲ. ಪರಿಚಯ ಹೇಳ್ಬೇಕಲ್ಲ. ಓ ತಾತ. ತಾತ ಭಿನ್ನಪ ಕೇಳನ್ನ ಮಾತಲಾಲಿಸೋ ಕೂತಲೇ ಜನ ಮಾಡಿದ ತಾತಕ ಉಚ್ಚರಿಸಯ್ಯ. ತಾತ ಭಿನ್ನಪ ಕೇಳನ್ನ ಮಾತಲಾಲಿಸೋ. ಹೀಗೆಂದು ಕರೆದಾಗ ಆಗಬಹುದು ನಿಮಗೆ ಆಶ್ಚರ್ಯ. ಯಾರು ಈತ ಎಂಬುದಾಗಿ. ನನ್ನ ಹೆಸರು ಬಬ್ರುವಾಹನ ಎಂಬುದಾಗಿ. ಹಿಂದೊಮ್ಮೆ ನೀವು ತೀರ್ಥಯಾತ್ರೆಗೆ ಬಂದಿದ್ದೀರಂತೆ. ಬರುವಾಗ ನಮ್ಮ ಮಣಿಪುರವನ್ನು ಪ್ರವೇಶ ಮಾಡಿದ್ದೀರಂತೆ. ಪ್ರವೇಶ ಮಾಡಿದ್ದು ಮಾತ್ರ ಅಲ್ಲ, ನನ್ನ ತಾಯಿಯಾದ ಚಿತ್ರಾಂಗದ ದೇವಿಯನ್ನು ನೀವು ಕಂಡಿದ್ದೀರಂತೆ. ಕಂಡದ್ದು ಮಾತ್ರ ಅಲ್ಲ, ಪರಸ್ಪರ ನಿಮ್ಮಲ್ಲಿ ಮಾತುಕತೆಯೂ ನಡೆದಿದೆ ಅಂತೆ. ಮಾತುಕತೆ ನಡೆದದ್ದು ಮಾತ್ರ ಅಲ್ಲ, ಗಾಂಧರ್ವ ವಿಧಿ ಪ್ರಕಾರ ನೀವು ಮದುವೆಯೂ ಆಗಿದ್ದೀರಂತೆ. ನಿಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಪ್ರಪಂಚದ ಬೆಳಕನ್ನು ಕಂಡವನೇ ನಾನು. ಬಬ್ರುವಾಹನ ಎಂಬುದಾಗಿ ನನಗೆ ಹೆಸರಿರಿಸಿ ನನ್ನನ್ನು ಬಹಳ ಪ್ರೀತಿಯಿಂದ ನನ್ನ ಸಾಕು ತಾಯಿಯಾದಂತ ಉಲೂಪಿಯವರು ಸಾಕಿ ನನ್ನನ್ನು ಬೆಳೆಸಿದ್ದಾರೆ. ಬಂದಿರುವಂತಹ ನೀವು ನನ್ನ ಅಪ್ಪ ಅಂತ ತಿಳಿಯದೆ ನಾನೊಂದು ಪಾತಕವನ್ನು ಮಾಡಿ ಬಿಟ್ಟಿದ್ದೇನೆ. ಈಗ ಅಪ್ಪ ಅಂತ ತಿಳಿದ ಮೇಲೆ ಅದನ್ನು ತಿದ್ದಿಕೊಳ್ಳುವುದಕ್ಕಾಗಿ ಕಪ್ಪ ಕಾಣಿಕೆಯನ್ನು ತಂದು ನಿಮ್ಮ ಪದತಳದಲ್ಲಿ ಸಮರ್ಪಿಸಿದ್ದೇನೆ. ಅದನ್ನು ಸ್ವೀಕರಿಸುವುದರೊಂದಿಗೆ
ನನ್ನನ್ನು ಮಗನೆಂದು ಒಪ್ಪಿಕೊಂಡು ಒಮ್ಮೆ ಒಪ್ಪಿಕೊಳ್ಳಿ ಅಪ್ಪ. ಕೋಪದಿಂದ ಕೌಂತೆಯ ಮಗ ಕೆಳಗುತ್ತೇನು ಇಂದ್ರಜಾತ ಕೇಳು ಮಾತ ಇಂದು ಕೂಲ ದೀಪ ಜ್ಞಾತ ಕಂದನು ಎಷ್ಟು ಕೋಪ ವೇದಕ್ಕೆ ಪರಾಗೆ ಇಂದ್ರಜಾತರಂತಹ ಅರ್ಜುನನೇ ಅನುಸಾಲ್ವನಾಡುವಂತಹ ಮಾತುಗಳನ್ನು ಕಿವಿಕೊಟ್ಟು ಕೇಳಯ್ಯ. ಈ ಹುಡುಗ ನಿನ್ನ ಮಗನೆಂದು ಹೇಳುತ್ತಾ ಇದ್ದಾನೆ. ಇವನ ಮುಖವನ್ನು ನೋಡುವಾಗ ವರ್ಚಸ್ಸಿನಿಂದ ಕೂಡಿದೆ. ಮಾತ್ರವಲ್ಲ, ಈತನನ್ನು ಈಗ ನೋಡಿದರೆ ನೀನು ಕೂಡ ಎಳೆಯ ವಯಸ್ಸಿನಲ್ಲೇ ಇದೇ ರೀತಿ ಇದ್ದಿರಬಹುದು ಎಂಬುದಾಗಿ ನಾನು ಕಲ್ಪಿಸಬಲ್ಲೆ. ಆದ್ದರಿಂದ ಈತ ತಂದಿರುವಂತಹ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ಇವನನ್ನು ಮನ್ನಿಸುವುದರ ಜೊತೆಗೆ ಮಗನೆಂದು ಒಪ್ಪಿಕೊಂಡು ಅಪ್ಪಿಕೊಳ್ಳಯ್ಯ. ಹಂಸಕೇತಾನಾದಿಗಳೆಲ್ಲ ಕೇಳಿ ವಂಶಾಪರಾಧಿಗುಪಾಯವ ಪೇಳಿ ಎನ್ನಾತ್ಮಜನಾದರಿ ತಡೆದ ಯತ್ನದವಾದಿ ಭಿನ್ನಾಣದಲ್ಲಿ ತಂದು ಮರಳಿ ಇವನೇ ಕೇಳಿ ಅನುಸಾಲ್ವ ಹಂಸಕೇತ ನೀಲಧ್ವಜಾದಿ ವೀರರು ಎಲ್ಲರೂ ನನ್ನ ಮಾತನ್ನು ಕೇಳಿ ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದ್ದೇನೆ. ಹುಟ್ಟಿದ ವಂಶಕ್ಕೆ ಕೀರ್ತಿಯನ್ನು ತರುವಂತಹ ಕಾರ್ಯವನ್ನು ನಾವು ಮಾಡಬೇಕೆ ಹೊರತು ಅಪಕೀರ್ತಿ ತರುವಂತಹ ಕಾರ್ಯವನ್ನು ಯಾವ ಸಂದರ್ಭದಲ್ಲೂ ಮಾಡಕೂಡದು. ನನ್ನ ಮಗ ಹೌದು ಅಂತಾದರೆ ಕುದುರೆಯನ್ನು ಕಟ್ಟಿ ಹಾಕಿದ ಮೇಲೆ ಪ್ರಾಣ ಭಯದಿಂದ ಅಂಜಿ ಅಳುಕಿ ಕುದುರೆಯನ್ನು ಬಿಡಿಸಿಕೊಂಡು ಬಂದು ಮತ್ತೆ ನನ್ನ ಪಾದ ಮೂಲದಲ್ಲಿ ಒಪ್ಪಿಸುವುದರ ಜೊತೆಯಲ್ಲಿ ಕಪ್ಪ ಕಾಣಿಕೆಯನ್ನು ನೀಡುತ್ತಿರಲಿಲ್ಲ. ಯುದ್ಧವನ್ನು ಮಾಡಿಯೇ ಮಾಡುತ್ತಿದ್ದ. ಕ್ಷತ್ರಿಯರೇ ಈ ಲೋಕದಲ್ಲಿ ಎರಡೇ ದಾರಿ, ಒಂದೋ ಯುದ್ಧ ಮಾಡು, ಅದಲ್ಲದೆ ಇದ್ರೆ ಮಾಡಿ. ಆದ ಕಾರಣ ಹೇಳ್ತೇನೆ, ಇವನನ್ನು ಮಗ ಅಂತ ಒಪ್ಪಿಕೊಳ್ಳುವುದಕ್ಕೆ ನನ್ನ ಮನಸ್ಸು ಸರ್ವಥಾ ಮಕ್ಕಳಿಲ್ವಾ? ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಧರ್ಮಪತ್ನಿಯಾದಂತಹ ಸುಭದ್ರೆಯಲ್ಲಿ ಹುಟ್ಟಿದವ ಅಭಿಮನ್ಯು ಹೀಗೆನ್ನುವಂತಹ ನಾಮಕರಣವನ್ನು ಮಾಡಿದ್ದೆ. ಕುರುಕ್ಷೇತ್ರದಲ್ಲಿ ದ್ರೋಣಾಚಾರ್ಯರು ನಿರ್ಮಿಸಿದಂತಹ ಚಕ್ರವ್ಯೂಹವನ್ನು ಹೋರಾಡಿದ. ವೈರಿಗಳ ಮೋಸಕ್ಕೆ ಬಲಿಯಾಗಿ ವೀರ ಸ್ವರ್ಗವನ್ನು ಪಡೆದ. ಅವ ಹೊರತು ನನಗೆ ಮಕ್ಕಳಿಲ್ಲವಯ್ಯ. ಹಾಗಾದರೆ ಈತನಾರು? ಇವನೇ ಚಿತ್ರಾಂಗದೆಯು ತನ್ನ ಮಿತ್ರರೊಡನೆ ಕೂಡಿ ವಿಚಿತ್ರಾಂಗವ ತಾಳಿ ಪಡೆದೀತನ ಕತ್ರಿಕೂಲದವರು ಶರಣು ಬರುವುದಿತ್ತೆ ಪುತ್ರ ಗಂಧರ್ವರ ತಾಳಿ ಪಡೆದೀತನ. ಇವನ ಅಮ್ಮನ ಹೆಸರನ್ನು ನಾನು ಈ ತನಕ ಕೇಳಿದ್ದೀನಿ. ಇವನ ಹೆಸರನ್ನಂತೂ ನಾನು ಕೇಳಿದ್ದೂ ಇಲ್ಲ. ಈ ಲೋಕದವರಿಗೂ ಆ ಲೋಕದವರಿಗೂ ಸಂಬಂಧ. ಇಲ್ಲಿಗೆ ಆಗಾಗ ಗಂಧರ್ವರು ಹಿಡಿದು ಬರ್ತಾರೆ. ಇಲ್ಲಿಯ ಸ್ತ್ರೀಯರು ಅವರ ಸ್ನೇಹವನ್ನು ಬೆಳೆಸಿಕೊಳ್ತಾರಂತೆ. ಆ ಮೂಲಕ ಸಂತಾನವನ್ನು ಪಡೆಯುತ್ತಾರಂತೆ. ಇವನ ತಾಯಿ ಯಾವನೋ ಒಬ್ಬ ಗಂಧರ್ವರನ್ನು ಸೇರಿ ವಿಚಿತ್ರ ಗರ್ಭವನ್ನು ತಾಳಿ ಪಡೆದಂತಹ ಮಗನಿರಬೇಕು. ನನ್ನ ಅಂತಕ್ಷಿಗಳಿಗೆ ಪಡೆದವರು ನಿಮಿಷದಲ್ಲಿ ಮತ್ಯಾದಿ ಕರೆಸಿಕೊಳ್ಬೇಕಿದ್ರೆ ಅದಕ್ಕೊಂದು ಯೋಗ್ಯತೆ ಅಂತ ಬೇಕಾ? ಏನು ನನ್ನ ತಾಯಿಯನ್ನು ವೇಷ ಎಂದ ಅಂತದ್ದು ನಮ್ಮ ನಾಡಿನಲ್ಲಿಲ್ವಾ? ಅಂತದ್ದು ಒಂದು ವೇಳೆ ಉಂಟು ಅಂತಾದ್ರೆ ಅದು ನಿಮ್ಮ ಹಸ್ತಿನಾವತಿಯಲ್ಲಿ ಒಬ್ಬಾಕೆ ಹೆಣ್ಣನ್ನು 5 ಮಂದಿಗಳು ಎತ್ತುಗಳ ಹಾಗೆ ಕೂಡುವವರು ಉಳಿದವರ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ನನ್ನ ತಾಯಿ ಪರಮ ಪತಿವ್ರತೆ ಎನ್ನುವುದನ್ನು ನಾನು ನಿರೂಪಿಸದಿದ್ರೆ ನಾನು ಚಿತ್ರಾಂಗದ ಮಗನಲ್ಲ. ಮಂತ್ರಿಗಳೇ, ತಂದಿರುವಂತಹ ಕಪ್ಪ ಕಾಣಿಕೆಯನ್ನು ಕೊಂಡು ಹೋಗಿ ಯುದ್ಧಕ್ಕೆ
ವಂದಿಸಿಕೊಳ್ಳಿ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಶ್ರೀಘಾತಿ ಶೀಘ್ರದಲ್ಲಿ ಕರೆಸಿದ್ದೀರಿ. ಕರೆಸಿದ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಸಿದ್ಧವಾಗಿ ಯುದ್ಧ ಯುದ್ಧ ಮುದುಕ ಹಿಂದೆ ಸಾರು ಸಾರು ಹೋಗೋಣ. ಓಲೆಯ ಒಕ್ಕನೆಯನ್ನು ಚೆನ್ನಾಗಿ ವಾಚಿಸಿದವರಿದ್ದೇವೆ, ಆದುದರಿಂದಲೇ ಕುದುರೆಯನ್ನು ಕಟ್ಟಿದವರಿದ್ದೇವೆ. ಬಲು ಹುಲ್ಲ ಬಟ್ಟನ್ ನೀನು ಹೌದುದಾದ್ರೆ ಕುದುರೆಯನ್ನು ಬಿಡಿಸಿ. ಯುದ್ಧವನ್ನು ಮಾಡುವುದಕ್ಕೆ ಕೂಡ ಸಮಾನತೆ ಎನ್ನುವುದು ಬೇಕು. ಅದನ್ನು ಹೊರತುಪಡಿಸಿ ಮೂರು ಲೋಕದ ಗಂಡರಂತಹ ಪಾರ್ಥನೆದುರಾಗಿ ಬಂದಿರಲ್ವೋ, ಕುದುರೆಯನ್ನು ಕೊಟ್ಟುವ ಲೇಸು ಓಡಿಸಿ
ಎದುರಗದ ಹತ್ತು ಬಾಣದಿಂದ ಸದೆದನು. ನಿನ್ನ ವಿಚಾರವನ್ನು ಚೆನ್ನಾಗಿ ಅರಿತವನಿದ್ದೇನೆ. ಈ ಹಿಂದೆ ನಿಮ್ಮ ಪುರಕ್ಕೂ ಕುದುರೆ ಒಂದು ಬಂದಿತ್ತು. ಆ ಸಂದರ್ಭದಲ್ಲಿ ನೀನು ಕುದುರೆಯನ್ನು ಕಟ್ಟಿದ್ದೀಯ. ಪರಿಣಾಮವಾಗಿ ಸೋತು ಇಂದೀಗ ಕಪ್ಪನ್ನು ಹೊರುವ ಸಂದರ್ಭ ಬಂದಿದೆ. ಆದುದರಿಂದ ಸಮಾನತೆ ಬಗ್ಗೆ ನನ್ನಲ್ಲಿ ಮಾತಾಡ. ಕಟ್ಟಿದ ತೃಗವನ ಬಿಟ್ಟರೆ ಲೇಸು, ಇಲ್ಲ ಅಂತಾದರೆ ನಾನು ವೃಷಕ್ಕೆ ಅವನಲ್ಲಿ ದ್ವೇಷವನ್ನು ಸಾಧನೆ ಮಾಡುದು ಬಿಟ್ಟು ಅವನನ್ನು ಬೆಂಬಲಿಸಿ ಬಂದಿದ್ದೆ. ನನ್ನ ಜೊತೆ ಸೇರಿ ನಾವಿರುವರು ಸೇರಿ ಅವನನ್ನು ಕೊಲ್ಲು. ಒಂದು ಕಳೆದೇನು ಇನ್ನೊಂದು ನನ್ನನ್ನ? ಹೌದು. ಹೌದಾ? ಗಂಡನ ಹೋದೇನೋ ಯಾರಿಗರೈ ನಿನ್ನ ವೀರ ಚರಿತೆಯನೋ ಏಕಲವ್ಯನ ಬೆರಳೆದಕ್ಕೆ ಕೆಡಿಸಿದೆ ಅದು ನಿನ್ನಯ್ಯ ಶೌರ್ಯವ ಬರಿದೆ ಅಯ್ಯ ಸಾಕು ನಿನ್ನಯ ಶೌರ್ಯ ಬರಿದೆ ಸಾಕು ಬರಿದೆ ಮಡದಿಯ ಮಾನಕ್ಕೆ ಮುಳುಗಡೆಯಾಗಿರೆ ಮಡದಿಯ ಮಾನಕ್ಕೆ ಮುಳುಗಡೆಯಾಗಿರೆ ಪೊಡವಿಯ ನೋಡಿದೆ ಬರಿದೆ ಪೊಡವಿಯ ನೋಡಿದೆ ಬರಿದೆ ನಾಟದ ಗಣಿಕೆಯ ಸ್ವೀಕರಿಸದೆ ನಿಂದ ನಾಟದ ಗಣಿಕೆಯ ಸ್ವೀಕರಿಸದೆ ನಿಂದ ಆಹಾ ಕಾಕುನ ಪುಂಸಕ ಬಂದ ಕಾಕುನ ಪುಂಸಕ ಬಂದ 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 ನಪುಂಸಕ
ಭೂಲೋಕಕ್ಕೆ ಗಂಡನೇನೋ ಮೂರು ಲೋಕದ ಗಂಡ ಅರಿತಿವಿರಿ ಹೊರತಾಂಡ ಗುರಿನೇತ್ರನ ಪಿಂಡ ನಿನ್ನ ಪೌರುಷದ ಪಾತಾಳಕ್ಕೆ ಏನು ಎನ್ನುವುದನ್ನು ಎಲ್ಲರೂ ತಿಳಿದಿದ್ದಾರೆ. ನಾವು ತಿಳಿದವರಲ್ಲ. ಸಾಕ ಬರೀದೆ ನಿನ್ನದಾದ ಪರಾಕ್ರಮವನ್ನು ಹೊಗಳುವಂತ ಒಂದು ವರ್ಗ ಸೀಮಿತವಾಗಿ ನಿನ್ನ ಬಳಿಯಲ್ಲಿ ಇದೆ ಎನ್ನುವುದನ್ನು ನಾವು ತಿಳಿದುಕೊಂಡವರು. ಒಂದು ವೇಳೆ ಅದು ನಿಜ ಅಂತಾದ್ರೆ ನಾವು ನೋಡಿದ್ದು ನಾವು ಕೇಳಿದ್ದು ಅದೆಲ್ಲ ಸುಳ್ಳ. ನಿನಗೇನು ಗೊತ್ತು ಹೇಳು. ನಿನ್ನಷ್ಟು ಮತ್ಸರಿಗಳು ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಹೌದಾ? ಕಾಟ ಕಿರಾತ ಆ ಏಕಲವ್ಯ ಬಿಲ್ಲು ವಿದ್ಯೆಯನ್ನು ಕಲಿಬೇಕು ಎನ್ನುವ ಹಂಬಲದಿಂದ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಬಂದು ಕಾಡಿದ, ಬೇಡಿದ, ತಿರಸ್ಕಾರ ಆಯಿತು. ಆದ್ರೂ ಬಿಡ್ಲಿಲ್ಲ. ಅವನಿಗೆ ಹಠ ಇತ್ತು, ಛಲ ಇತ್ತು. ಏನು ಮಾಡಿದ? ಮನಸ್ಸಿನಲ್ಲಿ ಗುರುಗಳನ್ನು ನೆನೆದ, ಮಣ್ಣಿನ ಮೂರ್ತಿಯನ್ನು ಮಾಡಿದ. ಆ ಮಣ್ಣಿನ ಮೂರ್ತಿಯಲ್ಲೇ ಗುರು ಸಾನ್ನಿಧ್ಯವನ್ನು ಕಂಡ. ಅಪಾರವಾದ ವಕೀಲಿಯ ಮುಖೇನ ವಿದ್ಯೆಯನ್ನು ಕರಗತ ಮಾಡಿಕೊಂಡ. ಆ ಮುಖೇನ ಬಿಲ್ಗಾರಿಕೆಯನ್ನು ಕಲಿತವನಿದ್ದಾನೆ. ನೀನು ಒಂದು ದಿವಸ ಗುರುಗಳ ಜೊತೆಗೆ ಬೇಟೆಗೆ ಹೋದೆ. ಆವಾಗ ಒಂದು ಶ್ವಾನ ಒಂದು ಅರಚಿತಾಯಿತು. ತಕ್ಷಣವೇ ಅರಚು ನಿಂತು ಹೋಯ್ತು. ಯಾಕೆ ಹೀಗೆ? ನಿನಗೊಂದು ಕುತೂಹಲ ಆಯಿತು. ಮುಂದುವರಿತಾ ಬರುವಾಗ ಒಂದರ ಮೇಲೆ ಒಂದು, ಒಂದರ ಮೇಲೆ ಒಂದಂತೆ ಆ ನಾಯಿಯ ಬಾಯಿಗೆ ಬಾಣ ಎಸೆಯಲ್ಪಟ್ಟಿತು. ಇಂತಹ ಕೃತ್ಯ ಮಾಡಿದವರು ಯಾರು? ನೋಡಿದಾಗ ಏಕಲವ್ಯ ಅಂತ ಗೊತ್ತಾಯಿತು. ಅವನಲ್ಲಿ ಬಂದು ಕೇಳಿದೆ, ನಿನ್ನ ಗುರು ಯಾರು ಅಂತ. ದ್ರೋಣಾಚಾರ್ಯರು ಅಂತ ಹೇಳಿದ. ಅಲ್ಲಿಗೆ ನಿನಗೆ ಹೊಟ್ಟೆ ನೋವು ಪ್ರಾರಂಭ ಆಯಿತು. ಅಲ್ಲಿಂದ ತಡದಡಿನ ಗುರುಗಳ ಬಲ್ಲಿಗೆ ಬಂದೆ. ಅವರಲ್ಲಿ ಅತ್ತೆ ಗೋಗರದೆ, ಗುರುಗಳೇ ನನಗೆ ಮೋಸ ಮಾಡಿದ್ದೀರಿ, ನಿಮ್ಮ ಪಟ್ಟದ ಶಿಷ್ಯ ನಾನು ಅಂತ ಹೇಳಿದ್ದಿ, ಇನ್ನೊಬ್ಬರಿಗೆ ಹೇಳಿಕೊಟ್ಟಿದ್ದಿ. ಇದು ನ್ಯಾಯವಾ? ನಿನ್ನ ಹೊಟ್ಟೆ ನೋವಿಗೆ ಔಷಧ ಎಂಬುದಾಗಿ ಆ ಗುರುಗಳು ಮಾಡಿದ್ದು ಏನು? ಅವನ ಬಳಿಗೆ ಹೋಗಿ ನಾನೇ ನಿನ್ನ ಗುರು ಹೌದು ಅಂತಾದ್ರೆ ಗುರು ಕಾಣಿಕೆ ಕೊಡ್ತೀಯಾ ಅಂತ ಕೇಳಿದ್ರು. ಏನು ಕೇಳಿ ಗುರುಗಳೇ, ಏನು ಕೇಳಿದ್ರು ಕೊಡ್ತೇನೆ ಅಂತ ಹೇಳಿದ. ಆವಾಗ ಕೇಳಿದ್ದೇನು? ಅವನ ಬಲಗೈಯ ಹೆಬ್ಬೆರಳನ್ನು ಕೇಳಿದ್ರಲ್ಲ, ಮತ್ತೆ ಅವ ಕಲಿತ ವಿದ್ಯೆ ಬಲಿಸುವುದಕ್ಕೆ ಸಾಧ್ಯ ಉಂಟ? ಅಂತಹ ನೀಚ ಕೃತ್ಯಕ್ಕೆ ಮುಂದಾದ ಮತ್ಸರಿ ನೀನು. ಅದು ಬಿಡು, ಇನ್ನೊಂದು ಪ್ರಕರಣ. ಸ್ವರ್ಗಲೋಕಕ್ಕೆ ಹೋದವ ನೀನು. ನಿವಾತ ಕವಚದ ಒದಗೆ ಸಂತುಷ್ಟನಾದ ದೇವೇಂದ್ರ ಅಲ್ಲೇ ಉಳಿಯುವುದಕ್ಕೆ ವ್ಯವಸ್ಥೆ ಮಾಡಿದ. ಆದ್ರೆ ನಿನ್ನ ಪರಾಕ್ರಮವನ್ನು ಕಂಡು ಮನಸೋತು ಊರ್ವಶಿ ಬಾ ನನ್ನನ್ನು ಸ್ವೀಕರಿಸು ಅಂತ ಹೇಳಿದ್ಲು. ತಿರಸ್ಕಾರ ಮಾಡಿದೆ. ಸಿಟ್ಟು ಬಂತವಳಿಗೆ. ಪರಿಣಾಮ ಶಾಪ ಕೊಟ್ಲು. ನೀನು ಷಂಡನಾಗಿ ಹೋಗು. ಶಾಪಗ್ರಸ್ತನಾಗಿ ಬಂದ ಅಲ್ಲಿಂದ. ಆಮೇಲೆ ಅದೆಲ್ಲ ಬಿಡುವ. ನಿಮ್ಮ ಹೆಂಡತಿ ಆ ಪಾಂಚಾಲಿಗೆ 5 ಮಂದಿ ಗಂಡಂದಿರು ತುಂಬಿದ ಸಭೆಯಲ್ಲಿ ಆ ದುಶ್ಯಾಸನವರ ಸೀರೆಯ ಸೆರಗಿಗೆ ಕೈ ಹಾಕಿ ವಸ್ತ್ರಾಪಹಾರ ಮಾಡುವಾಗ 5 ಮಂದಿ ಗಂಡಂದಿರಿದ್ದು ಷಂಡರ ಹಾಗೆ ನೆಲನೋಟಕರಾಗಿ ಕುಳಿತವರು ನೀವು. ಮಾತ್ರವಾ ನಿಮ್ಮಲ್ಲೇ ಪ್ರಾಣವನ್ನಿರಿಸಿಕೊಂಡವರು ನಿಮ್ಮಜ್ಜ ಭೀಷ್ಮಾಚಾರ್ಯರು. ಅವರ ಮರಣಕ್ಕೆ ಪರೋಕ್ಷವಾಗಿ ಕಾರಣನಾದವ ನೀನು. ಇಂತಹ ಪರಾಕ್ರಮವನ್ನು ಇಟ್ಟುಕೊಂಡು 3 ಲೋಕದ ಗಂಡ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗುದಿಲ್ಲ ಹುಡುಗ? ನಿನ್ನ ಕಥೆ ಮುಗಿಯುತ್ತೇನೆ. ಅದಲ್ಲ ವಾಸ್ತವ. ನವನೀತವು ತಾನಗ್ನಿಯ ಸೋಕಲು ಜವದಲ್ಲಿ ಕರಗುವುದು. ಸೋಕಲು ಜವದಲ್ಲಿ ಕರಗುವುದು. ಹವಣದಿ ಸಂಯಮ ಮೆರೆದಿಹೆ, ಹವಣದಿ ಸಂಯಮ ಮೆರೆದಿಗೆ ಸಮರದಿ ಶಿವನನ್ನು ಗೆಲಿದಿಗೆನು, ದುರದಲ್ಲಿ ಶಿವನನ್ನು ಗೆಲಿದಿಗೆನು. ಭೂತಳದಳು ಸೋಲನರಿಯದ ಗಂಡುಗಲಿ ಯಾರು?
ಪ್ರಶ್ನೆ ಬಂದ್ರೆ ಹಾ, ಆರ್ತನಾದಂತಹ ನನ್ನ ಹೆಸರು ಹೇಳ್ತಾರೆ. ಓಹೋ, ದಶನಾಮವನ್ನು ಪಡೆದವ ಯಾರು ಹಾ, ಹೀಗೆನ್ನುವಂತಹ ಪ್ರಶ್ನೆ ಬಂದ್ರೆ ಅರ್ಜುನನಾದಂತಹ ನನ್ನ ಹೆಸರನ್ನು ಎಲ್ಲರೂ ನೆನಪು ಮಾಡ್ತಾರೆ. ಅಪ್ಪಪ್ಪಪ್ಪಪ್ಪಪ್ಪ. ಓ ಗೆಳವೆಯಲ್ಲಿಯೇ ತಾಯಿಯ ಇಚ್ಛಾಪೂರ್ತಿಯನ್ನು ಮಾಡುವುದಕ್ಕಾಗಿ ಹಾ. ಭೂಮಿಯಿಂದ ಸ್ವರ್ಗದವರೆಗೆ ಹಾ, ಬಾಣದ ಮೂಲಕ ಸೇತುವೆಯನ್ನು ಮಾಡಿ ಹಾ. ಐರಾವತವನ್ನು ಸುರವಸ್ತುವನ್ನು ಹಾ. ಧರೆಗಿಳಿಸಿದವ ನಾನು. ಹಾ, ಅಷ್ಟೇ ಅಲ್ಲ, ಏನು? ಶಿವನೊಡನೆ ಹೋರಾಡಿ ಹಾ, ಪಾಶುಪತವನ್ನು ಪಡೆದವ. ಹಾ. ಕುರುಕ್ಷೇತ್ರದಲ್ಲಿ ವೀರ ಯೋಧರನ್ನು ಹಾ. ಧರಾಶಾಯಿಯಾಗಿ ಮಾಡುವಂತವ ನಾನು. ಓಹೋ, ಹುಡುಗ, ಏನ? ಬೆಣ್ಣೆಯ ಮುದ್ದೆ ಹಾ, ಬೆಂಕಿಯ ಶಾಖಕ್ಕೆ ಕರಗಿ ಹೋಗ್ತದೆ. ಹಾ. ಹಾಗೆ ಹಾ. ಪಾರ್ಥನ ಮುಂದೆ ಹಾ. ಅಧಟನ್ನು ತೋರಿಸುವುದಕ್ಕೆ ಬಂದ್ರೆ ನಿನ್ನ ಸರ್ವನಾಶ ಎಚ್ಚರಿಕೆ. ಅಷ್ಟೇ ಅಲ್ಲ, ಮತ್ತೆ ಆಮೇಲೆ ಕೆಲವು ಕಥೆ ಹೇಳಿದೆಯಲ್ಲ ಮಗು, ಮತ್ತೆ ಮರೆತಿದ್ದೇನೆ ಅಂತ ಭಾವಿಸಿದೆಯೇನೋ? ನೆನಪುಂಟ? ನಾನು ಹೊಟ್ಟೆ ಕಿಚ್ಚುವಲ್ಲಿ ವ್ಯಕ್ತಪಡಿಸಿದ್ದೇನೋ? ಸರಿ ನೀನು ಏಕಲವ್ಯನ ಹೆಬ್ಬೆರಳನ್ನು ಗುರುಗಳು ಯಾಕೆ ಪಡೆದಿದ್ದಾರೆ ಅಂತ ಸರಿಯಾಗಿ ಕೇಳಿ ತಿಳಿದುಕೋ. ಮತ್ತೆ ಬಾಣ ಪ್ರಯೋಗ ಮಾಡಬಾರ್ದವ ಅಂತ. ಒಂದು ಕಡೆಯಲ್ಲಿ ಘಟನೆ ನಡೆಯುವುದು, ಹಾ. ಮತ್ತೊಂದು ಕಡೆಯಲ್ಲಿ ಅದರ ಸುದ್ದಿ ಬೇರೆಯೇ ಆಗುವುದು. ಹಾ, ಹಾ. ಧನುರ್ವೇದದ ಅಧಿಕಾರ ಎಲ್ಲ ವರ್ಣದವರಿಗಿಲ್ಲ. ಓಹೋ, ಆ ಹುಡುಗ ಬಂದ, ಧನುರ್ವೇದವನ್ನು ಹೇಳಿಕೊಡ್ಬೇಕು ಅಂತ ಕೇಳಿಕೊಂಡ. ಆಗುವುದಿಲ್ಲ, ಒಳ್ಳೆ ರಾಜಗುರು ನಾನು, ಹೋಗು ಅಂತ ಹೇಳಿದೆ. ಆಹಾ. ಆದರೆ ಗುರುವಿನ ಅರಿವಿಗೆ ಬಾರದೆ ಮೋಸದಿಂದ ವಿದ್ಯೆ ಕಲಿತ. ಹಾ. ಹುಚ್ಚನ ಕೈಗೆ ಕಿಚ್ಚು ಸಿಕ್ಕಿದ್ರೆ ಏನಾಗ್ತದೆ? ಅಲ್ಲ, ಕೊಡುವವರೆಂತವ್ರು ಅಂತ ಇರುವುದು. ಅಪಾತ್ರರು ವಿದ್ಯೆಯನ್ನು ಕಲಿತರೆ ಹಾ. ಇಂತಹ ಧನುರ್ವೇದ ಅವರ ಕೈವಶವಾಯಿತು ಅಂತಾದ್ರೆ ಹಾ. ಅದರಿಂದ ಅನರ್ಥವಾದೀತು ಎನ್ನುವ ಕಾರಣಕ್ಕಾಗಿಯೇ ಹಾ. ನನ್ನ ಗುರುಗಳಾದಂತಹ ದ್ರೋಣಾಚಾರ್ಯರವನ ಬಲಗೈ ಹೆಬ್ಬೆರಳನ್ನು ಕೇಳಿದ್ರು. ಹಾ. ನಾನು ಕೇಳಿ ಅಂತ ಅವರಿಗೆ ಹೇಳಲೂ ಇಲ್ಲ. ಸರಿ. ಆಮೇಲೆ ಸ್ವರ್ಗದಲ್ಲಿರುವಂತಹ ಊರ್ವಶಿ ಶಾಪ ನನ್ನನ್ನು ಬಯಸು ಬಂದಳು. ನನ್ನಪ್ಪ ಭೋಗಿಸ್ತಿದ್ದವಳು, ನನ್ನಮ್ಮನಿಗೆ ಸಮಾನಳು. ಆದ ಕಾರಣ ತಿರಸ್ಕರಿಸಿದೆ, ಶಾಪವನ್ನು ಕೊಟ್ಲು. ಆ ಶಾಪವೇ ನನಗೆ ವರ್ಣವಾಗಿ ಪರಿಣಮಿಸಿದೆ. ಅಜ್ಞಾತವಾಸದಲ್ಲಿ ನಾನು ಪುಂಸಕನಾಗಿದ್ದೆ. ಆಮೇಲೆ ಹಸ್ತಿನೆಯ ಸಭೆಯಲ್ಲಿ ನಾವು ನತಮಸ್ತಕರಾಗಿ ಕುಳಿತದ್ದು ಹೌದು. ಹೌದು. ಯಾಕೆ ಗೊತ್ತಾ? ಯಾಕೆ? ಅಣ್ಣನ ಧರ್ಮ ಎನ್ನುವಂತಹ ಪಂಜರದಲ್ಲಿ ಅವನ ಆಜ್ಞೆ ಎಂಬ ಶಲಾಕೆಯಲ್ಲಿ ಬಂಧಿಸಲ್ಪಟ್ಟಿದ್ದೇವೆ ಹೊರತು ಹೇಡಿಗಳಾಗಿ ಅಲ್ಲ. ನಮ್ಮಲ್ಲಿ ಸತ್ವ ಸದಾ ಸರ್ವದ ತುಂಬಿ ತುಳುಕಾಡುತ್ತಿದೆ, ತಿಳಿದುಕೋ. ಧರ್ಮ ಅಲ್ಲ, ನಿಮ್ಮ ಕರ್ಮ ಈಗಲೂ ಉಂಟಾಗ ನೀನಲ್ಲಿ ಪೌರುಷ. ಶರವ ತೊಡುವರ ಮಾತ್ರ ಮರೆದುದು ನರನು ಮರವಟ್ಟಿರಲು ಸೋತೆಯೇನೆ ಇಂದ್ರಜಾತ ಸೋತೆಯ ಇಂದ್ರಜಾತ ಶ್ರೀನಾಥನ ಭಗಿನಿಯ ಪ್ರೀತ, ಶ್ರೀನಾಥನ ಭಗಿನಿಯ ಪ್ರೀತ ಸೋತೆಯೇನಿ. ಭೂತನಾಥನ ಗೆಲ್ದೆಯಂತೆ
ಇಂದ್ರಜಾತ ಶ್ರೀನಾಥನ ಭಗಿನಿಯ ಪ್ರೀತ ಶ್ರೀನಾಥನ ಭಗಿನಿಯ ಪ್ರೀತ ಸೋತೆಯ 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 ಅರ್ಜುನ ಅರ್ಜುನ ಸೋತೆಯ ಸೋತೆ ಇಷ್ಟು ಬೇಗ ಸೋತಂತ ನೀನು ಯಾರು ಸಾಮಾನ್ಯದವನು ಓ ಇಂದ್ರಜಾತ ಸೋತೆಯ ಶ್ರೀನಾಥನ ಭಗಿನಿಯ ಪ್ರೀತನಿ ಭೂತನಾಥನನ್ನು ಗೆಲಿದೆಯಂತೆ ಭೂನಾಥರ ಮಂಡೆಯನ್ನು ಮಣಿಸಿದೆಯಂತೆ. ಆದ್ರೆ ಏನು ಎಲ್ಲ ಅಂತೆ ಕಂತೆಗಳ ಸಂತೆ. ವಾಸ್ತವ ಏನಂತ ಯಾರು ನೋಡ್ಲಿಲ್ಲ. ವಾಸ್ತವ ಏನಂತ ನೋಡುವುದಕ್ಕೆ ಹೊರಟ್ರೆ ನಿನ್ನ ಸ್ಥಿತಿ ಹೀಗೆ. ಈಗ ಚಿತ್ರಾಂಗದೆ ಪರಮ ಪತಿವೃತೆ ಅವಳು ಪುನೀತೆ ಎನ್ನುವುದನ್ನು ನಡೆದ ಯುದ್ಧದಲ್ಲಿ ನಾನು ನಿರೂಪಿಸಿದ್ದೇನೆ. ಇನ್ನೂ ನಿನಗೊಂದು ಅವಕಾಶ ಕೊಡ್ತೇನೆ. ನಿನ್ನಲ್ಲಿ ಪೌರುಷ ಇದ್ರೆ ನೀನು ಹೇಳಿದ್ದೆ ಅಲ್ಲ ನಿಜ ಅಂತಾದ್ರೆ ಹೇಳ ಹೇಳ ಯುದ್ಧ ಮಾಡು. ನನ್ನನ್ನು ಮೂದಲಿಸಿ ಮಾತನಾಡುವೆಯೇನೋ? ಸುರನರಮುರಗರನ್ನು ಲೆಕ್ಕಿಸದ ಪಾರ್ಥನ ಸತ್ವ ಏನು ಅಂತ ತೋರಿಸಿಕೊಳ್ಳ. ಭೂಮಿಯು ಬಿರಿವತಿರ ರೋಧಿಸಲು ಪಾರ್ಥದ ಕರದಿ ಅಕಟಕಟ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ಇದನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ನನಗಿಲ್ಲ. ಮಗನಿಂದಲೇ ತಂದೆ ಅಳಿಯುವ ಹಾಗಾಯಿತಲ್ಲ. ಶ್ರೀಕೃಷ್ಣ ಪರಮಾತ್ಮ ನೀನೇ ಕಾಪಾಡಬೇಕು. ಪಿತನಿಗತಕನಾದೀನ ಅಯ್ಯೋ ಪಿತನಿಗತಕನಾದಿ ಮತ್ತಿ ಮಾತಿಯರ ಮಾಂಗಲ್ಯ ಕಳಚಿದೆ. ನಾನೇ ಕಳಿಸಿದೆ. ಕ್ಷಿತಿಯುಳಿತಗೆ ಬಾಳ್ವೆ ಯಾಕೆ ಬಾಳ್ವೆ ಇನ್ನು? ಕ್ಷಿತಿಯುಳ್ಯಾತಕ್ಕೆ ಬಾಳ್ವೆ ಮಗುವಿನೂತಾಶರನ ಅಕಟ ತಾಯಿಯಲ್ಲಿ ಆಡಿದವ ತಂದೆಯನ್ನು ವೈಭವದಿಂದ ಕರೆತರ್ತೇನೆ ಅಂತ. ಆದ್ರೆ ಬಂದು ನಾನು ಎಸಗಿದಂತಹ ಕೃತ್ಯವಾದ್ರೆ ಏನು?
ಪಿತನಿಗೆ ಅಂತಕನಾಗಿ ನಾನು ಹೋದೆ, ಜೊತೆಗೆ ನನ್ನ ತಾಯಿಯ ಮಾಂಗಲ್ಯವನ್ನು ತನ್ನ ಕೈಯಾರೆ ಹರಿಯ ಬಿಟ್ಟಾಗ ಆಯ್ತಲ್ಲ, ತನ್ನ ತಾಯಿಯ ಕಣ್ಣೀರನ್ನು ಕಾಣುವಂತಹ ಸ್ಥಿತಿಯನ್ನು ತಂದೊಡ್ಡಿದನಲ್ಲ. ಮಕ್ಕಳಿರುವುದಿಕ್ಕ ತಂದೆ ತಾಯಿಗಳ ಕಣ್ಣೀರನ್ನು ಒರೆಸಬೇಕಾದವರು ನಾವು ಅಂತಲ್ಲಿ ಅದೇ ತಂದೆ ತಾಯಿಗಳ ಕಣ್ಣೀರಿನಲ್ಲಿ ಕಾರಣ ನಾವೇ ಆಗ್ತೇವೆ ಅಂತಾದ್ರೆ ಈ ಪ್ರಪಂಚದಲ್ಲಿ ಅಂತಹ ಮಕ್ಕಳು ಬದುಕಿದ್ರು ವ್ಯರ್ಥ. ಹಾಗಾಗಿ ನಾನು ವ್ಯರ್ಥವಾಗಿ ಬದುಕಿರುವುದಕ್ಕೆ ನನಗೆ ಮನಸ್ಸಿಲ್ಲ. ಹೇಗೂ ಇಷ್ಟ ಆಯ್ತಲ್ಲ, ಅಪ್ಪನನ್ನು ನಾನೇ ಕೊಂದಿದ್ದೇನಲ್ಲ, ಅವರನ್ನು ನಾನೇ ಕೊಂದಿದ್ದೇನೆ ಅಂತಾದ್ರೆ ನನಗೆ ನಾನೇ ಸಾಯುವುದಕ್ಕೆ ಕಷ್ಟ ಆದೀತ ನನಗೆ. ಅದಕ್ಕಾಗಿ ಅಗ್ನಿಕುಂಡವನ್ನು ಪ್ರತಿಷ್ಠಾಪನೆ ಮಾಡ್ತೇನೆ, ಅದೇ ಬೆಂಕಿ ಹಾರಿ ನನ್ನ ಪ್ರಾಣ ತ್ಯಾಗವನ್ನು ಮಾಡ್ತೇನೆ. ಮರುಗಿ ಫಲವೇನಿಲ್ಲಗಳಿದರ ಮರಳಿ ಬದುಕಿದೆ ನಾಗಲೋಕದಿಗಿರುವುದಾಗ ಸಂಜೀವನದ ಮಣಿ ತರುವರ್ಯಾರು ಮರುಗಿದರೇನು ಫಲವೇ. ಪಿತನಿಗಂತಕನಾದೆ ಅಂತ ಮರುಗುತ್ತಾಯಿ. ಸ್ವಲ್ಪ ತಡಾಗಿ ಬರ್ತಿದ್ರೆ ನಾನು ಸತ್ತ ಮೇಲೆ ನೀವು ಬರ್ಬೋದಿತ್ತಲ್ಲ. ನಿನ್ನನ್ನು ಉಳಿಸುವುದಕ್ಕೂ ನಿನ್ನಪ್ಪನನ್ನು ಬದುಕಿಸುವುದಕ್ಕೂ ನಾನು ಬಂದೆ. ನಾನು ಯಾಕೆ ಬದುಕಬೇಕು, ಅವರನ್ನು ಬದುಕಿಸುವುದು ಹೇಗೆ ದಾರಿ ನನಗೆ ಗೊತ್ತಿದೆ. ಅಂದ್ರೆ ನೇರವಾಗಿ ನಿನ್ನ ಅಜ್ಜನಲ್ಲಿ ಹೋಗಿ ಕೇಳು. ಪಾತಾಳಕ್ಕೆ ಅಜ್ಜ ಇದ್ದಾರಲ್ಲಿ? ಅಲ್ಲಿದ್ದಾರೆ. ಜೀವವನ್ನು ಉಳಿಸುವಂತಹ ಸಂಜೀವಕ ಮಣಿಯನ್ನು ಕೊಡಬೇಕು ಅಂತ ಹೇಳು, ನಾನು ಹೇಳಿದ್ದೇನೆ. ಕೊಡ್ತಾರಾ? ಕೃಷ್ಣ ವಾಸುದೇವ ನಿಮ್ಮ ಹೆಸರು ಹೇಳಿದ್ದೆ ತಡ, ಏನು ಎತ್ತಾಟ ಹೇಳಿಲ್ಲ, ಕೊಟ್ಟಿದ್ದಾರೆ. ನಿನ್ನಪ್ಪನನ್ನು ಸ್ವಾಮಿ, ನಾನೆಲ್ಲಿದ್ದೇನೆ? ಅಪ್ಪ, ಮಣಿಪುರದಲ್ಲಿ. ಯಾಕಿದ್ದೇನೆ? ಮೊದಲು ಬಂದ ನೆನಪಿನಲ್ಲಿ. ಓ ಕುದುರೆ, ಅದರ ರಕ್ಷಣೆಯ ಹೊಣೆ ನಮ್ಮವರೆಲ್ಲ ನಿದ್ದೆಯಿಂದ ಎದ್ದವರ ಹಾಗೆ ಹೇಳ್ತಾ ಇದ್ದಾರೆ. ನಾನು ಹಾಗೆ ನಿದ್ದೆಯಿಂದ ಎದ್ದಾಗ ಯಾವ ರೀತಿಯ ಉತ್ಸಾಹ ಇರ್ತದೋ ಅದೇ ರೀತಿಯ ಉತ್ಸಾಹ. ಏನು ನಡೆಯಿತು? ತುರಗದ ಬೆಂಗಾವಲಿಗೆ ನೀನು ಬಂದೆ. ಹೌದು. ಬಬ್ರು ವಾಹನ ಕಟ್ಟಿದ. ನಿಜ. ಮಗ ಅಂತ ಅಪ್ಪ ಅಂತ ನಿನ್ನನ್ನು ಕರೆದ, ಹೇಳಿದ. ಆದ್ರೂ ನೀನು ಒಪ್ಪಿಕೊಳ್ಳಿ. ಯಾಕೆ ಒಪ್ಪಿಕೊಳ್ಳಬೇಕು? ಯಾಕೆ ಒಪ್ಪಿಕೊಳ್ಳಬೇಕು? ನಿನ್ನ ಮಗನನ್ನು ನೀನು ಮಗ ಅಂತ ಒಪ್ಪಿಕೊಳ್ಳಿದ್ರೆ ಮತ್ತಾರು ಒಪ್ಪಿಕೊಳ್ತಾರೆ? ಯಾರು ಮಗ, ಯಾರು ಅಪ್ಪ? ಅವ ಮಗ, ನೀನು ಅಪ್ಪ. ಹೇಗೆ ಅಂತ ಬೇಕಲ್ಲ. ಮತ್ತೆ ಹೋದಲ್ಲೆಲ್ಲ ಮಕ್ಕಳು ಮಾಡ್ತಾ ಹೋದ್ರೆ ಎಲ್ಲೆಲ್ಲಿ ಮಕ್ಕಳು ಮಾಡಿದ್ದೇನೆ ಅಂತ ನೆನಪಾದ್ರ ಆಗ್ತದ ನಿನಗೆ? ನಾನು ಇಲ್ಲಿಗೆ ಬಂದದ್ದೇ ಇಲ್ಲ. ಒಂದು ಕಾಲದಲ್ಲಿ ಬಂದಿದ್ದೆ. ಯಾವಳನ್ನು ನೋಡಿದ್ದಿಲ್ಲ, ಯಾವಳನ್ನು ಕೂಡಿದ್ದು ಇಲ್ಲ. ಚಿತ್ರಾಂಗದೆಯನ್ನು ನೋಡಿದ್ದೆ, ನೀನು ಮದುವೆಯಾಗಿದ್ದೆ. ನನಗೆ ಯಾವುದು ನೆನಪಿಲ್ಲ. ನೆನಪೇ ಇಲ್ಲ. ಇಲ್ಲ. ಯಾಕೆ ಮರವೇ ಆಯಿತು ಗೊತ್ತಾ? ಯಾಕೆ ಸ್ವಾಮಿ? ಸುರನದಿಯ ಶಾಪದಲ್ಲಿ ಆಗಿತು ಪರಿಭವವು ನಿನಗೆಂದು ತರುಣನಲ್ಲಿ ತಪ್ಪಿಲ್ಲ, ತರುಣನಲ್ಲಿ ತಪ್ಪಿಲ್ಲ, ತೋರಿ ಅರಸಿಯನು ಸುರನದಿಯ ಶಾಪ. ನೀನಿಲ್ಲಿ ಬಂದದ್ದು, ಮದುವೆಯಾದದ್ದು, ಮಗುವನ್ನು ಹಡೆದದ್ದು ಯಾವುದೂ ನಿನಗೆ ನೆನಪಾಗದೇ ಇರುವುದಕ್ಕೆ ಕಾರಣ ಏನು ಗೊತ್ತಾ? ಏನು ಸ್ವಾಮಿ? ಗಂಗೆಯ ಶಾಪ, ಸುರ ನದಿಯ ಶಾಪ. ಯಾವ ಕಾರಣಕ್ಕಾಗಿ ನನಗೆ ಶಾಪ ಕೊಟ್ಟಲು? ನಾನು ಮಾಡಿದ ಅಪರಾಧವಾದರೂ ಏನು? ತುರಗದ ಬೆಂಗಾವಲಿಗೆ ಬಂದಂತಹ ನೀನು ಮಾಹಿಷ್ಮತಿ ನಗರವನ್ನು ಸೇರಿದ್ದು ಹೌದಷ್ಟೇ? ನಿಜ. ನೀಲಧ್ವಜಾದನ್ನು ಬಂಧಿಸಿದ್ದು ಹೌದಷ್ಟೇ? ಓಹೋ. ಅವನ ಮಗ ಪ್ರವೀರ ನಿನ್ನ ಕೈಯಲ್ಲಿ ಅಳಿದದ್ದು ಹೌದಷ್ಟೇ? ಸತ್ಯ. ಕೊನೆಗೆ ಶರಣಾಗತನಾಗಿ ನಿನಗೆ ಕಪ್ಪವನ್ನು ಕೊಟ್ಟದ್ದು ಹೌದಷ್ಟೇ? ಆಮೇಲೆ ನಮ್ಮ ಜೊತೆ ಸೇರಿಕೊಂಡು ಬಂದಿದ್ದ. ಆದರೆ ಅವನ ಮಡದಿಯಾದಂತಹ ಜ್ವಾಲೆಗೆ ಇದು ಹಿತವಿರಲಿಲ್ಲ. ನಿನ್ನ ಮೇಲೆ ಹಗೆಯನ್ನು ಸಾಧಿಸುವುದಕ್ಕಾಗಿ ಪುರವನ್ನು ಬಿಟ್ಟು ಹೊರಟು ಬಂದು ಗಂಗೆಯನ್ನು ಉತ್ತರಿಸಬೇಕಾದ ಪ್ರಮೇಯ ಒದಗಿ ಬಂತು. ಅಂಬಿಗನನ್ನು ಕರೆದು ಹೇಳಿದ್ಲು, ಒಂದು ಬಿಂದು ಜಲ ಸೋಕದ ರೀತಿಯಲ್ಲಿ ದಡ ಹಾಯಿಸಬೇಕು.
ಅವಳಿಗೆ ಹುಚ್ಚೇ ಹಿಡಿದಿರಬೇಕು. ಖಂಡಿತ. ಗಂಗೆ ಪರಮ ಪಾವನೆ. ಒಂದು ಬಿಂದು ಸೋಕಿದ್ರೆ ಸಾಕು ಭವದಲ್ಲಿ ಮಾಡಿದಂತಹ ಪಾಪದಿಂದ ಮುಕ್ತರಾಗುವುದಕ್ಕೆ ಸಾಧ್ಯ. ಅಂತಲ್ಲಿ ಗಂಗಾಜಲ ಸೋಕದ ರೀತಿಯಲ್ಲಿ ದಾಟಿಸಬೇಕು ಅಂತ ಹೇಳಿದ್ರು. ಆಗ ಗಂಗೆ ಬಂದು ಕೇಳಿದ್ದಂತೆ, ಪರಮ ಪಾವನೆಯಾದ ನನ್ನ ಸ್ಪರ್ಶ ನಿನಗೆ ಯಾಕಾಗಬಾರದು? ನೀನು ಪುತ್ರವಿಹೀನೆಯಾಗಿದ್ದಿ, ಆದ್ದರಿಂದ ನೀನು ನನ್ನನ್ನು ಸ್ಪರ್ಶಿಸಬಾರದು. ಇಚ್ಛಾಮರಣಿಯಾದಂತಹ ನನ್ನ ಮಗ ಭೀಷ್ಮ ಧರೆಯಲ್ಲಿರುವಾಗ ಹೇಗೆ ನಾನು ಅಯೋಷಿತೆಯಾಗ್ತೇನೆ ಅಂತ ಕೇಳಿದಾಗ, ಕುರುದಾರಿಣಿಯಲ್ಲಿ ಅರ್ಜುನ ನಿನ್ನ ಮಗ ಭೀಷ್ಮನನ್ನು ಕೊಂದಿದ್ದಾನೆ ಹೀಗೆ ಹೇಳಿದಾಗ ಗಂಗೆಗೆ ಸಿಟ್ಟು ಬಂತು. ಯಾರು ನನ್ನ ಮಗನ ಮರಣಕ್ಕೆ ಕಾರಣನಾದನೋ ಅವನಿಗೆ ಅವನ ಮಗನ ಕೈಯಿಂದಲೇ 6 ತಿಂಗಳೊಳಗೆ ಮರಣ ಪ್ರಾಪ್ತಿಸಲಿ ಹೀಗೆ ಶಾಪವನ್ನು ಕೊಟ್ಟ ಕಾರಣ ನೀನಿಲ್ಲಿ ಬಂದದ್ದು, ಮದುವೆಯಾದದ್ದು, ಮಗನನ್ನು ಪಡೆದದ್ದು ಎಲ್ಲವೂ ಮರವೆಯಾಗಿ ಹೋಯಿತು. ಈಗ ನೆನಪಾಗ್ತದ? ಈ ಪುರಕ್ಕೆ ಬಂದಿದ್ದು, ಈ ಹುಡುಗಿಯನ್ನು ನೋಡಿದ್ದು, ಈಕೆಯನ್ನು ಕಂಡಿದ್ದೆ, ಕೆಲ ದಿನ ಇಲ್ಲೇ ನೆಲೆಸಿದ್ದೆ, ಆಮೇಲೆ ಹೊರಟು ಹೋಗಿದ್ದೆ. ಓ, ಇವಳು ಚಿತ್ರಾಂಗದೆ ನೆನಪಿದೆ ಸರ್. ದೇವರೇ ದೇವರೇ, ಕಾದು 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 ಬಳಲಿ ಬೆಂಡಾಗಿದ್ದಾಳೆ. ಹೌದೇ ಹೌದು. ಈ ಹೆಣ್ಮಕ್ಕಳು ಒಲಿದ್ರೆ ಮಾತ್ರ ನಾರಿ, ಮುನಿದರೆ ಮಾರಿ ಎನ್ನುವಂತಹ ಸತ್ಯ ಈಗ ನನಗೆ ಗೊತ್ತಾಯ್ತು. ಹೆಣ್ಮಕ್ಕಳು ಜೊತೆ ಸೇರಿದ್ರೆ ಏನು ಮಾಡ್ಯಾರು ಅಲ್ಲ. ಜ್ವಾಲೆ ಮತ್ತು ಜಾಹ್ನವಿ ಸೇರಿ ನಮಗೆ ಸೃಷ್ಟಿ ಮಾಡಿದ್ರು. ನಾನು ಸಾಯುವಂತೆ ಮಾಡಿದ್ದು ಅಂತ ನನ್ನ ಅರಿವಿಗೆ ಬಂತು. ಈ ತರುಣನಲ್ಲಿ ಇವನನ್ನು ಮಗ ಅಂತ ಒಪ್ಪಿಕೋ, ಅಪ್ಪಿಕೋ. ಒಂದು ಮಾತು ಹೇಳಿದ್ದೆ, ಮಗ ಅಲ್ಲ ಅಂತ. ಅವ ಎಲ್ಲರಿಗೂ ಕೇಳುವ ಹಾಗೆ ಹೇಳಿದ್ದ, ನಿನ್ನ ನಾಲಿಗೆಯಿಂದ ಮಗ ಹೌದು 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 ಹೇಳಿಸ್ತೇನೆ ಅಂತ. ಗಂಟು ಕಟ್ಟಿದ್ದೆ, ಅದನ್ನೀಗ ಬಿಚ್ಚಿದ್ದೇನೆ. ಬಬ್ರುವಾಹನ, ನೀನು ನನ್ನ ಮಗ, ಹೌದು ಹೌದು ಹೌದು. ಅಂತ ಈ ಪ್ರಕರಣದಿಂದ ನಮಗೆ ದೇವರನ್ನು ಕಾಣುವಂತ ಒಂದು ಯೋಗ. ಇಷ್ಟು ತಡ ಆಗಿ ಆದ್ರೂ ದೇವರನ್ನೇ ಕಾಣುವ ಯೋಗ ಸಿಕ್ಕಿತಲ್ಲ. ಆ ಯೋಗ ಬರಬೇಕು ಅಂತಲೇ ನಾನು ಬಂದದ್ದು. ಜಗನ್ನಾಥನಾದಂತ ಇವ ಯಾವಾಗ್ಲೂ ದೇವ್ರೆ, ನೀವು ಬರೆಯುವಲ್ಲಿಯವರೆಗೆ ಎಲ್ಲ ನಮ್ಮದ್ದೇ. ಇದು ನಿಮ್ಮದ್ದೇ. ಆಗಲ್ಲ, ಪ್ರಕರಣ ಸುಖಾಂತ್ಯವಾಯಿತಲ್ಲ. ಆದ್ದರಿಂದ ನಾವಂತೂ ಇನ್ನು ಇಲ್ಲಿ ನಿಲ್ಲುವ ಹಾಗಿಲ್ಲ, ಮುಂದುವರಿಬೇಕಾದ್ದು ನಮ್ಮ ಕರ್ತವ್ಯ. ವ್ರತನಿಷ್ಠ ಇದ್ದೇವೆ ನಾವು, ಆದ್ದರಿಂದ ಎಲ್ಲೂ ತಂಗುವ ಹಾಗಿಲ್ಲ. ಈಕೆ ಮುಖವನ್ನೇ ನೋಡ್ತಾ ಇದ್ದಾರೆ, ಆದರೆ ಹತ್ತಿರ ಬರುವ ಸ್ಥಿತಿಯಲ್ಲಿಲ್ಲ. ನಾನು ವ್ರತಸ್ಥನಿದ್ದೇನೆ. ವ್ರತದಲ್ಲಿದ್ದಾರೆ, ಹತ್ತಿರ ಬರಬೇಡ. ದೇವ್ರೆ, ಇಲ್ಲಿಂದ ನೀವು ಬೇಗ ಹೊರಡುವ ಲಕ್ಷಣ ಕಾಣ್ತಾ ಉಂಟು, ಆದ್ರೆ ನೀವು ಮಾತ್ರ ಹೋಗುದಲ್ಲ. ಇನ್ನು ನಾನು ಬರ್ತೇನೆ. ಖಂಡಿತ ಕೊನೆಯ ತನಕ ನಮ್ಮ ಜೊತೆಯಲ್ಲೇ ಇರಬೇಕು. ದೇವ್ರೆ, ಯಾವಾಗ ಬಂದು ಕೇಳಿದ್ರು ಬಬ್ರುವಾಹನ ಇವತ್ತು ಇದ್ದಾನೆ. ಈಕೆಯನ್ನು ಹಸ್ತಿನಾವತಿಗೆ ಕಳುಹಿಸಿಕೊಡುವುದು. ಆದ್ರೆ ಹೋಗಿ ಯಾಗದ ಸಂಭ್ರಮವನ್ನು ನೋಡಿ ಏನಾದ್ರೂ ಪಾಪ ಮಾಡಿದ್ರೆ ಕೆಲಸ ತುಂಬಾ ಉಂಟು. ಹೌದು ದೇವ್ರೆ, ಈಗ ಇವತ್ತಿನ ಮಟ್ಟಿಗೆ ಇಲ್ಲಿಗೆ ಮಂಗಳ ಹಾಡುವ, ನಾಳೆ ಮತ್ತೆ ಪ್ರಾರಂಭ ಮಾಡುವ ಅನ್ನುವಲ್ಲಿಗೆ ಪುಣ್ಯತಮವಾದಂತಹ ಕತೆ, ಕಥಾಂತರ್ಗತವಾದಂತಹ ತತ್ವ ಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕೋದಂಡರಾಮ ಸ್ವಾಮಿ ಪಂಚಮುಖಿ ಆಂಜನೇಯ ದೇವರಿಗೂ, ಸ್ಥಳದಲ್ಲಿ ನೆಲೆಯಾದಂತಹ ಮಹಾಗಣಪತಿ ದೇವರು, ಮಹಾಲಿಂಗೇಶ್ವರ ದೇವರಿಗೂ ವಂದಿಸುತ್ತಾ ಪುಣ್ಯತಮವಾದಂತಹ ಈ ಕತೆಗೆ ಮಂಗಳ ಗೀತೆಯನ್ನು. ಭದ್ರಂ ಶುಭ ಮಂಗಳದೇವಿ ರಾಮಚಂದ್ರನಿಗೆ ಮಂಗಲ ದಶರಥನ ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ ಮಂಗಲ ಶ್ರೀ ಮಹಾಗಣಪತಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ.